ಧನ್ಯವಾದ. ಸುಶ್ರಾವ್ಯ ಕಂಠಸಿರಿಯ ಮೂಲಕ ಪ್ರಾರ್ಥನೆ ನೆರವೇರಿಸಿಕೊಟ್ಟಂತಹ ಶ್ರೀಮತಿ ಉಷಾರಾಣಿ ಅವರಿಗೆ ಸಂಘಟನೆಯ ಪರವಾಗಿ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸಿಕೊಂಡಿದ್ದೇವೆ. ನಮ್ಮ ಸಮಾಜ ಬಾಂಧವದ ಎಲ್ಲ ಭಕ್ತಾಭಿಮಾನಿಗಳು ತಾವೆಲ್ಲರೂ ಈ ವೇದಿಕೆಯ ಮುಂಭಾಗದಲ್ಲಿರುವಂಥ ಆಸನದಲ್ಲಿ ಆಸೀನರಾಗಬೇಕು. ಅದೇ ರೀತಿ ನಮ್ಮಿ ಸರಸ್ವತಿ ನಾರಾಯಣಿ ಸೇವಾ ಸಮಾಜ ಸಂಘ ಬಾರ್ಕೂರು ಹಾಗೂ ಬ್ರಹ್ಮಕಲಶೋತ್ಸವ ಸಮಿತಿಯ ಎಲ್ಲ ಗೌರವಾಧ್ಯಕ್ಷರು ಸದಸ್ಯರುಗಳು ಕೂಡ ಈ ವೇದಿಕೆಯ ಮುಂಭಾಗದಲ್ಲಿರುವಂಥ ಆಸನದಲ್ಲಿ ಆಸೀನರಾಗಬೇಕು. ನಮ್ಮ ಈ ಕಾರ್ಯಕ್ರಮದ ಮುಂದಿನ ಭಾಗವಾಗಿ ಎಲ್ಲ ಅತಿಥಿ ಗಣ್ಯರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಲಿಕ್ಕಿದ್ದಾರೆ. ನಮ್ಮ ಸರಸ್ವತಿ ನಾರಾಯಣಿ ಸೇವಾ ಸಮಾಜ ಸಂಘ ಬಾರ್ಕೂರು ಇದರ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀಯುತ ಚಂದ್ರನಾಯಕ್ ಗೋಳಿಹೊಳೆ ಸರ್. ವೇದಿಕೆಯಲ್ಲಿರುವ ಅಧ್ಯಕ್ಷರಾದಿಯಾಗಿ ಎಲ್ಲ ಅತಿಥಿ ಗಣ್ಯರಿಗೆ, ಸಭಾಸದರಾಗಿರುವ ನಮ್ಮೆಲ್ಲ ಸಮಾಜ ಬಾಂಧವರಿಗೆ ಪ್ರಥಮವಾಗಿ ವಂದಿಸ್ತಾ, ಶ್ರೀ ಸರಸ್ವತಿ ನಾರಾಯಣಿ ಸೇವಾ ಸಮಾಜ ಸಂಘ ಬಾರ್ಕೂರು ಹಮ್ಮಿಕೊಂಡಂತಹ ಈ ಕಾರ್ಯಕ್ರಮ ಸರಸ್ವತಿ ನಾರಾಯಣಿ ದೇವಿಯ ಬ್ರಹ್ಮಕಲಶೋತ್ಸವ ಅಷ್ಟಬಂಧ ಕಾರ್ಯಕ್ರಮ. ಕೊನೆಯ ದಿನದತ್ತ ನಾವು ಬರ್ತಾ ಇದ್ದೇವೆ. ಧಾರ್ಮಿಕ ಸಭಾ ಕಾರ್ಯಕ್ರಮ. ಈ ಧಾರ್ಮಿಕ ಸಭಾ ಕಾರ್ಯಕ್ರಮಕ್ಕೆ ಆಶೀರ್ವಚನವನ್ನು ಮಾಡಲಿಕ್ಕಾಗಿ ಈ ಒಂದು ಬಾರ್ಕೂರಿಗೆ ಪಾದಾರ್ಪಣೆಯನ್ನು ಮಾಡಲಿಕ್ಕಿದ್ದಾರೆ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವರು. ಅವರ ಆಗಮನದ ನಿರೀಕ್ಷೆಯಲ್ಲಿರುತ್ತಾ ಇಂದಿನ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ಶ್ರೀ ಎಂ ಗೋವಿಂದ ನಾಯ್ಕ್ ಅಧ್ಯಕ್ಷರು, ಸರಸ್ವತಿ ನಾರಾಯಣಿ ಸೇವಾ ಸಮಾಜ ಸಂಘ ಬಾರ್ಕೂರು, ಇವರನ್ನು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಿದ್ದೇವೆ. ಇವರನ್ನು ನಮ್ಮ ಆಡಳಿತ ಮಂಡಳಿಯ ಗೌರವಾಧ್ಯಕ್ಷರಾದಂಥ ಹಿರಿಯರಾದಂಥ ಶ್ರೀ ರಘುರಾಮ್ ನಾಯಕ್ ಮಣಿಪಾಲ ಇವರು ಶಾಲು ಹೊದಿಸಿ ಗೌರವಿಸುವಂತೆ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ನಮ್ಮ ಆಡಳಿತ ಮಂಡಳಿಯ ಗೌರವಾಧ್ಯಕ್ಷರು ಹಿರಿಯರು ನಮ್ಮೆಲ್ಲರ ಮಾರ್ಗದರ್ಶಕರು ಆದಂಥ ಶ್ರೀ ರಘುರಾಮ್ ನಾಯಕರ ಮುಖಾಂತರವಾಗಿ ಗೌರವದ ಶಾಲಿನ ಸಮರ್ಪಣೆ ನಮ್ಮ ಗೌರವಾನ್ವಿತ ಅಧ್ಯಕ್ಷರಾದಂಥ ಗೋವಿಂದ ನಾಯ್ಕ ಅವರಿಗೆ. ಇಂದಿನ ಕಾರ್ಯಕ್ರಮದಲ್ಲಿ ಛಾಯಾಗ್ರಹಣ. ನಾವೆಲ್ಲರೂ ಧಾರ್ಮಿಕ ಸ್ಥಾನದಲ್ಲಿದ್ದು ಧಾರ್ಮಿಕ ಕಾರ್ಯದಲ್ಲಿ ನಮ್ಮನ್ನು ತೊಡಗಿಸಿಕೊಂಡವರು. ಇಂತಹ ಸುಸಂದರ್ಭದಲ್ಲಿ ಧಾರ್ಮಿಕ ಉಪನ್ಯಾಸವನ್ನು ನೀಡಬೇಕು ಅಂತ ಕೇಳಿದಾಕ್ಷಣ ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಜೈನ ಕಾಶಿ ಎಂದು ಕರೆಸಿಕೊಂಡಂತಹ ಮೂಡುಬಿದಿರೆಯನ್ನು ಸುಮಾರು 25,000ಕ್ಕಿಂತಲೂ ಹೆಚ್ಚು ಮಕ್ಕಳನ್ನಿಟ್ಟುಕೊಂಡು ಶಿಕ್ಷಣದ ಕಾಶಿಯನ್ನಾಗಿ ಮಾಡಿಕೊಂಡು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಉಚಿತವಾದ ಶಿಕ್ಷಣವನ್ನು ಕೊಡ್ತಾ ತನ್ನದೇ ಆದಂತಹ ಶಿಕ್ಷಣ ಸಂಸ್ಥೆಯ ಮೂಲಕ ಶಿಕ್ಷಣವನ್ನು ನೀಡಿ ಜ್ಞಾನ ದೇಗುಲವನ್ನು ಬೆಳಗಿಸಿದಂತಹ ಮನೆಗಳಲ್ಲಿ ಜ್ಞಾನ ದೇಗುಲವನ್ನು ಬೆಳಗಿಸಿದಂತಹ ಶ್ರೀಯುತ ಡಾಕ್ಟರ್ ಮೋಹನ್ ಆಳ್ವ ಅವರು ನಮ್ಮೊಂದಿಗಿದ್ದಾರೆ. ಆಳ್ವಾಸ್ ಪ್ರತಿಷ್ಠಾನ ಶಿಕ್ಷಣ ಪ್ರತಿಷ್ಠಾನ ಮೂಡುಬಿದಿರೆ ಅಧ್ಯಕ್ಷರು. ಇವರನ್ನು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಿದ್ದೇವೆ ಸರ್. ಶ್ರೀಯುತರಿಗೆ HS ನಾಯಕ್ ಆತ್ರಾಡಿ ನಮ್ಮ ಆಡಳಿತ ಮಂಡಳಿಯ ಗೌರವಾಧ್ಯಕ್ಷರು ಹಿರಿಯರು ಆದಂಥ HS ನಾಯಕರವರು ಗೌರವದ ಶಾಲನ್ನು ಹೊದಿಸಿ ಇನ್ನೊಮ್ಮೆ ಗೌರವಿಸುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ನಮ್ಮೆಲ್ಲರ ಹಿರಿಯರು ಮಾರ್ಗದರ್ಶಕರು ಆದಂಥ HS ನಾಯಕ್ ಇವರಿಂದ ಗೌರವದ ಶಾಲು. ಕ್ರೀಡೆ ಹಾಗೂ ಶಿಕ್ಷಣಕ್ಕೆ ಬಹಳಷ್ಟು ಮಹತ್ವವನ್ನು ನೀಡುವಂತಹ ನಮ್ಮ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷರಾದಂಥ ಮೋಹನ್ ಆಳ್ವ ಇವರಿಗೆ. ಇಂದು ನಮ್ಮೊಂದಿಗೆ ಇರಬೇಕಾಗಿತ್ತು ಘನ ಕರ್ನಾಟಕ ಸರ್ಕಾರದ ಮಾನ್ಯ ಹಿಂದುಳಿದ ವರ್ಗಗಳ ಸಚಿವರಾಗಿರುವಂಥ ಶ್ರೀಯುತ ಕೋಟ ಶ್ರೀನಿವಾಸ ಪೂಜಾರಿಯವರು ಕಾರ್ಯಬಾಹುಳ್ಯದ ಒತ್ತಡದಿಂದ ಬೆಂಗಳೂರಿಗೆ ತೆರಳಬೇಕಾಗಿರುವುದರಿಂದ ಬರಲಿಕ್ಕಾಗೋದಿಲ್ಲ ಅಂತ ಹೇಳಿದ್ದಾರೆ. ಅವರಿಗೂ ಸಹ ಸ್ವಾಗತವನ್ನು ಕೋರ್ತಾ, ಸರಳ ಸಜ್ಜನ ರಾಜಕಾರಣಿ ಎಂದೇ ಕರೆಸಿಕೊಂಡವರು, ಸಂಸದರಾಗಿ ಕರ್ನಾಟಕ ಸರ್ಕಾರದ ಮೀನುಗಾರಿಕಾ ಮತ್ತು ಬಂದರು ಸಚಿವರಾಗಿ ಇದೀಗ ಹಿಂದುಳಿದ ವರ್ಗಗಳ ಆಯೋಗದ ಕರ್ನಾಟಕ ಸರ್ಕಾರದ ಪರವಾಗಿ ಅಧ್ಯಕ್ಷರಾಗಿರುವಂತಹ ನಮ್ಮ ಕುಂದಾಪುರದ ಹೆಮ್ಮೆಯ ಪುತ್ರ ಕೆ ಜಯಪ್ರಕಾಶ ಹೆಗಡೆ ಇವರನ್ನು ತಮ್ಮೆಲ್ಲರ ಪರವಾಗಿ ಹೃದಯ ತುಂಬಿ ಸ್ವಾಗತಿಸಿದ್ದೇವೆ ಸರ್. ತಮಗಿದು ಆತ್ಮೀಯ ಆಹ್ವಾನ. ನಮ್ಮ ನೆಚ್ಚಿನ ನಾಯಕರಿಗೆ ಶ್ರೀ ಸುಧಾಕರ್ ನಾಯಕ್ ಶಿಕ್ಷಕರು ಸಹ ಕಾರ್ಯದರ್ಶಿ ಇವರು ಶಾಲಿನೊಂದಿಗೆ ಗೌರವಿಸುವಂತೆ ವಿನಂತಿ ಮಾಡಿಕೊಳ್ತಾ ಇದ್ದಾರೆ. ಛಾಯಾಗ್ರಾಹಕರಲ್ಲಿದ್ದೀರಿ, ದಯವಿಟ್ಟು ಬನ್ನಿ. ಛಾಯಾಗ್ರಾಹಕರ ನಿರೀಕ್ಷೆಯಲ್ಲಿ ಕುಂದಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಹಾಲಾಡಿ ಶ್ರೀನಿವಾಸ ಶೆಟ್ಟಿಯವರು ಕಾರ್ಯಬಾಹುಳ್ಯದಿಂದ ಇಂದು ಬಂದಿಲ್ಲ, ಮೊನ್ನೆ ಬಂದು ದೇವಸ್ಥಾನಕ್ಕೆ ಬಂದು ಆಶೀರ್ವಾದವನ್ನು ಪಡ್ಕೊಂಡು ಹೋಗಿದ್ದಾರೆ. ನಮಗೆ ಶುಭವನ್ನು ಕೋರಿದ್ದಾರೆ. ಅವರಿಗೂ ಸಹ ಸ್ವಾಗತವನ್ನು ಕೋರ್ತಾ
ಈ ಒಂದು ಕಾರ್ಯಕ್ರಮಕ್ಕೆ ಆಗಮನದ ನಿರೀಕ್ಷೆಯಲ್ಲಿ ಇರ್ತಾ ಉಡುಪಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಮಾನ್ಯ ರಘುಪತಿ ಭಟ್ ಅವರ ಆಗಮನದ ನಿರೀಕ್ಷೆಯಲ್ಲಿ ಇರ್ತಾ ಅವರಿಗೂ ಸಹ ಸ್ವಾಗತವನ್ನು ಕೊಡ್ತಿದ್ದೇವೆ. ನಮ್ಮ ಸಮಾಜದ ಹೆಮ್ಮೆ, ಇಂಗ್ಲೆಂಡಿನಲ್ಲಿದ್ದು ಇಂಜಿನಿಯರ್ ವೃತ್ತಿಯನ್ನು ಮಾಡ್ತಾ ಇರುವಂತಹ ನಮ್ಮ ದೇವಳಕ್ಕೆ ಮಹತ್ತರವಾದ ಕೊಡುಗೆಯನ್ನು ಕೊಟ್ಟಂತಹ ಶ್ರೀ ರವಿ KN ನಾಯಕ್ ಇಂಜಿನಿಯರ್ ಇಂಗ್ಲೆಂಡ್ ಇವರು ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಅವರನ್ನು ನಮ್ಮ ಸಮಾಜದ ಬಂಧುಗಳೆಲ್ಲರ ಪರವಾಗಿ ಹೃದಯ ತುಂಬಿ ಸ್ವಾಗತಿಸ್ತಿದ್ದೇವೆ. ತಮಗಿದೋ ಆತ್ಮೀಯ ಸ್ವಾಗತ. ನಮ್ಮ ಸಮಾಜದ ಕೀರ್ತಿ ಶ್ರೀಯುತರಿಗೆ ಶ್ರೀ ಶೀನನಾಯಕ್ ಮೀಜಾರು ಗೌರವಾಧ್ಯಕ್ಷರು, ನಮ್ಮ ಆಡಳಿತ ಮಂಡಳಿಯ ಗೌರವಾಧ್ಯಕ್ಷರು ಶ್ರೀ ಶೀನನಾಯಕ್ ಮೀಜಾರು ಇವರು ಶಾಲು ಹೊದಿಸಿ ಗೌರವಿಸುವಂತೆ ವಿನಂತಿ ಮಾಡಿಕೊಡ್ತಾ ಇದ್ದೇವೆ. ನಮ್ಮೆಲ್ಲರ ಹಿರಿಯರು, ನಮ್ಮ ಮಾರ್ಗದರ್ಶಕರಾದಂಥ ಶ್ರೀ ಶೀನನಾಯಕ್ ಮೀಜಾರು. ಛಾಯಾಗ್ರಾಹಕರು ಎಲ್ಲೇ ಇದ್ದರೂ ವೇದಿಕೆಯ ಮುಂಭಾಗಕ್ಕೆ ಬಂದು ಎಲ್ಲ ಸುಂದರ ಕ್ಷಣಗಳನ್ನು ಸೆರೆ ಹಿಡಿಯುವಂತೆ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ನಮ್ಮ ಸಮಾಜದ ಅದೆಷ್ಟೋ ಪ್ರತಿಭೆಗಳು ಎಲೆಮರೆಯ ಕಾಯಿಯಂತಿವೆ. ಅದರಲ್ಲಿ ಒಬ್ಬರು ಶ್ರೀ B ಪ್ರಶಾಂತ್ ನಾಯಕ್ MD ಯುವ ಪೇ ಎನ್ನುವಂಥ ಆ್ಯಪ್ನ ಮೂಲಕ ಅನೇಕ ಜಿಲ್ಲಾ ಪಂಚಾಯತ್ಗಳ ಎಲ್ಲ ಬಿಲ್ಲುಗಳನ್ನು, ಎಲ್ಲ ಗ್ರಾಮ ಪಂಚಾಯತ್ಗಳ ಬಿಲ್ಲುಗಳನ್ನು ಯುವ ಪೇ ಎನ್ನುವ ಆ್ಯಪ್ ಮೂಲಕ ಎಲ್ಲರೂ ಅದನ್ನು ಕಟ್ಟುವ ರೀತಿ ಒಂದು ಆ್ಯಪನ್ನು ಮಾಡಿದ್ದಾರೆ. ಉಡುಪಿಯಲ್ಲಿ ಕೇಂದ್ರ ಕಚೇರಿಯನ್ನು ಹೊಂದಿಕೊಂಡು ಅತ್ಯುತ್ತಮವಾದ ಕೋಟಿಗಟ್ಟಲೆ ವ್ಯವಹಾರವನ್ನು ಮಾಡ್ತಾ ಇದ್ದಾರೆ. ಅದರ MD ಆಗಿರುವಂಥ ಶ್ರೀ B ಪ್ರಶಾಂತ್ ನಾಯ್ಕ್ ನಮ್ಮ ಸಮಾಜದ ಹೆಮ್ಮೆ, ಇವರು ನಮ್ಮೊಂದಿಗಿದ್ದಾರೆ. ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಿದ್ದೇವೆ. ನಮ್ಮ ಹೆಮ್ಮೆಯ ನಾಯಕರಿಗೆ ಶ್ರೀ KS ಪ್ರಭಾಕರ್ ನಾಯಕ್ ಮಂಗಳೂರು ಶ್ರೀಯುತರು ಶಾಲನ್ನು ಹೊದಿಸಿ ಗೌರವಿಸಿ ಆಶೀರ್ವದಿಸುವಂತೆ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ನಮ್ಮೆಲ್ಲರ ಹಿರಿಯರು, ಮಾರ್ಗದರ್ಶಕರು, ಧಾರ್ಮಿಕ ಕ್ಷೇತ್ರದಲ್ಲಿ ತಮ್ಮನ್ನು ತಾನು ತೊಡಗಿಸಿಕೊಂಡಂಥ ಶ್ರೀ KS ಪ್ರಭಾಕರ್ ನಾಯಕರ ಮುಖಾಂತರವಾಗಿ ಯುವ ಪ್ರತಿಭೆ ಪ್ರಶಾಂತ್ ನಾಯಕ್ ಇವರಿಗೆ ಶಾಲಿನ ಗೌರವ. ನಮ್ಮೆಲ್ಲ ಕಾರ್ಯಕ್ರಮಗಳಿಗೂ ಹನೆಹಳ್ಳಿ ಗ್ರಾಮ ಪಂಚಾಯತ್, ಬಾರ್ಕೂರು ಪರಿಸರದ ಎಲ್ಲ ಜನತೆ ನಮಗೆ ತುಂಬು ಹೃದಯದ ಸಹಕಾರವನ್ನು ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಮ್ಮ ದೇವಸ್ಥಾನಕ್ಕೆ ಬೇಕಾದ ಎಲ್ಲ ರೀತಿಯ ಸಹಾಯ ಸೌಲಭ್ಯವನ್ನು ಒದಗಿಸುವುದರೊಂದಿಗೆ ನಮ್ಮೊಂದಿಗೆ ಕೈಜೋಡಿಸಿದ್ದಾರೆ ಹನೆಹಳ್ಳಿ ಗ್ರಾಮ ಪಂಚಾಯತಿನ ಅಧ್ಯಕ್ಷರಾದಂತಹ ಶ್ರೀ ಚಂದ್ರಶೇಖರ ಶೆಟ್ಟಿ ಅವರು ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಅವರಿಗೆ ಗೌರವಪೂರ್ವಕವಾದ ಸ್ವಾಗತವನ್ನು ಕೋರ್ತಿದ್ದೇವೆ ಸರ್. ಶ್ರೀಯುತರಿಗೆ ನಾರಾಯಣ್ ನಾಯಕ್ ಉಪ್ಪುಂದ ಇವರು ಶಾಲು ಹೊದಿಸಿ ಗೌರವಿಸುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ನಮ್ಮ ಸಮಾಜದ ಹಿರಿಯರು, ನಿವೃತ್ತ ಮುಖ್ಯೋಪಾಧ್ಯಾಯರು ಅಂತ ಶ್ರೀ ನಾರಾಯಣ್ ನಾಯಕ್ ಉಪ್ಪುಂದ ಇವರಿಂದ ಗೌರವದ ಶಾಲಿನ ಸಮರ್ಪಣೆ. ಸಮಾಜದ ಇನ್ನೊಬ್ಬ ಪ್ರತಿಭೆ ಜಯಂತ್ ಬೆಳ್ವೆ ಇವರ ಮೂಲಕ ಪರಿಚಯ ಆದವರು ಶ್ರೀ ಗಣೇಶ್ ಕಿಣಿ ಉದ್ಯಮಿಗಳು. ಕೊಲ್ಲೂರು ಮೂಕಾಂಬಿಕಾ ದೇವಳದ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾಗಿ ದೇವರು ಕೊಟ್ಟದ್ದನ್ನು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಎನ್ನುವಂತಹ ತತ್ವದಡಿಯಲ್ಲಿ ತನ್ನ ಉದ್ಯಮದಲ್ಲಿ ಬಂದ ಲಾಭವನ್ನು ಬಡಬಗ್ಗರಿಗೆ, ಧಾರ್ಮಿಕ ಕ್ಷೇತ್ರಗಳಿಗೆ ಕೊಡುಗೆ ದಾನವನ್ನು ನೀಡ್ತಾ ಇರುವಂಥವರು ಶ್ರೀ ಗಣೇಶ್ ಕಿಣಿ ಯುವ ಉದ್ಯಮಿಗಳು. ಅವರು ನಮ್ಮೊಂದಿಗಿದ್ದಾರೆ, ನಮ್ಮ ದೇವಸ್ಥಾನಕ್ಕೆ ದೇಣಿಗೆಯನ್ನು ಕೊಟ್ಟಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃದಯ ತುಂಬಿದ ಸ್ವಾಗತವನ್ನು ಕೋರ್ತಿದ್ದೇವೆ. ಶ್ರೀಯುತರಿಗೆ ನಮ್ಮ ಪ್ರಚಾರ ಸಮಿತಿ ಅಧ್ಯಕ್ಷರಾದಂಥ ಪ್ರವೀಣ್ ಚಂದ್ರ ನಾಯಕ್ ಆತ್ರಾಡಿ ಶ್ರೀಯುತರು ಗೌರವದ ಶಾಲನ್ನು ಹೊದಿಸಿ ಗೌರವಿಸುವಂತೆ ವಿನಂತಿ ಮಾಡಿಕೊಳ್ತಿದ್ದೇವೆ. ನಮ್ಮ ಸ್ವಯಂ ಸೇವಕ ಸಮಿತಿಯ ಅಧ್ಯಕ್ಷರು ಹಾಗೂ ಪ್ರಚಾರ ಸಮಿತಿಯ ಅಧ್ಯಕ್ಷರು ಪ್ರವೀಣ್ ಚಂದ್ರ ನಾಯಕ್ ನಮ್ಮ ಯುವ ನಾಯಕರು. ನಮ್ಮ ಸಮಾಜದ ಅನೇಕ ಜನ ನೋಡಿದ್ದೀರಿ, ಮೊನ್ನೆ ಹೊರೆಕಾಣಿಕೆ ಬರುವಾಗ ಮೊದಲಿಗೆ ಮುಂಚೂಣಿಯಲ್ಲಿ ನಿಂತು ನಮ್ಮ ಹೊರೆಕಾಣಿಕೆ ಸಾಂಗವಾಗಿ ನಡೆದು ಬರಲಿಕ್ಕೆ ಕಾರಣೀಕರ್ತರಾದವರು ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನ ಬಾರ್ಕೂರಿನ
ಅಧ್ಯಕ್ಷರಾಗಿರುವಂತಹ ಶ್ರೀ ಶಾಂತಾರಾಮ ಶೆಟ್ಟಿ, ಕಂಬಳ ಕ್ಷೇತ್ರದಲ್ಲಿ ತನ್ನನ್ನು ತೊಡಗಿಸಿಕೊಂಡಂಥ ಒಬ್ಬ ಮಹಾನ್ ಮೇರು ವ್ಯಕ್ತಿ, ಧಾರ್ಮಿಕ ಕ್ಷೇತ್ರಗಳಲ್ಲಿಯೂ ತನ್ನ ಕೊಡುಗೆಯನ್ನು ಕೊಟ್ಟಂಥವರು ಶಾಂತಾರಾಮ್ ಶೆಟ್ಟಿ ಅಧ್ಯಕ್ಷರು, ಪಂಚಲಿಂಗೇಶ್ವರ ದೇವಸ್ಥಾನ ಬಾರ್ಕೂರು. ನಮ್ಮ ದೇವಳಕ್ಕೆ ಎಲ್ಲ ರೀತಿಯ ಮಾರ್ಗದರ್ಶನ, ಸಲಹೆ, ಸಹಕಾರವನ್ನು ಸದಾ ಕೊಡ್ತಾ ಇರುವವರು. ಅವರು ನಮ್ಮೊಂದಿಗೆ ಅತಿಥಿಗಳಾಗಿ ಉಪಸ್ಥಿತರಿದ್ದಾರೆ. ಅವರಿಗಿದು ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಹೃದಯ ತುಂಬಿದ ಸ್ವಾಗತ ಸರ್. ಶ್ರೀಯುತರಿಗೆ ಡಾಕ್ಟರ್ ಅಶೋಕ್ ನಾಯಕ್ ಕೈಕಂಬ, ನಮ್ಮ ಬ್ರಹ್ಮಕಲಶೋತ್ಸವ ಸಮಿತಿಯ ಸಂಘಟನಾ ಕಾರ್ಯದರ್ಶಿಗಳು, ಗೌರವದ ಶಾಲನ್ನು ನೀಡಿ ಮಗದೊಮ್ಮೆ ಗೌರವಿಸುವಂತೆ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಡಾಕ್ಟರ್ ಅಶೋಕ್ ನಾಯಕ್ ಕೈಕಂಬ. ಈ ದಿನದ ಅನ್ನಪ್ರಸಾದ ಸೇವೆಯನ್ನು ಒದಗಿಸುವಂಥ ಶ್ರೀ ಡಾಕ್ಟರ್ ಅಶೋಕ್ ನಾಯಕ್ ರವರ ಮೂಲಕವಾಗಿ ಶಾಂತಾರಾಮ್ ಶೆಟ್ಟಿ ಅವರಿಗೆ ಗೌರವದ ಶಾಲ್. ಇಂದು ನಮ್ಮೊಂದಿಗೆ ಸಭಾ ವೇದಿಕೆಯಲ್ಲಿ ವಿರಾಜಮಾನರಾಗಿದ್ದಾರೆ ನಿವೃತ್ತ ಪ್ರಾಂಶುಪಾಲರು, ನ್ಯಾಷನಲ್ ಕಾಲೇಜು ಬಾರ್ಕೂರು ಇಲ್ಲಿಯ ಶ್ರೀ ಬಿ ಸೀತಾರಾಮ ಶೆಟ್ಟಿ. ನಮ್ಮೆಲ್ಲ ಕಾರ್ಯಕ್ರಮಗಳಿಗೂ ತುಂಬು ಹೃದಯದ ಪ್ರೋತ್ಸಾಹ, ಸಲಹೆ, ಸೂಚನೆಯನ್ನು ಕೊಡ್ತಾ ಇರುವವರು. ಅವರು ನಮ್ಮೊಂದಿಗಿದ್ದು ಈ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡ್ತಾ ಇದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಹೃದಯ ತುಂಬಿದ ಸ್ವಾಗತ ಸರ್. ನಿಮಗಿದು ಆತ್ಮೀಯ ಆಹ್ವಾನ. ಶ್ರೀಯುತರಿಗೆ ನಮ್ಮ ಸಂಘಟನಾ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀ ಎ ಜಗನ್ನಾಥ್ ನಾಯಕ್ ಅಲ್ಬಾಡಿ ಇವರು ಗೌರವದ ಶಾಲನ್ನು ನೀಡುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ನಮ್ಮ ಸಂಘಟನಾ ಸಮಿತಿಯ ಅಧ್ಯಕ್ಷರು, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾದಿಯಾಗಿ ಎಲ್ಲ ಪದಾಧಿಕಾರಿಗಳನ್ನು, ಎಲ್ಲ ಸದಸ್ಯರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಅಹರ್ನಿಶಿ 3 ತಿಂಗಳಿಂದ ದುಡಿಯುತ್ತಿರುವಂತಹ ಸರಸ್ವತಿ ನಾರಾಯಣಿ ಸೇವಾ ಸಮಾಜ ಸಂಘದ ಬಾರ್ಕೂರಿನ ಎಲ್ಲ ಅಧ್ಯಕ್ಷರಾದಿಯಾಗಿ ಎಲ್ಲ ಪದಾಧಿಕಾರಿಗಳನ್ನು, ಸದಸ್ಯರನ್ನು ಬಹು ಆತ್ಮೀಯತೆಯಿಂದ ಸ್ವಾಗತಿಸುತ್ತಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಎಲ್ಲ ಬಾರ್ಕೂರಿನ ಜನತೆಗೆ ನಮ್ಮ ಸಮಾಜದ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತಿದ್ದೇವೆ. ನಮ್ಮ ಸಮಾಜದ ಎಲ್ಲ ಬಂಧುಗಳು ಸಭಾಸದರಾಗಿ ನೀವಿದ್ದೀರಿ, ನಿಮ್ಮನ್ನು ಸಹ ಆತ್ಮೀಯವಾಗಿ ಸ್ವಾಗತಿಸಿದ್ದೇವೆ. ನಮ್ಮೊಂದಿಗೆ ಪತ್ರಿಕೆಯಲ್ಲಿ ನಮ್ಮ ಸಮಾಜದ ಈ ಎಲ್ಲ ಕಾರ್ಯಕ್ರಮಗಳನ್ನ ಪ್ರಚುರಪಡಿಸಲಿಕ್ಕಿದ್ದಾರೆ ಪತ್ರಿಕಾ ಮಾಧ್ಯಮದ ಮತ್ತು ಸಮೂಹ ಮಾಧ್ಯಮದ ಎಲ್ಲ ಮಾಧ್ಯಮದ ಪ್ರತಿನಿಧಿಗಳಿದ್ದೀರಿ. ಇವರನ್ನು ಸಹ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇವೆ. ನಮ್ಮೊಂದಿಗೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಕೈ ಜೋಡಿಸಿದ ಎಲ್ಲರನ್ನ ಹೃತ್ಪೂರ್ವಕವಾಗಿ ಒಂದೇ ಮಾತಿನಲ್ಲಿ ಸ್ವಾಗತಿಸುತ್ತಾ ಈ ಸ್ವಾಗತ ಕಾರ್ಯಕ್ರಮಕ್ಕೆ ಕೊನೆಯನ್ನು ಬರೀತಿದ್ದೇನೆ. ನಮಸ್ತೆ. ಸ್ವಾಗತ ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡಂತಹ ನಮ್ಮ ಆಡಳಿತ ಮಂಡಳಿಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಶ್ರೀ ಚಂದ್ರನಾಯಕ್ ಗೋಳಿಹೊಳಿ ಇವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಆತ್ಮೀಯವಂತ ಸ್ವಾಗತವನ್ನು ಬಯಸಿಕೊಂಡವರಿದ್ದೇವೆ. ಶ್ರೀಯುತರಿಗೆ ಶ್ರೀ ದಿನೇಶ್ ನಾಯಕ್ ಮೂಡುಬಗೆ, ನಮ್ಮ ಸಂಘಟನಾ ಕಾರ್ಯದರ್ಶಿಗಳು ದಿನೇಶ್ ನಾಯಕ್ರವರು ಗೌರವದ ಶಾಲನ್ನು ಹೊದಿಸಿ ಗೌರವಿಸುವಂತೆ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಪೊಲೀಸ್ ಇಲಾಖೆಯಲ್ಲಿರುವಂತಹ ದಿನೇಶ್ ನಾಯಕ್ರ ಮುಖಾಂತರವಾಗಿ ನಮ್ಮ ನೆಚ್ಚಿನ ಯುವ ಪ್ರಧಾನ ಕಾರ್ಯದರ್ಶಿ ಚಂದ್ರನಾಯಕ್ ಇವರಿಗೆ ಗೌರವದ ಶಾಲು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶ್ರೀ ಪುತ್ತಿಗೆ ಮಠ ಉಡುಪಿಯ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀ ಪಾದಂಗಳವರು ಪ್ರವೇಶ ಮಾಡಲಿಕ್ಕಿದ್ದಾರೆ. ಇದೀಗ ಧಾರ್ಮಿಕ ಉಪನ್ಯಾಸ ಶ್ರೀ ಡಾಕ್ಟರ್ ಮೋಹನ್ ಆಳ್ವ, ಅಧ್ಯಕ್ಷರು ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ ಮೂಡಬೇದ್ರೆ, ಇವರಿಂದಾಗಿ ಧಾರ್ಮಿಕ ಉಪನ್ಯಾಸ. ಅನಾದಿ ಕಾಲದಿಂದ ನಾವು ಆರಾಧಿಸಿಕೊಂಡು ಬಂದಂಥ ಶ್ರೀ ಸರಸ್ವತಿ ನಾರಾಯಣಿ ದೇವರಿಗೆ ಕೈ ಮುಗಿದುಕೊಂಡು ವೇದಿಕೆಯ ಮೇಲಿದ್ದಂಥ ನನ್ನ ಸಹೃದಯ ಬಂಧು ಶ್ರೀ ಜಯಪ್ರಕಾಶ್ ಹೆಗ್ಡೆ ಅವರಿಗೆ, ಶಾಂತಾರಾಮ್ ಶೆಟ್ಟರವರಿಗೆ, ಇವತ್ತಿನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ಶ್ರೀ ಎಂ ಗೋವಿಂದ ನಾಯ್ಕರವರಿಗೆ ಕೈ ಮುಗಿದುಕೊಂಡು ವೇದಿಕೆಯ ಮೇಲೆ ಇದ್ದ ಎಲ್ಲ ಅತಿಥಿಗಳಿಗೂ ಕೈ ಮುಗಿದು ಸೇರಿದ ಸಹೃದಯ ಬಂಧುಗಳೇ, ನಾವೆಲ್ಲರೂ ಈ ದೇಶದಲ್ಲಿ ಹಿಂದೂಗಳಾಗಿ ಜನ್ಮ ತಾಳಿದ ನಾವು, ಈ ದೇಶದಲ್ಲಿ ಜನ್ಮ ತಾಳಿದ ನಾವು
ಪೂರ್ವಜನ್ಮದ ಪುಣ್ಯದ ಫಲದಲ್ಲಿ ಈ ಜನ್ಮದಲ್ಲಿ ಈ ಅವಕಾಶ ಪಡೆದಿದ್ದೇವೆ ಎಂದು ನಾನು ತಿಳ್ಕೊಂಡವ. ಯಾಕೆ ಈ ಮಾತನ್ನು ಹೇಳ್ತೇನೆ ಅಂತ ಹೇಳಿದರೆ, ಈ ದೇಶಕ್ಕೆ ಬಹಳ ಪುರಾತನವಾದಂಥ ಸಂಸ್ಕೃತಿ ಇದ್ದಂಥ ದೇಶ, ಅದರಲ್ಲೂ ನಾಗರಿಕತೆ ಬಂದು ಒಂದು 5,000 ವರ್ಷದ ಇತಿಹಾಸವನ್ನು ತೆಗೆದು ನೋಡಿದರೆ ನಮ್ಮ ಪೂರ್ವಜರು ಬೇಕಾದಷ್ಟು ಧನಾತ್ಮಕವಾದಂಥ ಋಣಾತ್ಮಕವಾದಂಥ ಸಂಘರ್ಷಗಳನ್ನು ಆಗಾಗ ಮಾಡುತ್ತಾ ಈ ದೇಶವನ್ನು ಇಷ್ಟು ಸುಭದ್ರವಾಗಿ ಕಟ್ಟಿದ್ದಾರೆ. ಇವತ್ತು ಅಮೇರಿಕದಂಥ ರಾಷ್ಟ್ರಕ್ಕೆ ಒಂದು 500 ವರ್ಷದ ಇತಿಹಾಸ ಇರ್ಬೋದು, ನಮ್ಮ ದೇಶಕ್ಕೆ ಒಂದು 20,000ಕ್ಕೂ ಮಿಕ್ಕಿದಂಥ ಇತಿಹಾಸ ನಮ್ಮ ದೇಶಕ್ಕೆ ಇದೆ. ಇಂಥ ದೇಶದಲ್ಲಿ ಒಂದು ವೈವಿಧ್ಯವಾದಂಥ ಒಂದು ಬದುಕು, 3,000ಕ್ಕೂ ಮಿಕ್ಕಿದಂಥ ಒಂದು ಜಾತಿಗಳು, 3,000ಕ್ಕೂ ಮಿಕ್ಕಿದಂಥ ಒಂದು ಭಾಷೆಗಳು, ಒಂದು 100ಕ್ಕೂ ಮಿಕ್ಕಿದಂಥ ಒಂದು ಬೇರೆ ಬೇರೆ ಮತಗಳು ಇದ್ದುಕೊಂಡು ಇರುವಂಥ ಈ ನಮ್ಮ ದೇಶ. ಈ ದೇಶದಲ್ಲಿ ಬದುಕಬೇಕಾದರೆ ನಾವು ಬಹಳಷ್ಟು ಆಳವಾಗಿ ಅದನ್ನು ನಮ್ಮ ಜನಾಂಗವನ್ನು ನಾವು ಅಭ್ಯಾಸ ಮಾಡಿಕೊಂಡು ಒಂದು ಸೌಹಾರ್ದತೆಯಿಂದ ಬದುಕುವುದೇ ಒಂದು ಭಾಳ ದೊಡ್ಡ ಸವಾಲು. ಎಷ್ಟೋ ರಾಷ್ಟ್ರಗಳಲ್ಲಿ ಒಂದು ಭಾಷೆ, ಒಂದು ಜಾತಿ, ಒಂದು ಮತ ಇರುವಂಥ ದೇಶಗಳು, ಭಾಳಷ್ಟು ದೇಶಗಳಿರ್ಬೋದು. ನಮ್ಮ ದೇಶವನ್ನು ಆ ದೇಶಗಳಿಗೆ ಹೋಲಿಕೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಇಂಥ ಸಂದರ್ಭದಲ್ಲಿ ನಾವು ನಮ್ಮ ದೇಶವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಮಾತ್ರ ನಮಗೆ ಭಾಳ ಸುಂದರವಾದಂಥ ಬದುಕನ್ನು ಮಾಡ್ಬೋದು. ನಾವೆಲ್ಲರೂ ಧರ್ಮವನ್ನು ಮುಂದಿಟ್ಟುಕೊಂಡು ಬದುಕುವವರು, ನಾವೆಲ್ಲರೂ ಧರ್ಮಿಷ್ಠರು. ಈ ದೇಶದಲ್ಲಿ ಇರುವಂಥ ಎಲ್ಲ ನಾವು ಬಂಧುಗಳು ಕೂಡ ಒಂದು ಧರ್ಮಿಷ್ಠರಾಗಿರುವವರು. ಇದಕ್ಕೆ ನಮ್ಮ ಪೂರ್ವಜರು ಅದನ್ನು ಎಷ್ಟು ಸುಂದರವಾಗಿ ಕಟ್ಟಿದ್ದಾರೆ. ನಮ್ಮ ಬದುಕಿನಲ್ಲಿ ನಾವು ಧರ್ಮ ಬಿಟ್ಟು ಬದುಕಲಿಕ್ಕೆ ನಮ್ಮಿಂದ ಸಾಧ್ಯವೇ ಇಲ್ಲದಂಥ ಒಂದು ಸ್ಥಿತಿಯನ್ನು ಕೊಟ್ಟಿದ್ದಾರೆ. ನಮ್ಮ ರಕ್ತದಲ್ಲೇ ಧರ್ಮವನ್ನು ಸೇರಿಸಿ ನಮ್ಮ ಬದುಕನ್ನು ಧರ್ಮೀಯರನ್ನಾಗಿ ಮಾಡಿಬಿಟ್ಟಿದೆ. ನಮ್ಮ ಇಡೀ ಒಂದು ಅವಿಭಕ್ತ ಜಿಲ್ಲೆಯನ್ನೇ ತೆಗೆದು ಒಮ್ಮೆ ಅವಲೋಕನ ಮಾಡುವ. ಕಾಲದಲ್ಲಿ ನಾವು ಆಲೋಚನೆ ಮಾಡಿದರೆ ಅದೆಷ್ಟು ದೈವಸ್ಥಾನಗಳನ್ನು ಇವತ್ತು ನಮ್ಮ ಪೂರ್ವಜರು ಕಟ್ಟಿದ್ದಾರೆ ಎಂಬುದನ್ನು ಅವಲೋಕನ ಮಾಡುವ. ನಮ್ಮ ಅವಿಭಜಿತ ಜಿಲ್ಲೆಯಲ್ಲಿ, ಒಂದು ಉಡುಪಿ ಜಿಲ್ಲೆಯಲ್ಲಿ ಒಂದು 3,500ಕ್ಕೂ ಮಿಕ್ಕಿದಂಥ ದೇವಸ್ಥಾನ, ಅದೇ ರೀತಿ ನಮ್ಮ ಮಂಗಳೂರು ಜಿಲ್ಲೆಯಲ್ಲೂ ಒಂದು 3,000ಕ್ಕೂ ಮಿಕ್ಕಿದಂಥ ದೇವಸ್ಥಾನಗಳನ್ನು ಕಾಲಕಾಲದಲ್ಲಿ ಕಟ್ಟುತ್ತಾ ಹೋದರು. ನಮ್ಮ ಪೂರ್ವಜರು ಕಾಲದಲ್ಲಿ ಬೇಕಾದಷ್ಟು ದೇವಸ್ಥಾನಗಳನ್ನು ಕಟ್ಟಿದರು. ಇಡೀ ನಮ್ಮ ರಾಜ್ಯವನ್ನೇ ಗಮನಿಸಿದರೆ 36,000ಕ್ಕೂ ಮಿಕ್ಕಿದಂಥ ದೇವಸ್ಥಾನಗಳು ನಮ್ಮ ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ ಕಾಣ್ತಾ ಇದೆ. ಧಾರ್ಮಿಕ ದತ್ತಿ ಇಲಾಖೆಯನ್ನು ಬಿಟ್ಟು ಇನ್ನು ಬೇರೆ ಬೇರೆ ಜಾತಿಗಳಿಗೆ ಅನುಗುಣವಾಗಿ ಇನ್ನು ಅದೆಷ್ಟೋ ದೇವಸ್ಥಾನಗಳು ನಮ್ಮಲ್ಲಿದೆ. ಇದರ ಒಟ್ಟಿಗೆ ದೈವಸ್ಥಾನಗಳು, ನಾಗನ ಚಿಂತನೆ, ಇದು ಬೇಕಾದಷ್ಟು ನಮ್ಮ ಜೀವನದಲ್ಲಿ ನಾವು ಇದನ್ನು ಇಟ್ಟುಕೊಂಡು ಹೋಗಿದ್ದೇವೆ. ಇದನ್ನೆಲ್ಲವನ್ನು ನಾವು ಈಗ ಸುಂದರವಾಗಿ ಅದನ್ನು ಉಳಿಸಿಕೊಂಡಿದ್ದೇವೆ. ಇವತ್ತು ಎಷ್ಟೋ ರಾಷ್ಟ್ರಗಳಲ್ಲಿ ಧರ್ಮದ ಬದುಕು ದೂರವಾಗಿ ಬಿಟ್ಟಿದೆ. ನಾನು ಇತ್ತೀಚೆಗೆ ಕೆಲವು ರಾಷ್ಟ್ರಗಳಿಗೆ ಹೋಗಿ ಬಂದಾಗ ಅಲ್ಲಿಯ ಧಾರ್ಮಿಕ ಚಿಂತನೆ ನೋಡಿ ನನಗೆ ಆಶ್ಚರ್ಯ ಆಯಿತು. ಜಪಾನ್ನಂಥ ಒಂದು ರಾಷ್ಟ್ರದಲ್ಲಿ ನಮ್ಮ ದೇಶದಲ್ಲಿ ಇರುವ ಹಾಗೆ ಅದೆಷ್ಟೋ ಸುಂದರವಾದಂಥ ದೇವಾಲಯ ಅಲ್ಲೂ ಇದೆ. ನಾನೊಂದು ದೇವಾಲಯಕ್ಕೆ ಒಳಗೆ ಹೋಗಿದಾಗ ಅಲ್ಲಿಯ ಸುಂದರವಾದಂಥ ದೇವಾಲಯವನ್ನು ನೋಡಿ ನಾನು ಬಹಳ ಖುಷಿಪಟ್ಟೆ. ಆದರೆ ಅದರ ಪೂಜೆ ಮಾಡುವಂಥ ವ್ಯಕ್ತಿ ಬಂದು ನನ್ನ ಹತ್ರ ಮಾತಾಡುವಾಗ ಹೇಳಿದರು, ನೀವು ಭಾರತ ದೇಶದಿಂದ ಬಂದವರು,
ನಿಮ್ಮ ದೇಶದಲ್ಲಿ ಇವತ್ತಿಗೂ ನೀವು ಧಾರ್ಮಿಕವಾದಂಥ ಪ್ರಜ್ಞೆಯನ್ನು ನೀವು ಇಟ್ಟುಕೊಂಡಿದ್ದೀರಿ. ಆದರೆ ನಮ್ಮ ದೇಶದಲ್ಲಿ ಧಾರ್ಮಿಕ ಚಿಂತನೆ ದೂರವಾಗಿ ಬಿಟ್ಟಿದೆ. ನಾವೆಲ್ಲರೂ ಇವತ್ತು ಸಂಪತ್ತಿನ ಮೇಲೆ, ಜ್ಞಾನದ ಮೇಲೆ ಅರಸಿಕೊಂಡು ಹೋಗಿ ಧಾರ್ಮಿಕ ಚಿಂತನೆ ಇಲ್ಲದೆ ಇಲ್ಲಿ ಯಾರಾದರೂ ಬರೋರಿದ್ದರೆ ಇದನ್ನು ಮ್ಯೂಸಿಯಂನಾಗಿ ಕಾಣ್ತಾರೆ ಹೊರತು ಇದನ್ನೊಂದು ದೇವಾಲಯದಾಗಿ ಕಾಣ್ತಾ ಇಲ್ಲ ಅಂತ. ಇತ್ತೀಚೆಗೆ ಅಮೇರಿಕಕ್ಕೆ ಹೋದಾಗ ಅಲ್ಲೂ ಕೂಡ ಕಂಡೆ ಎಷ್ಟೋ ಚರ್ಚ್ಗಳು ಇವತ್ತು ದೇವಾಲಯವಾಗಿ ಮಾರ್ಪಡ್ತಾ ಇದೆ. ಎಷ್ಟೋ ಚರ್ಚ್ಗಳು ಇವತ್ತು ಸಂಪೂರ್ಣ ಮುಚ್ಚಿ ಅಲ್ಲಿ ಯಾವ ಒಂದು ಧಾರ್ಮಿಕ ಚಿಂತನೆಯೂ ಆಗದಿದೆ. ಇವತ್ತೇ ನಮ್ಮ ಪರಮ ಪೂಜ್ಯ ಸ್ವಾಮೀಜಿಯವರು ಬರ್ತಾ ಇದ್ದಾರೆ. ಅವರೂ ಕೂಡ ಇವತ್ತೊಂದು 4 ಚರ್ಚ್ಗಳನ್ನು ತೆಗೆದುಕೊಂಡು ಅದನ್ನು ದೇವಾಲಯವನ್ನು ಪರಿವರ್ತನೆ ಮಾಡಿದ್ದನ್ನು ನಾನು ಅಮೇರಿಕದಲ್ಲಿ ಕಂಡೆ. ಇದು ಯಾಕೆ ನಾನು ಹೇಳ್ತೇನೆ ಅಂತ ಹೇಳಿದರೆ, ಆದರೆ ನಮ್ಮ ದೇಶದಲ್ಲಿ ಮಾತ್ರ ಇಂಥ ಒಂದು ಚಿಂತನೆ ನಾವು ಇನ್ನೂ ಕೂಡ ಧರ್ಮವನ್ನು ಮುಂದಿಟ್ಟುಕೊಂಡು ನಮ್ಮ ಪೂರ್ವಜರು ಏನೇನು ದೇವಸ್ಥಾನಗಳನ್ನು ಧಾರ್ಮಿಕ ಚಿಂತನೆಗಳನ್ನು ಮಾಡಿಕೊಂಡಿದ್ದಾರೆ ಇದನ್ನು ಇನ್ನೂ ನಾವು ಮುಂದೆ ಕೊಂಡು ಹೋಗುವುದು ಇದು ನಮಗೆ ಬಹಳ ಸಮಾಧಾನವಾದಂಥ ವಿಚಾರ. ಇವತ್ತು ನಾನು ಅದೆಷ್ಟೋ ದೇವಸ್ಥಾನಗಳ ಬ್ರಹ್ಮಕಲಶಗಳನ್ನು ನೋಡ್ತಾ ಇದ್ದೇನೆ. ಇಡೀ ಧಾರ್ಮಿಕ ಚಿಂತನೆ ಇವತ್ತು ಕೂಡ ತಾವುಗಳು ನೀವು ಮಹಾರಾಷ್ಟ್ರದಿಂದ ಮೂಲವಾಗಿ ಇದ್ದವರು, ಅಲ್ಲಿಂದ ಈ ಪ್ರದೇಶಕ್ಕೂ ಯಾವುದೋ ಕಾರಣದಿಂದ ಬಂದ ಮೇಲೆ ಇಲ್ಲಿ ನೀವು ಇರುವಂಥವರು ಹೆಚ್ಚು ತಿಳಿದರೆ ಒಂದು 4,000ರಿಂದ 10,000 ನಡುವಿನ ಕುಟುಂಬದವರು ನೀವು ಇದ್ದಿರ್ಬೋದು. ಆದರೆ ಇವತ್ತಿನ ದಿನದಲ್ಲೂ ನಿಮ್ಮ ಮೂಲತವಾಗಿದ್ದಂಥ ಈ ದೇವಸ್ಥಾನದ ನವೀಕರಣ, ಈ ಬ್ರಹ್ಮಕಲಶವನ್ನು ಮಾಡಿಕೊಂಡು ನಿಮ್ಮ ಕಸುಬನ್ನು ಬಿಟ್ಟು ಅಂಥ ಇಂಗ್ಲೆಂಡ್ನಲ್ಲಿದ್ದಂಥ ಬೇರೆ ಬೇರೆ ವ್ಯಕ್ತಿಗಳು ಎಲ್ಲೆಲ್ಲಿ ಸೆಟ್ಲಾದವರು ಇರ್ಬೋದು, ತಾವುಗಳೆಲ್ಲ ಇವತ್ತು ಬಂದು ಈ ಮಧ್ಯಾಹ್ನದ ಹೊತ್ತಿನಲ್ಲೂ ಕೂಡಿಕೊಂಡು ಈ ಧಾರ್ಮಿಕವಾದಂಥ ಸಭೆ ಆಗುವುದು ಇದು ನಮ್ಮ ದೇಶದಲ್ಲಿ ಮಾತ್ರ ಸಾಧ್ಯ ಎಂಬುದನ್ನು ನಾವು ನೆನಪಿಟ್ಕೊಳ್ಬೇಕು. ಇದು ನಮ್ಮ ದೇಶದಲ್ಲಿ ಮಾತ್ರ ಆಗಲಿಕ್ಕೆ ಸಾಧ್ಯ. ಆದ್ದರಿಂದ ನಾವೆಲ್ಲರೂ ಇವತ್ತು ಧರ್ಮಿಷ್ಠರಾಗಿದ್ದೇವೆ. ಎಷ್ಟೋ ಸಲ ನನಗೆ ಈ ಬೇರೆ ಬೇರೆ ರೀತಿಯ ಬ್ರಹ್ಮಕಲಶಕ್ಕೆ ಹೋಗುವಾಗ ನಾನು ನೋಡ್ತಾ ಇದ್ದೇನೆ. ಒಂದು ಕಟೀಲ್ನಲ್ಲಿ ಆದಂಥ ಒಂದು ಬ್ರಹ್ಮಕಲಶ ಇರ್ಬೋದು, ನಿಮ್ಮ ಹಿರಿಯಡ್ಕದಲ್ಲಿ ಆದಂಥ ಬ್ರಹ್ಮಕಲಶ ಇರ್ಬೋದು, ಪೊಳಲಿ ದೇವಸ್ಥಾನದಲ್ಲಿ ಆದಂಥ ಬ್ರಹ್ಮಕಲಶ ಇರ್ಬೋದು. ಇದೆಲ್ಲವನ್ನು ನಾವು ಗಮನಿಸುವ ಒಂದೊಂದು ದೇವಸ್ಥಾನವನ್ನು ನಾವೀಗ ನವೀಕರಣ ಮಾಡುವಾಗ ಒಂದು 50-60 ಕೋಟಿ ರೂಪಾಯಿಗಳನ್ನು ನಾವೇ ಒಟ್ಟು ಮಾಡಿ ಖರ್ಚು ಮಾಡಿಕೊಂಡು ಅದರಲ್ಲಿ ಲಕ್ಷ ಜನಗಳು ನಾವು ಸೇರಿಕೊಂಡು ಅದರಲ್ಲಿ ತೊಡಗಿಸಿಕೊಂಡು ಹೋಗುವಾಗ ನಮ್ಮ ಇಡೀ ಧಾರ್ಮಿಕವಾದಂಥ ಪ್ರಜ್ಞೆ, ನಮ್ಮ ನಂಬಿಕೆ, ನಮ್ಮ ಶ್ರದ್ಧೆ, ನಮ್ಮ ಭಕ್ತಿ ಈ ದೇಶದಲ್ಲಿ ಇನ್ನೂ ಕೂಡ ಬಲಾಢ್ಯವಾಗಿದೆ. ಒಂದು ಕಟೀಲ್ನಂಥ ಒಂದು ಕ್ಷೇತ್ರದಲ್ಲಿ ಇವತ್ತೊಂದು 6 ಮೇಳಗಳಿದ್ದು ಆ ಇಡೀ ಸಾಂಸ್ಕೃತಿಕವಾದಂಥ ಚಟುವಟಿಕೆ ಒಂದೇ ದಿನದಲ್ಲಿ 6 ಕಡೆಯಲ್ಲಿ ಒಂದು ದೇವಿ ಮಹಾತ್ಮೆ ಆಟ ಆಗುವುದು, ಯಕ್ಷಗಾನ ಆಗುವುದು. ಇಲ್ಲಿ ಮದ್ದರ್ತಿ ಅಂತ ಒಂದು ಮೇಳದಲ್ಲೂ ಇವತ್ತೊಂದು ಹರಕೆಯ ಎಷ್ಟು ಒಂದು ಯಕ್ಷಗಾನಗಳು ಆಗ್ತಾ ಇದೆ, ಎಷ್ಟು ಸಾವಿರ ಜನ ಈ ಕಾಲದಲ್ಲೂ ಸೇರ್ತಾ ಇದ್ದಾರೆ. ಒಂದು ಅಧ್ಯಯನ ಮಾಡಿದರೆ ಇವತ್ತೊಂದು ದೇವಿ ಮಹಾತ್ಮೆ ಆಟ ಎಂಬುದೇ ಒಂದು ದಿನದಲ್ಲಿ 6 ಕಡೆಯಲ್ಲೂ ಕೂಡ ನಿರಂತರ ನಡೆಯುವುದನ್ನು ನಾನು ಗಮನಿಸಿದ್ದೇನೆ. ಯಾಕೆ ಈ ಮಾತು ಹೇಳ್ತೇನೆ ಅಂತ ಹೇಳಿದರೆ, ಇದೆಲ್ಲವೂ ನಮ್ಮ ಒಂದು ರಕ್ತದಲ್ಲೇ ಒಂದು ಧಾರ್ಮಿಕವಾದ ಚಿಂತನೆ ಇದ್ದದ್ದರಿಂದ ಅದನ್ನು ಇವತ್ತಿಗೂ ನಾವು ಇಷ್ಟೆಲ್ಲ ಅಭಿವೃದ್ಧಿಯ ಪಥದಲ್ಲಿರುವಾಗ, ಇಷ್ಟೆಲ್ಲ ನಾವು ವಿದ್ಯಾವಂತರಾಗಿದ್ದಾಗ, ಆಮೇಲೆ ಇಷ್ಟೆಲ್ಲ ಸಂಪತ್ತು ಬಂದಾಗಲೂ ಎಂದೂ ಅಹಂಕಾರ ಪಡದೆ ನಾವು ನಮ್ಮ ದೇವರ ಧರ್ಮವನ್ನು ಇಟ್ಟುಕೊಂಡು ನಾವು ನಮ್ಮ ಪೂರ್ವಜರು ಹಾಕಿದಂಥ ಒಂದು ದೇವರುಗಳನ್ನು ನಾವು ಆರಾಧನೆ ಮಾಡಿಕೊಂಡು ಹೋಗೋದು ಬಹಳ ದೊಡ್ಡ ನಮ್ಮ ಒಂದು ಶಕ್ತಿ ಅಂತ ನಾನು ತಿಳ್ಕೊಂಡಿದ್ದೇನೆ. ಇವತ್ತು ಇಡೀ ಧರ್ಮದ ಆಚರಣೆ ಒಟ್ಟಿಗೆ ಇದೆಲ್ಲವೂ ಕೂಡ ಒಂದು 2 ವಿಧದಲ್ಲಿ ನಾವು ಕಾಣ್ಬೋದು. ಒಂದು ಪ್ರಾಕ್ಟಿಕಲ್ ಆಗಿ, ಒಂದು ಥಿಯರಿಟಿಕಲ್ ಆಗಿ. ಇಡೀ ನಮ್ಮ ದೇವಸ್ಥಾನದ ಒಳಗೆ ನಾವು ಭಾಳ ಸಂಪ್ರದಾಯವಾಗಿ, ಶಾಸ್ತ್ರೀಯವಾಗಿ ಆ ದೇವರುಗಳನ್ನು ಭಾಳ ಸುಂದರವಾಗಿ ನಾವು ಅದನ್ನು ಭಕ್ತಿಯಿಂದ ಆರಾಧಿಸಿಕೊಂಡು ಪೂಜೆ ಪುರಸ್ಕಾರವನ್ನು ಸರಿಯಾದ ರೀತಿಯಲ್ಲಿ ಮಾಡಿಕೊಂಡು ಹೋಗ್ತೇವೆ. ಅದೇ ರೀತಿ ಅದನ್ನು ನಂಬಿಕೊಂಡಿರುವಂಥ ಎಷ್ಟೋ ಸಾಂಸ್ಕೃತಿಕವಾದಂಥ ಚಟುವಟಿಕೆ ಇದು ಭಾಳ ಪ್ರಾಕ್ಟಿಕಲ್ ಆಗಿ ನಮಗೆ ಮತ್ತೂ ಹೆಚ್ಚು ಮುದವನ್ನು ಕೊಟ್ಟು ದೇವರಲ್ಲಿ ಮತ್ತೂ ನಮಗೆ ಹೆಚ್ಚು ಭಕ್ತಿಯನ್ನು ಮೂಡುವ ಹಾಗೆ ಮಾಡ್ತಾ ಇದೆ. ಇದು ಯಾವ ಧರ್ಮದಲ್ಲೂ ಇರಲಿಕ್ಕೆ ಅಷ್ಟು ಸುಲಭದಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಇಡೀ ಸಾಂಸ್ಕೃತಿಕವಾದಂಥ ಚಟುವಟಿಕೆಯನ್ನು ತೆಗೆದುಕೊಳ್ಳುವ ನಮ್ಮ ಪೂರ್ವಜರು ಈ ಧರ್ಮಕ್ಕೆ ಅನುಗುಣವಾಗಿ ಎಷ್ಟು ಸುಂದರವಾದಂಥ ಒಂದು ಮನಸ್ಸನ್ನು ಕಟ್ಟುವ ಕೆಲಸವನ್ನು ಮಾಡಿದ್ದಾರೆ. ಅದು ಶಾಸ್ತ್ರೀಯವಾದಂಥ ಸಂಗೀತ ಇರ್ಬೋದು, ನೃತ್ಯಗಳಿರ್ಬೋದು, ಅಥವಾ ಪಕ್ಕವಾದ್ಯಗಳಿರ್ಬೋದು. ಅದೇ ರೀತಿ ನಮ್ಮ ಕಸುಬುಗನುಗುಣವಾಗಿ, ಜಾತಿಗನುಗುಣವಾಗಿ, ಊರಿಗನುಗುಣವಾಗಿ, ಭಾಷೆಗನುಗುಣವಾಗಿ ಇರುವಂಥ ಅದೆಷ್ಟೋ ಜಾನಪದದ ಕಲೆಗಳಿರ್ಬೋದು. ಇದೆಲ್ಲವೂ ನಮ್ಮ ಧರ್ಮವನ್ನೇ ಮೂಲವಾಗಿಟ್ಟುಕೊಂಡು ಅದರ ಒಂದು ಪ್ರಾಕ್ಟಿಕಲ್ ಆದಂಥ ಒಂದು ಅನುಭವವನ್ನು ಈ ಕಲಾವಿದರು ಬಂದು ಈ ವೇದಿಕೆಯಲ್ಲಿ ಮಾಡಿಕೊಂಡು ಧರ್ಮಕ್ಕೆ ಮತ್ತೂ ಎಷ್ಟು ಶಕ್ತಿ ಬರುವ ಹಾಗೆ ಮಾಡಿಕೊಂಡು ನಾವು ಧರ್ಮಿಷ್ಠರಾಗಿ ಬದುಕುವ ಹಾಗೆ ಮಾಡಿದೆ. ಶಾಸ್ತ್ರೀಯ ನೃತ್ಯವನ್ನು ತೆಗೆದು ನೋಡಿದರೆ ಒಂದು ಭರತನಾಟ್ಯ ಇರ್ಬೋದು, ಕಥಕ್ಕಲಿ ಇರ್ಬೋದು, ಕಥಕ್ ಇರ್ಬೋದು, ಅಥವಾ ಕೂಚಿಪುಡಿ ಇರ್ಬೋದು, ಅಥವಾ ಮಣಿಪುರ ನೃತ್ಯ ಇರ್ಬೋದು, ಸತ್ರಿಯ ನೃತ್ಯ ಇರ್ಬೋದು, ಒಡಿಸಿ ನೃತ್ಯಗಳಿರ್ಬೋದು. ಇದೆಲ್ಲವನ್ನು ಒಮ್ಮೆ ನೀವು ಗಮನಿಸಿ. ಅವರು ಹಾಕುವಂಥ ವೇಷಭೂಷಣ,
ಅಲ್ಲಿ ಹಾಡುವಂಥ ಹಾಡು, ತೆಗೆದುಕೊಂಡಂಥ ವಿಷಯ, ಅವರು ಪ್ರಸ್ತುತಪಡಿಸುವಂಥ ವಿಧಾನ, ಅದರಲ್ಲಿ ಧರ್ಮ ಎಷ್ಟು ಮೂಲವಾಗಿದೆ. ನಮ್ಮಲ್ಲಿರುವಂಥ 4 ವೇದಗಳಿರ್ಬೋದು, 18 ಪುರಾಣಗಳಿರ್ಬೋದು, ಇದೆಲ್ಲವನ್ನೂ ಮೂಲವಾಗಿ ಇಟ್ಟುಕೊಂಡು ಅದರ ಒಂದು ನಮಗೊಂದು ಪ್ರಾಕ್ಟಿಕಲ್ ಆದಂಥ ಅನುಭವವನ್ನು ಕೊಟ್ಟು ನಮಗೆ ಮತ್ತು ಧರ್ಮದ ಮೇಲೆ ಬಹಳ ದೊಡ್ಡ ಆಸಕ್ತಿಗಳನ್ನು ಬರುವಾಗೆ ಮಾಡಿದ್ದಾರೆ. ಇಡೀ ನಮ್ಮ ಶಾಸ್ತ್ರೀಯವಂತ ನೃತ್ಯವನ್ನು ಗಮನಿಸುವಾಗ ನಮಗೆ ಅದನ್ನು ಕಂಡುಹುಡುಕಿದವರು, ಅದರ ಇಡೀ ಹೆಜ್ಜೆಗುಜ್ಜೆಯನ್ನು ಗುರುತಿಸಿದವರು, ಇದನ್ನೆಲ್ಲ ನೋಡುವಾಗ ನಮಗೆ ಆಶ್ಚರ್ಯ ಆಗ್ತಾ ಇದೆ. ಅದೇ ರೀತಿ ಇವತ್ತೊಂದು ಶಾಸ್ತ್ರೀಯವಂತ ಸಂಗೀತವನ್ನು ತೆಗೆದು ನೋಡಿದರೂ ಕೂಡ ಒಂದು 36,000 ರಾಗಗಳು, ಅದರಲ್ಲಿ ಕರ್ನಾಟಕ ಮತ್ತು ನಮ್ಮ ಹಿಂದೂಸ್ತಾನಿ ರಾಗಗಳು, ಅದರ ಒಟ್ಟಿಗೆ ಇವತ್ತು ಬೇರೆ ಬೇರೆ ರೀತಿಯಲ್ಲಿ ದೇವರ ಶ್ರುತಿ ಮಾಡುವಂಥ ಪದಗಳು ಎಷ್ಟು ಒಳ್ಳೆಯದು. ನಮ್ಮದೊಂದು ಭಾಗ್ಯದ ಲಕ್ಷ್ಮಿ ಬಾರಮ್ಮ ಎಂಬ ಒಂದು ಪದವನ್ನೇ ತೆಗೆದು ನೋಡಿದರೆ, ದಾಸರ ಪದವನ್ನೇ ತೆಗೆದು ನೋಡಿದರೆ ಎಷ್ಟು ಅರ್ಥಗರ್ಭಿತವಾಗಿದೆ. ಅದರ ಹಿಂದೆ ಅದೆಷ್ಟು ಸುಂದರವಾದಂಥ ಒಂದು ಸಂದೇಶಗಳಿದೆ. ಯಾವ ರೀತಿ ನಾವು ಸಂಪತ್ತನ್ನು ಗಳಿಸಬೇಕು, ಯಾವ ರೀತಿ ಪಾರದರ್ಶಕತೆ ಬೇಕು, ಅದನ್ನು ಹೇಗೆ ಉಪಯೋಗಿಸಬೇಕು ಎಂಬುದನ್ನು ಭಾಳ ಸುಂದರವಾಗಿ ತಿಳಿಸಿದ್ದಾರೆ. ಇದೆಲ್ಲವೂ ನಮ್ಮ ಒಂದು ಇದರಲ್ಲಿರುವಂಥದ್ದು. ಅದೇ ರೀತಿ ಇವತ್ತು ನಮ್ಮ ಜನಪದೀಯವಂಥ ಚಿಂತನೆಯನ್ನು ತೆಗೆದು ನೋಡಿದರೂ ಕೂಡ ಇವತ್ತು ಬೇಕಾದಷ್ಟು ಸಂಗೀತ, ನೃತ್ಯ, ಪಕ್ಕವಾದ್ಯಗಳು ಬೇಕಾದಷ್ಟು ಇವತ್ತು ಇರುವುದನ್ನು ನಾವು ಗಮನಿಸಿದ್ದೇವೆ. ಇಂಥ ದೇಶದಲ್ಲಿ ನಾವು ಇರುವುದು ನಮಗೆ ಬಹಳ ದೊಡ್ಡ ಮುದವನ್ನು ಕೊಟ್ಟಿದೆ. ಶ್ರೀ ಸರಸ್ವತಿ ನಾರಾಯಣಿ ಅಮ್ಮನವರ ಅಷ್ಟಬಂಧ ಕಾರ್ಯಕ್ರಮದ ನಮ್ಮಿ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾದಂಗಳವರು, ಉಡುಪಿಯ ಅಷ್ಟಮಠಗಳಲ್ಲಿ ಒಂದಾಗಿರುವಂತಹ ಪೊತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥ ಪಾದಂಗಳವರು ಶ್ರೀ ಸರಸ್ವತಿ ನಾರಾಯಣಿ ದೇವಿಯ ಪ್ರಾರ್ಥನೆಯನ್ನು ಕೈಗೊಳ್ಳುವುದರ ಮುಖೇನ ಇದೀಗ ನಮ್ಮ ಧಾರ್ಮಿಕ ಸಭಾ ಕಾರ್ಯಕ್ರಮದ ವೇದಿಕೆಯ ಮುಂಭಕ್ಕೆ ಸಂಡೆ ಕಳಶದ ಮುಖೇನ ತಮ್ಮನ್ನು ಪ್ರೀತಿಪೂರ್ವಕವಾಗಿ ನಮ್ಮ ಸಮಾಜ ಬಾಂಧವದ ಎಲ್ಲ ಭಕ್ತಾಭಿಮಾನಿಗಳು ಹಾಗೂ ಆಹ್ವಾನಿತ ಎಲ್ಲ ಅತಿಥಿ ಗಣ್ಯರ ಸಮ್ಮುಖದಲ್ಲಿ ನಿಮ್ಮನ್ನು ಮೇಲ್ಭಾಗಕ್ಕೆ ಬರಮಾಡಿಕೊಳ್ತಿದ್ದೇವೆ. ದ್ವೈತ ಮತದ ಶ್ರೀಯುತ ಮಧ್ವಾಚಾರ್ಯರು ಅಚ್ಚು ಹಾಕಿದಂತಹ ಉಡುಪಿಯ ಅಷ್ಟಮಠಗಳಲ್ಲಿ ಒಂದಾಗಿರುವಂತಹ ಪೊತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥ ಪಾದಂಗಳವರು ನಮ್ಮ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಆಸೀನರಾಗುವಂತೆ ಸನ್ಮಾನಕ ಶ್ರೀಯುತರಿಗೆ ನೆರೆದಂಥ ಎಲ್ಲ ಅತಿಥಿ ಗಣ್ಯರ ಸಮ್ಮುಖದಲ್ಲಿ ನಮ್ಮ ಸಮಾಜ ಬಾಂಧವರಿಗೆ, ಭಕ್ತಾಭಿಮಾನಿಗಳಿಗೆ ಆಶೀರ್ವಚನ ನೀಡುವಂತೆ ನಮ್ಮ ಸರಸ್ವತಿ ನಾರಾಯಣಿ ಸಂಘ ಬಾರ್ಕೂರು ಹಾಗೂ ಬ್ರಹ್ಮಕಲಶೋತ್ಸವ ಸಮಿತಿಯ ಪರವಾಗಿ ಪ್ರೀತಿಪೂರ್ವಕವಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಂಡವರಿದ್ದೇವೆ. ಆಗಮಿಸಿರುವಂಥ ಎಲ್ಲ ಅತಿಥಿ ಗಣ್ಯರು ಹಾಗೂ ಸಮಾಜ ಬಾಂಧವರು, ಕಳಶಪ್ರಾಯರಾಗಿರುವಂಥ ಎಲ್ಲ ನಮ್ಮ ಸಮಾಜ ಬಾಂಧವದ ಮಹಿಳೆಯರು ಕಳಶವನ್ನು ವೇದಿಕೆಯ ಮುಂಭಾಗದಲ್ಲಿಟ್ಟು ವೇದಿಕೆಯ ಮುಂಭಾಗದಲ್ಲಿರುವಂತಹ ಸ್ಥಳದಲ್ಲಿ ಆಸೀನರಾಗಬೇಕು. ಅದೇ ರೀತಿ ಶ್ರೀಯುತ ಡಾಕ್ಟರ್ ಶ್ರೀ ಮಂಜುನಾಥ ಸ್ವಾಮಿಯಾಜಿ ಧರ್ಮದರ್ಶಿಗಳು ಮುಕ್ತೇಶ್ವರರು ನಿವೃತ್ತ ಪ್ರಾಧ್ಯಾಪಕರು ಮೂಡಿಕೆರೆ ಸರ್ ತಮ್ಮನ್ನು ಕೂಡ ಪ್ರೀತಿಪೂರ್ವಕವಾಗಿ ವೇದಿಕೆ ಮೇಲ್ಭಾಗಕ್ಕೆ ಬರಮಾಡಿಕೊಳ್ತಿದ್ದೇವೆ. ಇದೀಗ ನಮ್ಮ ಈ ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡುವರು ನಮ್ಮೊಂದಿಗಿರುವಂಥ ಶ್ರೀಯುತ ಶ್ರೀ ಸುಗುಣೇಂದ್ರ ತೀರ್ಥ ಪಾದಂಗಳವರಿಗೆ ಪಾದಪೂಜೆ
ಫಲಪುಷ್ಪವನ್ನು ನೀಡಿ ಗೌರವಿಸಬೇಕಾಗಿ ನಮ್ಮ ಸಮಿತಿಯ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಗೋವಿಂದ ನಾಯಕ್ ಹಾಗೂ ಪ್ರಕಳ ಸುರೇಶ್ ನಾಯಕ್, ನಮ್ಮ ಆಡಳಿತ ಮುಕ್ತೇಶ್ವರರಾದ ಶಂಕರ್ ನಾಯಕ್ ಬ್ರಹ್ಮವರ ತಮ್ಮಲ್ಲಿ ವಿನಂತಿಸಿಕೊಳ್ತಿದ್ದೇವೆ. ಶ್ರೀಯುತ ಗೋವಿಂದ ನಾಯಕ್ ಅಧ್ಯಕ್ಷರು, ಶ್ರೀಯುತ ಶಂಕರ್ ನಾಯಕ್ ಆಡಳಿತ ಮುಕ್ತೇಶ್ವರರು, ಶ್ರೀಯುತ ಸುರೇಶ್ ನಾಯಕ್ ಪ್ರಕಳ ತಾವುಗಳು ಶ್ರೀಯುರ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿಗಳಿಗೆ ಫಲಪುಷ್ಪವನ್ನು ನೀಡಿ ಇದೀಗ ಗೌರವಿಸುತ್ತಿದ್ದೇವೆ. ಶ್ರೀಯುತ ಸುರೇಶ್ ನಾಯ್ಕ್ ಪರ್ಕಳ ಅವರ ಮುಖೇನ ವಂದನೆಗಳು ಸರ್. ಸ್ವಾಮೀಜಿಗಳ ಅನುಮತಿಯನ್ನು ಪಡೆಯುತ್ತಾ ನಮ್ಮ ಈ ಕಾರ್ಯಕ್ರಮವನ್ನು ಮುಂದುವರಿಸಿದೆ ಶ್ರೀಯುತ ಮೋಹನ್ ಆಳ್ವ ಸರ್. ಶ್ರೀ ಪುತ್ತಿಗೆ ಮಠದ ಶ್ರೀ ಶ್ರೀ ಸುಗುಧೇಂದ್ರ ತೀರ್ಥ ಶ್ರೀ ಪಾದಂಗಳವರೆಗೆ ಕೈ ಮುಗಿದುಕೊಂಡು ಕೊನೆಯ ಭಾಗಕ್ಕೆ ನಾನು ಬರ್ತಾ ಇದ್ದೇನೆ. ಇವತ್ತು ನಾವು ಇಂಥ ಸಂದರ್ಭದಲ್ಲಿ ನಮ್ಮ ಪೂರ್ವಜರು ನಮ್ಮ ಧರ್ಮವನ್ನು ಮತ್ತು ಸಾಂಸ್ಕೃತಿಕ ಆದಂಥ ವಿಚಾರವನ್ನು ಎರಡನ್ನೂ ಇಟ್ಟುಕೊಂಡು ನಮ್ಮ ಧರ್ಮವನ್ನು ಗಟ್ಟಿ ಮಾಡ್ತಾ ಹೋದದ್ದನ್ನು ನಾನು ಈಗ ತಾನೇ ಹೇಳಿದೆ. ಇದು ಇಂಥ ಒಂದು ಸ್ಥಿತಿಗತಿ ನಮ್ಮ ದೇಶದಲ್ಲಿರುವುದನ್ನು ನಾವೆಲ್ಲ ಗಮನಿಸಿದ್ದೇವೆ. ಇದನ್ನು ನಮ್ಮ ಜೀವಿತ ಕಾಲದಲ್ಲಿ ಮಾತ್ರ ಅಲ್ಲ, ಸೂರ್ಯಚಂದ್ರರಷ್ಟು ಕಾಲ ನಾವಿದನ್ನು ಮುಂದುವರಿಸಿಕೊಂಡು ಹೋಗಬೇಕಾದ್ದು ನಮ್ಮ ಮೇಲೆ ಇರುವಂಥ ಜವಾಬ್ದಾರಿ ಎಂಬುದನ್ನು ನಾನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಯಾಕೆಂತ ಹೇಳಿದರೆ ಈಗ ಕಾಲ ಬದಲಾವಣೆ ಆಗ್ತಾಯಿದೆ. ಕಾಲ ಬದಲಾವಣೆ ಆಗ್ತಾ ಇರುವಾಗ ನಮ್ಮ ಮಕ್ಕಳು ಹೆಚ್ಚೆಚ್ಚು ವಿದ್ಯಾವಂತರನ್ನಾಗಿ ಮಾಡುವುದು ನಮ್ಮ ಕರ್ತವ್ಯ. ಎಲ್ಲ ತಂದೆ ತಾಯಿಗಳು ಕೂಡ ನಮ್ಮ ದೇಶದಲ್ಲಿರುವಂಥ ಎಲ್ಲ ಜನಾಂಗದವರು ಕೂಡ ತಮ್ಮ ತಮ್ಮ ಮಕ್ಕಳನ್ನು ಈ ಕಾಲಕ್ಕೆ ಸರಿಯಾಗಿ ಬೇರೆ ಬೇರೆ ರೀತಿಯ ವಿದ್ಯಾಭ್ಯಾಸವನ್ನು ಆ ಮಕ್ಕಳಿಗೆ ತುಂಬಿಸಿಕೊಂಡು ಮಕ್ಕಳನ್ನು ವಿದ್ಯಾವಂತರಾಗಿ ಮಾಡೋದು ನಮ್ಮ ಕರ್ತವ್ಯ. ಇದು ಬಹಳ ಆದ್ಯತೆ. ನಾನು ನಿಮ್ಮ ಜನಾಂಗದಲ್ಲೂ ನಾನು ವಿನಂತಿಸಿಷ್ಟೇ, ನೀವು ಬಹಳ ಸಣ್ಣ ಪ್ರಮಾಣದ ಜನಾಂಗ ನೀವು ಇರ್ಬೋದು, ಬಹಳಷ್ಟು ನೀವು ಬುದ್ಧಿವಂತರು ನಿಮ್ಮ ವರ್ಗದಲ್ಲೂ ಇದ್ದಾರೆ, ಬಹಳ ಸಜ್ಜನಿಕೆ ಜನಾಂಗಗಳು ನೀವು ಎಂದೂ ಜೀವನದಲ್ಲಿ ಯಾವ ದೃಷ್ಟಿಯಲ್ಲೂ ಕೀಳರಿಮೆಯನ್ನು ಅರಿತು ಮಾಡಿಕೊಳ್ಳದೆ ತಮ್ಮ ಈ ಕಾಲವನ್ನು ಅರ್ಥ ಮಾಡಿಕೊಂಡು ವಿದ್ಯಾರ್ಥಿಗಳನ್ನು ತಾವು ಜನ್ಮ ಕೊಟ್ಟಂಥ ವಿದ್ಯಾರ್ಥಿಗಳನ್ನು ಹೆಚ್ಚೆಚ್ಚು ವಿದ್ಯಾವಂತರಾಗಿ ಮಾಡಿ ಈ ಲೋಕಕ್ಕೆ ಕೊಡಬೇಕಾದ್ದು ನಮ್ಮ ಕರ್ತವ್ಯ. ಇದು ಬಹಳ ಪರಮ ಅಗತ್ಯ. ಇದರ ಜೊತೆ ನಾವು ನಮ್ಮ ಕಸುಬುಗಳನ್ನು ನಮ್ಮ ವಿಚಾರವನ್ನು ಇಟ್ಕೊಂಡು ನಮ್ಮ ಒಂದು ಹಳ್ಳಿಯಲ್ಲಿ ಒಂದು ಊರಿನಲ್ಲಿ ಬದುಕಲಿಕ್ಕೆ ನಮ್ಮಿಂದ ಸಾಧ್ಯವೇ ಇಲ್ಲ. ಎಲ್ಲ ಜನಾಂಗವನ್ನು ನಾವು ಅವಲೋಕನ ಮಾಡಿದರೆ ಇವತ್ತು ಎಷ್ಟೋ ಜನರು ಇದರಿಂದ ಪರ್ಯಟನೆ ಹಾಕಿಕೊಂಡು ಇವತ್ತು ಭಾಳ ಸುಂದರವಾದಂಥ ಬದುಕನ್ನು ನಾವು ಕಂಡಿದ್ದೇವೆ. ಅದೇ ದೃಷ್ಟಿಯಲ್ಲಿ ತಮ್ಮಲ್ಲೂ ನಮ್ಮ ವಿನಂತಿಷ್ಟೇ, ನಾವು ಇಡೀ ಜಗತ್ತನ್ನೇ ನಮ್ಮ ಊರಂತೂ ನೆನೆಸಿಕೊಂಡು ನಾವು ಹೋಗಬೇಕಾದ್ದು ನಮ್ಮ ಕರ್ತವ್ಯ. ಆದರೆ ನಾವು ಬಹಳಷ್ಟು ಜಾಗರೂಕತರಾಗಬೇಕು. ಇಂಥ ಸಂದರ್ಭದಲ್ಲಿ ನಮ್ಮೆಲ್ಲರ ಚಿಂತನೆ, ನಮ್ಮ ಇಡೀ ಮನಸ್ಸುಗಳು, ನಮ್ಮ ಕಿವಿಗಳು, ನಮ್ಮ ಕಣ್ಣುಗಳು, ನಮ್ಮ ಮಾತುಗಳು ಎಲ್ಲವೂ ಹಿಂದೆ ನಮ್ಮ ಪೂರ್ವಜರ ಸಮಯದಲ್ಲಿ ನಾವೆಲ್ಲ ಒಂದು ಜಿಲ್ಲೆಗೆ, ಒಂದು ರಾಜ್ಯಕ್ಕೆ, ದೇಶಕ್ಕೆ ಸೀಮಿತವಾಗಿದ್ದೆವು. ಆದರೆ ಈಗ ನಾವು ಇಡೀ ಜಗತ್ತನ್ನೇ ಒಂದು ಹಳ್ಳಿ ಅಂತ ನೆನೆಸಿಕೊಂಡು ನಾವು ಪರ್ಯಟನೆ ಮಾಡುವಾಗ ನಮ್ಮ ಮೂಲಭೂತವಾದಂಥ ನಮ್ಮ ಕೆಲವು ಭಾಷೆ ಇರ್ಬೋದು, ನಮ್ಮ ಕೆಲವು ಆಚಾರ ವಿಚಾರಗಳಿರ್ಬೋದು, ನಮ್ಮ ಇಡೀ ಬುದ್ಧಿಯ ಜೊತೆಯಲ್ಲಿ ನಾವು ಕಟ್ಟಿದಂಥ ಮನಸ್ಸುಗಳಿರ್ಬೋದು, ಇದರ ಮೇಲೆ ಬಹಳ ದೊಡ್ಡ ದಾಳಿಗಳಾಗ್ತದೆ. ಇದು ಬಹಳ ಮುಖ್ಯವಾಗಿ ನಾವು ಜನ್ಮ ಕೊಟ್ಟಂಥ ಮಕ್ಕಳು ಇಡೀ ಜಗತ್ತನ್ನು ಲಗ್ಗೆಟ್ಟುಕೊಂಡು ಹೋಗುವಾಗ, ಇಡೀ ಜಗತ್ತಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಇರುವಾಗ ಮೂಲಭೂತವಾದಂಥ ಕೆಲವು ವಿಚಾರಗಳಿಗೆ ಧಕ್ಕೆ ಬರ್ತದೆ ಎಂಬುದು ಅದಕ್ಕೆ ಎರಡು ಮಾತೇ ಇಲ್ಲ. ಇವತ್ತು ಮುಂದುವರೆದ ರಾಷ್ಟ್ರಗಳನ್ನು ತೆಗೆದು ನೋಡುವ, ನಾನು ಇತ್ತೀಚೆಗೆ ಒಂದು ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆಯವರೊಟ್ಟಿಗೆ ಹೀಗೆ ಮಾತಾಡ್ತಿರುವಾಗ ಅವರು ಯಾವಾಗಲೂ ಹೊರದೇಶಕ್ಕೆ ಹೋಗಿ ಬಂದು ನಮ್ಮ ಅಲ್ಲಿಯ ವಿಚಾರಗಳನ್ನು ನಮ್ಮಂತರ ಹತ್ರ ಕೂತ್ಕೊಂಡು ಮಾತನಾಡೋದು ಅಂತ ಇದೆ. ಇತ್ತೀಚೆಗೆ ಅವರು ಕಳೆದ ವರ್ಷದ ಹಿಂದೆ ಅವರು ಒಂದು ಚೀನಾ ದೇಶಕ್ಕೆ ಹೋಗಿ ಬಂದರು. ಚೀನಾ ದೇಶಕ್ಕೆ ಹೋಗಿ ಬಂದ ಮೇಲೆ ಆ ಚೀನಾ ದೇಶದ ಒಂದೊಂದೇ ಸ್ಥಿತಿಗತಿಗಳನ್ನು ನಮ್ಮ ಎದುರಿನಲ್ಲಿ ಹೇಳ್ತಾ ಹೋದರು.
ನಮ್ಮ ಹಾಗೆ ನಮ್ಮ ದೇಶದ ಹಾಗೆ ಪುರಾತನ ಸಂಸ್ಕೃತಿ ಇದ್ದಂಥ ಒಂದು ದೇಶ, ಇವತ್ತಲ್ಲಿ ಸಂಬಂಧಕ್ಕೆ ಎಷ್ಟು ಒತ್ತಿತ್ತು, ಅಲ್ಲಿ ಎಷ್ಟು ಪುರಾತನವಾದಂಥ ಕೆಲವು ಶಾಸ್ತ್ರೀಯ ಜನಪದೀಯವಂಥ ಸಂಸ್ಕೃತಿಗಳು ಬಹಳಷ್ಟು ತುಂಬಿಕೊಂಡಿತ್ತು. ಈಗ ಮಕ್ಕಳೆಲ್ಲರೂ ವಿದ್ಯಾವಂತರಾದರು, ಬೇಕಾದಷ್ಟು ಐಶ್ವರ್ಯವನ್ನು ಪಡೆಯಿತು. ಇಡೀ ಯಂತ್ರ ತಂತ್ರಗಳ ಮುಖಾಂತರ ಇವತ್ತು ಜಾಗತಿಕವಾದಂಥ ಸವಾಲನ್ನು ಅಮೇರಿಕದಂಥ ದೊಡ್ಡಣ್ಣನಿಗೆ ಅಥವಾ ಜಪಾನ್ನಂಥವರಿಗೆ ಅವರು ಕೊಡ್ತಾ ಇದ್ದಾರೆ. ಇಡೀ ಜಗತ್ತಲ್ಲಿ ನಂಬರ್ 1 ಸ್ಥಾನವನ್ನು ಐಶ್ವರ್ಯದಲ್ಲಿ ಮತ್ತು ಜ್ಞಾನದಲ್ಲಿ ಉತ್ಪತ್ತಿಯಲ್ಲಿ ಅವರು ಮಾಡ್ತಾ ಇದ್ದಾರೆ. ಇಡೀ ಚೈನಾ ದೇಶವೇ ನಮ್ಮನ್ನು ಕಣ್ಣಿಗೆ ನಾವು ನಂಬದ ಹಾಗೆ ಎಂಥ ಸ್ಥಿತಿಗತಿಗಳಾಯಿತು. ಕ್ರೀಡೆಗೆ ಸಂಬಂಧಪಟ್ಟ ತೆಗೆದು ನೋಡಿದ್ರು, ಒಂದು ಕಾಲದಲ್ಲಿ ಅವರು ಎಲ್ಲಿದ್ದರು ಒಲಿಂಪಿಕ್ನಲ್ಲಿ, ಈಗ ಅವರು ಒಲಿಂಪಿಕ್ನಲ್ಲಿ ನಂಬರ್ 1 ಸ್ಥಾನದಲ್ಲಿ ಬರ್ತಾ ಇದ್ದಾರೆ. ಅವರ ಶಕ್ತಿ ಇವತ್ತು ನಮಗೆ ಅರ್ಥವೇ ಆಗ್ತಾ ಇಲ್ಲ ಎಂಬ ಮಾತನ್ನು ಹೇಳಿದರು. ಆದರೆ ಮುಂದುವರೆದ ಭಾಗವಾಗಿ ಅವರು ಹೇಳಿದರು, ಆದರೆ ಬಹಳಷ್ಟು ಒಂದು ಡೇಂಜರಸ್ ವಿಷಯ ಅಂತ ಹೇಳಿದರೆ, ಆ ಜನಾಂಗದಲ್ಲಿ ಆ ಊರಿನಲ್ಲಿ ಈಗ ಬಹಳಷ್ಟು ಕೆಲವು ಸಂಬಂಧದ ಕೊರತೆಗಳು ಬರ್ತಾ ಇದೆ. ತಂದೆ ತಾಯಿ ಮಕ್ಕಳ ಇವತ್ತು ಬೇರೆ ಬೇರೆ ಗಂಡ ಹೆಂಡತಿಯ ಸಂಬಂಧ, ಗುರು ಶಿಷ್ಯರ ಸಂಬಂಧ ಅಲ್ಲಿಂದ ದೂರವಾಗ್ತಾ ಇದೆ. ಇಲ್ಲಿರುವಂಥ ಯುವಕ ಯುವತಿಯರಿಗೆ ಮದುವೆ ಆಗಬೇಕೆಂಬ ಆಶೆ ಇಲ್ಲ. ಮದುವೆ ಆದರೂ ಒಂದು ಹೆಂಡತಿಯೊಟ್ಟಿಗೆ ಒಂದು ಗಂಡನೊಟ್ಟಿಗೆ ಬದುಕಬೇಕು, ದೀರ್ಘಕಾಲ ಬದುಕಬೇಕೆಂಬ ಆಶೆ ಇಲ್ಲ. ಆಮೇಲೆಯೂ ಕೂಡ ಮಕ್ಕಳು ಬೇಕೆಂಬ ಆಶೆ ಇಲ್ಲ. ಬಂಜತನದಲ್ಲಿ ಅವರು ಬದುಕ್ತಾ ಇದ್ದಾರೆ. ಹಾಗಾದರೆ ಆ ದೇಶದ ಪರಿಸ್ಥಿತಿ ಏನು? ಹಿಂದೆ ಒಂದು ಸಮಯದಲ್ಲಿ ಮಕ್ಕಳು ಬಹಳಷ್ಟು ಸಂತಾನಲ್ಲಿ ಆಗ್ತಾ ಇರುವಾಗ ಅದರ ಮೇಲೆ ಆ್ಯಕ್ಟ್ ಬಂದಾಗ, ಈಗಂತೂ ಅಲ್ಲಿ ಮಕ್ಕಳೇ ಇಲ್ಲದೆ ಕೊರತೆ ಆಗ್ತಾ ಇರುವಾಗ ಆ ದೇಶಕ್ಕೆ ಇನ್ನು ಏನು ಫ್ಯೂಚರ್ ಇದೆ ಎಂಬ ಮಾತನ್ನು ಹೇಳಿದರು. ಇದು ಚೈನಾ ದೇಶಕ್ಕೆ ಅಥವಾ ಬಾಕಿ ಪಾಶ್ಚಾತ್ಯ ದೇಶಕ್ಕಲ್ಲ, ನಮ್ಮ ದೇಶವೂ ಭಾಳ ಹತ್ತಿರದಲ್ಲಿದ್ದೇವೆ ಎಂಬುದನ್ನು ನಾವೆಲ್ಲರೂ ಪಾಲಕರು ಅರ್ಥ ಮಾಡಿಕೋಬೇಕು. ಯಾಕಂತೇಳಿದರೆ ನಮ್ಮ ಮಕ್ಕಳನ್ನು ನಾವು ಜ್ಞಾನವಂತರಾಗಿ ಮಾಡ್ತೇವೆ, ಇಡೀ ಜಗತ್ತಿಗೆ ಕಳಿಸಿಕೊಡ್ತೇವೆ, ಅಲ್ಲೆಲ್ಲ ಬದುಕ್ತಾ ಇರ್ತಾರೆ, ಭಾಳ ಸುಂದರವಾದಂಥ ಒಂದು ಬದುಕನ್ನು ಸಂಪತ್ತಿನಲ್ಲಿ ಮತ್ತು ಜ್ಞಾನದಲ್ಲಿ ಪಡೆದಿರಬಹುದು. ಆದರೆ ಸಂಬಂಧಗಳು ದೂರವಾಗಿ ಬಿಟ್ಟು, ನಮ್ಮ ಸಂಸ್ಕೃತಿ ದೂರವಾಗಿ ಬಿಟ್ಟು, ನಮ್ಮ ಧಾರ್ಮಿಕ ಚಿಂತನೆ, ನಮ್ಮ ಸಾಂಸ್ಕೃತಿಕ ಚಿಂತನೆ ಅದು ದೂರವಾಗಿ ಬಿಟ್ಟರೆ ಆ ಜನ್ಮ ಏನು ಅಂತ ನಮಗೆ ಅರ್ಥವಾಗ್ತಾ ಇಲ್ಲ. ಈ ದೃಷ್ಟಿಯಲ್ಲಿ ಮಾತ್ರ ನಾವು ಜಾಗೃತರಾಗಬೇಕಾದ್ದು ನಮ್ಮ ಕರ್ತವ್ಯ. ಇದು ಒಂದು ಜನಾಂಗಕ್ಕಲ್ಲ, ಇದು ನಮ್ಮ ದೇಶದಲ್ಲಿರುವಂಥ ಎಲ್ಲ ಜನಾಂಗಕ್ಕೂ ಇದು ಒಂದು ತಟ್ಟಿದಂಥ ಒಂದು ಭಾಳ ದೊಡ್ಡ ಕಷ್ಟ ನಮ್ಮಂಥ ಪಾಲಕರಿಗೆ ಇರುವಂಥದ್ದು. ಇವತ್ತು ನಮ್ಮಲ್ಲೂ ಕೂಡ ಈ ಎಲ್ಲ ಕೊರತೆಗಳು ಇವತ್ತು ಕಾಣ್ತಾ ಇದೆ. ಈ ಸಂದರ್ಭದಲ್ಲಿ ನಾವು ಸ್ವಲ್ಪ ಜಾಗರೂಕತರಾಗಿರಬೇಕಾದ್ದು ನಮ್ಮ ಕರ್ತವ್ಯ. ನಮಗೆ ಇಲ್ಲಿ ಬಂದಾಗ ಭಾಳ ದೊಡ್ಡ ಖುಷಿ ಆಗ್ತದೆ. ಯಾಕಂತ ಹೇಳಿದ್ರೆ ಇದನ್ನು ನೀವು ಮುಖಶ್ರುತಿ ಮಾಡಲಿಕ್ಕಲ್ಲ. ಇವತ್ತು ನಿಮ್ಮ ಜನಾಂಗವನ್ನು ನಾನು ಸ್ವಲ್ಪ ಹೊತ್ತು ನಾನು ನೋಡಿದೆ. ನೀವೆಲ್ಲ ಬಂದು ಇವತ್ತು ಬೇರೆ ಬೇರೆ ಊರಿನಿಂದ ಇವತ್ತು ಬಂದಿದ್ದೀರಿ. ಬರುವಾಗ ನಿಮ್ಮ ಮಕ್ಕಳನ್ನು ನಿಮ್ಮ ಎಲ್ಲರನ್ನೂ ಕರ್ಕೊಂಡು ಬಂದಿದ್ದೀರಿ. ನಿಮ್ಮ ಇಡೀ ಕುಟುಂಬ ಇಲ್ಲಿ ಬಂದಿದೆ. ಇದು ನಮಗೆ ಬೇಕಾದ್ದು. ಯಾಕಂತ ಹೇಳಿದ್ರೆ ಇಂಥ ಸಂದರ್ಭದಲ್ಲಿ ಯಾವ ಸಮಯದಲ್ಲೂ ಕೂಡ ನಾವು ಒಟ್ಟಿಗೆ ಸೇರಿಕೊಂಡು ನಾನು ನೋಡ್ತಾ ಇದ್ದೇನೆ, ನಿಮ್ಮ ಕಣ್ಣುಗಳಲ್ಲಿ, ನಿಮ್ಮ ಮಾತುಗಳಲ್ಲಿ, ನಿಮ್ಮ ಅಪ್ಪುಗೆಯಲ್ಲಿ ಅದೆಷ್ಟು ಪ್ರೀತಿ ಇದೆ. ನೀವೆಷ್ಟು ಸುಂದರವಾಗಿ ಅಲ್ಲಿ ಕೂತ್ಕೊಂಡು ಒಬ್ಬರೊಬ್ಬರು ಮಾತಾಡಿಕೊಂಡು ನಗಾಡಿಕೊಂಡು ಇವತ್ತು ಎಷ್ಟು ಪ್ರೀತಿಯಿಂದ ಇದೆ. ಇಲ್ಲಿ ಯಾವ ಸಂಶಯವೂ ಇಲ್ಲ, ಇಲ್ಲಿ ಯಾವ ಕೋಪವೂ ಇಲ್ಲ, ಇಲ್ಲಿ ಏನೂ ಮೇಲು ಕೆರಿಮೆ ಇಲ್ಲದೆ ನೀವು ಇದನ್ನೆಲ್ಲ ನೋಡ್ತಾ ಇದ್ದೇನೆ. ಇದನ್ನು ನಮ್ಮ ಮಕ್ಕಳಿಗೆ ಕಲಿಸ್ಕೊಡ್ಬೇಕಾದ್ದು ನಮ್ಮ ಕರ್ತವ್ಯ. ನಮ್ಮ ಜನಾಂಗದಲ್ಲಿ ಇಂತೆಂಥ ವ್ಯವಸ್ಥೆಗಳಿದೆ, ಇಂತೆಂಥದ್ದು ಇವತ್ತು ಆಗ್ತಾ ಇದೆ ಎಂಬುದನ್ನು ನಮಗೆ ಗೊತ್ತಿರಬೇಕು. ಇವತ್ತು ಇಂಗ್ಲೆಂಡ್ನಲ್ಲಿ ಹೋದಂಥ ಅವರು ಇರ್ಬೋದು, ಆ ಇಂಗ್ಲೆಂಡಿಗೆ ಹೋದದ್ದು ಅದು ಅವರ ಒಂದು ಜ್ಞಾನದಿಂದ ಅವರ ಸ್ವಂತಿಕೆಯಿಂದ ಅವರಲ್ಲಿ ಹೋಗಿದ್ದಾರೆ. ದೊಡ್ಡ ಕೆಲಸವನ್ನು ಅಲ್ಲಿ ಮಾಡಿರ್ಬೋದು. ಎಷ್ಟೋ ನಿಮ್ಮ ಜನಾಂಗದವರು ಆ ಕೆಲಸವನ್ನು ಮಾಡಿದ್ದಾರೆ. ನಾನಿಲ್ಲಿ ರಾಮಚಂದ್ರರ ವಿಷಯವನ್ನು ನಾನು ಹೇಳಲಿಕ್ಕೆ ಇದ್ದೇ ಬರ್ತೇನೆ. ಅವರ ತಂದೆ ಶೀಲ ನಾಯಕರು ಅಲ್ಲಿ ಕೂತ್ಕೊಂಡಿದ್ದಾರೆ. ನಮಗೆ ಶೀಲ ನಾಯಕರು, ಅವರ ತಂದೆ ವಿಠಪ್ ನಾಯಕರು ಅಥವಾ ಇಡೀ ಅವರ ಕುಟುಂಬ ಇರ್ಬೋದು. ನಮ್ಮ ಮಿಜಾರ್ನಲ್ಲಿ ನಿಮ್ಮ ಜನಾಂಗದ ಬಹಳಷ್ಟು ಕುಟುಂಬಗಳಿದೆ. ನಾವೆಲ್ಲರೂ ನಮ್ಮ ತಂದೆ ತಾಯಿಯಿಂದ, ನಮ್ಮ ಅಜ್ಜನಲ್ಲಿ ನಾವು ಇದ್ದದ್ದು ಅದು ಯಾವ ಅಂತಸ್ತು ಅಲ್ಲಿಲ್ಲ. ನಮಗೆ ಬಹಳ ಪ್ರೀತಿಯಿಂದ ನಾವು ಒಬ್ಬರಿಗೊಬ್ಬರು ಅಷ್ಟು ಪ್ರೀತಿಯಿಂದ ಇದ್ದವರು. ಈಗಲೂ ನಾನು ಹೇಳ್ತೇನೆ, ಶೀನಪ್ಪ ನಾಯಕರವರು ಇರ್ಬೋದು ಅಥವಾ ನಮ್ಮ ರಾಮಚಂದ್ರ ನಾಯಕರಿರ್ಬೋದು, ಅವರ ಪುತ್ರಿಯವರು ಇರ್ಬೋದು, ಅವರ ಮಕ್ಕಳಿರ್ಬೋದು, ಇವರೆಲ್ಲ ನಮ್ಮಲ್ಲಿ ಈಗ ಕಲಿತಾ ಇರುವಂಥ ವಿದ್ಯಾರ್ಥಿಗಳು ಬಹಳ ದೊಡ್ಡ ಜ್ಞಾನಿಗಳು, ಬಹಳ ದೊಡ್ಡ ಬುದ್ಧಿವಂತರು. ಖಂಡಿತ ಅವರು ಇವತ್ತು ಬೇರೆ ಬೇರೆ ಕ್ರಾಂತಿ ಮುಖಾಂತರ ಹೋಗ್ತಾರೆ. ಇವತ್ತು ರಾಮಚಂದ್ರನ ಮಗ ಒಬ್ಬ NHKಯಲ್ಲಿ ಕಲಿಯುವುದನ್ನು ನಾನು ನೋಡಿದ್ದೇನೆ. ಇನ್ನು ಈಗ ಮಗಳು ಈಗ ಈ ಸಲ 10th ಕಲಿಸಿ ನಮ್ಮಲ್ಲಿ PUCಗೆ ಬರ್ತಾಳೆ. ಖಂಡಿತ ನನಗೆ ಧೈರ್ಯ ಇದೆ, ಆ ಹುಡುಗಿ ನೀಟ್ನಲ್ಲಿ ಒಂದು ರ್ಯಾಂಕನ್ನು ಪಡೆದು ಮುಂದೆ ವೈದ್ಯ ಆಗ್ತಾಳೆ ಎಂಬ ಧೈರ್ಯ ನನಗೆ ಇದೆ. ಇದು ನಮ್ಮಲ್ಲಿ ಇಂಥ ಕ್ರಾಂತಿಕಾರಿಯಂಥ ಹೆಜ್ಜೆಗಳು ಆಗಬೇಕು. ಆಗುವುದರ ಜೊತೆ ನಾವು ಧರ್ಮಿಷ್ಠರಾಗಿರಬೇಕು. ಇವತ್ತು ರಾಮಚಂದ್ರ
ಎಂಥ ಕ್ಷೇತ್ರಕ್ಕೆ ಇವತ್ತು ಹೋಗಿದ್ದರೂ ಕೂಡ ಇವತ್ತಿಗೂ ಕೂಡ ನಮ್ಮ ಮಿಜಾರ್ನ ದೇವಸ್ಥಾನದಲ್ಲಿ ನಾನು ಮತ್ತು ಅವರು ಸೇರಿಕೊಂಡು ಇಬ್ಬರೂ ಸೇರಿಕೊಂಡು ನಮ್ಮ ಮಿಜಾರ್ನ ದೇವಸ್ಥಾನದ ಅಭಿವೃದ್ಧಿಯಲ್ಲಿ ನಾವಿದ್ದೇವೆ. ಅವರ ಇಡೀ ಕುಟುಂಬ, ಅವರ ತಮ್ಮ, ಅವರ ಅಣ್ಣ, ಅವರ ಇಡೀ ಕುಟುಂಬವು ಕೂಡ ನಮ್ಮೊಟ್ಟಿಗಿದೆ. ಇದು ನಾವು ಊರಿನಲ್ಲಿ ಇಟ್ಟುಕೊಂಡಂಥ ಸಂಬಂಧ. ನಾನು ಇಲ್ಲಿರುವ ಎಲ್ಲರಲ್ಲೂ ವಿನಂತಿ ಮಾಡೋದಿಷ್ಟೇ, ನಮ್ಮ ಇಡೀ ಇತಿಹಾಸವನ್ನು ಒಮ್ಮೆ ಗಮನಿಸಿ, ದೇಶದ ಇತಿಹಾಸವನ್ನು ಗಮನಿಸಿ. ಎಷ್ಟು ಸಾವಿರ ವರ್ಷದ ಇತಿಹಾಸ ಇದೆ. ಇದನ್ನು ನಮ್ಮ ಪೂರ್ವಜರು ಕಾಲಕಾಲದಲ್ಲಿ ಎಷ್ಟು ಸುಂದರವಾಗಿ ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ, ಸಾಮಾಜಿಕವಾಗಿ ಹೇಗೆ ಕಟ್ಟಿದ್ದಾರೆ ಎಂಬುದನ್ನು ನಾವು ತಿಳ್ಕೋಬೇಕು. ಅದರ ಜೊತೆ ನಾವು ಈ ಕಾಲಕ್ಕೆ ಸ್ಥಿತಿಗತಿಗಳಲ್ಲಿ ನಾವು ಬದಲಾವಣೆಗೆ ಹೋಗಲೇಬೇಕು. ಯಾಕೆಂದರೆ ನಾವು ಸವಕಲು ನಾಣ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ. ನಾವು ಚಲಾವಣೆಯಲ್ಲಿದ್ದಂಥ ನಾಣ್ಯವಾಗಿರಬೇಕು. ಯಾವೊಬ್ಬ ವ್ಯಕ್ತಿ ಇರ್ಬೋದು, ಯಾವ ಜನಾಂಗ ಇರ್ಬೋದು, ನಾವು ಸವಕಲು ನಾಣ್ಯವಾಗಿ ಇರಬಾರ್ದು. ನಾವು ಇವತ್ತು ಚಲಾವಣೆಯಲ್ಲಿದ್ದಂಥ ನಾಣ್ಯವಾಗಿ ನಾವು ಬದುಕಿಕೊಂಡು ಅದರ ಜೊತೆ ನಮಗೆ ಬಹಳ ಮುಖ್ಯವಾಗಿ ನಮ್ಮ ಪೀಳಿಗೆ ಭಾಳ ಮುಖ್ಯ. ನಮ್ಮ ದೇಶದಲ್ಲಿರುವ ಭಾಳ ದೊಡ್ಡ ಸಂಪತ್ತಿನಲ್ಲಿ ಯುವ ಸಂಪತ್ತು ಭಾಳ ದೊಡ್ಡ ಸಂಪತ್ತು. ಇವತ್ತು ಇಡೀ 1ನೇ ತರಗತಿಯಿಂದ ನಮ್ಮ ಇಡೀ ಡಿಗ್ರಿ UG PGವರೆಗೆ 45 ಕೋಟಿ ಮಕ್ಕಳು ನಮ್ಮ ದೇಶದಲ್ಲಿದ್ದಾರೆ. ಇವತ್ತೊಂದು ಪದವಿ ಮತ್ತು ಉನ್ನತ ಶಿಕ್ಷಣವನ್ನೇ ತೆಗೆದು ನೋಡಿದರೆ ಇಡೀ 1044 ಯೂನಿವರ್ಸಿಟಿಯಲ್ಲಿ 45,000 ಕಾಲೇಜುಗಳಲ್ಲಿ 11,68,00,000 ಯುವಕ ಯುವತಿಯರು ಇವತ್ತು ನಮ್ಮ ದೇಶದಲ್ಲಿದ್ದಾರೆ. ಇಂಥ ಸಂಪತ್ತು ಇವತ್ತು ಜಗತ್ತಿನ ಯಾವ ದೇಶದಲ್ಲೂ ಕೂಡ ಇಲ್ಲ. ಈ ಸಂಪತ್ತು ನಮ್ಮ ಸಂಬಂಧ ಇಲ್ಲದೆ ಅವರ ಬದುಕು ದೂರವಾಗಬಾರ್ದು. ಈ ಸಂಪತ್ತು ನಮ್ಮ ಸಂಬಂಧದೊಟ್ಟಿಗೆ ಬದುಕಿಕೊಂಡು ನಮ್ಮ ಪೂರ್ವಜರು ಕಟ್ಟಿದಂಥ ಧಾರ್ಮಿಕ ಚಿಂತನೆ, ಸಾಂಸ್ಕೃತಿಕ ಚಿಂತನೆಯನ್ನು ನಾವು 100 ಕಾಲ ಸೂರ್ಯಚಂದ್ರನಷ್ಟು ಕಾಲ ಕೊಂಡೋಗುವಂಥ ಒಂದು ಮನಸ್ಸನ್ನು ಆ ಮಕ್ಕಳಿಗೆ ಕಟ್ಟಬೇಕಾದ್ದು ನಮ್ಮ ಕರ್ತವ್ಯ ಎಂಬ ಮಾತನ್ನು ಹೇಳಿಕೊಂಡು, ನಿಮ್ಮ ಜನಾಂಗವನ್ನು ಇಲ್ಲಿ ಬಂದಿದ್ದೇನೆ ಅಂತ ನಾನು ಹೇಳುವುದಲ್ಲ. ನಮ್ಮಲ್ಲಿ ಬೇಕಾದಷ್ಟು ಇವತ್ತು ದತ್ತು ಸ್ವೀಕಾರ ಯೋಜನೆಗಳು ನಮ್ಮಲ್ಲಿ ಬೇಕಾದಷ್ಟು ಇದೆ. ಎಷ್ಟೋ ವಿದ್ಯಾರ್ಥಿಗಳು ನಮ್ಮಲ್ಲಿ ಅವರು ಕಟ್ಟಿದಂಥ ಕನಸುಗಳಿಗೆ ಹೋಗಲಿಕ್ಕೆ ಸಾಧ್ಯ. ನಾನು ನಿಮ್ಮ ಅಧ್ಯಕ್ಷರಲ್ಲೂ ವಿನಂತಿ ಮಾಡೋದು, ಸೇರಿದವರಲ್ಲೂ ವಿನಂತಿ ಮಾಡೋದು, ರಾಮಚಂದ್ರರಲ್ಲೂ ವಿನಂತಿ ಮಾಡೋದು, ನಿಮ್ಮಲ್ಲಿ ಬಹಳ ಪ್ರತಿಭಾವಂತ ವಿದ್ಯಾರ್ಥಿಗಳು ಎಂದು ಈಗ ಇನ್ನು 10ನೇ ತರಗತಿಯ ರಿಸಲ್ಟು ಇನ್ನೇನಪ್ಪ ಒಂದು 5-6 ದಿನದಲ್ಲಿ ಬರ್ತದೆ. ಒಂದು 12ರಿಂದ 15 ತಾರೀಕಿನ ಒಳಗೆ 10ನೇ ತರಗತಿಯ ರಿಸಲ್ಟ್ ಬರ್ತದೆ. ಬಂದಾಗ ಆಗ ನೀವೇ ನಿಮ್ಮನ್ನು ಗುರುತಿಸಿಕೊಳ್ಳಿ. ಯಾರು ಅತಿ ಪ್ರತಿಭಾವಂತ ವಿದ್ಯಾರ್ಥಿಗಳಿದ್ದಾರೆ ಅಂತಹ ವಿದ್ಯಾರ್ಥಿಗಳನ್ನು, ಅದು ರಾಮಚಂದ್ರನಿಗೆ ಗೊತ್ತುಂಟು ನಮ್ಮಲ್ಲಿ ದತ್ತು ಸ್ವೀಕಾರಗಳು ಹೇಗಿರೋದು ಅಂತೇಳಿ. ನಿಮ್ಮ ಜನಾಂಗದ ವ್ಯಕ್ತಿಗಳಿಗೆ, ಮಕ್ಕಳಿಗೆ ಕೊಡಲಿಕ್ಕೆ ನನಗೆ ಭಾಳ ಇಷ್ಟ ಇದೆ. ನೀವು ಅಂಥವ್ರನ್ನು ಗುರುತಿಸಿಕೊಂಡು, ರಾಮಚಂದ್ರಲ್ಲೂ ನಾನು ಹೇಳೋದು ಅಂಥವರನ್ನು ಗುರುತಿಸಿಕೊಂಡು ನಮ್ಮ ವಿದ್ಯಾಸಂಸ್ಥೆಗೆ ತನ್ನಿ. ಅತಿ ಶೀಘ್ರವಾಗಿ ನಿಮ್ಮ ಜನಾಂಗದಲ್ಲಿ ಬಹಳಷ್ಟು ಇವತ್ತು ವೈದ್ಯರುಗಳು, NIT IIT ಓದಿದವರು, ಭಾಳ ದೊಡ್ಡ CA ಪದವಿಯನ್ನು ಪಡೆದವರು, ಇಂಥವರು ಭಾಳಷ್ಟು ಬರಬೇಕಾದಂಥ ಅನಿವಾರ್ಯತೆ ಇದೆ. ಕೆಲವು ಸಲ ನಾವು ನೆನೆಸ್ಕೊಂಡು ಹೇಳ್ಬೋದು, ನಮ್ಮ ಜನಾಂಗ ಈಗ ಬದಲಾವಣೆ ಆಗಿದೆ, ನಮ್ಮಲ್ಲಿ ಬೇಕಾದಷ್ಟು ವಿದ್ಯಾವಂತರು ಇದ್ದಾರೆ ಅಂತ ಗಮನಿಸ್ಬೋದು. ಆದರೆ ನಮ್ಮ ಹಾಗೆ ಇರುವ ವಿವಿಧ ಜನಾಂಗಗಳನ್ನು ಗಮನಿಸಿ, ಆ ಜನಾಂಗದ ಎದುರು ನಮ್ಮ ಓಟ ಆಮೆಗತಿಯ ಓಟ ಆಗಬಾರ್ದು. ನಮ್ಮ ಓಟ ಅದು ನಾಗಾಲ್ ಓಟ ಆಗಬೇಕು, ಅದು ಒಂದು ಜಿಂಕೆ ಓಟದಾಗಿ ಬರಬೇಕು. ಹಾಗೆ ಬದಲಾವಣೆ ಆದಾಗ ಮಾತ್ರ ನಮ್ಮ ಸಮಾಜ ಅದು ಬದಲಾವಣೆ ಆಗ್ತದೆ ಎಂಬುದನ್ನು ನಾವು ನೆನಪಿಟ್ಟುಕೊಂಡು, ಈ ದೇಶದಲ್ಲಿರುವಂಥ ಕಂದಕವನ್ನು ನಾವು ದೂರ ಮಾಡಬೇಕಾದ್ದು ನಮ್ಮ ಕರ್ತವ್ಯ. ಈ ದೇಶಕ್ಕೆ 75 ವರ್ಷವಾಯಿತು ಸ್ವಾತಂತ್ರ್ಯ ಬಂದು, ಇನ್ನೂ ಕಂದಕಗಳು ಎಲ್ಲ ಕಡೆಯಲ್ಲೂ ಇದೆ. ಅದು ವಿದ್ಯೆಯಲ್ಲಿದೆ, ಆರೋಗ್ಯದಲ್ಲಿದೆ, ಇದು ಬೇರೆ ಬೇರೆ ರೀತಿಯಲ್ಲಿ ಇವತ್ತು ಇರುವುದನ್ನು ನಾನು ಗಮನಿಸಿದ್ದೇನೆ. ಸಂಪತ್ತನ್ನು ತೆಗೆದು ನೋಡಿದರೆ ಇವತ್ತು ಕೋಟ್ಯಾಧೀಶರು, ಲಕ್ಷಾಧಿಪತಿಗಳು, ಕೋಟ್ಯಾಧಿಪತಿಗಳು ನಮ್ಮ ದೇಶದಲ್ಲಿ ಬೇಕಾದಷ್ಟು ಇದ್ದಾರೆ. ಒಂದು ಹೊತ್ತು ಊಟ ಮಾಡಲಿಕ್ಕೂ ಸಾಧ್ಯ ಇಲ್ಲದವರು ಇವತ್ತು ನಮ್ಮ ದೇಶದಲ್ಲಿದ್ದಾರೆ. ಬಹಳಷ್ಟು ವಿದ್ಯಾವಂತರು, ಬುದ್ಧಿವಂತರು, ಇವತ್ತು PhD ಪದವಿ ಪಡೆದವರು ಬಹಳಷ್ಟು ನಮ್ಮ ಜನಾಂಗಗಳಲ್ಲಿ ಇದ್ದಾರೆ. ಅದೇ ಜನಾಂಗದಲ್ಲಿ ಒಂದು ಅಕ್ಷರ ಓದಲಿಕ್ಕೂ ಸಾಧ್ಯ ಆಗದೆ, ಒಂದು ಅಕ್ಷರವನ್ನು ಬರಲಿಕ್ಕೆ ಸಾಧ್ಯ ಆಗದಂಥ ಅನಕ್ಷತರು ಇವತ್ತು ಈ ನಮ್ಮ ದೇಶದಲ್ಲಿದ್ದಾರೆ. ಸ್ವಾಮೀಜಿಯವರಿಗೆ ಇವತ್ತು ಗೊತ್ತಿದೆ, ಅವರು ಅಮೇರಿಕದಂಥ ರಾಷ್ಟ್ರವನ್ನು ಹಲವು ಬಾರಿ ಸುತ್ತಿಕೊಂಡು ಬಂದವರು. ಇವತ್ತು ಅಲ್ಲಿ ಇಂಥ ಕಂದಕಲ್ಲಿಲ್ಲ, ಇಂಥ ಕಂದಕಗಳಿಲ್ಲ. ಆದರೆ ಇವತ್ತಿಗೂ ನಮ್ಮ ದೇಶದಲ್ಲಿ ಇಂಥ ಕಂದಕ ಎಲ್ಲ ಜನಾಂಗದಲ್ಲೂ ಇದೆ. ಅದನ್ನು ಆದಷ್ಟು ಶೀಘ್ರವಾಗಿ ನಾವು ಗುರುತಿಸಿಕೊಂಡು ಅದನ್ನು ದೂರ ಮಾಡಬೇಕಾದ್ದು ನಮ್ಮ ಕರ್ತವ್ಯ. ನಿಮ್ಮ ಸಣ್ಣ ಜನಾಂಗದಲ್ಲಿ ಇದನ್ನು ಗುರುತಿಸಲಿಕ್ಕೆ ನಿಮಗೆ ಕಷ್ಟ ಏನಿಲ್ಲ. ಅಂಥ ಸಂದರ್ಭದಲ್ಲಿ ನಾವು ಅದರಲ್ಲಿ ಇರುವಂಥ ಸಂಪತ್ತಿನ ದೃಷ್ಟಿಯಲ್ಲಿ ಇರ್ಬೋದು, ವಿದ್ಯೆಯ ದೃಷ್ಟಿಯಲ್ಲಿ ಇರ್ಬೋದು, ಈ ಕಂದಕವನ್ನು ಹೋಗಲಾಡಿಸಲಿಕ್ಕೆ ನಾವೆಲ್ಲರೂ ಕೂಡಿಕೊಂಡು ಕೆಲಸ ಮಾಡಿದರೆ ಮಾತ್ರ ಈ ರಾಜ್ಯದಲ್ಲಿ ರಾಮರಾಜ್ಯ ಕಾಣಲಿಕ್ಕೆ ಸಾಧ್ಯ.
ಒಂದು ಇಡೀ ಸಮಾನತೆ ಈ ದೇಶದಲ್ಲಿ ಬರಲಿಕ್ಕೆ ಸಾಧ್ಯ ಎಂಬ ಮಾತನ್ನು ಹೇಳಿಕೊಂಡು ನನಗೆ ಅವಕಾಶ ಕೊಟ್ಟಕ್ಕಾಗಿ ಹೃತ್ಪೂರ್ವಕವಾಗಿ ವಂದಿಸಿ, ನಿಮ್ಮ ಸಮಾಜ ಯಾವತ್ತೂ ಈ ಧಾರ್ಮಿಕವಾದಂಥ ಚಿಂತನೆಯಲ್ಲಿರ್ಬೋದು, ಯಾವುದೇ ನಿಮ್ಮ ಚಿಂತನೆಯಲ್ಲಿದ್ದಾಗ ನಾನು ನಿಮ್ಮೊಟ್ಟಿಗೆ ಸದಾ ಇದ್ದೇನೆ ಎಂಬ ಮಾತನ್ನೂ ಹೇಳಿಕೊಂಡು ನಿಮಗೆ ಮುಗಿಸ್ತಾ ಇದ್ದೇನೆ. ಶ್ರೀಯುತರು ಆಯುರ್ವೇದ ವೈದ್ಯರಾಗಿ, ಕ್ರೀಡಾಪಟುವಾಗಿ, ಕಲಾವಿದರಾಗಿ, ಸಂಘಟಕರಾಗಿ, ಶಿಕ್ಷಣ ತಜ್ಞರಾಗಿ, ಸಮಾಜಶಾಸ್ತ್ರಜ್ಞರಾಗಿ ಪ್ರಸಿದ್ಧಿಯನ್ನು ಪಡೆದು ಕನ್ನಡ ಭಾಷೆ, ಸಾಹಿತ್ಯ, ಸಂಸ್ಕೃತಿಗಳ ಗೌರವಾರ್ಥ ಆಳ್ವಾಸ್ ನುಡಿಸಿರಿ, ರಾಷ್ಟ್ರೀಯ ಸಾಂಸ್ಕೃತಿಕ ಉತ್ಸವ ಆಳ್ವಾಸ್ ವೀರಸತ್, ರಾಷ್ಟ್ರೀಯ ಚಿತ್ರಕಲೆಯ ಚಿತ್ರಸಿರಿ ಮತ್ತು ಶಿಲ್ಪಕಲೆಯ ವರ್ಣವೀರಸತ್, ಕ್ರೀಡೆಯ ಏಕಲವ್ಯ ಕ್ರೀಡಾ ಸಂಸ್ಥೆಗಳ ಜನಕರಾಗಿ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಮೂಲಕ 22ಕ್ಕೂ ಹೆಚ್ಚು ಶಿಕ್ಷಣ ಸಂಸ್ಥೆಗಳನ್ನು ನಡೆಸುವುದರ ಜೊತೆಗೆ ಈ ಶಿಕ್ಷಣ ಸಂಸ್ಥೆಗಳಲ್ಲಿ ಆಧುನಿಕ ಶಿಕ್ಷಣದ ಎಲ್ಲ ಸೌಲಭ್ಯಗಳನ್ನು ಒದಗಿಸಿಕೊಡುವುದರ ಮೂಲಕ ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗೆ ಕಾರಣರಾಗಿರುತ್ತಾರೆ. ಇವರ ಶಿಕ್ಷಣದ ಕುರಿತ ಹೊಸ ಯೋಜನೆಗಳು ಕ್ರಾಂತಿಕಾರಕ ಬದಲಾವಣೆ ತರುವಲ್ಲಿ ಯಶಸ್ವಿಯಾಗಿರುತ್ತಾರೆ. ಶಿಕ್ಷಣ ಕ್ಷೇತ್ರದಲ್ಲಿ ಬುದ್ಧಿಮತ್ತೆ, ಕ್ರೀಡೆ, ಸಾಂಸ್ಕೃತಿಕ ಪ್ರತಿಭೆ, ವಿಶೇಷ ಚೇತನರು ಹಾಗೂ ಸಮಾಜದ ಹಿಂದುಳಿದ ವರ್ಗಗಳಾದ ಕೊರಗ, ಜೇನುಕುರುಬ, ಸಿದ್ದಿ ಮೊದಲಾದ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣದ ಸೌಲಭ್ಯವನ್ನು ಒದಗಿಸಿರುತ್ತಾರೆ. ಆಳ್ವಾಸ್ ಕನ್ನಡ ಮಾಧ್ಯಮ ಶಾಲೆ, ಆಳ್ವಾಸ್ ವಿಶೇಷ ಚೇತನ ವಿದ್ಯಾರ್ಥಿಗಳ ಶಾಲೆಯು ಸಂಪೂರ್ಣ ಉಚಿತ ಶಿಕ್ಷಣ ನೀಡುತ್ತಿರುವ ಶ್ರೀಯುತರು ನಮ್ಮ ಸಮುದಾಯದ ಈ ಒಂದು ಅಮ್ಮನ ಅಷ್ಟಬಂಧ ಕಳಶೋತ್ಸವ ಕಾರ್ಯಕ್ರಮದ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ನಮ್ಮ ಸಮುದಾಯದ ಸಮಾಜ ಬಾಂಧವರಿಗೆ ಶುಭವನ್ನು ಹಾರೈಸಿ ಸಮಾಜದಲ್ಲಿ ಮುಂದೆ ವೇಗವಾಗಿ ನಾಗಲೋಟದಂತೆ ಓಡಲು ತಾವು ಮುಂದಾಗಬೇಕು ಎನ್ನುವಂತೆ ಕರೆ ನೀಡಿರುವಂತಹ ಶ್ರೀಯುತ ಡಾಕ್ಟರ್ ಮೋಹನ್ ಆಳ್ವ, ಅಧ್ಯಕ್ಷರು ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ ಮೂಡಬಿದ್ರೆ. ಸರ್, ತಮಗಿದು ನಮ್ಮ ಸಮಿತಿಯ ಪರವಾಗಿ ಪ್ರೀತಿಪೂರ್ವಕವಾದಂತಹ ಅಭಿನಂದನೆಗಳನ್ನ ಸಲ್ಲಿಸಿಕೊಳ್ತಿದ್ದೇವೆ. ಮುಂದಿನ ಕಾರ್ಯಕ್ರಮದ ಅಂಗವಾಗಿ ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗಿರುವವರು ಮಾಜಿ ಬಂದರು ಮತ್ತು ಮೀನುಗಾರಿಕಾ ಸಚಿವರಾಗಿ, ಮಾಜಿ ಸಂಸದರಾಗಿ, ಪ್ರಸ್ತುತ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿ, ನಮ್ಮ ಉಡುಪಿ ಜಿಲ್ಲೆಯ ಎಲ್ಲ ಬೇಡಿಕೆಗಳಿಗೆ ಗಟ್ಟಿ ಧ್ವನಿಯಾಗಬಲ್ಲ ಶ್ರೀ ಜಯಪ್ರಕಾಶ್ ಹೆಗಡೆಯವರ ಮುಖಾಂತರವಾಗಿ ಈಗ ತಮ್ಮ ಮನದ ಮಾತುಗಳಿಗಾಗಿ ಸರ್. ಪೂಜ್ಯ ಸ್ವಾಮೀಜಿಯವರೇ, ಶ್ರೀ ಸರಸ್ವತಿ ನಾರಾಯಣಿ ದೇವಸ್ಥಾನ ಬಾರ್ಕೂರ್ ಇದರ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಕಾರ್ಯಕ್ರಮದಲ್ಲಿ ಈಗಾಗಲೇ ಧಾರ್ಮಿಕ ಉಪನ್ಯಾಸವನ್ನು ಮಾಡಿದಂಥ ಆತ್ಮೀಯರಾದ ಡಾಕ್ಟರ್ ಮೋಹನ್ ಆಳ್ವ ಅವರೇ, ರವಿ ಅವರೇ, ಪ್ರಶಾಂತ್ ನಾಯ್ಕ್ ಅವರೇ, ಚಂದ್ರಶೇಖರ್ ಶೆಟ್ರೆ, ಗಣೇಶ್ ಕಿಣಿಯವರೇ, ವಾಸುದೇವ್ ಗಾಣಿಗಿರಿ, ಶಾಂತರಾಮ್ ಶೆಟ್ರೆ, ಸಿದ್ದರಾಮ್ ಶೆಟ್ಟಿ ಅವರೇ, ವೇದಿಕೆ ಮೇಲೆ ಕುಳಿತಂಥ ಎಲ್ಲ ಗೌರವಾನ್ವಿತ ಅತಿಥಿಗಳೇ ಹಾಗೂ ನೆರೆದ ಎಲ್ಲ ಬಂಧುಗಳೇ, ಈಗಾಗಲೇ ಮೋಹನಾಳವರು ಧಾರ್ಮಿಕ ಭಾಷಣವನ್ನು ಮಾಡಿ ಆಗಿದೆ, ಉಪನ್ಯಾಸವನ್ನು ಕೊಟ್ಟಾಗಿದೆ. ನಾನು ಮೊದಲೇ ಕೇಳಿದ್ದು ಎಷ್ಟು ಸಮಯವನ್ನು 5 ನಿಮಿಷ ಅಂತ ಹೇಳಿದೆ. ನಾವೆಲ್ಲ 5 ನಿಮಿಷ, ಯಾಕಂದರೆ ಅವರು ಹೆಚ್ಚಿನ ಸಮಯವನ್ನು ಅವ್ರಿಗೆ ಕೊಟ್ಟಾಗಿದೆ. ನಾವು ಆದ್ದರಿಂದ ಇನ್ನು ಆಶೀರ್ವಚನವನ್ನು ಕೇಳಲಿಕ್ಕಿದೆ. ಅವ್ರು ಹೇಳಿದರು, ಸಮಾಜದಲ್ಲಿ ಒಂದು ಕಂದಕ ಇದೆ ಅಂತ. ಕಂದಕವನ್ನು ಯಾವ ರೀತಿಯಲ್ಲಿ ತುಂಬಲಿಕ್ಕೆ ಸಾಧ್ಯ ಇದೆ ಅಂತ ಅಂದರೆ ಕೇವಲ ಶಿಕ್ಷಣದಿಂದ ಮಾತ್ರ ಬಿಟ್ಟು ಬೇರೆ ಯಾವುದರಿಂದ ಅಲ್ಲ. ಶಿಕ್ಷಣದಲ್ಲಿ ಈಗ ನಿಮ್ಮನ್ನು ಸಮಾಜ ಮೊದಲೇ ಯಾವ ರೀತಿಯಲ್ಲಿ ಗುರುಸ್ತಾ ಇತ್ತು, ಇವತ್ತು ಯಾವ ರೀತಿಯಲ್ಲಿ ಶಿಕ್ಷಣದಲ್ಲಿ ಮೇಲೆ ಬಂದು ಒಳ್ಳೊಳ್ಳೆ ಉದ್ಯೋಗದಲ್ಲಿದ್ದವರನ್ನು ಯಾವ ರೀತಿಯಲ್ಲಿ ಗುರುಸ್ತಾ ಇದ್ದಾರೆ. ಅದರೊಟ್ಟಿಗೆ ಇನ್ನೂ ಒಂದಿದೆ, ಆರ್ಥಿಕವಾಗಿ ಸಬಲರಾದಾಗ ನೀವು ಊರಿನಲ್ಲಿದ್ದಾಗ ಏಕವಚನದಲ್ಲಿ ದೂರದಿಂದ ಬಂದಾಗ ಬಹುವಚನದಲ್ಲಿ ಮಾತಾಡೋ ಬದಲಾವಣೆಯನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ನಾವು ಮಕ್ಕಳಿಗೆ ಮುಂದಿನ ದಾರಿಯನ್ನು ಹೇಳಿಕೊಡ್ಬೇಕಾಗ್ತದೆ, ನೀ ಏನನ್ನು ಮಾಡಬೇಕು ಅಂತ. ಅದರೊಟ್ಟಿಗೆ ಒಂದು ಕೇವಲ ಶಿಕ್ಷಣ ಅಂತೇಳಿದರೆ ಅಕ್ಷರಾಭ್ಯಾಸ ಮಾತ್ರ ಅಲ್ಲ. ಇವತ್ತಿನ ಸ್ಥಿತಿಯಲ್ಲಿ ಸಮಾಜದಲ್ಲಿ ಗೊಂದಲ, ದ್ವೇಷ, ಅಸೂಯೆ ಜಾಸ್ತಿ ಆಗ್ತಾ ಇರುವಂಥದ್ದು ಶಿಕ್ಷಣ ಜಾಸ್ತಿ ಆಗ್ತದೆ. ಆದರೆ ನಾವು ಸರಿಯಾದ ವಿದ್ಯೆಯನ್ನು ಕಲಿಸ್ಬೇಕು ಅನ್ನುವಂಥದ್ದು, ವಿದ್ಯೆಗೂ ಶಿಕ್ಷಣಕ್ಕೂ ಅಂತರ ಇದೆ. ಎಲ್ಲ ಅಕ್ಷರಾಭ್ಯಾಸ ಮಾಡಿದವರು ವಿದ್ಯಾವಂತರಲ್ಲ, ಎಲ್ಲ ವಿದ್ಯಾವಂತರು ಅಕ್ಷರಾಭ್ಯಾಸ ಮಾಡಿದವರಲ್ಲ ಅಂಥದ್ದು ನನ್ನ ಅಭಿಪ್ರಾಯ. ಸೌಮ್ಯಾಜಿಯವರು ತಲೆ ಎಲ್ಲ ಭಾಳ ಸಂತೋಷ ಆಯಿತು. ಅದನ್ನು ನಮ್ಮ ಅಭಿಪ್ರಾಯ ಅವ್ರದ್ದು ಹೌದು.
ಅದಕ್ಕೋಸ್ಕರ ನಾವು ಮಕ್ಕಳಿಗೆ ಹೇಳಬೇಕಾದ್ರೆ ಧರ್ಮದ ಬಗ್ಗೆ ಮಾಹಿತಿಯನ್ನು ಕೊಟ್ಟರೆ ಧರ್ಮ ರಕ್ಷಿತ ಧರ್ಮ ರಕ್ಷಣೆಯನ್ನು ನಮ್ಮನ್ನು ಮಾಡ್ತದೆ. ಆದರೆ ನಾವು ಬೇರೆಯವರೊಂದಿಗೆ ಯಾವ ರೀತಿಯಲ್ಲಿ ನಡ್ಕೊಳ್ತೇವೆ ಅನ್ನುವಂಥದ್ದು, ಇನ್ನೊಬ್ಬರಿಗೆ ಗೌರವವನ್ನು ಕೊಟ್ಟರೆ ಹೆಚ್ಚಾಗಿ ಏನಾಗ್ತದೆ, ಸಮಾಜದಲ್ಲಿ ಏಕವಚನದಲ್ಲಿ ಮಾತಾಡುವಂಥದ್ದು ಅದು ಹೋಗ್ಲಾಡಿಸ್ಬೇಕಾದ್ರೆ ಇವೆಲ್ಲ ದ್ವೇಷ ಅಸೂಯೆಗಳು ಹೋಗಬೇಕು. ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ, ತನ್ನಂತೆ ಪರರ ಬಗ್ಗೆ ದೊಡ್ಡ ಕೈಲಾಸುವಕ್ಕೂ ಪದವಕ್ಕೂ ಸರ್ವೋಚ್ಚ. ಅದಕ್ಕೋಸ್ಕರ ನಾವು ಎಲ್ಲರನ್ನೂ ತಮ್ಮಂತೆ ನೋಡಿಕೊಂಡಾಗ ಸಮಾಜದ ವ್ಯವಸ್ಥೆಯೇ ಬದಲಾಗ್ತದೆ. ಇವತ್ತು ನೀವು ದೇವಸ್ಥಾನದ ಬ್ರಹ್ಮಕಲಶೋತ್ಸವವನ್ನು ಮಾಡಿದ್ರಿ, ಇವತ್ತು ನೋಡೋಕೆ ಊರೆಲ್ಲ ಎಲ್ಲ ಭಾಗದಲ್ಲಿ ನಡೀತಾ ಇದೆ. ಅದರೊಂದಿಗೆ ಸಮಾಜ ಸ್ವಾಸ್ಥ್ಯವು ಸ್ವಲ್ಪ ಬದಲಾಗಬೇಕು ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಸ್ವಾಸ್ಥ್ಯ ಬದಲಾದಾಗ ಸಮಾಜದಲ್ಲಿ ಎಲ್ಲರಿಗೂ ಮೇಲೆ ಬರಲಿಕ್ಕೆ ಅವಕಾಶ ಇದೆ. ಆದರೆ ಇನ್ನೊಬ್ಬನ ಮೇಲೆ ಬಂದದ್ದನ್ನು ಅಸೂಯೆಯಿಂದ ನೋಡುವಂಥದ್ದೆಲ್ಲ ನಾವು ಸಂತೋಷ ಪಡಬೇಕಾಗ್ತದೆ. ತಾವು ಯಾವ ಮಕ್ಕಳನ್ನು ಉದ್ಯೋಗಕ್ಕೆ ಸೇರಿಸ್ಬೇಕಂತ ಇದ್ದೀರಿ, ಅವರಿಗೆ ಯಾವುದರಲ್ಲಿ ಆಸಕ್ತಿ ಇದೆ ಅದರಲ್ಲಿ ಹೆಚ್ಚು ಬಿಟ್ಟು ನಿಮಗೆ ಏನಾಗಬೇಕು, ಅವ್ರು ವೈದ್ಯರಾಗಬೇಕು ಅಂತ ತಂದೆ ತಾಯಿಗಿದ್ದರೆ ಮಕ್ಕಳನ್ನು ಒತ್ತಾಯ ಮಾಡಬೇಡಿ. ಅವರಿಗೆ ಯಾವುದರಲ್ಲಿ ಆಸಕ್ತಿ ಇದೆ ಅದನ್ನು ಮಾಡಿ. ಅದಕ್ಕೆ ಕಲೆ ಕ್ರೀಡೆ ಎಲ್ಲದರಲ್ಲೂ ಆಳ್ವಾಸ್ನವರು ಪ್ರಾಯಶಃ ಎಲ್ಲದರಲ್ಲೂ ಮುಂದೆ. ಶಿಕ್ಷಣ ಮಾತ್ರ ಅಲ್ಲ, ಕಲೆ ಕ್ರೀಡೆ ಎಲ್ಲದಕ್ಕೂ ಉತ್ತೇಜನವನ್ನು ಕೊಡುವಂಥ ಒಂದು ಸಂಸ್ಥೆಯನ್ನು ನೋಡಿದರೆ ನಮ್ಮ ಮಕ್ಕಳು ಯಾವ ರೀತಿಯಲ್ಲಿ ಇರಬೇಕನ್ನುವಂಥದ್ದನ್ನು ನಾವು ನೋಡಬೇಕು. ತಂದೆ ತಾಯಿಯವರಿಗೆ ಸಂಸ್ಕಾರವನ್ನು ಕಲಿಸುವಂಥದ್ದು ಭಾಳ ಮುಖ್ಯ ಇದೆ. ಶಿಕ್ಷಣವನ್ನು ಶಿಕ್ಷಕರು ಕಲಿಸ್ತಾರೆ, ಸಂಸ್ಕಾರವನ್ನು ತಂದೆ ತಾಯಿಯಂದಿರು ಕಲಿಸ್ತಾರೆ. ಆ ಸಂಸ್ಕಾರವನ್ನು, ಒಳ್ಳೆಯ ಸಂಸ್ಕಾರದಿಂದ ಮಕ್ಕಳು ಬೇರೆಯವರಿಗೆ ಗೌರವವನ್ನು ಕೊಡುವಂಥ ಅಭ್ಯಾಸವನ್ನು ಅವರೇ ಬೆಳೆಸ್ಕೊಳ್ತಾರೆ. ಅದಕ್ಕೋಸ್ಕರ ಇವೆಲ್ಲವನ್ನು ಮಾಡ್ತಾ ಈ ಒಂದು ವ್ಯವಸ್ಥೆ ಏನಿದೆ, ಧರ್ಮದ ರಕ್ಷಣೆಯನ್ನು ಮಾಡುವಂಥ ದೇವಸ್ಥಾನದ ಯಾಕಂದರೆ ಬ್ರಹ್ಮಕಲಶೋತ್ಸವ ನಾನು ಕೇಳಿದೆ, ಇದರ ಇತಿಹಾಸ ಏನು ಅಂತ. 800 ವರ್ಷಗಳ ಇತಿಹಾಸ ಇದೆ ಅಂತ ಹೇಳಿದರು. ಆದರೆ ಸುಮಾರು 100 ವರ್ಷಗಳ ಹಿಂದೆ ಇದು ನಿಮ್ಮ ಜನಾಂಗದ್ದು ಅಂತ ಗೊತ್ತಾದದ್ದು ಅಂತ, ಅಲ್ಲಿವರೆಗೆ ಯಾರಿಗೂ ಗೊತ್ತಿರಲಿಲ್ಲಂತೆ. ನಮ್ಮ ಜನಾಂಗದ್ದು ಅನ್ನುವಂಥ ಈ ದೇವಸ್ಥಾನ ಅನ್ನುವಂಥದ್ದು ಗೊತ್ತಿಲ್ಲದೆ. ಆದರೆ ಭಾಳ ಸಂತೋಷ ಏನಂದರೆ ಸರ್ಕಾರದ ಏನೂ ಅನುದಾನವನ್ನು ತಗೊಳ್ಳದೆ ಇವರು ಇಂಥ ಒಳ್ಳೆಯ ದೇವಸ್ಥಾನವನ್ನು ಕಟ್ಟಿದ ನಿಮಗೆ ಅಭಿನಂದನೆ ಸಲ್ಲಿಸಬೇಕಾಗ್ತದೆ. ಅದಕ್ಕೆ ನಾನು ಬೆಳಿಗ್ಗೆ ಒಂದು ಕಡೆಯಲ್ಲಿ ಹೇಳಿದೆ, ಸರ್ಕಾರದಿಂದ ಅನುದಾನ ಸಿಕ್ಕುವುದನ್ನು ತಗೊಳ್ಳಿ ಅನ್ನೋದಕ್ಕೆ ಸರ್ಕಾರಕ್ಕೆ ಲೆಕ್ಕ ಕೊಡಬೇಕಾಗ್ತದೆ, ಬೇಡ ನಾವೇ ಲೆಕ್ಕ ಇಟ್ಕೊಂಡು ನಮ್ಮ ದುಡ್ಡಿನಲ್ಲೇ ಮಾಡ್ತೀವಿ ಅಂತ ಹೇಳಿದಂಥ ಒಂದು ಪರಿಸ್ಥಿತಿಯೂ ಇದೆ. ಅದಕ್ಕೋಸ್ಕರ ಇನ್ನೊಂದು ಕೊನೆಯಲ್ಲಿ ಒಂದು ಮಾತನಲ್ಲಿ ನಾನು ಮಾತನ್ನು ಮುಗಿಸ್ತೇನೆ. ದೇವಸ್ಥಾನವನ್ನು ಕಟ್ಟುವಾಗ ಎಷ್ಟು ಜನ ದುಡಿದಿರ್ತಾರೆ, ಕಟ್ಟಿ ಆದ ಮೇಲೆ ಆಡಳಿತಕ್ಕೆ ಭಾಳಷ್ಟು ಜನ ಬರ್ತಾರೆ. ಅದಾಗದೆ ಅದರಲ್ಲಿ ಚರ್ಚೆಯನ್ನು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ನಾನು ಅನೇಕ ದೇವಸ್ಥಾನಗಳಲ್ಲಿ ನಮ್ಮ ಸಮಸ್ಯೆಯನ್ನು ಇಟ್ಕೊಂಡು ದೇವರ ಹತ್ರ ಹೋಗುವಂಥದ್ದು, ದೇವರನ್ನು ತಗೊಂಡೋಗಿ ಕೋರ್ಟ್ ಮನೆಯಲ್ಲಿ ಕೂರಿಸುವಂಥದ್ದು, ಕೋರ್ಟ್ ಕಚೇರಿಯಲ್ಲಿ ವ್ಯಾಜ್ಯವನ್ನು ಹಾಕ್ಕೊಂಡು ಕೂರಿಸುವಂಥದ್ದು. ಅದರ ಅರ್ಥ ಅವರಿಗೆ ಅದರಲ್ಲಿ ನಂಬಿಕೆ ಇಲ್ಲ. ನಂಬಿಕೆ ಇಲ್ಲದೆ ಕೇವಲ ಸ್ಥಾನಕ್ಕೋಸ್ಕರ ಒಂದು ದೇವಸ್ಥಾನ ಅವರಿಗೆ. ಆದರೆ ಯಾರು ಕಷ್ಟಪಟ್ಟು ಅದನ್ನು ಅಭಿವೃದ್ಧಿಯನ್ನು ಮಾಡಿರ್ತಾರೆ, ನಂದು ಹೋದ ರೊಡ್ಡಿನ ದೇವಸ್ಥಾನವನ್ನು ಉಳಿಸ್ಕೊಳ್ಬೇಕು ಅಂತ ನಾನು ಚಿಕ್ಕದೇ ಇರಲಿ, ದೇವರಲ್ಲಿ ಕೈ ಮುಗಿಲಿಕ್ಕೆ ಇದ್ದಂಥ ವ್ಯವಸ್ಥೆ ಸಾಕಾಗ್ತದೆ ಅನ್ನುವಂಥ ಮಾತನ್ನು ಈಗ ಬರ್ತಾ ಹೇಳಿದೆ. ಅದಕ್ಕೋಸ್ಕರ ತಾವೆಲ್ಲರೂ ದೇವರಲ್ಲಿ ಭಕ್ತಿ ಇರಲಿ, ಜನರ ಮೇಲೆ ಪ್ರೀತಿ ಇರಲಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಒಂದ್ಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಅನ್ವಯ ಮಕ್ಕಳ ಆಸಕ್ತಿಗೆ ಅನುಗುಣವಾಗಿ ಕೌಶಲ್ಯ ಆಧಾರಿತ ಶಿಕ್ಷಣ ನೀಡುವಲ್ಲಿ ಸಮುದಾಯದವರು ಗಮನ ಹರಿಸಬೇಕು. ನಮ್ಮ ಸಮುದಾಯದ ನಮ್ಮಿ ದೇಗುಲ ಅಭಿವೃದ್ಧಿಯ ಬಗ್ಗೆ ಪ್ರಶಂಸೆಯ ಮಾತನಾಡುತ್ತಾ, ಮುಂದಿನ ದಿನಗಳಲ್ಲಿ ಸರ್ಕಾರದಿಂದ ನಮ್ಮ ದೇಗುಲದ ಇನ್ನೂ ಹೆಚ್ಚಿನ ಅಭಿವೃದ್ಧಿಗೆ ಅನುದಾನದ ಅವಶ್ಯಕತೆ ಇರುತ್ತದೆ ಎಂಬುದನ್ನು ತಮ್ಮ ಮುಂದೆ ಗಮನಕ್ಕೆ ತರುತ್ತಾ, ನಮ್ಮ ಮುಂದೆ ಸರ್ಕಾರದಿಂದ ಮುಂದಿನ ಅನುದಾನ ಮಂಜೂರು ಮಾಡುವಲ್ಲಿ ಸಹಕರಿಸಬೇಕಾಗಿ ತಮ್ಮಲ್ಲಿ ಈ ಸಮಿತಿಯ ಪರವಾಗಿ ವಿನಂತಿಸಿಕೊಳ್ಳುತ್ತಾ ತಮಗಿದು ಅಭಿನಂದನೆಗಳನ್ನ ಸಲ್ಲಿಸಿಕೊಳ್ತಿದ್ದೇವೆ. ಮುಂದಿನ ಮುಖ್ಯ ಅತಿಥಿಗಳ ಸ್ಥಾನದಲ್ಲಿ ಮಾತುಗಳಿಗಾಗಿ ಧಾರ್ಮಿಕ, ಶೈಕ್ಷಣಿಕ, ವೈದ್ಯಕೀಯ, ಯಕ್ಷಗಾನ ಕಲಾ ಪೋಷಕರಾಗಿ ಸಾಮಾಜಿಕ ಕ್ಷೇತ್ರಕ್ಕೆ ಹಲವು ಕೊಡುಗೆಗಳನ್ನು ನೀಡಿದ ಕೊಡುಗೈ ದಾನಿ, ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಳದ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರು,
ಬೆಳವೆ ಶ್ರೀ ಗಣೇಶ್ ಕ್ಯಾಸ್ಯೂ ಸಮೂಹ ಸಂಸ್ಥೆಗಳ ಉದ್ಯಮಿಗಳು ಆದಂಥ ಶ್ರೀ ಬಿ ಗಣೇಶ್ ಕಿಣಿಯವರು ತಮ್ಮ ಮನದ ಮಾತುಗಳಿಗಾಗಿ ಸರ್. ಶ್ರೀ ಸರಸ್ವತಿ ನಾರಾಯಣಿ ದೇವಸ್ಥಾನ ಈ ಬ್ರಹ್ಮಕಲಶೋತ್ಸವ ಸಮಾರಂಭದ ಅಧ್ಯಕ್ಷರೇ, ಪೂಜ್ಯ ಸ್ವಾಮೀಜಿಯವರ ಪಾದಾರವಿಂದಕ್ಕೆ ನಮಸ್ಕರಿಸುತ್ತಾ, ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರಾಗಿರುವ ಜಯಪ್ರಕಾಶ್ ಹೆಗಡೆ ಅವರೇ, ಮೋಹನ್ ಆಳ್ವ ಅವರೇ, ಶಾಂತಾರಾಮ್ ಶೆಟ್ರೆ, ಚಂದ್ರಶೇಖರ್ ಶೆಟ್ರೆ ಮತ್ತು ವೇದಿಕೆಯ ಮೇಲಿರುವ ಎಲ್ಲ ಆದರಣೀಯ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತರಿರುವ ನನ್ನ ಎಲ್ಲ ಹಿರಿಯ ಕಿರಿಯ ಸಹೋದರ ಸಹೋದರಿಯರೇ, ಮಾಧ್ಯಮ ಸ್ನೇಹಿತರೆ, ಈ ಕಾರ್ಯಕ್ರಮದ ಸಂಘಟಕರೇ, ತನು ಮನ ಬುದ್ಧಿ ಭಾವ ಈ ಅನುಪಮ ಸಾಂಗತ್ಯವನ್ನು ಹೊಂದಿರತಕ್ಕಂಥ ಈ ಮಾನವ ದೇಹ, ಈ ಪ್ರಪಂಚದಲ್ಲಿ ಪ್ರಾಣ ಇರತಕ್ಕಂಥ ಎಲ್ಲ ವಸ್ತುಗಳಿಗೆ ಪ್ರಾಣಿ ಅಂತ ಹೆಸರು. 4 ಕಾಲಿನ ಪ್ರಾಣಿ ಮುಖ ಮುಂಭಾಗವಾಗಿದ್ದು ಅದು ಕೇವಲ ಚಲನಶೀಲವಾಗಿರ್ತದೆ. 2 ಕಾಲಿನ ಈ ಮಾನವ ಪ್ರಾಣಿ ಊರ್ಧ್ವಮುಖವಾಗಿದ್ದು ಸಂಕೀರ್ಣವಾಗಿರತಕ್ಕಂಥ ನರಮಂಡಲ, ಉತ್ಕೃಷ್ಟವಾದಂತಹ ಮೆದುಳಿನ ಸಾಮರ್ಥ್ಯವನ್ನು ಹೊಂದಿದ್ದು ಪುರೋಗತಶೀಲತ್ವವನ್ನು ಹೊಂದಿರುತ್ತದೆ. ಸೃಷ್ಟಿ, ಸ್ಥಿತಿ, ಲಯ ಈ 3 ಅವಸ್ಥೆಗಳಿಗೆ ಕಾರಣೀಭೂತವಾಗಿರತಕ್ಕಂಥ ನಾವು ದೈವಿ ಶಕ್ತಿಯನ್ನು ನಾವು ಕೃತಜ್ಞತೆ ಸಲ್ಲಿಸುವುದು ಅಂತ ಹೇಳಿದರೆ, ನಾವು ಮಾಡ್ತಕ್ಕಂಥ ಪೂಜೆ, ಭಜನೆ ಇದರಿಂದ ಸಾಧ್ಯ ಎನ್ನತಕ್ಕಂಥದ್ದು ನಮ್ಮ ಹಿರಿಯರು ಕಂಡುಕೊಂಡಿರ್ತಕ್ಕಂಥ ಸತ್ಯ. ಮನೋಬಲ, ಆತ್ಮವಿಶ್ವಾಸ, ಜೀವನೋತ್ಸಾಹ ಹೆಚ್ಚಾಗಿ ಜೀವನದಲ್ಲಿ ಶಾಂತಿ, ಸುಖವನ್ನು, ಸಮೃದ್ಧಿಯನ್ನು ನೆಲೆಸಲಿಕ್ಕೆ ಭಕ್ತಿ ಮಾರ್ಗ ಒಂದೇ ನಮಗೆ ದಾರಿ. ಆ ದೇವರ ಬಗೆಗಿನ ಆತ್ಯಂತಿಕವಾದಂತಹ ಪ್ರೀತಿ ವಿಶ್ವಾಸಗಳನ್ನು ನಾವು ಇಟ್ಕೊಂಡ್ರೆ ನಾವು ಜೀವನದಲ್ಲಿ ಸಫಲತೆಯನ್ನು ಕಾಣ್ಬೋದಂತೆ. ವಿಶ್ವಾಸೇ ಫಲದಾಯಕ, ಮಂತ್ರೆ ತೀರ್ಥೆ ದ್ವಿಜೆ ದೈವೇ ದೈವಜ್ಞೆ ಬ್ರಾಹ್ಮಣಿ ಗುರು ಯಾದರ್ಶಿ ಭಾವನ ತತ್ರ ಸಿದ್ಧಿರ್ಭವತಿ ತಾದಸಿ ಅಂತ. ಅಂದರೆ ನಾವು ದೇವರಲ್ಲಿ ವಿಶ್ವಾಸವನ್ನು ಇಟ್ಟುಕೊಂಡ್ರೆ ಆ ಭಗವಂತ ನಮ್ಗೆ ಒಲಿತಾನಂತೆ. ಈ ಭಗವಂತ ಎಲ್ಲರಿಗೂ ಸಮಾನ ಅವಕಾಶವನ್ನು ಕೊಟ್ಟಿರ್ತಾನೆ. 84 ಲಕ್ಷ ಜೀವರಾಶಿಗಳಿಗೂ ಒಂದೇ ಥರದಂತಹ ಸಮಾನವಾದ ಅವಕಾಶವನ್ನು ಪ್ರಕೃತಿ ನಮಗೆ ಕೊಡ್ತದೆ. ನೀರನ್ನಾಗಲಿ, ಗಾಳಿಯನ್ನಾಗಲಿ, ಬೆಳಕನ್ನು. ಆ ಭಗವಂತನ ಅಂಶಗಳನ್ನು ನಾವು ಮೈಗೂಡಿಸ್ಕೊಳ್ಬೇಕಂತೆ. ಲಿಂಗ, ಜಾತಿ, ಮತ, ಭೇದ, ಧರ್ಮ ಇದರ ತಾರತಮ್ಯವನ್ನು ಮಾಡದೆ ಎಲ್ಲರಿಗೂ ಸಮಾನವಾಗಿ ನಾವು ನೋಡ್ತಕ್ಕಂಥದ್ದು ಒಂದು ಭಗವಂತನನ್ನು ನಾವು ಸಂತುಷ್ಟಿಗೊಳಿಸ್ತಕ್ಕಂಥ ಒಂದು ವಿಧಾನ ಆಗಿರ್ತದೆ. ಹಾಗೆ ಭಗವಂತ ಆನಂದಮಯವನಾಗಿರ್ತಾನಂತೆ. ಆನಂದಮಯ ಅಂತ ಹೇಳಿದರೆ ನಮ್ಮಲ್ಲಿ ಏನಾದರೂ ಕೊರತೆ ಇಟ್ಕೊಂಡು ನಾವು ಕೊರಗ್ತಕ್ಕಂಥ ಇವತ್ತು ಪರಿಸ್ಥಿತಿಯಲ್ಲಿ ಇದೆ. ನನ್ನ ಹತ್ರ ಇಲ್ದಿದ್ದನ್ನು ಲೌಕಿಕ ಬದುಕಿನಲ್ಲಿ ಆಸೆ ಆಕಾಂಕ್ಷೆಗಳನ್ನು ಹೊಸ ಆಕಾಂಕ್ಷೆಗಳನ್ನು ಹಣೆದುಗಿಟ್ಕೊಂಡು ನಾವು ಅದನ್ನು ಕೊರಗ್ತಾ ಇರ್ತೇವೆ. ಹಾಗಿರಬಾರ್ದಂತೆ, ಆನಂದವಾಗಿರಬೇಕಂತೆ. ಹೀಗೆ ಇವತ್ತಿನ ಈ ಕಾರ್ಯಕ್ರಮ ಒಳ್ಳೆಯ ಒಂದು ವಿಧಿವಿಧಾನಗಳಿಂದ ನೀವು ಮಾಡಿದ್ದೀರಿ. ನಿಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಆ ಭಗವಂತನು ಒಳ್ಳೆಯ ಶಕ್ತಿಯನ್ನು ಕೊಟ್ಟು ಇನ್ನಷ್ಟು ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧಾರ್ಮಿಕ ಕ್ಷೇತ್ರದಲ್ಲಿ ತಮ್ಮನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡು ಗ್ರಾಮೀಣ ಭಾಗದ ಜನತೆಗೆ ಉದ್ಯೋಗವನ್ನು ದೊರಕಿಸಿಕೊಡುವುದರ ಮುಖೇನ ಅವರು ಬದುಕು ಕಟ್ಟುವಲ್ಲಿ ಸಹಕರಿಸಿಕೊಂಡಂತಹ ಮಹಾಚೇತನ ಶ್ರೀ ಗಣೇಶ್ ಕಿಣಿ ವ್ಯವಸ್ಥಾಪನಾ ಮಂಡಳಿಯ ಸದಸ್ಯರು ಶ್ರೀ ಮೂಕಾಂಬಿಕಾ ದೇವಸ್ಥಾನ ಕೊಲ್ಲೂರು ತಾವು ನಮ್ಮ ಈ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಆಗಮಿಸಿ ನಮ್ಮ ಸಮಾಜ ಬಾಂಧವರಿಗೆ ಹಿತ ನುಡಿದಿರ್ತೀರಿ. ಸರ್, ತಮಗಿದು ನಮ್ಮ ಸಮಿತಿಯ ಪರವಾಗಿ ಅಭಿನಂದನೆಗಳು. ಪ್ರಥಮವಾಗಿ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀ ಪಾದಂಗಳವರ ಚರಣ ಕಮಲಗಳಿಗೆ ಶಿರಬಾಗಿ ಕರಜೋಡಿಸಿ ನಮಿಸುತ್ತಾ, ತಮ್ಮ ಪಾದಸ್ಪರ್ಶದಿಂದ ನಮ್ಮ ಈ ದೇವಳಕ್ಕೆ ಪಾದಸ್ಪರ್ಶದಿಂದ ನಮ್ಮ ಸಮಾಜ ಬಾಂಧವರ ಬಾಳು ಪಾವನವಾಯಿತು ಎಂದು ಭಾವಿಸುತ್ತಾ, ನಮ್ಮ ಸಮಾಜ ಬಾಂಧವರನ್ನು ಉದ್ದೇಶಿಸಿ ಆಶೀರ್ವಚನ ನೀಡಬೇಕು ಅಂತೇಳಿ ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ.
पूर्वेऽपि कर्दमपराशरपाण्डुमुख्याः यत्सेवया गुणगणाढ्यमपत्यमापुः तं पूर्णसद्गुणतनुं करुणामृताब्धिं नारायणं कुलपतिं शरणं व्रजेम। निर्मथ्य उग्रभवार्णवे निजमनोभीष्टं दिशामीति यः सम्यक् ज्ञापयितुं करेण विलसन्मन्थानं मन्येन च रम्यं दामदतन्महेशरजतग्रामश्रियोऽलङ्कृतिः कर्मन्तीश्वरभक्तिबन्धनवशः प्रीतोऽस्तु कृष्णप्रभुः। पापावली पाटनपट्वपाङ्गः श्रीपाणिपद्माञ्चितजानुजङ्गः गोपालबालकृपया स्वयन्नः श्रीपाण्डुरङ्गो भवतु प्रसन्नः। प्रथमो हनुमन्नाम द्वितीयो भीम एव च पूर्णप्रज्ञः तृतीयस्तु भगवत्कार्यसाधकः। बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वञ्च हनुमस्मरणात् भवेत्। आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। ಸರಸ್ವತಿ ನಾರಾಯಣಿ ಈ ದೇವಸ್ಥಾನದ ಒಂದು ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ಒಳ್ಳೆಯ ಚಿಂತನೆಯ ಈ ಒಂದು ಧಾರ್ಮಿಕ ಚಿಂತನೆಯ ಕಾರ್ಯಕ್ರಮ ಇದು ಅತ್ಯಂತ ಒಂದು ಸಮುಚಿತ ಹಾಗೂ ಅತ್ಯಂತ ಅವಶ್ಯಕ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ನಮ್ಮ ಮೋಹನ ಆಳ್ವ ಅವರು ಹಾಗೆ ಜಯಪ್ರಕಾಶ್ ಹೆಗಡೆಯವರು, ಗಣೇಶ್ ಅವರು ಸಮಾಜದ ಬಗ್ಗೆ ಯಾವ ರೀತಿ ಇರಬೇಕು, ವ್ಯವಸ್ಥೆಗಳು ಯಾವ ರೀತಿ ಇರಬೇಕು, ಕುಂದುಕೊರತೆಗಳು ಹೇಗೆ, ಇದನ್ನು ಹೇಗೆ ಸರಿ ಮಾಡಬೇಕು ಎಂಬ ಬಗ್ಗೆ ಉತ್ತಮವಾದಂತಹ ಅಭಿಪ್ರಾಯಗಳನ್ನು ಈ ಒಂದು ಬ್ರಹ್ಮಕಲಶೋತ್ಸವದ ನಿಮಿತ್ತವಾಗಿ ಅವರು ನಮ್ಮೆಲ್ಲದರ ಮುಂದೆ ಇಟ್ಟಿದ್ದಾರೆ. ಬಹುಶಃ ಸರಸ್ವತೀ ದೇವಿಯ ಒಂದು ಈ ಬ್ರಹ್ಮಕಲಶೋತ್ಸವ ಆದ್ದರಿಂದ ಜ್ಞಾನದ ಬಗ್ಗೆ ವಿಶೇಷವಾದಂತಹ ಕಾರ್ಯಕ್ರಮ ಬೇಕು ಎಂಬುದಾಗಿ ಇಂತಹ ಒಳ್ಳೆಯ ಚಿಂತನೆಗಳು ಮೂಡಿಬಂದಿದೆ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ. ಶ್ರೀಮಧ್ವಾಚಾರ್ಯರು ಸ್ಪಷ್ಟವಾಗಿ ಹೇಳಿದಂತಹ ಮಾತು ಭಕ್ತಿಯ ಜೊತೆಗೆ ಜ್ಞಾನ ಇರಬೇಕು ಅಂತ. ಭಕ್ತಿ ಎಂಬುದು ಅದು ಮೂಢಭಕ್ತಿ ಆಗಬಾರದು, ಅದು ಒಳ್ಳೆಯ ಚಿಂತನೆಯಿಂದ ಕೂಡಿದಾಗ ಮಾತ್ರ ಅದು ಬಲಿಷ್ಠವಾದಂಥ ಭಕ್ತಿ ಆಗ್ತದೆ. ಅಂತಹ ಜ್ಞಾನದ ಬಗ್ಗೆ ನಾವು ವಿಶೇಷವಾದಂತಹ ಗಮನವನ್ನು ಕೊಟ್ಟಾಗ ನಮ್ಮೆಲ್ಲ ಕಾರ್ಯಗಳು ಕೂಡ ಅದು ವೀರ್ಯವತ್ತರವಾಗುತ್ತದೆ, ಅದು ಅರ್ಥಪೂರ್ಣವಾಗ್ತದೆ. ಈ ದೃಷ್ಟಿಯಲ್ಲಿ ಸಮಾಜದ ಬಗ್ಗೆ, ಜೀವನದ ಬಗ್ಗೆ ಚಿಂತನೆ ಎಂಬುದು ಬಹಳ ಮುಖ್ಯವಾದದ್ದು. ಈ ದೃಷ್ಟಿಯಲ್ಲಿ ಗಮನಿಸಿದಾಗ ನಾವು ನಮ್ಮ ಪ್ರಾಚೀನ ಚಿಂತನ ಕ್ರಮಗಳು, ಅರ್ವಾಚೀನ ಚಿಂತನ ಕ್ರಮಗಳು, ಇದರಲ್ಲಿ ಇರತಕ್ಕಂತಹ ವ್ಯತ್ಯಾಸಗಳು, ನ್ಯೂನತೆಗಳು, ಇದನ್ನು ಗಮನಿಸಿದರೆ ಮಾತ್ರ ನಮ್ಮ ಜೀವನವನ್ನು ನಾವು ಉತ್ತಮಗೊಳಿಸಲಿಕ್ಕೆ ಸಾಧ್ಯವಾಗ್ತದೆ. ಈ ಒಂದು 200 ವರ್ಷಗಳ ಇತಿಹಾಸವನ್ನು, ಮಾನವ ಇತಿಹಾಸವನ್ನು ತಗೊಂಡರೆ ಸಾವಿರಾರು ವರ್ಷಗಳಲ್ಲಿ ಆಗದೇ ಇದ್ದ ಬದಲಾವಣೆಗಳು ಈ 200 ವರ್ಷಗಳಲ್ಲಿ ಘಟಿಸಿದ್ದನ್ನು ಇತಿಹಾಸದಿಂದ ನಾವು ತಿಳ್ಕೊಳ್ಬೋದು. 100 ವರ್ಷ, 150 ವರ್ಷಗಳ ಹಿಂದೆ ಈ ರೀತಿ ನೂರಾರು ಜನ, ಸಾವಿರಾರು ಜನ ಒಂದು ಕಡೆ ಸೇರಿ ಪರಸ್ಪರ ಸಮಾಲೋಚನೆ ಮಾಡತಕ್ಕಂತಹ ಸಂದರ್ಭಗಳು ಇರಲಿಲ್ಲ. ಯಾಕೆಂದರೆ ಮೈಕ್ಗಳೇ ಇರಲಿಲ್ಲ. ಯಾರಾದರೂ ಮಾತಾಡಿದರೆ ಒಂದು 10-50 ಜನರಿಗೆ ಮಾತ್ರ ಕೇಳಬಹುದು ಹೊರತು 1,000 ಜನರಿಗೆ, 10,000 ಜನರಿಗೆ, 1,00,000 ಜನರಿಗೆ ಕೇಳತಕ್ಕಂತಹ ವ್ಯವಸ್ಥೆಯೂ ಕೂಡ ಇರಲಿಲ್ಲ. ಹೀಗೆ ವ್ಯವಸ್ಥೆಗಳು ಇವತ್ತು ಒಳ್ಳೆಯ ರೀತಿಯಲ್ಲಿ ಅದು ಪ್ರಗತಿ ಹೊಂದಿದರೂ ಕೂಡ ಚಿಂತನೆಗಳು ಅಷ್ಟು ವೇಗದಲ್ಲಿ ಪ್ರಗತಿಯನ್ನು ಹೊಂದಲಿಲ್ಲ. ಬದಲಾವಣೆ ಆಗ ಯಾವ ಮೌಲ್ಯಗಳು ಲುಪ್ತವಾಗ್ತವೆ, ಯಾವುದು ಉಳಿದುಕೊಳ್ಳುತ್ತವೆ ಎಂಬುದನ್ನು ಗಮನಿಸುವುದು ಬಹಳ ಮುಖ್ಯವಾದದ್ದು. ಈ ದೃಷ್ಟಿಯಲ್ಲಿ ನಾವು ಪ್ರಾಚೀನ ಜೀವನ ಕ್ರಮಗಳು, ಅವರ ಜೀವನ ಮೌಲ್ಯಗಳು, ಚಿರಂತನ ಮೌಲ್ಯಗಳು, ಇದನ್ನು ಗುರುತಿಸಿ
ನಾವು ಮತ್ತೆ ಪುನಃ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಬಹಳ ಮುಖ್ಯವಾದದ್ದು. ಈ ದೃಷ್ಟಿಯಲ್ಲಿ ಈಗಾಗಲೇ ನಮ್ಮ ಜಯಪ್ರಕಾಶ್ ಹೆಗಡೆಯವರು ಹೇಳಿದಾಗೆ ಇವತ್ತು ನಾವು ಸಾಕ್ಷರತೆಗೆ ವಿಶೇಷವಾದ ಮಹತ್ವವನ್ನು ಕೊಡ್ತಾ ಇದ್ದೇವೆ, ಆದರೆ ಸಂಸ್ಕಾರಕ್ಕೆ ವಿಶೇಷವಾದ ಮಹತ್ವವನ್ನು ಕೊಡ್ತಾ ಇದೆ. ವಿದ್ಯಾವಂತರು ಅಂತೇಳಿ ಹೇಳಿದರೆ ಓದಲಿಕ್ಕೆ ಬರೆಯಲಿಕ್ಕೆ ಬರುವವರನ್ನು ವಿದ್ಯಾವಂತರು ಅಂತ ಕರೀತಾರೆ. ಆದರೆ ಓದಲಿಕ್ಕೆ ಬರೆಯಲಿಕ್ಕೆ ಬರದೇ ಇದ್ದವರು ಕೂಡ ಶ್ರೇಷ್ಠ ವಿದ್ವಾಂಸರು ಆಗಲಿಕ್ಕೆ, ವಿದ್ಯಾವಂತರಾಗಲಿಕ್ಕೆ ಸಾಧ್ಯ ಇದೆ. ನಮ್ಮ ಪ್ರಾಚೀನ ಚಿಂತನೆ ಏನಾಗಿತ್ತು ಅಂದರೆ, ವಿದ್ಯೆ ಅಂತೇಳಿ ಹೇಳಿದರೆ ನಾವು ಉದ್ಯೋಗಕ್ಕೆ ಪೂರಕವಾದದ್ದನ್ನು ವಿದ್ಯೆ ಅಂತ ಹೇಳಿ ಕರೀತಿರಲಿಲ್ಲ. ಮತ್ತು ಜೀವನದ ಸಾರ್ಥಕ್ಯಕ್ಕೆ ಏನು ಪೂರಕವಾಗಿರ್ತದೋ ಅದು ವಿದ್ಯೆ ಆಗಿರ್ತದೆ. ಜೀವನೋಪಾಯಕ್ಕಾಗಿ ಏನನ್ನು ನಾವು ಮಾಡ್ತೇವೋ ಅದನ್ನು ವಿದ್ಯೆ ಅಂತ ಕರೀತಾ ಇರಲಿಲ್ಲ. ಜೀವನದ ಆತ್ಯಂತಿಕವಾದಂತಹ ಸಾರ್ಥಕ್ಯಕ್ಕೆ ಯಾವುದು ಕಾರಣವಾಗ್ತದೋ ಅದನ್ನು ವಿದ್ಯೆ ಅಂತೇಳಿ. ಆದ್ದರಿಂದ ವಿದ್ಯೆಯ ಪರಿಧಿಯಲ್ಲಿ ಸಂಸ್ಕಾರಗಳನ್ನು ತಂದಿತು. ಅಂತಹ ಸಂಸ್ಕಾರಗಳಿಂದ ಜೀವನದ ಸಾರ್ಥಕ್ಯವಾಗ್ತದೆ. ಆದರೆ ಇವತ್ತು ವಿದ್ಯೆಯನ್ನು ಸಂಸ್ಕಾರ ರಹಿತವನ್ನಾಗಿ ನಾವು ಮಾಡ್ತಾಯಿದ್ದೀವಿ. ನಾವು ಮಾಡತಕ್ಕಂಥ ಭಾಳ ದೊಡ್ಡ ದೋಷ ಏನೆಂದರೆ, ವಿದ್ಯೆಗೆ ಸಂಸ್ಕಾರದ ಒಂದು ಸಂಬಂಧ ಇಲ್ಲ. ಕೇವಲ ಇವತ್ತು ಶಿಕ್ಷಣ ಅಂತೇಳಿ ಹೇಳಿದರೆ ಅಂಕ ಗಳಿಸುವುದು, ಯಾರು ಹೆಚ್ಚು ರ್ಯಾಂಕ್ ತೆಗೆದಿದ್ದಾರೆ, ಯಾರು ಎಷ್ಟು ಅಂಕಗಳನ್ನು ಸ್ಕೋರುಗಳನ್ನು ಕರೆದಿದ್ದಾರೆ ಅವನು ಶ್ರೇಷ್ಠ. ಆದರೆ ಹಿಂದಿನ ಕಾಲದಲ್ಲಿ ಯಾರು ಒಳ್ಳೆಯ ಗುಣಶಾಲಿಯಾಗಿದ್ದಾನೆ, ಯಾರು ಒಳ್ಳೆಯ ಸಮಾಜದ ಬಗ್ಗೆ ಚಿಂತನೆಯನ್ನು ಮಾಡ್ತಾನೆ, ಯಾರು ಪರೋಪಕಾರಿಯಾಗಿರ್ತಾನೆ ಅವನು ಒಳ್ಳೆಯ ವಿದ್ಯಾವಂತ ಅಂತ ಹೇಳಿ ಅವನಿಗೆ ಸನ್ಮಾನ ಮಾಡ್ತಾನೆ. ಆದರೆ ಇವತ್ತು ಅಂಕ ರ್ಯಾಂಕ್ ತೆಗೆದಿರಬಹುದು, ಆದರೆ ಸಮಾಜ ವಿರುದ್ಧವಾದಂಥ ಚಿಂತನೆಗಳು, ನಾಸ್ತಿಕ ಚಿಂತನೆಗಳು ಅಥವಾ ಸ್ವಾರ್ಥದ ಚಿಂತನೆಗಳು ಇದ್ದರೆ ನಾವು ಅವನನ್ನು ವಿದ್ಯಾವಂತ ಕರೀತೇವೆ, ಯಾಕೆಂದರೆ ಅವನ ಅಂಕ ಜಾಸ್ತಿ ಪಡೆದ. ಆದ್ದರಿಂದ ಇವತ್ತಿನ ಶಿಕ್ಷಣ ಕ್ರಮದಲ್ಲಿ ನಾವು ಪ್ರಾಚೀನ ಚಿಂತನೆಯನ್ನು ಅಳವಡಿಸಿಕೊಳ್ಬೇಕಾದ್ರೆ ನಮ್ಮದೊಂದು ಸಲಹೆ ಇದೆ. ಇವತ್ತು ಏನು ನಮ್ಮ ಶಿಕ್ಷಣ ಕ್ರಮದಲ್ಲಿ ಏನು ಅಂಕಗಳನ್ನು ಕೊಡತಕ್ಕಂತಹ ಒಂದು ಪದ್ಧತಿ ಇದೆ, ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಅವನ ಗುಣನಡತೆಗೆ ಸರಿಯಾದಂಥ ಅಂಕವನ್ನು ಕೊಡಬೇಕು. ಆದ್ದರಿಂದ 600 ಮಾರ್ಕ್ ಇದೆ ಅಂತೇಳಿ ಹೇಳಿದರೆ ಗಣಿತಕ್ಕೆ, ಇಂಗ್ಲೀಷಿಗೆ, ಸಮಾಜಕ್ಕೆ 100 ಕೊಡ್ತಾಯಿದ್ದೆ. ಇನ್ನೊಂದು 100 ಅಂಕವನ್ನು ಅವನ ಗುಣನಡತೆಗೆ ಕೊಡಬೇಕು. ಅವನು ಗಣಿತದಲ್ಲಿ ಫೇಲ್ ಆಗಿರ್ಬೋದು, ಆದರೆ ಒಳ್ಳೆಯ ಗುಣನಡತೆ ಇರ್ಬೋದು, ಅವನಿಗೆ 100 ಅಂಕ ಬರಬೇಕು. ಬೇರೆ ವಿಷಯದಲ್ಲಿ ಅವನು ಪ್ರವೀಣನಾಗಿದ್ದರೂ ಕೂಡ ಗುಣನಡತೆ ಇಲ್ಲ ಅಂತ ಹೇಳಿದರೆ ಅವನು ರ್ಯಾಂಕ್ ಹೋಲ್ಡರ್ ಆಗಬಾರ್ದು. ಯಾಕೆಂದರೆ ಯಾರು ರ್ಯಾಂಕ್ ಹೋಲ್ಡರ್ ಆಗ್ತಾರೆ ಅವನೇ ಆದರ್ಶ ಆಗ್ತಾನೆ. ಆದ್ದರಿಂದ ನಮ್ಮ ಶಿಕ್ಷಣ ಕ್ರಮದಲ್ಲಿ ಪ್ರಾಚೀನ ಚಿಂತನೆಯನ್ನು ನಾವು ಅಳವಡಿಸಿಕೊಳ್ಳಬೇಕಾದರೆ ಶಿಕ್ಷಣ ಕ್ರಮದಲ್ಲಿ ಅವನ ಗುಣನಡತೆಗೆ ವಿಶೇಷವಾದಂತಹ ಒಂದು ಮಹತ್ವವನ್ನು ಕೊಡತಕ್ಕಂತಹ, ಅಧ್ಯಾಪಕರಿಗೆ, ಗುರುಗಳಿಗೆ ಗೌರವವನ್ನು ಕೊಡತಕ್ಕಂತಹ ಒಂದು ಪದ್ಧತಿಯನ್ನು ನಾವು ಅದಕ್ಕೆ ಅಳವಡಿಸಿಕೊಂಡರೆ ನಮ್ಮ ಶಿಕ್ಷಣ ಕ್ರಮ ಅದು ಅತ್ಯಂತ ಉದಾತ್ತವಾಗುವುದರಲ್ಲಿ ಸಂಶಯವಿಲ್ಲ. ಹಾಗಾಗಿ ಅನೇಕ ಪ್ರಾಚೀನ ಮೌಲ್ಯಗಳನ್ನು ನಾವು ಆಧುನಿಕ ಪದ್ಧತಿಯಲ್ಲಿ ಸೇರಿಸ್ತಕ್ಕದ್ದು ಬಹಳ ಮುಖ್ಯವಾದದ್ದು. ನಮ್ಮ ಎಲ್ಲ ಸಂಘಟನೆಗಳು ಕೂಡ ದೇವರನ್ನು ನಾವು ಮೂಲವಾಗಿ ಇಟ್ಟುಕೊಂಡು, ಧರ್ಮವನ್ನು ಮೂಲವಾಗಿ ಇಟ್ಟುಕೊಂಡು ಆ ಸಂಘಟನೆಗಳನ್ನು ನಾವೆಲ್ಲ ಒಂದು ಕಾರ್ಯಗಳನ್ನು ನಡೆಸಿದಾಗ ಅದು ಅರ್ಥಪೂರ್ಣವಾಗ್ತದೆ. ದೇವರನ್ನು ಬದಿಗಿಟ್ಟು, ಧರ್ಮವನ್ನು ಬದಿಗಿಟ್ಟು ನಾವು ಬೇರೆ ರೀತಿಯಲ್ಲಿ ನಾವು ಒಂದಾಗುತ್ತೇವೆ ಹೇಳಿದರೆ ಅದೆಲ್ಲವೂ ಕೂಡ ನಾಶಕ್ಕೆ ಕಾರಣವಾಗ್ತದೆ. ಆದ್ದರಿಂದ ಸಮಾಜದ ಸಂಘಟನೆ ಧರ್ಮದ ಆಧಾರದಲ್ಲಿ ಆಗಬೇಕು, ದೇವರ ಆಧಾರದಲ್ಲಿ ಆಗಬೇಕು. ಇಡೀ ಜೀವನವನ್ನು ಭಗವತ್ಕೇಂದ್ರಿತವಾದಂತಹ ಜೀವನವನ್ನಾಗಿ ನಾವು ಮಾಡಿದಾಗ ಆವಾಗ ನಮ್ಮ ಜೀವನ ಸಾರ್ಥಕವಾಗ್ತದೆ. ಈ ಕಲ್ಪನೆಯನ್ನು ನಮ್ಮ ಶಿಕ್ಷಣ ಪದ್ಧತಿಯಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ನಾವು ಶ್ರೇಷ್ಠ ಪದ್ಧತಿಯನ್ನು ಉಳಿಸಿಕೊಳ್ಳಲಿಕ್ಕೆ ಸಾಧ್ಯ. ಇವತ್ತು ಧರ್ಮ ನಿರಪೇಕ್ಷತೆಯ ಒಂದು ತಳಹದಿಯಲ್ಲಿ ಯಾವ ಧರ್ಮವೂ ಬೇಡ ಎಂಬಂತಹ ರೀತಿಯಲ್ಲಿ ನಾಸ್ತಿಕತೆಗೆ ಪ್ರೋತ್ಸಾಹ ಕೊಡತಕ್ಕಂತಹ ಒಂದು ಪ್ರವೃತ್ತಿ ಕಾಣ್ತಾ ಇದೆ. ಧರ್ಮ ನಿರಪೇಕ್ಷತೆ ಅಂತೇಳಿ ಹೇಳಿದರೆ ಯಾವ ಧರ್ಮವೂ ಬೇಡ ಅಂತೇಳಿ ಅರ್ಥ ಅಲ್ಲ. ಎಲ್ಲ ಧರ್ಮಗಳಿಗೂ ಕೂಡ ನಾವು ಸಮಾನವಾದಂತಹ ಅವಕಾಶವನ್ನು ಕೊಡಬೇಕು, ಅದಕ್ಕೆ ಮಹತ್ವವನ್ನು ಕೊಡಬೇಕು ಎಂಬ ಅರ್ಥದಲ್ಲಿ ಧರ್ಮ ನಿರಪೇಕ್ಷತೆ ಶಬ್ದ ಬರಬೇಕು ಹೊರತು ನಮಗೆ ಧರ್ಮವೇ ಬೇಡ ಎಂಬಂತಹ ಈ ಒಂದು ಇದು ಸರಿಯಲ್ಲ. ಆ ಒಂದು ದೃಷ್ಟಿಯಲ್ಲಿ ಹೋದದ್ರಿಂದ ಇವತ್ತು ಅನೇಕ ತೊಂದರೆಗಳು, ಅನೇಕ ನಮ್ಮ ವಿದ್ಯಾವಂತರು ಅಂತೇಳಿ ಹೇಳಿದರೆ ಇವತ್ತು
ಕಾಲೇಜು ಶಿಕ್ಷಣ ಎಲ್ಲ ಮುಗಿಸಿ ಬಂದರು ಅಂತೇಳಿ ಹೇಳಿದರೆ ಅವರು ಒಂದು ರೀತಿ ಸಮಾಜಕ್ಕೆ ವಿರುದ್ಧವಾದಂತಹ ರೀತಿಯಲ್ಲಿ ಚಿಂತನೆ ಮಾಡುವವರಾಗಿ ನಮಗೆ ಕಾಣ್ತಾ ಇದೆ. ಇದಕ್ಕೆ ಕಾರಣ ಏನು ಹೇಳಿದರೆ, ನಮ್ಮ ಶಿಕ್ಷಣ ಪದ್ಧತಿಯಲ್ಲಿ ಪ್ರಾಚೀನ ಮೌಲ್ಯಗಳ, ಪ್ರಾಚೀನ ಚಿಂತನೆಗಳ ಒಂದು ಅವಕಾಶ ಕಡಿಮೆಯಾದದ್ದು. ಯಾವಾಗ ಶ್ರದ್ಧೆಯ ತಳಹದಿಯಲ್ಲಿ, ಧರ್ಮದ ತಳಹದಿಯಲ್ಲಿ, ದೇವರ ತಳಹದಿಯಲ್ಲಿ ನಾವು ನಮ್ಮ ವ್ಯಕ್ತಿತ್ವವನ್ನು ನಾವು ರೂಪಿತಗೊಳಿಸ್ತೇವೆ, ಆವಾಗ ಅದು ಪರಿಪೂರ್ಣವಾಗ್ತದೆ. ನಾವು ಅನೇಕ ದೊಡ್ಡ ದೊಡ್ಡ ಕಂಪೆನಿಗಳ CEO ಮೀಟ್ ಆಗಿದ್ದೇವೆ. ಇತ್ತೀಚೆಗೆ ಅಮೇರಿಕಾದಲ್ಲಿ ಒಬ್ಬ ದೊಡ್ಡ CEO ಮೀಟಾದಾಗ ನಾವೊಂದು ಪ್ರಶ್ನೆ ಕೇಳಿದೆವು. ನೀವೆಲ್ಲ ಲಕ್ಷಾಂತರ ಜನರಿಗೆ ಉದ್ಯೋಗ ಕೊಡ್ತೀರಿ, ನೀವು ಅವರನ್ನು ಹೇಗೆ ಆಯ್ಕೆ ಮಾಡ್ತೀರಿ? ಅವರನ್ನು 5 ನಿಮಿಷದಲ್ಲಿ 10 ನಿಮಿಷದಲ್ಲಿ ನಿಮ್ಮ ಕಂಪೆನಿಗೆ ಅವರನ್ನು ಆಯ್ಕೆ ಹೇಗೆ ಮಾಡ್ತೀರಿ ಎಂಬ ಪ್ರಶ್ನೆಗೆ ಅವರು ಉತ್ತರ ಕೊಟ್ಟರು. ನಮ್ಮ ಮೊದಲ ಕ್ರೈಟೀರಿಯಾ ಏನು ಹೇಳಿದರೆ, ಯಾವ ವ್ಯಕ್ತಿ ಫೇತ್ ಬೇಸ್ಡ್ ಆಗಿ ಎಜುಕೇಷನ್ ಹೊಂದಿದ್ದಾನೋ ಅವನನ್ನು ನಾವು ಮೊದಲು ಸ್ವೀಕಾರ ಮಾಡ್ತೀವಿ. ಯಾವ ವ್ಯಕ್ತಿಯ ಶಿಕ್ಷಣ ಅದು ಧಾರ್ಮಿಕ ಸಂಸ್ಥೆಯ ಆಧಾರದಲ್ಲಿ, ಚರ್ಚುಗಳಾಗಿರ್ಬೋದು, ದೇವಸ್ಥಾನಗಳಾಗಿರ್ಬೋದು, ಅಥವಾ ಧಾರ್ಮಿಕ ವ್ಯಕ್ತಿಗಳ ಹಿನ್ನೆಲೆಯಲ್ಲಿ ಆಗಿರಬಹುದು, ಯಾರ ಶಿಕ್ಷಣ ವ್ಯಕ್ತಿತ್ವ ರೂಪಿತವಾಗಿರ್ತದೆ, ನಾವು ಅವನನ್ನು ಕಣ್ಣು ಮುಚ್ಚಿ ನಾವು ತಗೊಳ್ತೀವಿ. ಯಾವ ವ್ಯಕ್ತಿ ಧರ್ಮಕ್ಕೆ ವಿರುದ್ಧವಾಗಿ, ಧರ್ಮದ ಯಾವುದೇ ಒಂದು ಸಂಬಂಧ ಇಲ್ಲದೆ ಸ್ವಚ್ಛಂದವಾಗಿ ಬೆಳೆದಿರ್ತಾನೆ, ಅವನಿಗೆ ಒಳ್ಳೆ ಮಾರ್ಕ್ ಬಂದರೂ ನಾನು ಅವನನ್ನು ತಗೊಳ್ಳೋದಿಲ್ಲ ಅಂತ. ಇದರಿಂದ ಗೊತ್ತಾಗ್ತದೆ ನಮ್ಮ ಕಂಪೆನಿ ಅದು ಒಳ್ಳೆ ಮೇಲೆ ಬರಬೇಕಾದ್ರೆ ನಮಗೆ ಫೇತ್ ಬೇಸ್ಡ್ ಜನಗಳು ಬೇಕು. ಒಳ್ಳೆಯ ಸಂಸ್ಕಾರವಂತ ಒಂದು ಹಿನ್ನೆಲೆಯಲ್ಲಿ ಬಂದಂತಹ ಜನಗಳಿಗೆ ಅಂಕ ಕಡಿಮೆ ಬಂದರೂ ನಾವು ಅವರನ್ನೇ ತಗೊಳ್ಳೋದು ಅಂತೇಳಿ ಅವರು ಹೇಳಿ. ಇದರಿಂದ ಗೊತ್ತಾಗ್ತದೆ ಧರ್ಮದ ಆಧಾರದಲ್ಲಿ, ದೇವರ ಆಧಾರದಲ್ಲಿ ಯಾರ ವ್ಯಕ್ತಿತ್ವ ರೂಪಿತವಾಗಿರುತ್ತೆ ಅವನು ಸಮಾಜಕ್ಕೆ ಒಂದು ಒಳ್ಳೆಯ ಒಂದು ಆಸ್ತಿಯಾಗಿರ್ತಾನೆ ಎಂಬಂತಹ ಈ ಅಂಶವನ್ನು ನಮ್ಮ ಹಿಂದಿನವರು ಏನು ಗುರುತಿಸಿದರೂ ಅದನ್ನು ಮರುಸ್ಥಾಪನೆ ಮಾಡ್ತಕ್ಕಂತಹ, ಪುನರುಜ್ಜೀವನಗೊಳಿಸ್ತಕ್ಕಂತಹ ಒಂದು ಪ್ರಸಂಗ ಇವತ್ತು ಕಾಣ್ತಾ ಇದೆ. ಈ ಹಿನ್ನೆಲೆಯಲ್ಲಿ ದೇವಸ್ಥಾನ, ಅದೇ ರೀತಿ ಧರ್ಮ, ದೇವರ ಹಿನ್ನೆಲೆಯಲ್ಲಿ ನಾವೆಲ್ಲ ಸಂಘಟಿತರಾಗಬೇಕು. ಆ ಮೂಲಕ ಆತ್ಯಂತಿಕವಾದಂಥ ಜೀವನವನ್ನು ನಾವು ಸಾರ್ಥಕಗೊಳಿಸ್ತೇವೆ, ಲೌಕಿಕ ಜೀವನವನ್ನು ನಾವು ಸಾರ್ಥಕಗೊಳಿಸಲಿಕ್ಕೆ ಸಾಧ್ಯವಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ನಾವು ಅನೇಕ ಕಡೆ ಗಮನಿಸ್ತಾ ಇದ್ದೇವೆ. ಒಂದು ಸಮಾಜವನ್ನು ಸಂಘಟನೆ ಮಾಡಬೇಕಾದ್ರೆ ಆ ಸಮಾಜಕ್ಕೆ ಒಂದು ಗುರುಪೀಠ ಬೇಕು. ಒಂದು ಸಮಾಜವನ್ನು ಸಂಘಟನೆ ಮಾಡಬೇಕಾದ್ರೆ ಅಲ್ಲಿ ಒಂದು ಮೂಲಸ್ಥಾನ ಬೇಕು. ಒಂದು ಸಮಾಜವನ್ನು ಸಂಘಟನೆ ಮಾಡಬೇಕಾದ್ರೆ ಆ ಸಮಾಜಕ್ಕೇನೆ ಒಂದು ಶ್ರದ್ಧಾ ಕೇಂದ್ರ, ಒಂದು ಶ್ರದ್ಧೆಯ ದೇವರುಗಳು ಇದ್ದರೆ ಆವಾಗ ಆ ಸಮಾಜವನ್ನು ಬಹಳ ಸುಲಭವಾಗಿ, ಶಾಶ್ವತವಾಗಿ, ಅರ್ಥಪೂರ್ಣವಾಗಿ ಸಂಘಟನೆ ಮಾಡಲಿಕ್ಕೆ ಬರ್ತದೆ. ಅದಕ್ಕೆ ನಮ್ಮ ನಾಯಕ ಸಮಾಜವೇ ಇವತ್ತು ಸಾಕ್ಷಿಯಾಗಿದೆ. ಇಡೀ ಕರ್ನಾಟಕದಲ್ಲಿ ಬೇರೆ ಬೇರೆ ಕಡೆ ಹಂಚಿ ಹೋದಂತಹ ಸಮಾಜ ಇವತ್ತು ಮೂಲಸ್ಥಾನದ ಒಂದು ಈ ಹಿನ್ನೆಲೆಯಲ್ಲಿ, ಒಂದು ಸರಸ್ವತಿ ನಾರಾಯಣಿ ದೇವಸ್ಥಾನದ ಒಂದು ಹಿನ್ನೆಲೆಯಲ್ಲಿ ಇಡೀ ಸಮಾಜ ಒಂದು ಕಡೆ ಬಂದು ಸೇರಿ ಸಮಾಜದ ಬಗ್ಗೆ ಚಿಂತನೆಯನ್ನು, ಒಂದು ಸಹಕಾರವನ್ನು, ಪರಸ್ಪರ ಸಹಕಾರವನ್ನು ಬೆಳೆಸ್ತಕ್ಕಂತಹ ಒಂದು ಪ್ರವೃತ್ತಿ ಧಾರ್ಮಿಕ ಹಿನ್ನೆಲೆಯಲ್ಲಿ, ದೇವರ ಹಿನ್ನೆಲೆಯಲ್ಲಿ ಅದು ಆಗಲಿಕ್ಕೆ ಸಾಧ್ಯ ಹೊರತು ಬೇರೆ ಯಾವುದೇ ಹಿನ್ನೆಲೆಯಲ್ಲಿ ಇದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನಮ್ಮ ಜೀವನ ಕ್ರಮದಲ್ಲಿ, ನಮ್ಮ ಚಿಂತನ ಕ್ರಮದಲ್ಲಿ ಧರ್ಮಕ್ಕೆ, ದೇವರಿಗೆ ನಾವು ವಿಶೇಷ ಪ್ರಾಶಸ್ತ್ಯವನ್ನು ಕೊಟ್ಟರೆ, ಭಗವತ್ಕೇಂದ್ರಿತವಾದಂತಹ ಜೀವನವನ್ನು ನಾವು ನಡೆಸಿದರೆ ಆವಾಗ ನಮ್ಮ ಜೀವನ, ನಮ್ಮ ಸಮಾಜ ಅದು ಒಳ್ಳೆಯ ರೀತಿಯಲ್ಲಿ ನಾವು ಮುಂದೆ ಬರಲಿಕ್ಕೆ ಸಾಧ್ಯ ಇದೆ. ನಮ್ಮ ಸಾಂಸ್ಕೃತಿಕ ಮೌಲ್ಯಗಳು, ನಮ್ಮ ಜೀವನ ಮೌಲ್ಯಗಳು ಅದು ಜಗತ್ತಿನಲ್ಲಿಯೇ ಅತ್ಯಂತ ಶ್ರೇಷ್ಠವಾದಂತಹ ಮೌಲ್ಯಗಳು. ಆದ್ದರಿಂದ ಇವತ್ತು ಬೇರೆ ದೇಶದವರು ನಮ್ಮ ದೇಶದ ಸಂಸ್ಕೃತಿಯನ್ನು ನೋಡಿ ಆಶ್ಚರ್ಯಪಡ್ತಾರೆ. ನಾವು ಅಮೇರಿಕದ ಪ್ರೆಸಿಡೆಂಟ್ ಜಾರ್ಜ್ ಬುಷ್ ಅವರು ನಮ್ಮನ್ನು ಕರೆಸಿದರು. ಅವರ ಭೇಟಿಗೆ ಹೋದಾಗ ಅವರ ಹೆಂಡತಿ ಲಾರಾ ಬುಷ್ ಅವರು ನಮ್ಮನ್ನು ಇಂಡಿಯಾದಿಂದ ಬಂದ ಗುರುಗಳು ಅಂತ ಹೇಳಿ ಬಹಳ ಆಶ್ಚರ್ಯದಿಂದ ಒಂದು ಪ್ರಶ್ನೆ ಕೇಳಿದರು. ಸ್ವಾಮಿಗಳೇ, ನೀವು ಇಂಡಿಯಾದಿಂದ ಬಂದಿದ್ದೀರಿ, ನಮಗೆ ಇದು ಇಂಡಿಯಾ ಅಂದರೆ ಬಹಳ ರೋಮಾಂಚನ ಆಗ್ತದೆ, ಬಹಳ ಆಶ್ಚರ್ಯವಾಗ್ತದೆ, ಅಲ್ಲಿಯ ಜನರನ್ನೆಲ್ಲ ನೋಡಿ ನಾವು ಬಹಳ ಆಶ್ಚರ್ಯ ಪಡ್ತಾ ಇದ್ದೇವೆ. ಅವರು ಕೇಳಿದರು, ನಿಮ್ಮ ಇಂಡಿಯಾದಲ್ಲಿ ಎಲ್ಲರೂ ಕೂಡ ಒಟ್ಟಿಗೆ ಸೇರಿ ಹೇಗೆ ಬದುಕ್ತೀರಿ ನೀವು? ಒಂದೇ ಮನೆಯಲ್ಲಿ ತಂದೆ ತಾಯಿಗಳು, ಆಮೇಲೆ ಹೆಂಡತಿ ಮಕ್ಕಳು, ಚಿಕ್ಕಪ್ಪ ದೊಡ್ಡಪ್ಪ ಇವರೆಲ್ಲ ಸೇರಿ ಒಂದೇ ಮನೆಯಲ್ಲಿ ನೀವು ಬದುಕ್ತೀರಲ್ವ? ನಮಗೆ ಬಹಳ ಇದನ್ನು ನಂಬಲಿಕ್ಕೂ ಸಾಧ್ಯ ಇಲ್ಲ, ಇದರ ಗುಟ್ಟಿ ಏನು ಅಂತ ಕೇಳಿದರು. ಮತ್ತೆ ಅವರು ಹೇಳಿದರು, ಅಮೇರಿಕದಲ್ಲಿ ಈ ತರಹ ಮಾಡಬೇಕಾದ್ರೆ ನಾವು ಏನು ಮಾಡಬೇಕು ಅಂತ ಅಡ್ವೈಸ್ ಮಾಡ್ತೀರಾ ಅಂತ. ಅಮೇರಿಕದ ಪರಿಸ್ಥಿತಿ ಏನಿದೆ ಅಂದರೆ, ಮೊನ್ನೆ ತಾನೇ ನಮ್ಮ ದೇವಸ್ಥಾನಕ್ಕೆ ಒಬ್ಬ ಅಮೇರಿಕ ದಂಪತಿಗಳು ಬಂದಿದ್ದರು. ಅವರು ನಮ್ಮ ಹತ್ರ ಬಂದು ಕೇಳಿದರು, ಸ್ವಾಮಿಗಳೇ ನಮಗೊಂದು ಸ್ಪೆಷಲ್ ಬ್ಲೆಸ್ಸಿಂಗ್ಸ್ ಬೇಕು. ಏನು ಅಂತ
ಇಲ್ಲ ನಾವು ಮನೆ ಹುಡುಕ್ತಾ ಇದ್ದೇವೆ, ಸರಿಯಾದ ಮನೆ ಸಿಗ್ತಾ ಇಲ್ಲ ಅಂತ. ನಾವು ಹೇಳಿದರೆ ಬೇಕಾದಷ್ಟು ಮನೆಗಳಿದೆ, ಏನು ತೊಂದರೆ ಅಲ್ಲ, ನಮಗೆ 2 ಮನೆಗಳು ಒಟ್ಟಿಗೆ ಇರಬೇಕು, ಒಂದೇ ಲೆಕ್ಕದ್ದಿರಬೇಕು, ಸ್ವಲ್ಪನೂ ವ್ಯತ್ಯಾಸ ಇರಬಾರ್ದು, ಅದು ನಮಗೆ ಸಿಗ್ತಾ ಇಲ್ಲ ಹೇಳಿ. ನಾವು ಕೇಳಿದ್ವು, ನಿಮಗೆ ಯಾಕೆ 2 ಮನೆ ಅಂತ? ಒಂದು ನನಗೆ, ಒಂದು ನನ್ನ ಹೆಂಡತಿಗೆ. ನಾವು ಒಂದೇ ಮನೆಯಲ್ಲಿ ಇರೋದಿಲ್ಲ, ಅವಳದು ಮನೆ ಬೇರೆ, ನನ್ನದು ಮನೆ ಬೇರೆ, ಆದರೆ ಹತ್ತಿರದಲ್ಲಿರಬೇಕು, ಒಂಚೂರು ವ್ಯತ್ಯಾಸ ಇರಬಾರ್ದು, ಒಂದೇ ಲೆಕ್ಕದ್ದಿರಬೇಕು, ಅದು ಸಿಗುವುದಿಲ್ಲ. ಅಂದರೆ ಅಮೇರಿಕದ ಪರಿಸ್ಥಿತಿ, ಗಂಡ ಹೆಣ್ಣಂದರೂ ಕೂಡ ಒಂದು ಮನೆಯಲ್ಲಿ ಇರಲಿಕ್ಕೆ ಸಾಧ್ಯ ಆಗ್ತದೆ, ಅವರು ಅಷ್ಟು ಅಡ್ಜಸ್ಟ್ಮೆಂಟ್ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಂತಹ ಸಂದರ್ಭದಲ್ಲಿ ಭಾರತದಲ್ಲಿ ನಾವೆಲ್ಲರೂ ಕೂಡ ಒಂದೇ ಮನೆಯಲ್ಲಿ 10 ಜನ ನಾವು ಒಟ್ಟಿಗೆ ಸಹಬಾಳ್ವೆಯನ್ನು ನಡೆಸ್ತಾ ಇದ್ದೇವೆ ಹೇಳಿದರೆ, ಇದರ ಹಿಂದೆ ಇರತಕ್ಕದ್ದು ನಮ್ಮ ಸಾಂಸ್ಕೃತಿಕ ಮೌಲ್ಯ, ನಮ್ಮ ಧಾರ್ಮಿಕ ಮೌಲ್ಯ, ನಮ್ಮ ಚಿಂತನಾ ಮೌಲ್ಯಗಳು. ಅದನ್ನು ನಾವು ಗುರುತಿಸಿದಾಗ ನಮ್ಮ ಒಂದು ಮಹತ್ವವನ್ನು ನಾವು ಗುರುತಿಸಬಹುದು. ಇವತ್ತು ಕೂಡು ಜೀವನದಿಂದ, ಸಹಬಾಳ್ವೆಯಿಂದ ಆರ್ಥಿಕವಾಗಿ ಎಷ್ಟು ಅದರಿಂದ ಅನುಕೂಲತೆ ಇದೆ ಎಂಬುದನ್ನು ನಾವು ಗುರುತಿಸಬಹುದು. ಆರ್ಥಿಕ ಪ್ರಗತಿಗೂ ಕೂಡ ಕೂಡು ಜೀವನ ಎಂಬುದು ಬಹಳ ಮುಖ್ಯವಾದದ್ದು. ಈಗ ಒಂದು ಕುಟುಂಬದಲ್ಲಿ 50-70 ಜನ ಇದ್ದರೆ, ಅವರು 50-70 ಜನನು 50 ಮನೆಗಳಲ್ಲಿ ವಾಸ ಮಾಡಿದರೆ, ಆವಾಗ 50 ಮನೆಯಲ್ಲಿಯೂ ಅಡಿಗೆ ಆಗಬೇಕು. 50 ಮನೆಯಲ್ಲಿ ಅಡಿಗೆ ಮಾಡಲಿಕ್ಕೆ 50 ಜನ ಅಡಿಗೆ ಕೆಲಸಕ್ಕೆ ಹೋಗಬೇಕು. ಅದೇ ಆ 50 ಜನ ಒಂದೇ ಮನೆಯಲ್ಲಿ ವಾಸ ಮಾಡಿದರೆ ಅಡಿಗೆಗೆ 1 ಅಥವಾ 2 ಸಾಕು, 48 ಜನ ಬೇರೆ ಕೆಲಸ ಮಾಡಬಹುದು. ಅದರಿಂದ ಆರ್ಥಿಕ ಪ್ರಗತಿ ಆಗಿದೆ. ಅದೇ ರೀತಿ ಆ ಮನೆಯಲ್ಲಿ ಯಾವುದೇ ಒಂದು ತೊಂದರೆಗಳು ಬಂದರೂ ಕೂಡ ಎಲ್ಲರೂ ಸೇರಿ ಅದನ್ನು ಪರಿಹಾರ ಮಾಡಬಹುದು. ಗಂಡ ಹೆಂಡತಿ ಮಾತ್ರ ಒಂದು ಮನೆಯಲ್ಲಿ ಇದ್ದರೆ ಆ ಮಗುವನ್ನು ನೋಡಿಕೊಳ್ಳಿಕ್ಕೆ ಮತ್ತೆ ಪ್ರತ್ಯೇಕವಾಗಿ ಬೇರೆ ಯಾರೋ ಸಂಬಳ ಕೊಟ್ಟು ಇಟ್ಟುಕೊಳ್ಬೇಕು. ಬೇರೆ ಏನಾದರೂ ಕಷ್ಟ ಬಂದರೆ ಮತ್ತೊಬ್ಬರು ಹೊರಗೆ ಒಂದು ಬರಬೇಕು. ಆ 50 ಜನ ಒಂದೇ ಮನೆಯಲ್ಲಿ ಇರಲಿಕ್ಕೆ ಸಾಧ್ಯವಾದರೆ ಅದೆಲ್ಲವೂ ಕೂಡ ಆ ಸಮಸ್ಯೆಗಳು ಪರಿಹಾರವಾಗ್ತದೆ. ಹೀಗೆ ಆರ್ಥಿಕ ದೃಷ್ಟಿಯಲ್ಲಿ, ಸಹಕಾರದ ದೃಷ್ಟಿಯಲ್ಲಿ, ಪ್ರೀತಿ ವಿಶ್ವಾಸಗಳ ದೃಷ್ಟಿಯಲ್ಲಿ, ಸುಖ ಕಷ್ಟಗಳ ದೃಷ್ಟಿಯಲ್ಲಿ ನೋಡಿದಾಗ ನಮ್ಮ ಕೂಡು ಜೀವನ, ಒಟ್ಟಿಗೆ ಎಲ್ಲರೂ ಸೇರಿ ಸಾಮೂಹಿಕ ಚಿಂತನೆ ಏನಿದೆ, ಇದು ನಮ್ಮ ಜೀವನದ ಬಹಳ ದೊಡ್ಡವಾದಂತಹ ಸಂಸ್ಕೃತಿಯ ಬಹಳ ದೊಡ್ಡದಾದಂತಹ ಒಂದು ಮೌಲ್ಯ. ಇಂತಹ ಅನೇಕ ಮೌಲ್ಯಗಳು ನಮ್ಮ ಒಂದು ಸನಾತನ ಧರ್ಮದಲ್ಲಿ, ಭಾರತೀಯ ಸಂಸ್ಕೃತಿಯಲ್ಲಿ ಅವುಗಳು ಮೂಡಿಬಂದಿವೆ. ಅವುಗಳನ್ನು ನಮ್ಮ ಆಧುನಿಕ ಜೀವನದಲ್ಲಿ ಮತ್ತೆ ಪುನಃ ಪ್ರತಿಷ್ಠಾಪನೆ ಮಾಡತಕ್ಕಂತಹ ಒಂದು ಕಾರ್ಯ ನಡೆದಾಗ ನಮ್ಮ ಎಲ್ಲರ ಜೀವನ ಅದು ಹಸನಾಗಲಿಕ್ಕೆ ಸಾಧ್ಯವಿದೆ. ಮುಖ್ಯವಾಗಿ ಶಿಕ್ಷಣ ಪದ್ಧತಿಯಲ್ಲಿ ನಾವು ಹೇಳಿದಂತೆ ಗುಣನಡತೆಗಳಿಗೆ, ಸಂಸ್ಕಾರಗಳಿಗೆ, ಅದೇ ರೀತಿ ದೈವಿಕವಾದಂತಹ ಶ್ರದ್ಧೆಗಳಿಗೆ ಮಹತ್ವವನ್ನು ಕೊಡತಕ್ಕಂತಹ, ಅಂಕವನ್ನು ಕೊಡತಕ್ಕಂತಹ ಒಂದು ಪ್ರವೃತ್ತಿ ಬಂದರೆ ಆವಾಗ ಶಿಕ್ಷಣ ಸಮಯದಲ್ಲೇ ವ್ಯಕ್ತಿತ್ವ ಎಂಬುದು ಅದು ಒಳ್ಳೆಯ ರೀತಿಯಲ್ಲಿ ಮೇಲೆ ಬರಲಿಕ್ಕೆ ಸಾಧ್ಯ ಇದೆ. ಇಂತಹ ನಮ್ಮ ಒಂದು ಮೌಲ್ಯಗಳನ್ನು ಗುರುತಿಸ್ತಕ್ಕಂತಹ, ಆ ಬಗ್ಗೆ ಚಿಂತನೆ ಮಾಡತಕ್ಕಂತಹ, ಆ ಬಗ್ಗೆ ಆಸಕ್ತಿಯನ್ನು ಬೆಳೆಸ್ತಕ್ಕಂತಹ ಕಾರ್ಯ ಇವತ್ತು ನಡೆಯಬೇಕಾಗಿದೆ. ಅಂತಹ ಕಾರ್ಯಗಳು ಇಂತಹ ದೇವಸ್ಥಾನ ಕೇಂದ್ರಿತವಾಗಿ ನಡೆದಾಗ ಆವಾಗ ಸುದೃಢವಾಗಿ ಅದು ಮೂಡಿ ಬರಲಿಕ್ಕೆ ಸಾಧ್ಯ ಇದೆ. ನಮ್ಮ ಪ್ರಾಚೀನ ಜೀವನ ಪದ್ಧತಿಯಲ್ಲಿ ಜೀವನದ ಪ್ರಧಾನ ಸ್ಥಳ ಅದು ದೇವಸ್ಥಾನದಲ್ಲಿ ಬರೀ ಆರಾಧನೆಗಳು ಮಾತ್ರ ಅಲ್ಲ, ಕಲಾ ಪ್ರಸ್ತುತಿ, ಒಳ್ಳೆಯ ಕಲೆಯನ್ನು ಸಮಾಜಕ್ಕೆ ಕೊಡುವುದು ಕೂಡ ದೇವಸ್ಥಾನದ ಮುಖಾಂತರ. ಅನ್ನದಾನಾದಿಗಳು, ಸಂತೋಷ, ಹಬ್ಬಗಳು, ಸಮಾರಂಭಗಳು, ಅದೇ ರೀತಿ ನ್ಯಾಯಾಲಯ, ಏನಾದರೂ ವಿವಾದ ಬಂದರೆ ಅದರ ಪರಿಹಾರವು ಕೂಡ ದೇವರ ಮುಖದಲ್ಲಿ, ದೇವರ ಎದುರಿನಲ್ಲಿ ಅದರ ಪರಿಹಾರ. ಹೀಗೆ ಕಲೆ ನಮ್ಮ ಎಲ್ಲ ಜೀವನದ ಪ್ರಧಾನ ವಿಷಯಗಳಿಗೆ ಕೇಂದ್ರಿತವಾಗಿ ದೇವಸ್ಥಾನಗಳನ್ನು ಹಿಂದಿನವರು ರೂಪಿಸಿದರು. ಅಂತಹ ದೇವಸ್ಥಾನಗಳ ಮತ್ತೆ ಸಬಲೀಕರಣ ಏನಿದೆ, ಅದರಿಂದ ಮತ್ತೆ ಪುನಃ ನಮ್ಮ ಜೀವನ ಅದು ಸುದೃಢವಾಗಿ ಆಗಲಿಕ್ಕೆ ಸಾಧ್ಯ ಇದೆ. ದೇವಸ್ಥಾನವನ್ನು ಹೊರತು ಬೇರೆ ಕೇಂದ್ರಗಳನ್ನು ನಾವು ಕಲ್ಪನೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅಂತಹ ನಮ್ಮ ಪ್ರಾಚೀನ ಪದ್ಧತಿ ಏನಿದೆ, ಭಗವತ್ ಕೇಂದ್ರಿತವಾದಂತಹ, ದೇವಸ್ಥಾನ ಕೇಂದ್ರಿತವಾದಂತಹ ಒಂದು ಜೀವನವನ್ನು ರೂಪಿಸ್ತಕ್ಕಂತಹ ಒಂದು ಈ ಪ್ರವೃತ್ತಿ ಅದು ಇನ್ನಷ್ಟು ದೃಢವಾಗಬೇಕು. ಈ ದೃಷ್ಟಿಯಲ್ಲಿ ಸರಸ್ವತಿ ನಾರಾಯಣಿ ಈ ದೇವಸ್ಥಾನದ ಒಂದು ಬ್ರಹ್ಮಕಲಶ, ಅದೇ ರೀತಿ ಪುನಃ ಪ್ರತಿಷ್ಠೆ, ಈ ದೇವಸ್ಥಾನವನ್ನು ಕೇಂದ್ರವನ್ನಾಗಿಟ್ಟುಕೊಂಡು ಸಮಾಜ ಮತ್ತೆ ಪುನಃ ಒಗ್ಗಟ್ಟಾಗತಕ್ಕದ್ದು ಇದು ಅತ್ಯಂತ ಶ್ಲಾಘನೀಯವಾದಂತಹ ಒಂದು ಕಾರ್ಯವಾಗಿದೆ. ನಾಯಕ ಸಮಾಜ ಉಳಿದೆಲ್ಲ ಸಮಾಜಕ್ಕೆ ನಾಯಕ ಸ್ಥಾನವನ್ನು ಕೊಡತಕ್ಕಂತಹ, ನಾಯಕತ್ವವನ್ನು ಕೊಡತಕ್ಕಂತಹ ಸಮಾಜ. ಅಂತಹ ಸಮಾಜ ಅದು ಸುದೃಢವಾದಾಗ, ಸಂಘಟಿತವಾದಾಗ ಇಡೀ ಸಮಗ್ರ ಸಮಾಜಗಳು ಕೂಡ ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಸಾಧ್ಯ ಇದೆ. ಈ ದೃಷ್ಟಿಯಲ್ಲಿ
ಇಲ್ಲಿಯ ಸರಸ್ವತಿ ನಾರಾಯಣ ಸ್ಥಾನ ದೇವಸ್ಥಾನ ಎಲ್ಲರ ಮೂಲ ಸ್ಥಾನ ಅದು ಪುನಃ ಪ್ರತಿಷ್ಠೆಯಾಗಿ ಇಲ್ಲಿ ಬ್ರಹ್ಮಕಲಶೋತ್ಸವದ ಮುಖಾಂತರ ಪುನಃ ಜಾಗೃತವಾದದ್ದು ಇಡೀ ನಾಡಿಗೆ ಅದು ಮಂಗಳವನ್ನು ಉಂಟು ಮಾಡತಕ್ಕಂತಹ ಕಾರ್ಯ ಅಂತ ಹೇಳಿ ನಾವು ಭಾವಿಸ್ತಾ ಅಂತಹ ಒಂದು ಸತ್ಕಾರ್ಯದಲ್ಲಿ ಭಾಗವಹಿಸಿದಂತಹ ಎಲ್ಲ ಜನರಿಗೂ ಕೂಡ ಆ ಸರಸ್ವತಿ ನಾರಾಯಣಿಯ ವಿಶೇಷ ಅನುಗ್ರಹ ಆಗಲಿ ಅಂತ ಹೇಳಿ ನಾವು ಹಾರೈಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಮುಂದಿನ ಪರ್ಯಾಯ ಉಡುಪಿಯಲ್ಲಿ 4ನೇ ಪರ್ಯಾಯ ಬರ್ತಾ ಇದೆ. ಇನ್ನು 1.5 ವರ್ಷದಲ್ಲಿ ಉಡುಪಿಯಲ್ಲಿ 4ನೇ ಬಾರಿಗೆ ಶ್ರೀಕೃಷ್ಣನ ಪೂಜಾ ಮಾಡತಕ್ಕಂತಹ ಅವಕಾಶವು ಕೂಡ ಬರ್ತಾ ಇದೆ. ನೀವೆಲ್ಲರೂ ಕೂಡ ಎಲ್ಲ ಭಗವದ್ಭಕ್ತರು ಕೂಡ ನಮ್ಮ 4ನೇ ಪರ್ಯಾಯದಲ್ಲಿಯೂ ಕೂಡ ನೀವು ಬರಬೇಕು. ಉಡುಪಿಯ ಶ್ರೀಕೃಷ್ಣನ ಅನುಗ್ರಹವನ್ನು ಕೂಡ ನೀವೆಲ್ಲರೂ ಕೂಡ ಪಡೆಯುವಂತಾಗಬೇಕು ಎಂಬಂತಹ ಆಮಂತ್ರಣವನ್ನು ಕೂಡ ಈ ಸಂದರ್ಭದಲ್ಲಿ ನಾವು ನೀಡ್ತಾ ಇದ್ದೇವೆ. ನಮ್ಮ 4ನೆಯ ಪರ್ಯಾಯವನ್ನು ವಿಶ್ವಗೀತಾ ಪರ್ಯಾಯ ಅಂತ ಹೇಳಿ ಮಾಡಬೇಕು ಅಂತ ನಾವು ಸಂಕಲ್ಪ ಮಾಡಿದ್ದು, ಇಡೀ ಜಗತ್ತಿನಲ್ಲಿ ಭಗವದ್ಗೀತೆಯನ್ನು ಪ್ರಚಾರ ಮಾಡುವ ಮೂಲಕ ಗೀತಾಚಾರ್ಯನಾದಂತಹ ಕೃಷ್ಣನ ಆರಾಧನೆಯನ್ನು ಮಾಡಬೇಕು ಅಂತ ಹೇಳಿ ಸಂಕಲ್ಪವನ್ನು ಮಾಡಿದ್ದೇವೆ. 1 ಕೋಟಿ ಜನರಿಂದ ಭಗವದ್ಗೀತೆಯನ್ನು ಬರೆಸಬೇಕು. ಕೋಟಿ ಗೀತಾ ಲೇಖನ ಯಜ್ಞ ಎಂಬುದಾಗಿ 1 ಕೋಟಿ ಜನರಿಂದ ಗೀತೆ ಬರೆಯತಕ್ಕಂತಹ ಒಂದು ಯಜ್ಞವನ್ನು ಮಾಡಬೇಕು ಅಂತಹ ಸಂಕಲ್ಪ ಮಾಡಿದ್ದು, ಈಗಾಗಲೇ ಅನೇಕ ಸಾವಿರಾರು ಜನ ಆ ಭಗವದ್ಗೀತೆಯನ್ನು ಬರೆದು ನಮ್ಮ ಪರ್ಯಾಯ ಕಾಲದಲ್ಲಿ ಕೃಷ್ಣನಿಗೆ ಸಮರ್ಪಣೆ ಮಾಡಿ ಅದೇ ಪುಸ್ತಕವನ್ನು ಅವರ ಮನೆಯಲ್ಲಿ ದೇವರ ಕೋಣೆಯಲ್ಲಿ ಇಟ್ಟು ನಿತ್ಯ ಪೂಜೆ ಮಾಡೋದು. ಆಮೇಲೆ ಅವರ ನಂತರ ಅವರ ಮಕ್ಕಳು ಮೊಮ್ಮಕ್ಕಳು ನಮ್ಮ ತಂದೆ ಬರೆದದ್ದು ಅಜ್ಜ ಬರೆದದ್ದು ಎಂಬುದಾಗಿ ಅದನ್ನು ಶ್ರದ್ಧೆಯಿಂದ ಆರಾಧನೆ ಮಾಡ್ತಾ ಭಗವದ್ಗೀತೆಯ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಕ್ಕಂತಹ ಈ 1 ಕೋಟಿ ಗೀತಾ ಲೇಖನ ಯಜ್ಞದ ಒಂದು ಕಾರ್ಯಕ್ರಮವನ್ನು ಕೂಡ ನಾವು ಹಮ್ಮಿಕೊಂಡಿದ್ದು ಈಗಾಗಲೇ ಎಲ್ಲ ಕಡೆ ಪ್ರಚಾರ ಮಾಡ್ತಾ ಇದ್ದೇವೆ. ಯಾರಿಗೆ ಅಪೇಕ್ಷೆ ಇದೆ ಅವರು ಈ ಸಂಕಲ್ಪ ಪತ್ರಗಳನ್ನು ನಾವು ಮುದ್ರಣ ಮಾಡಿದ್ದೇವೆ. ಸಂಕಲ್ಪ ಪತ್ರದಲ್ಲಿ ಅವರ ಹೆಸರು ಮತ್ತು ಸಹಿಯನ್ನೆಲ್ಲ ಹಾಕಿ ಅದನ್ನು ತುಂಬಿಸಿಕೊಟ್ಟರೆ ಅವರಿಗೆ ಬರೀಲಿಕ್ಕೆ ಬೇಕಾದಂತಹ ಒಂದು ಪುಸ್ತಕವನ್ನು ನಮ್ಮ ಗೀತಾ ಮಂದಿರದಿಂದ, ಉಡುಪಿಯ ಗೀತಾ ಮಂದಿರದಿಂದ ನಾವು ಕಳುಹಿಸ್ತೇವೆ. ಈ ಪುಸ್ತಕದಲ್ಲಿ ಬರೆದು ಇದನ್ನು ಕೃಷ್ಣನಿಗೆ ಸಮರ್ಪಣೆ ಮಾಡಿ ಮತ್ತೆ ಪುನಃ ಈ ಪುಸ್ತಕವನ್ನು ಮನೆಯಲ್ಲಿ ಸ್ಥಾಪನೆ ಮಾಡತಕ್ಕಂತಹ ಈ 1 ಕೋಟಿ ಗೀತಾ ಲೇಖನ ಯಜ್ಞದ ಒಂದು ಯೋಜನೆಯನ್ನು ಕೂಡ ಹಾಕಿಕೊಂಡಿದ್ದು, ಇದರ ಅಂಗವಾಗಿ ಎಲ್ಲರೂ ಕೂಡ ಜೀವನದಲ್ಲಿ ಒಂದು ಒಳ್ಳೆಯ ನಿಯಮವನ್ನು ಪರಿಪಾಲನೆ ಮಾಡಬೇಕು ಎಂಬಂತಹ ಒಂದು ಷರತ್ತನ್ನು ಕೂಡ ಹಾಕಿದ್ದೇವೆ. ಯಾರಿಗಾದರೂ ದುಶ್ಚಟ ಇದ್ದರೆ ಆ ದುಶ್ಚಟವನ್ನು ಗೀತೆಯ ಹೆಸರಿನಲ್ಲಿ ಬಿಡುವ ಹಾಗೆ, ಅಥವಾ ಒಂದು ಒಳ್ಳೆಯ ನಿಯಮವನ್ನು, ನಾವು ಸಿಟ್ಟು ಮಾಡೋದಿಲ್ಲ, ಇನ್ನೊಬ್ಬರಿಗೆ ತೊಂದರೆ ಮಾಡೋದಿಲ್ಲ, ಸುಳ್ಳು ಹೇಳೋದಿಲ್ಲ, ಈ ತರಹ ಏನಾದರೂ ಒಂದು ಒಳ್ಳೆಯ ನಿಯಮವನ್ನು ಗೀತೆಯ ಹೆಸರಿನಲ್ಲಿ ಸ್ವೀಕಾರ ಮಾಡಿ ಜೀವನ ಪರ್ಯಂತ ಆ ನಿಯಮವನ್ನು ಪರಿಪಾಲನೆ ಮಾಡತಕ್ಕಂಥ ಒಂದು ನಿಯಮ. 2ನೇ ನಿಯಮ, ಪ್ರತಿಯೊಬ್ಬರು ಕೂಡ ಅವರು ಗೀತೆ ಬರೆಯುವುದು ಮಾತ್ರ ಅಲ್ಲ, ಕನಿಷ್ಠ ಪಕ್ಷ ಇನ್ನೊಬ್ಬರಿಂದ ಆದರೂ ಕೂಡ ಅವರ ಮುಖಾಂತರ ಭಗವದ್ಗೀತೆ ಅದು ಬರೆಯುವ ಹಾಗೆ ಆಗಬೇಕು. ಈಚ್ ಒನ್ ಕ್ಯಾಚ್ ಒನ್, ಪ್ರತಿಯೊಬ್ಬರು ಕೂಡ ಇನ್ನೊಬ್ಬರ ಮುಖಾಂತರ ಬರೆಯುವ ಮುಖಾಂತರ ಆ ಚೈನು ಅದು ಮುಂದುವರಿತಾ ಹೋಗಿ 1 ಕೋಟಿ ಜನ ಈ ಒಂದು ಭಗವದ್ಗೀತೆಯ ಪ್ರಚಾರ ಕಾರ್ಯದಲ್ಲಿ ನಿರತರಾಗಬೇಕು. ಆ ಮೂಲಕ ಶ್ರೀಕೃಷ್ಣನ ವಿಶೇಷ ಅನುಗ್ರಹವನ್ನು ಪಡೆಯುವುದರ ಜೊತೆಗೆ ಅದ್ಭುತವಾದಂತಹ ಅತ್ಯಂತ ಶ್ರೇಷ್ಠವಾದಂತಹ ಭಗವದ್ಗೀತೆಯ ಸಂದೇಶ ಅದನ್ನು ಕೂಡ ನಾವು ಪಡೆದು ನಮ್ಮ ಜೀವನವನ್ನು ಒಳ್ಳೆಯ ಉತ್ತಮ ರೀತಿಯಲ್ಲಿ ನಡೆಸಲಿಕ್ಕೆ ಸಾಧ್ಯವಾಗ್ತದೆ. ಇಡೀ ಜಗತ್ತಿನಲ್ಲಿ ನಮ್ಮ ಭಾರತೀಯ ತತ್ವಶಾಸ್ತ್ರದ ಪ್ರಚಾರವೂ ಕೂಡ ಆಗಬೇಕು. ಅದಕ್ಕೋಸ್ಕರ ಯಾರು ಕೂಡ ಬರೆಯಬಹುದು, ಯಾವ ಮತದವರೂ ಬರೆಯಬಹುದು, ಯಾರೂ ಬರೆಯಬಹುದು. ಒಟ್ಟಿಗೆ ಭಗವದ್ಗೀತೆಯ ಬಗ್ಗೆ ನಮ್ಮ ಗಮನವನ್ನು ಹರಿಸಿ ಆ ಭಗವದ್ಗೀತೆಯ ಒಂದು ವಿಶೇಷ ಸ್ಫೂರ್ತಿಯನ್ನು, ಸಂದೇಶವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬಹುದಾದಂತಹ ಈ ಕೋಟಿ ಗೀತಾ ಲೇಖನ ಯಜ್ಞದ ಒಂದು ಕಾರ್ಯಕ್ರಮವನ್ನು ನಾವು ಈಗಾಗಲೇ ನಮ್ಮ 4ನೇ ಪರ್ಯಾಯದ ಪ್ರಯುಕ್ತ ಘೋಷಣೆ ಮಾಡಿದ್ದು, ನೀವೆಲ್ಲರೂ ಕೂಡ ಆ ಒಂದು ಗೀತಾ ಲೇಖನ ಯಜ್ಞದಲ್ಲಿಯೂ ಕೂಡ ಪಾಲ್ಗೊಳ್ಳಬಹುದು. ಯಾರಿಗೆ ಅಪೇಕ್ಷೆ ಇದೆ, ಈ ನೂತನ ಒಂದು ಯಾಂತ್ರಿಕ ವ್ಯವಸ್ಥೆಯಲ್ಲಿ ಅವರವರ ಮೊಬೈಲ್ನಿಂದಲೇ ಒಂದು ವಾಟ್ಸಪ್ ಮೆಸೇಜನ್ನು ಕಳಿಸಿದರೆ, ಒಂದು ನಂಬರಿಗೆ ವಾಟ್ಸಪ್ ಮೆಸೇಜನ್ನು ಓಂ ಅಂತ ಕಳಿಸಿದರೆ ಎಲ್ಲ ಸಂಕಲ್ಪ ಪತ್ರಗಳು, ಅದರ ವಿವರಗಳೆಲ್ಲ ನಿಮ್ಮ ಮೊಬೈಲಿಗೆ ಬರ್ತವೆ. ಅದರಲ್ಲಿ ನಿಮ್ಮ ಹೆಸರನ್ನೆಲ್ಲ ಭರ್ತಿ ಮಾಡಿ ಮತ್ತೆ ಪುನಃ ನಮ್ಮ ವೆಬ್ಸೈಟಿಗೆ ಕಳಿಸಿದರೆ ಪೋಸ್ಟ್ನಲ್ಲಿ ನಿಮಗೆ ಈ ಭಗವದ್ಗೀತೆ ಬರೀತಕ್ಕಂಥ ಪುಸ್ತಕಗಳು ಬರ್ತವೆ. ಈ ರೀತಿ ಆಧುನಿಕ ಒಂದು ಸೋಷಲ್ ಮೀಡಿಯಾದ ಮುಖಾಂತರನೂ ಕೂಡ ಈ ಒಂದು ಯೋಜನೆಯನ್ನು ನಾವು ಪೂರೈಸಬಹುದು. ಎಲ್ಲ ಭಗವದ್ಭಕ್ತರು ಕೂಡ ಈ ಕೋಟಿ ಗೀತಾ ಲೇಖನ ಯಜ್ಞದ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಿಮ್ಮ ಒಂದು ಭಕ್ತಿಯನ್ನು ಉಡುಪಿ ಶ್ರೀಕೃಷ್ಣನಿಗೆ ನೀವು ಅರ್ಪಣೆ ಮಾಡುವ ಮೂಲಕ ಆ ಶ್ರೀಕೃಷ್ಣನ ವಿಶೇಷ ಅನುಗ್ರಹಕ್ಕೆ
ನೀವೆಲ್ಲರೂ ಕೂಡ ಪಾತ್ರರಾಗಬೇಕು ಅಂತೇಳಿ ಸಂದರ್ಭದಲ್ಲಿ ನಾವು ಹಾರೈಸ್ತಾ ಇಂತಹ ಒಂದು ಸರಸ್ವತಿ ನಾರಾಯಣಿಯ ಈ ಒಂದು ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಒಂದು ನಿಮಿತ್ತವಾಗಿ ಸಾಮಾಜಿಕವಾದಂತಹ ಒಳಿತು, ಅದೇ ರೀತಿ ನಮ್ಮ ವೈಯಕ್ತಿಕ ಬದುಕಿನಲ್ಲಿಯೂ ಕೂಡ ಒಳಿತು, ಕೊನೆಗೆ ಶ್ರೀಕೃಷ್ಣನ ವಿಶೇಷ ಅನುಗ್ರಹ ಇದನ್ನು ಕೂಡ ಪಡೆಯುವ ಮೂಲಕ ನಮ್ಮ ಜೀವನವನ್ನು ಸಾರ್ಥಕಪಡಿಸೋಣ ಅಂತೇಳಿ ಹೇಳ್ತಾ ನಮಗೆಲ್ಲರಿಗೂ ಕೂಡ ಆ ಶ್ರೀಕೃಷ್ಣ ಮುಖ್ಯ ಪ್ರಾಣದರ ಒಂದು ಅನುಗ್ರಹವನ್ನು ಕೂಡ ಪ್ರಾರ್ಥಿಸುತ್ತಾ ನಮ್ಮ ಮಾತನ್ನು ಉಡುಪಿ ಅಷ್ಟಮಠಗಳಲ್ಲಿ ಒಂದಾಗಿರುವ ಪುತ್ತಿಗೆ ಮಠದ 29ನೇ ಪೀಠಾಧಿಪತಿ ಸುಗುಣೇಂದ್ರ ತೀರ್ಥ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಳ್ಳೆಯ ಚಿಂತನೆಯಿಂದ ಕೂಡಿದ ಭಕ್ತಿ. ವಿದ್ಯೆ ಪಡೆದವರು ಮಾತ್ರ ವಿದ್ಯಾವಂತರಲ್ಲ, ಉತ್ತಮ ಸಂಸ್ಕಾರವನ್ನು ಉಳ್ಳವನು ಕೂಡ ಶ್ರೇಷ್ಠ. ವಿದ್ಯಾರ್ಥಿಗಳಿಗೆ ಪಠ್ಯ ವಿಷಯದ ಅಂಕಗಳ ಜೊತೆಗೆ ವಿದ್ಯಾರ್ಥಿಯ ಗುಣನಡತೆಗೆ ತಕ್ಕಂತೆ ಅಂಕ ನೀಡುವಂತಹ ಶಿಕ್ಷಣದಲ್ಲಿ ಬದಲಾವಣೆ ಆಗಬೇಕು. ಗುರುಗಳಿಗೆ, ಹಿರಿಯರಿಗೆ, ಹೆತ್ತವರಿಗೆ ಗೌರವ ನೀಡುವ ಸಂಸ್ಕೃತಿಯನ್ನು ಬೆಳೆಸಿಕೊಳ್ಳುವಂತಹ ಶಿಕ್ಷಣ ಹೊಸ ತಂತ್ರಜ್ಞಾನದ ಬೆಳವಣಿಗೆಯಿಂದ ನೈತಿಕ ಮೌಲ್ಯ ಕುಂಠಿತಗೊಂಡಿದೆ. ಹಾಗಾಗಿ ದೇವರಿಗೆ, ಧರ್ಮಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ತಮ್ಮ ಜೀವನದಲ್ಲಿ ನೀಡಿದರೆ ಮುಂದೆ ಬರಲಿಕ್ಕೆ ಸಾಧ್ಯ ಎನ್ನುವಂತಹ ಮಾತನ್ನು ನೀಡುವ ಜೊತೆಗೆ ಇದೇ 2024 ಜನವರಿ 8ರಂದು ವಿಶ್ವ ಮಠದ ಮೂಲಕ ಶ್ರೀಕೃಷ್ಣನಿಗೆ ಪರ್ಯಾಯ ನಡೆಯಲಿಕ್ಕಿದೆ. ಹಾಗಾಗಿ ಮುಂದೆ ನಡೆಯುವಂತಹ ವಿಶ್ವಗೀತ ಪರ್ಯಾಯದಲ್ಲಿ ನಮ್ಮ ಸಮುದಾಯದ ಎಲ್ಲ ಭಕ್ತಾಭಿಮಾನಿಗಳು ಶ್ರೀಕೃಷ್ಣನ ಅನುಗ್ರಹವನ್ನು ಪಡೆದು ಧನ್ಯರಾಗ್ತೇವೆ ಎನ್ನುವ ಮಾತನ್ನು ಆಡ್ತಾ ತಮಗಿದು ಅಭಿನಂದನೆಗಳನ್ನು ಸಲ್ಲಿಸಿಕೊಂಡಿದ್ದೇವೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮ ಗಣೇಶ್ ಕಿಣಿಯವರು ಶೈಕ್ಷಣಿಕ, ಸಾಂಸ್ಕೃತಿಕ, ಧಾರ್ಮಿಕ ಕ್ಷೇತ್ರಗಳಿಗೆ ತನ್ನದೇ ಆದಂಥ ಕೊಡುಗೆ ನೀಡುತ್ತಾ ಬಂದವರು. ಯುವ ಜನರಲ್ಲಿ ಯುವ ಜನರಲ್ಲಿ ಧರ್ಮ ಮೂಡಿಸ್ತಾ ಇರುವರು, ಸಂಸ್ಕಾರದ ಬಂದವರು. ಒಂದು ಸನ್ಮಾನವನ್ನು ಸ್ವೀಕರಿಸಬೇಕು ಅಂತೇಳಿ ಯಾರೇ ಹೋದರೂ ಕೂಡ ಬರಿಗೆಯಿಂದ ಕಳಿಸಿದವರಲ್ಲ ಅವರು. ಯಾವತ್ತೂ ಎಲ್ಲರನ್ನ ಹರಿಸ್ತಾ ನಮ್ಮ ಸಂಘಟನೆ ವತಿಯಿಂದ ಕಿರು ಸನ್ಮಾನವನ್ನು ಸ್ವೀಕರಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡ್ಕೊಳ್ತಿದ್ದೇವೆ. ನಮ್ಮ ಯುವಕರ ಕಣ್ಮಣಿ ಸಾವಿರಾರು ಜನರಿಗೆ ತಮ್ಮ ಗಣೇಶ್ ಸಮೂಹ ಸಂಸ್ಥೆಯ ಮೂಲಕ ಕೊಟ್ಟವರು. ಯಾವುದೇ ಧಾರ್ಮಿಕ, ಶೈಕ್ಷಣಿಕ ಕ್ಷೇತ್ರ ಇರಲಿ ಅಲ್ಲಿ ತನ್ನನ್ನು ತೊಡಗಿಸಿಕೊಂಡವರು. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಎನ್ನುವಂತೆ ತಾನು ದುಡಿದದ್ರಲ್ಲಿ ಸಮಾಜಕ್ಕೆ ಅರ್ಪಿಸುವವರು, ಉದಾರ ಮನಸ್ಥಿತಿಯವರು. ಅವರ ನಮ್ಮ ದೇವಾಲಯಕ್ಕೆ ನೀಡಿದ್ದಾರೆ. ಬಹಳ ಗರಿಷ್ಠ ಪ್ರಮಾಣದ ಕೊಡುಗೆಯನ್ನು ನಮಗೆ ನೀಡಿದ್ದಾರೆ. ನಮ್ಮ ದಿವ್ಯ ಶಾಲು ಹಾಗೆ ಫಲವನ್ನು ನೀಡ್ತಾ ಇದ್ದಾರೆ. ಗೌರವದ ಸ್ಮರಣಿಕೆ ಅರ್ಪಣೆ. ನಮ್ಮೆಲ್ಲರ ಯುವ ಜನರ ಕಣ್ಮಣಿ ಶ್ರೀ ಗಣೇಶ್ ಕಿಣಿಯವರು ಸನ್ಮಾನ್ಯ ಶ್ರೀ ಸುಗುಣ ಶ್ರೀ ಪಾದಂಗಳವರು ನಮ್ಮೆಲ್ಲರನ್ನ ಈಗ ನಿರ್ಗಮಿಸ್ತಾ ಇದ್ದಾರೆ. ಅವರಿಗೆ ಸಮಾಜ ಬಾಂಧವರ ಪರವಾಗಿ ತುಂಬು ಹೃದಯದ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೆ ನಮ್ಮ ನೆಚ್ಚಿನ ಶ್ರೀ ಜಯಪ್ರಕಾಶ್ ಹೆಗಡೆಯವರು ಅಧ್ಯಕ್ಷರು ಹಿಂದುಳಿದ ವರ್ಗಗಳ ಆಯೋಗದ ನಮ್ಮ ಸಂಘಟನೆ ಪರವಾಗಿ ತುಂಬು ಹೃದಯದ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ನಮ್ಮ ಕರೆಗೆ ಒಗ್ಗಟ್ಟು ಇಲ್ಲಿವರೆಗೆ ಆಗಮಿಸಿದ್ದಕ್ಕಾಗಿ ತುಂಬು ಹೃದಯದ ಅನಂತ ಧನ್ಯವಾದಗಳು. ಹಾಗೆ ಧಾರ್ಮಿಕ ಉಪನ್ಯಾಸವನ್ನು ನೆರವೇರಿಸಿಕೊಟ್ಟಂತ ನೆಚ್ಚಿನ ಮೋಹನ್ ಅಳವರು ಅನ್ಯ ಕಾರ್ಯ ನಿಮಿತ್ತ ನಿರ್ಗಮಿಸ್ತಾ ಇದ್ದಾರೆ.
ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಹಾಗೆ ಗ್ರಾಮ ಪಂಚಾಯತ್ನ ಗೌರವಿತ ಮಾಜಿ ಅಧ್ಯಕ್ಷರಂತ ಶಾಂತರಾಮ ಶೆಟ್ಟಿ ಅವರು, ಕಂಬಳ ಸಮಿತಿಯ ಅಧ್ಯಕ್ಷರು, ಹಾಗೂ ಹಾಗೆ ನಮ್ಮ ಆತ್ಮೀಯರಾದಂಥ ಸುರೇಶ್ ಕಿಣಿ ಅವರು ಅನ್ಯ ಕಾರ್ಯ ನಿಮಿತ್ತ ನಿರ್ಗಮಿಸ್ತಾ ಇದ್ದಾರೆ. ಅವರಿಗೂ ಕೂಡ ನಮ್ಮ ಸಂಘಟನೆ ಪರವಾಗಿ ತುಂಬ ನಮ್ಮ ಸಂಘಟನೆ ಮೇಲೆ, ನಮ್ಮ ಸಮಾಜದ ಮೇಲಿನ ಅಭಿಮಾನದಿಂದ ಇಲ್ಲಿವರೆಗೆ ಬಂದು ನಮ್ಮನ್ನ ಆಶೀರ್ವದಿಸಿದ್ದಾರೆ. ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಎಲ್ಲರಿಗೂ ಅಭಿವಂದನೆಗಳನ್ನು ಸಲ್ಲಿಸಿಕೊಂಡಿದ್ದೇವೆ. ನಮ್ಮ ಸಮಾಜ ಬಾಂಧವರಲ್ಲಿ ವಿನಂತಿ, ಶಂಕರ ಪೀಠದಿಂದ ಅಲ್ಲಿ ನಮ್ಮ ಇಲ್ಲಿಗೆ ದೇವಸ್ಥಾನಕ್ಕೆ ಆಗಮಿಸ್ತಾ ಇದ್ದಾರೆ ಸ್ವಾಮಿಗಳು. ನೀವೆಲ್ಲರೂ ಸ್ವಲ್ಪ ಹೊತ್ತು ಕುಳಿತು ಆಗಮಿಸುವಂತಹ ಆದ್ದರಿಂದ ಮಾಡ್ಕೊಳ್ತಾ ಇದ್ದೇವೆ. ಧನ ಸಹಾಯವನ್ನು ನೀಡಿದಂತ ಮಹಾನ್ ಒಂದು ಸುಂದರ ಸಭಾ ವೇದಿಕೆಯಲ್ಲಿ ಸನ್ಮಾನಿಸುವ, ಗೌರವಿಸುವ ಸಮಾರಂಭ. ನಮ್ಮ ಸಮಾಜ ಬಾಂಧವರು ದಯವಿಟ್ಟು ವೇದಿಕೆ ಮುಂಭಾಗದಲ್ಲಿ ಆಸನದಲ್ಲಿ ಆಸೀನರಾಗಬೇಕು. ಬರುವಂತಹ ಅತಿಥಿಗಳನ್ನ ನಾವೆಲ್ಲರೂ ಸ್ವಾಗತಿಸಬೇಕಾಗಿದೆ. ನಿಮ್ಮೆಲ್ಲರ ಸಹಕಾರ, ಸಲಹೆ ನಮಗೆ ಬೇಕಾಗಿದೆ. ದಯವಿಟ್ಟು ಎಲ್ಲರೂ ಆಸನದಲ್ಲಿ ಆಸೀನರಾಗಿದ್ದೇವೆ. ಇದೀಗ 1 ಲಕ್ಷಕ್ಕೂ ಮೇಲ್ಪಟ್ಟು ನಮ್ಮ ದೇವಸ್ಥಾನಕ್ಕೆ ದೇಣಿಗೆಯನ್ನು ನೀಡಿದಂಥ ಈ ಒಂದು ಸುಂದರ ಸಭಾ ವೇದಿಕೆಯಲ್ಲಿ ಅತಿಥಿ ಗಣ್ಯರ ಸಮ್ಮುಖದಲ್ಲಿ ಗೌರವಪೂರ್ವಕವಾಗಿ ಪ್ರೀತಿಪೂರ್ವಕವಾದಂಥ ಸನ್ಮಾನಿಸುವ ಕಾರ್ಯಕ್ರಮ. ಶ್ರೀ ರವಿ KN ನಾಯಕ್ ನಾವು ಕೊಡ್ತಾ ಇದ್ದೇವೆ. ಬಜ್ಪೆ ಕುಟುಂಬದ ತಾವು ಕೂಡ ರೂಪಾಯಿಗಳನ್ನ ದೇವಾಲಯಕ್ಕೆ ನೀಡಿ ಸುಂದರ ಸಭಾ ವೇದಿಕೆಯಲ್ಲಿ ಅತಿಥಿ ಗಣ್ಯರ ಸಮ್ಮುಖದಲ್ಲಿ ಗೌರವಿಸುವ KS ಪ್ರಭಾಕರ್ ನಾಯಕ್ ತಮ್ಮನ್ನು ಆತ್ಮೀಯವಾಗಿ ಸನ್ಮಾನ ಪೀಠವನ್ನು ಅಲಂಕರಿಸುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಕುಟುಂಬ ಮತ್ತು ಸುರೇಶ್ ನಾಯಕ್ ಪರ್ಕಳ, ಕೃಷ್ಣ ನಾಯಕ್ ತೀರ್ಥಹಳ್ಳಿ ಅತ್ಯಂತ ಆದರಪೂರ್ವಕವಾಗಿ ಪ್ರೀತಿಪೂರ್ವಕವಾಗಿ ವೇದಿಕೆಯ ಮೇಲ್ಭಾಗದ ವಿನಂತಿ ಮಾಡ್ತಾ ಇದ್ದೇವೆ. ಶ್ರೀ ಶಂಕರ್ ನಾಯಕ್ ಮತ್ತು ಅವರ ಸಹೋದರ ಚಂದ್ರಶೇಖರ್ ನಾಯಕ್ ಅವರಿರುವರನ್ನು ಕೂಡ ವೇದಿಕೆಯ ಮೇಲ್ಭಾಗದಲ್ಲಿ ನಾವು ನಿರೀಕ್ಷಿಸ್ತಾ ಇದ್ದೇವೆ. ಬಹಳಷ್ಟು ಗರಿಷ್ಠ ಮಟ್ಟದ ಧನ ಸಹಾಯವನ್ನು ನೀಡುವುದರ ಮೂಲಕ ದೇವಾಲಯದ ಅಭಿವೃದ್ಧಿಗೆ ಕಾರಣೀಕರ್ತರಾಗಿದ್ದೀರಿ. ಸಾಕು ಸಾಕು ಒಂದಿಡಿ ಸಾಕು. ಓಕೆ, ಈ ಭಾಗದ ಗಣ್ಯರಾದಂಥ ಶ್ರೀ ಡಾಕ್ಟರ್ ಮಂಜುನಾಥ ಸೋಮಯ್ಯಜಿಯವರು ನೆರವೇರಿಸಿಕೊಡುವಂತೆ ವಿನಂತಿಯನ್ನು ಮಾಡಿಕೊಳ್ತಿದ್ದೇವೆ. ಹಾಗೆ ಹಿರಿಯರಾದಂಥ ಬಿ ಶ್ರೀರಾಮ್ ಶೆಟ್ಟಿ ಅವರ ಮುಖಾಂತರ ಈ ಒಂದು ಸನ್ಮಾನ ಕಾರ್ಯಕ್ರಮ ನೆರವೇರಿಸಿಕೊಡಬೇಕು. ಹಾಗೆ ಮಾಡಿ ಸರ್, ಬನ್ನಿ ಸರ್, ಬನ್ನಿ.
ಮನೆಹಳ್ಳಿ ಪಂಚಾಯತ್ನ ಅಧ್ಯಕ್ಷರಾದಂಥ ಚಂದ್ರಶೇಖರ್ ಶೆಟ್ಟಿಯವರ ಮೂಲಕವಾಗಿ ಗೌರವದ ಶಾಲು, ಹಾರ, ಸ್ಮರಣಿಕೆ ಫಲಪುಷ್ಪದೊಂದಿಗೆ ಗೌರವಿಸ್ತಾ ಇದ್ದೇವೆ. ನಮ್ಮ ಸಮಾಜ ಬಾಂಧವರಲ್ಲಿ ವಿನಂತಿ ಮಾಡಿಕೊಳ್ತಿದ್ದೇವೆ, 5 ದಿನಗಳ ಈ ಕಾರ್ಯಕ್ರಮದಲ್ಲಿ ತಾವು ಸುದೀರ್ಘವಾಗಿ ನಮ್ಮೊಂದಿಗೆ ಭಾಗವಹಿಸಿದಿರಿ. ದಯವಿಟ್ಟು ಇನ್ನು ಕೇವಲ 5-10 ನಿಮಿಷಗಳು ನಾವು ಸಭಾ ಕಾರ್ಯಕ್ರಮ ಮುಗಿಸ್ಲಿಕ್ಕಿದ್ದೇವೆ. ನಿಂತಿರುವಂಥ ಎಲ್ಲ ನಮ್ಮ ಸಮಾಜ ಬಾಂಧವರು ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಬೇಕು, ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಿದ್ದೇವೆ. ಇನ್ನೊಂದು 5 ನಿಮಿಷದಲ್ಲಿ ನಾವು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಈ ಒಂದು ಅಮ್ಮನ ಅಷ್ಟ ಬ್ರಹ್ಮಕಲಶೋತ್ಸವದಲ್ಲಿ 5-6 ಲಕ್ಷಕ್ಕೂ ಅಧಿಕ ಧನ ಸಹಾಯವನ್ನು ನೀಡಿ ಮಹಾಪೋಷಕರಾಗಿ ಮೂಡಿಬರುವುದರ ಮುಖೇನ 5 ದಿನಗಳ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ರವಿ KN ನಾಯಕ್ ಇಂಗ್ಲೆಂಡ್, ಬಜ್ಪೆ ಕುಟುಂಬ ಮತ್ತು ಸುರೇಶ್ ನಾಯಕ್ ಪರ್ಕಳ, KS ಪ್ರಭಾಕರ್ ನಾಯಕ್ ಮಂಗಳೂರು, ಕೃಷ್ಣ ನಾಯಕ್ ತೀರ್ಥಹಳ್ಳಿ, ಶಂಕರ್ ನಾಯಕ್ ಮತ್ತು ಚಂದ್ರಶೇಖರ್ ನಾಯಕ್ ಇವರುಗಳನ್ನು ನಮ್ಮ ಸಮಾಜ ಬಾಂಧವರ ಮುಖೇನ ನಮ್ಮ ಸರಸ್ವತಿ ನಾರಾಯಣಿ ಸಮಿತಿ ಬಾರ್ಕೂರು ಬ್ರಹ್ಮ ಕಳಶೋತ್ಸವ ಸಮಿತಿಯ ಪರವಾಗಿ ಸರಳವಾಗಿ ನಿಮ್ಮನ್ನ ಈ ಒಂದು ಸನ್ಮಾನ ಪೀಠದಲ್ಲಿ ಗೌರವಿಸಿ ಸನ್ಮಾನಿಸಿದ್ದೇವೆ. ಗೌರವದ ಶಾಲು, ಹಾರ, ಫಲಪುಷ್ಪ, ಸರಸ್ವತಿ ನಾರಾಯಣಿಯ ಸ್ಮರಣಿಕೆಯನ್ನು ನೀಡಿ ತುಂಬು ಹೃದಯದಿಂದ ಗೌರವಿಸಿ ಸನ್ಮಾನಿಸುತ್ತಿದ್ದೇವೆ. ನೀವು ನೀಡಿರುವಂತಹ ಅಪಹಾರ ಧನ ಸಹಾಯದಿಂದಾಗಿ ಇಂದು ನಮ್ಮ ದೇಗುಲ ವಿಜೃಂಭಣೆಗೊಂಡು ನೂತನಗೊಂಡು ಪ್ರತಿಷ್ಠಾಪನೆಗೊಂಡು ಅಮ್ಮನ ಬ್ರಹ್ಮ ಕಳಶೋತ್ಸವ ಯಶಸ್ವಿಯಾಗಿ ನೆರವೇರಿಸುವಲ್ಲಿ ಸಹಕರಿಸಿದಿರಿ. ನಿಮ್ಮ ಮುಂದಿನ ಜೀವನ ಇನ್ನೂ ಆರೋಗ್ಯ, ಆಯುಷ್ಯ, ಸಂಪತ್ತಿನಿಂದ ಕೂಡಿರಲಿ. ನಮ್ಮಿ ದೇಗುಲಕ್ಕೆ ಇನ್ನೂ ಕೂಡ ನೀವು ಮಹಾಪೋಷಕರಾಗಿ ಸಹಕರಿಸಿ ಎನ್ನುವ ಆಶಯ ನಮ್ಮದು. ಅಭಿನಂದನೆಗಳು, ವಂದನೆಗಳನ್ನು ಸಲ್ಲಿಸಿಕೊಳ್ತಿದ್ದೇವೆ. ಮುಂದಿನ ಸನ್ಮಾನ ಕಾರ್ಯಕ್ರಮ ಅತಿಥಿಗಳು ಛಾಯಾಚಿತ್ರಕ್ಕಾಗಿ ಸಿದ್ಧತೆಯನ್ನು ಮಾಡಿಕೊಳ್ಳುವಂತೆ ಅತಿಥಿ ಗಣ್ಯರ ಸಮ್ಮುಖದಲ್ಲಿ ಈ ಒಂದು ಸುಂದರ ವೇದಿಕೆಯಲ್ಲಿ ಗರಿಷ್ಠ ಪ್ರಮಾಣದ ಧನಸಹಾಯ ನೀಡುವುದರ ಮೂಲಕ ತಾವು ಮೇರು ಪಂಕ್ತಿಯಲ್ಲಿ ಇದ್ದೀರಿ. ನಿಮ್ಮ ಸೇವೆಯನ್ನು ಅಲ್ಲಿ ಸ್ವಯಂ ಸೇವಕರು ಎಲ್ಲಿದ್ದೀರಿ? ಮುಂದಿನ ಸನ್ಮಾನ ಕಾರ್ಯಕ್ರಮ ಶ್ರೀಧರ್ ನಾಯಕ್, ಶ್ರೀಮತಿ ಮೀನಾಕ್ಷಿ ಮತ್ತು ಶೀನಾ ನಾಯಕ್ ಮೀಜಾರು, ಶ್ರೀ ರಘುರಾಮ್ ನಾಯಕ್ ಮಣಿಪಾಲ, ಶ್ರೀ ಶ್ರೀಧರ್ ನಾಯಕ್ ಮಣಿಪಾಲ, ಶ್ರೀಮತಿ ಮೀನಾಕ್ಷಿ ಮತ್ತು ಶ್ರೀ ಶೀನಾ ನಾಯಕ್ ಮೀಜಾರು, ಡಾಕ್ಟರ್ ಅಶೋಕ್ ನಾಯಕ್ ಕೈಕಂಬ, ವಾಸುದೇವ ನಾಯಕ್ ಮತ್ತು ಆನಂದ್ ನಾಯಕ್, ದಯಾನಂದ್ ನಾಯಕ್ ಬೆಂಗಳೂರು ಇವರೆಲ್ಲರನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ಆತ್ಮೀಯವಾಗಿ ವೇದಿಕೆ ಮೇಲ್ಭಾಗದ ಸನ್ಮಾನ ಪೀಠವನ್ನು ಅಲಂಕರಿಸುವಂತೆ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಸರ್ ರಘುರಾಮ್ ನಾಯಕ್ ಸರ್ ಮಣಿಪಾಲ ತಮ್ಮನ್ನ ಅತ್ಯಂತ ವಿನಮ್ರವಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ, ವೇದಿಕೆಯ ಮೇಲ್ಭಾಗದ ಸನ್ಮಾನ ಪೀಠವನ್ನು ಅಲಂಕರಿಸುವಂತೆ. ಶ್ರೀ ದಯಾನಂದ್ ನಾಯಕ್ ಬೆಂಗಳೂರು ಸರ್ ತಮ್ಮನ್ನು ಕೂಡ ಆತ್ಮೀಯವಾಗಿ ವೇದಿಕೆಯ ಮೇಲ್ಭಾಗಕ್ಕೆ ಆಹ್ವಾನಿಸ್ತಾ ಇದ್ದೇವೆ, ಸನ್ಮಾನ ಪೀಠವನ್ನು ಅಲಂಕರಿಸುವಂತೆ. ಶ್ರೀ ವಾಸುದೇವ ನಾಯಕ್ ಮತ್ತು ಆನಂದ ನಾಯಕ್ ತಮ್ಮನ್ನು ಕೂಡ ಆತ್ಮೀಯವಾಗಿ ವೇದಿಕೆಯ ಮೇಲ್ಭಾಗಕ್ಕೆ ಆಹ್ವಾನಿಸ್ತಾ ಇದ್ದೇವೆ. ಡಾಕ್ಟರ್ ಅಶೋಕ್ ನಾಯಕ್ ಕೈಕಂಬ ಕೂಡ ಆತ್ಮೀಯವಾಗಿ ವೇದಿಕೆಯ ಮೇಲ್ಭಾಗಕ್ಕೆ ಆಹ್ವಾನಿಸ್ತಾ ಇದ್ದೇವೆ. ಶ್ರೀ ಶ್ರೀಧರ್ ನಾಯಕ್ ಮಣಿಪಾಲ, ಶ್ರೀಮತಿ ಮೀನಾಕ್ಷಿ ಮತ್ತು ಶ್ರೀ ಶೀನಾ ನಾಯಕ್ ಮೀಜಾರು ತಮ್ಮನ್ನ ಅತ್ಯಂತ ಆದರಾತಿಥ್ಯದಿಂದ ಆತ್ಮೀಯವಾಗಿ ವೇದಿಕೆಯ ಮೇಲ್ಭಾಗದ ಆಸನವನ್ನು ಅಲಂಕರಿಸುವಂತೆ ವಿನಂತಿ ಮಾಡ್ತಾ ಇದ್ದೇವೆ. ಹಾಗೆಯೇ ಆಶಾ ರಾಮಚಂದ್ರ ನಾಯಕ್ ಬಾರ್ಕೂರು ತಮ್ಮನ್ನು ಕೂಡ ವೇದಿಕೆಗೆ ಬರಮಾಡಿಕೊಳ್ತಿದ್ದೇವೆ. ಆಶಾ ರಾಮಚಂದ್ರ ನಾಯಕ್ ಬಾರ್ಕೂರು
ತಾವು ಕೂಡ ಮಹಾಪೋಷಕರಾಗಿ ನಮ್ಮ ಅಮ್ಮನ ಬ್ರಹ್ಮ ಕಳಶೋತ್ಸವದಲ್ಲಿ ಧನ ಸಹಾಯವನ್ನು ನೀಡಿರ್ತೀರಿ. ಆಶಾ ರಾಮಚಂದ್ರ ನಾಯಕ್. ಶ್ರೀ ಶ್ರೀಧರ್ ನಾಯಕ್ ಮಣಿಪಾಲ, ಶ್ರೀಮತಿ ಮೀನಾಕ್ಷಿ ಮತ್ತು ಶೀನಾ ನಾಯಕ್ ಮೀಜಾರು, ಶ್ರೀ ಡಾಕ್ಟರ್ ಅಶೋಕ್ ನಾಯಕರು ಈಗಾಗಲೇ ವೇದಿಕೆಯ ಮೇಲಿರುವ ಸನ್ಮಾನ ಪೀಠವನ್ನು ಅಲಂಕರಿಸಿದ್ದಾರೆ. ಶ್ರೀ ವಾಸುದೇವ ನಾಯಕ್ ಮತ್ತು ಆನಂದ ನಾಯಕ್ ತಮ್ಮನ್ನು ಆತ್ಮೀಯವಾಗಿ ವೇದಿಕೆ ಮೇಲ್ಭಾಗಕ್ಕೆ ಆಹ್ವಾನಿಸ್ತಾ ಇದ್ದೇವೆ. ಅತಿಥಿ ಗಣ್ಯರು ನಿಮಗಾಗಿ ಕಾಯ್ತಾ ಇದ್ದಾರೆ. ಶ್ರೀ ದಯಾನಂದ್ ನಾಯಕ್ ಬೆಂಗಳೂರು, ಶ್ರೀ ರಘುರಾಮ್ ನಾಯಕ್ ಮಣಿಪಾಲ ತಮ್ಮನ್ನು ಅತ್ಯಂತ ಪ್ರೀತಿ ಪೂರ್ವಕವಾಗಿ ಆತ್ಮೀಯವಾಗಿ ವೇದಿಕೆಯ ಮೇಲ್ಭಾಗಕ್ಕೆ ಆಹ್ವಾನಿಸ್ತಾ ಇದ್ದೇವೆ. ಹಾಗೆ ಆಶಾ ಅವರು ಡಾಕ್ಟರ್ ಅಶೋಕ್ ನಾಯಕ್ರವರು ಗರಿಷ್ಠ ಪ್ರಮಾಣದ ಧನ ಸಹಾಯವನ್ನು ನೀಡುವುದರ ಮೂಲಕ ದೇವಿಯ ಕೃಪೆಗೆ ಪಾತ್ರರಾಗಿದ್ದೀರಿ. ನಮ್ಮ ಸಮಾಜದ ಹೆಮ್ಮೆಯ ಪುತ್ರ ಶ್ರೀ ಡಾಕ್ಟರ್ ಅಶೋಕ್ ನಾಯಕ್ರವರು ವೈದ್ಯರಾಗಿ ಸೇವೆಯನ್ನು ಸಲ್ಲಿಸ್ತಾ ಇರಬಹುದು. ಇಂದಿನ ಮಹಾ ಅನ್ನ ಸಂತರ್ಪಣೆಯ ಅನ್ನದಾನವನ್ನು ನೀಡಿದವರು. ನಿಮಗೆ ತಾಯಿ ಸರಸ್ವತಿ ನಾರಾಯಣಿ ಸಕಲ ಐಶ್ವರ್ಯವನ್ನು ಕರುಣಿಸಲಿ, ಇನ್ನಷ್ಟು ಹೆಚ್ಚು ಶಕ್ತಿಯನ್ನು ನೀಡಲಿ, ಧೈರ್ಯವನ್ನು ನೀಡಲಿ, ಇನ್ನಷ್ಟು ಸೇವೆಯನ್ನು ಮಾಡುವ ಭಾಗ್ಯವನ್ನು ತಾಯಿ ಸರಸ್ವತಿ ನಾರಾಯಣಿ ಕರುಣಿಸಲಿ ಅಂತ ಹೇಳಿ ತಮಗೆ ಸಂಘಟನೆ ಪರವಾಗಿ ಹೃದಯಾಂತರಾಳದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮುಂದಿನ ಕಾರ್ಯಕ್ರಮದ ಅಂಗವಾಗಿ ಗ್ರಾಮ ಪಂಚಾಯತ್ನ ಗೌರವಾನ್ವಿತ ಅಧ್ಯಕ್ಷರ ನಿವೃತ್ತ ಪ್ರಾಂಶುಪಾಲರು, ನ್ಯಾಷನಲ್ ಕಾಲೇಜ್ ಬಾರ್ಕೂರ್ ಓಕೆ. ಡಾಕ್ಟರ್ ಶ್ರೀ ಮಂಜುನಾಥ ಸೋಮಯ್ಯಜಿಯವರು ಧರ್ಮಶ್ರೀ ಮುಕ್ತೇಶ್ವರ ಮತ್ತು ನಿವೃತ್ತ ಪ್ರಾಧ್ಯಾಪಕರು, ಮೂಡಿಕೇರಿ ಬಾರ್ಕೂರ್ ತಮ್ಮ ಮನದ ಮಾತುಗಳಿಗಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಮೊನ್ನೆ ಈ ದಿನ ನಮ್ಮ ಜೊತೆ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ನಮ್ಮ ಸಮಾಜ ಬಾಂಧವರನ್ನು ಉದ್ದೇಶಿಸಿ ಹಿತ ನುಡಿದಿರುವಂತಹ ನಮ್ಮವರೇ ಆಗಿರುವಂತಹ ಶ್ರೀಯುತ ಡಾಕ್ಟರ್ ಶ್ರೀ ಮಂಜುನಾಥ ಸ್ವಾಮಿಯಾಜಿ ಧರ್ಮದರ್ಶಿಗಳು, ಮುಕ್ತೇಶ್ವರರು ಹಾಗೂ ನಿವೃತ್ತ ಪ್ರಾಧ್ಯಾಪಕರು, ಮೂಡಿಕೆರೆ ಬಾರ್ಕೂರು ತಮಗಿದು ನಮ್ಮ ಸಮಿತಿಯ ಪರವಾಗಿ ಪ್ರೀತಿಪೂರ್ವಕವಾದ ಶಾಲು, ಹಾರ, ಫಲಪುಷ್ಪ, ಸರಸ್ವತಿ ನಾರಾಯಣಿಯ ಸ್ಮರಣಿಕೆಯನ್ನು ನೀಡಿ ತಮ್ಮನ್ನು ಗೌರವದಿಂದ ಸನ್ಮಾನಿಸುತ್ತಿದ್ದೇವೆ.
ಸನ್ಮಾನ ದಯಾನಂದ ನಾಯಕ್ ಬೆಂಗಳೂರು ಇವರ ಪರವಾಗಿ ಅವರ ಧರ್ಮಪತ್ನಿಯವರು ಆಗಮಿಸಿದ್ದಾರೆ. ಸನ್ಮಾನ ಪೀಠವನ್ನು ಅಲಂಕರಿಸಿ ಹಾಗೆ ಶೀನನಾಯಕ್ ಅವರ ಧರ್ಮಪತ್ನಿ ಮಿಜಾರು ಶೀನನಾಯಕರವರ ಧರ್ಮಪತ್ನಿ ಕೂಡ ಆಗಮಿಸಿದ್ದಾರೆ. ಇರುವರು ಕೂಡ ವೇದಿಕೆಯ ಮೇಲ್ಭಾಗದ ಆಸನವನ್ನು ಸನ್ಮಾನ ಪೀಠವನ್ನು ಅಲಂಕರಿಸಬೇಕು. ಅತಿಥಿ ಗಣ್ಯರಿಂದ ಸನ್ಮಾನವನ್ನು ಸ್ವೀಕರಿಸುವಂತೆ ವಿನಂತಿ ಮಾಡ್ತಾ ಇದ್ದೇವೆ. ನಿಮ್ಮ ಸೇವೆಯನ್ನು ನಾವು ಕೊಂಡಾಡಿಕೊಂಡಿದ್ದೇವೆ. ಬಹಳಷ್ಟು ಉದಾರ ಕೊಡುಗೆಯನ್ನು ತಾಯಿಗೆ ನೀಡಿದ್ದೀರಿ. ವೇದಿಕೆಯ ಮೇಲಿರುವ ಅತಿಥಿ ಗಣ್ಯರಿಂದ ಗೌರವದ ಶಾಲು, ಹಾರ, ಫಲ ಪುಷ್ಪದೊಂದಿಗೆ ನಮ್ಮ ಪ್ರೀತಿಯ ಸನ್ಮಾನ ಪತ್ರ. ಇಲ್ಲ ನಾ ಹೇಳಿಲ್ಲ ನೀವು 7-14 ಹೇಳಿದ್ರಿ. 14 ನೀವು ನೀಡಿದ ಸೇವೆಯಿಂದ ತಾಯಿ ಸರಸ್ವತಿ ನಾರಾಯಣಿ ಸಂತೃಪ್ತಳಾಗಿ ನಿಮಗೂ ನಿಮ್ಮ ಕುಟುಂಬ ವರ್ಗದವರಿಗೂ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯವನ್ನು ಕರುಣಿಸಲಿ, ಐಶ್ವರ್ಯವನ್ನು ಕರುಣಿಸಲಿ, ಇನ್ನಷ್ಟು ಕೊಡುವ ಕೈಗಳು ಹಸನಾಗಲಿ ಎಂಬ ಆಶಯದೊಂದಿಗೆ ನಿಮಗೆ ವಂದನೆ ಅಭಿವಂದನೆಗಳನ್ನು ಸಲ್ಲಿಸಿಕೊಂಡಿದ್ದೇವೆ. थोड़ा खुद के अंदर झांक, कोई जो ನಿಮ್ಮ ಸೇವೆಯನ್ನು ಗುರುತಿಸಿಕೊಂಡಿದ್ದೇವೆ. ನಿಮ್ಮ ಬಾಳು ಬಂಗಾರವಾಗಲಿ ಎಂಬ ಆಶಯದೊಂದಿಗೆ ಸಂಘಟನೆ ಪರವಾಗಿ ತುಂಬ ಹೃದಯದ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಇದೀಗ ಗೌರವಾನ್ವಿತ ಸೋಮಯಾಜಿ ಸರ್ ಅವರು ನಮ್ಮನ್ನು ಉದ್ದೇಶಿಸಿ ಹಿತನುಡಿಗಳನ್ನಾಡಬೇಕು ಅಂತೇಳಿ ತಮ್ಮಲ್ಲಿ ವಿನಮ್ರ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ವೇದಿಕೆ ಮೇಲೆ ಇರುವಂತಹ ಗಣ್ಯರೇ, ಕೆಳಗಿರುವ ಗಣ್ಯರೇ, ನೀವೆಲ್ಲರೂ ಎದ್ದು ಹೋಗುವ ಮೊದಲು ನನ್ನ ಮಾತನ್ನು ಮುಗಿಸ್ಬೇಕೀಗ ನಾನು. ಯಾಕಂದರೆ ಯಾರಿಗೂ ಕೂಡ 2-3 ಗಂಟೆಗಳ ಕಾಲ ಕೂತ್ಕೊಳ್ಳುವ ವ್ಯವಧಾನ ಇರುವುದಿಲ್ಲ. ಅದೇನೇ ಇರಲಿ, ನಮ್ಮ ಅರ್ಚಕತ್ವದಲ್ಲಿ ನನ್ನ ಮುಂದಾಡ್ತನದಲ್ಲಿ ಒಂದು ಸಹಕಾರ ಕೊಟ್ಟಿದ್ದೀರಿ ನೀವು ಈ ಬ್ರಹ್ಮಕಲಶಕ್ಕೆ. ನಿಮಗೆ ಖಂಡಿತ ಒಳ್ಳೆಯದಾಗುತ್ತೆ, ನಾನು ಬಲವಾಗಿ ನಂಬಿದ್ದೇನೆ ಅದನ್ನು. ದೇವಸ್ಥಾನ ಯಾಕೆ ಬೇಕು, ಇದೊಂದು ಮೂಲ ಪ್ರಶ್ನೆ ಇದು. ಎಲ್ಲ ಅನ್ನೋದು ರೇಡಿಯೋ ವೇವ್ಸ್ ಇದೆ. ನಿಮಗೆ ರೇಡಿಯೋ ಕೇಳಬೇಕಾ, ಒಂದು ಟ್ರಾನ್ಸಿಸ್ಟರ್ ಸೆಟ್ ಬೇಕು. ದೇವಸ್ಥಾನ ಎಂಥ ಅದ್ಭುತ ಧರ್ಮ ನಮ್ಮದಂದರೆ, ದೇವಸ್ಥಾನಕ್ಕೆ ಬಾರದಿದ್ದವನಿಗೂ ಬೈಯುವುದಿಲ್ಲ, ಬಂದವನು ಹೊಗಳುವುದೂ ಇಲ್ಲ. ನಾವು ಬಂದವ ಬಂದ, ಬಾರದಿದ್ದವ ಬರಬಹುದು ಅಷ್ಟೇ. ಯಾವ ಒಂದೇ ಒಂದು ನಿಮ್ಮ ಮೇಲೆ ಹಿಡಿತವಿಲ್ಲದೆ ಇವತ್ತು 3,500 ಜನ ಆಗಿದ್ದಾರೆ ಅಂದರೆ ಇದಕ್ಕಿಂತ ದೊಡ್ಡದು ಎಂಥದ್ದು ಮತ್ತೆ? ಇಷ್ಟು ಜನರನ್ನ ಆ ತಾಯಿ ಅಟ್ರ್ಯಾಕ್ಟ್ ಮಾಡಿದ್ದಾಳೆ ಅಂದರೆ ಒಮ್ಮೆ ನೋಡ್ತೋದು ದೊಡ್ಡ ವಿಶೇಷ ಅಲ್ಲ. ಯಾಕೆ ಗೊತ್ತಾ? ಅಮ್ಮನಿಗಿಂತ ದೊಡ್ಡ ಬಂಧುವೇ ಇಲ್ಲ. ಇದು ಮಹಾತಾಯಿ. ಮಹಾತಾಯಿ ಅನ್ನೋದು ನಿಮಗೆಲ್ಲರಿಗೂ ಬೇಕಾದವಳು. ಎಲ್ಲ ಸಮಯದಲ್ಲೂ ಕೂಡ ಬಿದ್ದರೂ ಕೂಡ ಅಯ್ಯೋ ಅಮ್ಮ ಅನ್ನೋದಿನ, ಅಯ್ಯೋ ಅಪ್ಪ ಅನ್ನೋದು ಯಾರೂ ಕೇಳಲಿಲ್ಲ ನಾನು.
ಆ ರೀತಿಯಾದ ಭಾವವನ್ನು ಉದಿಸಬಹುದಾದಂತಹ ತಾಯಿಯ ಸನ್ನಿಧಿಗೆ ನೀವೆಲ್ಲ ಬಂದಿದ್ದೀರಿ. ಅದಕ್ಕೂ ಕೂಡ ಈ ವರ್ಷ ಬರೆಯುವಾಗಲೂ ಕೂಡ ಅಮ್ಮನೆಡೆಗೆ ನಡಿಗೆ, ಅಮ್ಮನ ಅಷ್ಟಬಂಧ ಹೀಗೆಲ್ಲ ಬರಿತಾ ಇದ್ದಾರೆ. ಅಮ್ಮ ಅನ್ನೋದನ್ನು ಹೈಲೈಟ್ ಮಾಡ್ತಾ ಇದ್ದಾರೆ. ಅದು ಕೂಡ ಈ ಕಾಲಕ್ಕೆ ತುಂಬ ತುಂಬ ಅಗತ್ಯ. ನಮ್ಮ ಅತಿಥಿಗಳು ಹೇಳಿದ ಹಾಗೆ ಸಂಸ್ಕಾರವನ್ನು ಬೆಳೆಸುವವಳು ತಾಯಿ. ಅದ್ರ ಬಗ್ಗೆ ಡೀಟೇಲ್ ಮಾತಾಡೋ ಅಗತ್ಯ ಇಲ್ಲ, ಯಾಕಂದರೆ ಹೆಂಗಸರೇ ಇಲ್ಲ ಇಲ್ಲಿ. ಗಂಡಸರು ನನ್ನ ಲೆಕ್ಕದಲ್ಲಿ ಯೂಸ್ಲೆಸ್, ಅಂದರೆ ಯೂಸ್ಲೆಸ್, ಹೆಚ್ಚಿಗೆ ಉಪಯೋಗಿಸ್ಬೇಡ ಅವ್ರನ್ನ. ಯಾವುದಕ್ಕೆ? ದೇವರು, ಧರ್ಮದೇಂಡ್ರು ಅಂತ. ನೋಡಿ, ನಾಡೋದು ಸಂಕ್ರಾಂತಿ ಬಂತು, ಹೋಗ್ಬೇಕಂತ ನೆನಪು ಮಾಡೋದು ಹೆಂಡತಿ. ಹೌದಾ, ಆಯ್ತು ಹೋಗುವ. ಯಾಕಂದ್ರೆ ಹೆಂಡ್ತಿನ ಬಿಡುವಾಗಿಲ್ವಲ್ಲ ಗಂಡ, ಬರ್ತಾನವ. ನಾ ಇಂಥದ್ದೆಲ್ಲ ನೋಡಿದ್ದೇನೆ ಇಲ್ಲಿ. ಅದು ಏನೇ ಇರಲಿ, ಸಮಾಜವನ್ನು ಒಗ್ಗೂಡಿಸುವಲ್ಲಿ ಹೆಂಗಸರ ಪಾತ್ರ ಬಹಳ ದೊಡ್ಡದು. ಸಂಸ್ಕಾರವನ್ನು ಬೆಳೆಸುವಲ್ಲಿ ಹೆಂಗಸಿನ ಪಾತ್ರ ಬಹಳ ದೊಡ್ಡದು. ನಿಮ್ಮ ದೇವರು ಕೂಡ ಅಮ್ಮನವರು. ಆದ್ದರಿಂದ ಆ ಅಮ್ಮನವರ ಸೇವೆಯನ್ನು ಇತ್ಯೋಪತಿಶಯವಾಗಿ ಮಾಡಿದ್ದೀರಿ. ಶುದ್ಧ ಚಾರಿತ್ರ್ಯದಿಂದ, ಶುದ್ಧ ಆಚಾರದಿಂದ, ಶುದ್ಧ ಸಂಸ್ಕಾರದಿಂದ ದೇವರನ್ನು ನೆನೆದರೆ ಒಳ್ಳೆಯದಾಗುವುದರಲ್ಲಿ ಸಂಶಯವೇ ಇಲ್ಲ. ನಿಮಗೆಲ್ಲರಿಗೂ ನನ್ನ ಮಾತು ಮುಗಿಸ್ತೇನೆ. ಸನ್ಮಾನ್ಯ ಗೌರವಾನ್ವಿತ ಸ್ವಾಮೀಜಿಯವರ ಮಾತುಗಳಿಗೆ ವಂದನೆಗಳನ್ನು ಸಲ್ಲಿಸಿಕೊಂಡಿದ್ದೇವೆ. ಮುಂದಿನ ಮಾತುಗಳಿಗಾಗಿ ಶ್ರೀ ಬಿ ಸೀತಾರಾಮ ಶೆಟ್ಟಿ, ನಿವೃತ್ತ ಪ್ರಾಂಶುಪಾಲರು, ನ್ಯಾಷನಲ್ ಕಾಲೇಜ್ ಬಾರ್ಕೂರು, ತಮ್ಮ ಮನದ ಮಾತುಗಳಿಗಾಗಿ ಮಾತಿನ ಮಂಟಪಕ್ಕೆ ಆಹ್ವಾನಿಸ್ತಾ ಇದ್ದೇವೆ. ವೇದಿಕೆಯ ಮೇಲೆ ಹಾಗೂ ಮುಂದಿರುವ ಎಲ್ಲ ಭಕ್ತಾಭಿಮಾನಿಗಳೇ, ನಾನು ಆಗಲೇ ಹೇಳಿದ್ದೆ, ಕೇಳುವ ವಿಚಾರ ಎಲ್ಲ ಸ್ವಾಮೀಜಿಯವರ ಆಶೀರ್ವಚನ. ಮೋಹನ್ ಆಳ್ವರ ಕೆಲವು ಪ್ರಬುದ್ಧವಾದ ಮಾತುಗಳು. ಸೋಮಯಾಜಿಯವರು, ಇವರು ಸ್ವಾಮೀಜಿ ಅಲ್ಲ, ಸೋಮಯಾಜಿಯವರ ಹಿತವಚನ. ಬಹಳ ಇದೊಂದು ಪುಣ್ಯದ ಕೆಲಸ ಅಂತ. ಸೋಮಯಾಜಿಯವರು ಅವರ ಮಗನಿಗೂ ಕೂಡ ಆ ವಿದ್ಯೆ ಕಲಿಸಿದ್ದಾರೆ. ಇದು ಇವತ್ತು ವಿಶ್ವ ಅಮ್ಮಂದಿರ ದಿನ. ನಮ್ಮ ಅಮ್ಮ ಮಹಾಮಾತೆ ಸರಸ್ವತಿ ನಾರಾಯಣಿ ಈ ದಿನವನ್ನು ತಾವೆಲ್ಲ ಬಹಳ ಸಾರ್ಥಕತೆಯಿಂದ ನಿರ್ವಹಿಸಿದ್ದೀರಿ. ಅಮ್ಮನ ಭಯ ಭಕ್ತಿ, ಸೋಮಯಾಜರು ಹೇಳಿದ್ರಲ್ಲ, ನಾವೆಲ್ಲ ಗಂಡಸರು ಅಮ್ಮಂದಿರ ಕೈವಾಡದಲ್ಲೇ ಇರುವವರು. ನಾನು ಯಾವಾಗಲೂ ನಮ್ಮ ಮಾತು ಇಲ್ಲಿಗೆ ಬಂದೆ ಯಾಕಂತ ಹೇಳಿದ್ರೆ, ನನ್ನ ಒಬ್ಬ ಹುಡುಗ ಶಿಷ್ಯ, ನಾನು 98ರಲ್ಲಿ ರಿಟೈರ್ ಆಗಿದ್ದೆ, 96ರಲ್ಲಿ ನಮ್ಮ ಕಾಲೇಜ್ ಬಿಟ್ಟಿದ್ದ. ನೀವು ಸ್ವಲ್ಪ ಒಂದೆರಡು ಮಾತಾಡಬೇಕಂತ ನಾನು ಹೇಳಿದೆ. ಮಾತು ನಮ್ಮ ಸೀನಿಯರ್ ಸಿಟಿಸನ್ಸ್ ಮಾತು ಶುರು ಮಾಡಿದರೆ 60ಕ್ಕೆ ಸ್ವಲ್ಪ ಅರುಳು, 70ಕ್ಕೆ ಮರುಳು, 80 ನಂದು 80ಕ್ಕೆ ಅರುಳು ಮರುಳು ಹೆಚ್ಚು. ನೀವು ಮಾತು ಕಡಿಮೆ ಮಾಡಿ ಅಂತ ಹೇಳಿದರೆ ಬರುವುದಿಲ್ಲ ನಮಗೆ. ಆದರೆ ಒಂದು ವಿಷಯ, ಯಾರು ಹೋಗಲೇಬೇಕಾದ್ರೆ ಎದುರು ನೋಡ್ತಾ ಇದ್ದಾನೆ ಮಣಿಪಾಲದ ರಘುರಾಮ್ ನಾಯಕರು, ಅಲ್ಲೇ ಆಚೆಗೆ ಶೀನ ನಾಯಕರು. ನಾವಿಬ್ಬರು ಇಲ್ಲಿ ಒಟ್ಟಿಗೆ ಬರೀ ಪಾಠ ಹೇಳಿದ್ದಲ್ಲ, ಆಟ ಆಡಿದ್ದು. ಅವ್ರ ಮಗ ನೋಡಿ ಕೈ ತಟ್ಟು. ನಾವಿಬ್ಬರು ಸರಿಯಾಗಿ ಇದ್ದೇವೆ ಅಂತ ಹೇಳಿದರೆ ಆಟ ಮತ್ತು ಪಾಠ ಅದಕ್ಕಿಂತ ಹೆಚ್ಚು ಊಟ ಮಾಡಿದ್ದೇವೆ. ನಾವು ಹೇಳೋದು ಆಟ ಪಾಠ ಊಟ. ನಾನು ಸೋಮಯಾಜರಿಗೆ ನಾನೇ ಕೆಲವು ಸಲ ಹೇಳೋದು, ನೀವು ಎಷ್ಟೇ ಕಡಿಮೆ ತಕ್ಕೊಳ್ಳಿ, ಸರಿಯಾಗಿ ತಕ್ಕೊಳ್ಳಿ. ಹಾಗಾಗಿ ಬಂಧುಗಳೇ, ಅಮ್ಮನ ಆಶೀರ್ವಾದ ಸದಾ ನಿಮಗೆ ಇರ್ತದೆ. ಯಾಕಂತ ಹೇಳಿದ್ರೆ ಇಷ್ಟು ಕಡಿಮೆ ಸಂಖ್ಯೆಯಲ್ಲಿರುವಂಥ ಒಂದು ಪಂಗಡ ಇಷ್ಟು 3,500 ಜನ ಊಟ ಮಾಡಿ ಹೋದ್ರಂತೆ. ಬಹಳ ಮಹತ್ವವಾದಂಥ ಕೆಲಸ ಮಾಡಿದ್ದೀರಿ. ತಮ್ಮೆಲ್ಲರಿಗೂ ನಾನು ಹೇಳುವಂಥದ್ದು, ಒಳ್ಳೆಯ ಆರೋಗ್ಯದಿಂದಿರಿ. ಈಗ ನಮ್ಮ ಆರೋಗ್ಯ ಮತ್ತು ಶಿಕ್ಷಣ ಎರಡೂ ಕೂಡ ಒಂದು ರೀತಿಯ ವ್ಯವಹಾರ ಆಗಿ ಹೋಗಿದೆ. ಆದರೆ ನೀವು ಇದೆರಡನ್ನೂ ಕೂಡ ಸಾರ್ಥಕತೆಯಿಂದ ಮುಂದುವರಿಸಿ ಹೋಗಿ, ಅಮ್ಮನ
ಕೃಪೆ ತಮ್ಮೆಲ್ಲರಿಗೂ ಇರ್ತದೆ. ನಾನು ಹಿರಿಯನಾಗಿ ನನ್ನ ವಿದ್ಯಾರ್ಥಿಗಳಿದ್ದಾರೆ, ನನ್ನ ಸಹೋದ್ಯೋಗಿಗಳಿದ್ದಾರೆ ಮತ್ತು ನನ್ನ ಕೆಲವು ಮಿತ್ರರು ಕೂಡ ಇದ್ದಾರೆ. ಎಲ್ಲರಿಗೂ ನಮಸ್ಕರಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಸಮಯೋಚಿತ ಹಾಗೂ ಸಂದರ್ಭೋಚಿತ ಮಾತುಗಳಿಗಾಗಿ ನಿವೃತ್ತ ಪ್ರಾಂಶುಪಾಲರಾದಂಥ ಬಿ ಸೀತಾರಾಮ್ ಶೆಟ್ಟಿ ಅವರಿಗೆ ವಂದನೆಗಳನ್ನು ಸಲ್ಲಿಸಿಕೊಂಡಿದ್ದೇವೆ. ಈಗ ಹನಹಳ್ಳಿ ಗ್ರಾಮ ಪಂಚಾಯತ್ನ ಪ್ರಥಮ ಪ್ರಜೆ ಗೌರವಾನ್ವಿತ ಶ್ರೀ ಚಂದ್ರಶೇಖರ್ ಶೆಟ್ಟಿ ಅವರು ತಮ್ಮ ಮಾತುಗಳಿಗಾಗಿ. ವೇದಿಕೆಯಲ್ಲಿರುವ ಗಣ್ಯರೇ ಹಾಗೂ ಇಲ್ಲಿ ನೆರೆದಿರುವ ಭಕ್ತಾಭಿಮಾನಿಗಳೇ ಹಾಗೂ ಹಿರಿಯ ಕಿರಿಯ ನನ್ನ ಸಹೋದರ ಸಹೋದರಿಯರೇ, ಹಿರಿಯರು ಒಂದು ಮಾತು ಹೇಳ್ತಿದ್ರು, ಚರಿತ್ರೆ ಪುನರಾವರ್ತನೆ ಆಗ್ತದೆ ಅಂತ, ಇತಿಹಾಸ ಪುನರಾವರ್ತನೆ ಆಗ್ತದೆ ಅಂತ. ನಾವು ಬಾರಕೂರನ್ನ ತುಳುನಾಡಿನ ರಾಜಧಾನಿ, ಅಳಿಯ ಸಂತಾನ ಕಟ್ಟಿನ ತವರೂರು ಅಂತ ನಿತ್ಯೋತ್ಸವವನ್ನು ಕಂಡಂಥ ಊರು ಬಾರಕೂರು. 365 ದೇವಸ್ಥಾನಗಳ ರಾಜರ ಮಹಾರಾಜರ ಕಾಲದಲ್ಲಿ 365 ದೇವಸ್ಥಾನಗಳನ್ನು ಹೊಂದಿ ನಿತ್ಯೋತ್ಸವವನ್ನು ಕಂಡಂಥ ಊರು ಬಾರಕೂರು. ಈಗ 10-20 ವರ್ಷಗಳಿಂದ ಪ್ರತಿಯೊಂದು ದೇವಸ್ಥಾನಗಳು ಜೀರ್ಣೋದ್ಧಾರ ಆಗ್ತಾ ಇದೆ, ಬ್ರಹ್ಮ ಕಲಶಾಭಿಷೇಕ ಆಗ್ತಾ ಇದೆ. ಈಗ ಇನ್ನೂ ಒಂದು 365 ನಿತ್ಯೋತ್ಸವವನ್ನು ಕಾಣುವ ಕಾಲ ದೂರ ಇಲ್ಲ ಅನ್ನುವಂಥ ನೆನಪು ಭಾಸ ಆಗ್ತಾ ಇದೆ. ಮತ್ತೆ ನಮ್ಮ ಹಿಂದೂ ಬಾಂಧವರಲ್ಲಿ ಅನೇಕ ಪಂಗಡಗಳಿವೆ. ಆ ಅನೇಕ ಪಂಗಡದಲ್ಲಿ ನಿಮ್ಮದೊಂದು ಸಣ್ಣ ಪಂಗಡ. ಆದರೂ ನೀವು ಇಷ್ಟು ಜನ ಸೇರಿ ಈ ರೀತಿಯ ವಿಜೃಂಭಣೆಯ ಕಾರ್ಯಕ್ರಮವನ್ನು ಮಾಡಿದ್ದು ನೋಡಿದರೆ ಖಂಡಿತ ನಮ್ಮ ಭಾರತ ಈ ಸಂದರ್ಭದಲ್ಲಿ ಒಂದು ಸಣ್ಣ ಕಥೆ ನೆನಪಾಗ್ತದೆ. ಒಮ್ಮೆ ಸೂರ್ಯದೇವ ನಾನು ಒಂದು ದಿನ ಸ್ಟ್ರೈಕ್ ಮಾಡ್ತೇನೆ ಅಂತೆ. ಆಗ ಇಡೀ ಪ್ರಪಂಚ ದಿಗ್ಭ್ರಮೆಗೊಳ್ತದೆ, ಕತ್ತಲು ಬರ್ತದೆ, ನಾವು ಹೇಗೆ ಬದುಕುವುದು ಅಂತ. ಆಗ ಒಂದು ಹಣತೆ ಮುಂದೆ ಬರ್ತದಂತೆ. ಹಣತೆ ಬಂದು ಹೇಳ್ತದಂತೆ, ನೀವು ಯಾರು ಭಯ ಪಡೋದು ಬೇಡ, ಖಂಡಿತ ನಾನು ನನ್ನಿಂದ ಆದಷ್ಟು ಬೆಳಕನ್ನು ಈ ಪ್ರಪಂಚಕ್ಕೆ ನೀಡ್ತೇನೆ ಅಂತ ಹೇಳ್ತದಂತೆ. ಯಾಕೆ ಈ ಸಂದರ್ಭದಲ್ಲಿ ನಾನು ಈ ಮಾತನ್ನು ಹೇಳಿದೆ ಅಂತ ಹೇಳಿದರೆ, ನಿಮ್ಮದೊಂದು ಚಿಕ್ಕ ಸಮಾಜವಾದರೂ ಧೈರ್ಯದಿಂದ ಇಂಥ ಒಂದು ಕಾರ್ಯಕ್ರಮ ಬೆಳಕನ್ನು ಇಡೀ ನಾಡಿಗೆ ನೀಡಿದ್ದೀರಿ ಅಂತ ಹೇಳಲಿಕ್ಕೆ ನಾನು ತುಂಬ ಹೆಮ್ಮೆ ಪಡ್ತೇನೆ. ಬಂಧುಗಳೇ, ನಮ್ಮದು ಸಂಸ್ಕೃತಿ ಮತ್ತು ಧರ್ಮ ಇವು ಎರಡು ಅನ್ಯೋನ್ಯತೆ ಆಗಿರ್ಬೇಕಂತೆ. ಧರ್ಮ ಅಂತ ಹೇಳಿದರೆ 1893ರಲ್ಲಿ ಅಮೇರಿಕದಲ್ಲಿ ಸರ್ವಧರ್ಮ ಸಮ್ಮೇಳನ ಆಗ್ತದೆ. ಆಗ ಭಾರತದಿಂದ ಸ್ವಾಮಿ ವಿವೇಕಾನಂದರು ಹೋಗ್ತಾರೆ. ಅಲ್ಲಿ ಎಲ್ಲ ಧರ್ಮಗಳ ಗ್ರಂಥಗಳನ್ನು ಒಂದರ ಮೇಲೊಂದು ಇಟ್ಟಿದ್ದಾರಂತೆ. ನಮ್ಮ ಭಗವದ್ಗೀತೆ ಕೆಳಗಿಟ್ಟಿದ್ದಾರಂತೆ. ಆಗ ಯುರೋಪಿಯನ್ ಒಬ್ಬ ಪ್ರಜೆ ಇವರನ್ನು ಮೂದಲಿಸಿಗೋಸ್ಕರ, ಸ್ವಾಮಿ ನಿಮ್ಮ ಭಗವದ್ಗೀತೆ ಕೆಳಗಿದೆ ಅಂತ ಹೇಳ್ತಾನಂತೆ. ಆಗ ಸ್ವಾಮಿ ವಿವೇಕಾನಂದರು ಎದೆಗುಂದಲಿಲ್ಲ. ಏನು ಮಾತಾಡಿದ್ರಂತ ಹೇಳಿದರೆ, ನಮ್ಮ ಧರ್ಮ ಅಲ್ಲಾಡಿದರೆ ಪ್ರಪಂಚದಿಂದ ಯಾವ ಧರ್ಮವೂ ನಿಲ್ಲಿಕ್ಕಿಲ್ಲ ಅಂತ ಒಂದು ಶ್ರೇಷ್ಠತೆಯನ್ನು ಹೊಂದಿದಂಥ ಈ ಸನಾತನ ಹಿಂದೂ ಧರ್ಮ ಬಂಧುಗಳೇ. ಅದೇ ರೀತಿಯಲ್ಲಿ ಸಂಸ್ಕೃತಿ ಅಂತ ಹೇಳಿದರೆ ಒಂದು ಲಕ್ಷಾಂತರ ವರ್ಷಗಳಿಂದ ಸಂಸ್ಕರಿಸಿದ ರೀತಿ ನೀತಿ ಬದುಕಿನ ದಾರಿ ಸಂಸ್ಕೃತಿ ಅಂತ ಹೇಳಿದರೆ. ಅದು ಬರೀ ವಿದ್ಯಾವಂತರಿಂದ ಬರುವುದಿಲ್ಲ. ನಮ್ಮ ಹಿರಿಯರು ಅವಿದ್ಯಾವಂತರಾಗಿರ್ಬೋದು, ನಮಗೆಲ್ಲರದು ಸಂಸ್ಕೃತಿಯನ್ನು ದಾರಿ ಎರೆದಿದ್ದಾರೆ. ಒಮ್ಮೆ ನಮ್ಮ ಹೀಗೆ ಹಳ್ಳಿಯ ಒಬ್ಬ ಯುವಕ ಸಾಫ್ಟ್ವೇರ್ ಇಂಜಿನಿಯರ್ ಆಗ್ತಾನಂತೆ. ಅಮೇರಿಕದಲ್ಲಿ ಒಂದು ಒಳ್ಳೆಯ ಕೆಲಸಕ್ಕೆ ಕಂಪನಿಯಲ್ಲಿ ಸೇರ್ತಾನೆ. ಆಗ ಹಳ್ಳಿಯಿಂದ ಬಂದ ಹುಡುಗ, ಅವನಿಗೆ ನನ್ನ ತಂದೆ ತಾಯಿಯನ್ನು ಅಮೇರಿಕ ತೋರಿಸ್ಬೇಕನ್ನುವಂಥ ಆಸೆ ಆಗ್ತದೆ. ಆಗ ಟೂರಿಸ್ಟ್ ವೀಸಾ ಮಾಡಿಕೊಂಡು ಅವ ತನ್ನ ತಂದೆ ತಾಯಿಯನ್ನು ಅಮೇರಿಕ ಕರ್ಕೊಂಡು ಹೋಗ್ತಾನೆ. ಅಲ್ಲಿನ ಪದ್ಧತಿಯಂತೆ ಸಾಯಂಕಾಲ ವಾಕಿಂಗ್ ಹೋಗ್ತಾ ಇರ್ತಾರೆ. ವಾಕಿಂಗ್ ಹೋಗ್ತಾ ಇರುವಾಗ ತಂದೆ ತಾಯಿ ಮಗ ಹೋಗ್ತಾ ಇರ್ತಾರೆ. ಮಗ ಹಿಂತಿರುಗಿ ನೋಡ್ತಾನೆ. ನೋಡುವಾಗ ತಾಯಿ ತುಂಬ ದೂರದಲ್ಲಿರ್ತಾರೆ, ತಂದೆ ಸ್ವಲ್ಪ ಮುಂದಿರ್ತಾರೆ, ಮಗ ಮಧ್ಯದಲ್ಲಿರ್ತಾನೆ. ಆಗ ಮಗ ಅಪ್ಪನನ್ನು ಕರೆದು ಹೇಳ್ತಾನೆ, ಅಪ್ಪ ಇಲ್ಲೆಲ್ಲ ನೋಡಿ ಗಂಡ ಹೆಂಡತಿ ಒಬ್ಬರ ಕೈ ಒಬ್ಬರು ಹಿಡ್ಕೊಂಡು ಹೋಗ್ತಾ ಇದ್ದಾರೆ, ನೀವು ನೋಡಿ ಅಮ್ಮ ಅಲ್ಲಿದ್ದಾಳೆ ನೀವು ಇಲ್ಲಿದ್ದಾರೆ ಅನ್ನೋಂಥ ಮಾತನ್ನು ಹೇಳ್ತಾರೆ. ಆಗ ಅವಿದ್ಯಾವಂತ ತಂದೆ ಒಂದು ಮಾತು ಹೇಳ್ತಾನೆ, ಭಾರತದ ಸಂಸ್ಕೃತಿ ಅಂದರೆ
ನೋಡು ಮಗ, ನೀನು ವಿದ್ಯಾವಂತನಾಗಿರ್ಬೋದು, ಭಾರತದ ಸಂಸ್ಕೃತಿ ಹಾಗಲ್ಲ. ಲಕ್ಷಗಟ್ಟಲೆ ಮೈಲು ದೂರ ಗಂಡ ಹೇಳ್ತಿದ್ರು, ಅವರ ಬಾಂಧತ್ವ, ಅವರ ಬಂಧುತನ ಅವರದಷ್ಟು ಗಟ್ಟಿಯಾಗಿರ್ತದೆ, ಅದರಲ್ಲಿ ಯಾವ ಕಳಂಕ ಇಲ್ಲ. ಇವರದ್ದು ಹಾಗಲ್ಲ. ಇವನ್ ಕೈ ಬಿಟ್ರೆ ಅವಳು ಮತ್ತೊಬ್ಬನ ಕೈ ಹಿಡ್ಕೊಂಡು ಹೋಗ್ತಾಳೆ, ಇವಳು ಬಿಟ್ರೆ ಮತ್ತೊಬ್ಬಳ ಕೈ ಹಿಡ್ಕೊಂಡು ಹೋಗ್ತಾಳೆ. ನಮ್ಮ ಭಾರತೀಯ ಸಂಸ್ಕೃತಿ ಅಂಥದ್ದಲ್ಲ ಅನ್ನುವಂಥದ್ದನ್ನ ಆವತ್ತು ಆ ಅವಿದ್ಯಾವಂತ ತಂದೆ ಆ ವಿದ್ಯಾವಂತ ಮಗನಿಗೆ ಸಂಸ್ಕೃತಿಯನ್ನು ಕಲಿಸಿಕೊಟ್ಟಿದ್ದಾರೆ. ಆದ್ದರಿಂದ ಬಂಧುಗಳೇ, ನಾವು ಯಾವತ್ತು ಎಲ್ಲರೂ ಹೇಳಿದ್ದಾರೆ, ಖಂಡಿತ ಏನು ಉಳಿಲಿಲ್ಲ. ಆದರೆ ಇವತ್ತು ವಿದ್ಯಾವಂತ ಸಮಾಜ ಹೆಚ್ಚಾಗ್ತಾ ಇದೆ, ಹಣವಂತರು ಹೆಚ್ಚಾಗ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ವೃದ್ಧಾಶ್ರಮ, ಅನಾಥಾಶ್ರಮಗಳು ಹೆಚ್ಚಾಗ್ತವೆ. ಇದಕ್ಕೆ ದಯವಿಟ್ಟು ಮುಂದಿನ ಜನಾಂಗ ಅಂಥದಕ್ಕೆ ಅವಕಾಶ ಕೊಡದೆ ಹಿರಿಯರನ್ನ, ತಂದೆ ತಾಯಿಯರನ್ನ, ಗುರುಗಳನ್ನ ಗೌರವಿಸಿ ಅವರ ಕೊನೆಯ ಕಾಲದಲ್ಲಿ ಅವರ ಸೇವೆಯನ್ನ ಮಾಡುವಂಥ ಆ ಸದ್ಬುದ್ಧಿಯನ್ನ ಆ ಅಮ್ಮ ನಿಮಗೆಲ್ಲರಿಗೂ ಕಲ್ಪಿಸಲಿ ಅಂತ ಹೇಳ್ತಾ, ನನಗೆ ಅವಕಾಶ ಕೊಟ್ಟ ನಿಮಗೆಲ್ಲರಿಗೂ ವಂದಿಸ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಹನೇಹಳ್ಳಿ ಗ್ರಾಮ ಪಂಚಾಯತ್ನ ಗೌರವಾನ್ವಿತ ಅಧ್ಯಕ್ಷರಾದಂಥ ಶ್ರೀ ಚಂದ್ರಶೇಖರ್ ಶೆಟ್ಟಿ ಅವರು ಭಾರತೀಯ ಸಂಸ್ಕೃತಿ ಸಂಸ್ಕಾರಗಳ ಬಗ್ಗೆ ಮನಮುಟ್ಟುವಂತೆ ಮಾತನಾಡಿದ್ದೀರಿ. ತಮ್ಮ ಸ್ಫೂರ್ತಿದಾಯಕ ಪ್ರೋತ್ಸಾಹದಾಯಕ ಮಾತುಗಳಿಗೆ ನಮ್ಮ ವಂದನೆ ಅಭಿವಂದನೆಗಳನ್ನು ಸಲ್ಲಿಸಿಕೊಂಡಿದ್ದೇವೆ. ಇದೀಗ ಸನ್ಮಾನ ಕಾರ್ಯಕ್ರಮ. ಒಂದು ನಿಮಿಷ, ಸಭಾ ವೇದಿಕೆಯ ಅಧ್ಯಕ್ಷರ ಅನುಮತಿಯನ್ನು ಪಡೆಯುತ್ತಾ ಶ್ರೀಯುತ ರಘುರಾಮ್ ನಾಯ್ಕ್ ಮಣಿಪಾಲ, ಗೌರವಾಧ್ಯಕ್ಷರು ಶ್ರೀ ಸರಸ್ವತಿ ನಾರಾಯಣಿ ಸೇವಾ ಸಮಾಜ ಸಂಘ ಬಾರ್ಕೂರು, ತಮ್ಮನ್ನು ಪ್ರೀತಿಪೂರ್ವಕವಾಗಿ ವೇದಿಕೆ ಮೇಲ್ಭಾಗಕ್ಕೆ ಸನ್ಮಾನಕ್ಕೆ ಮತ್ತೊಮ್ಮೆ ಕರೆದಿದ್ದೇವೆ. ಸರ್, ದಯವಿಟ್ಟು ನೀವು ಆಗಮಿಸಬೇಕು. ಹಲೋ, ಹೇಳಿ. ನಾನು ಎಲ್ಲ ಹೊಟ್ಟೆ ಒಮ್ಮೆನೆ ಕರೀರಿ ಅಂತ ಹೇಳಿದ್ದೇನೆ. ಆದರೂ ಎಲ್ರಿಗೂ ಹೊಟ್ಟೆ ಒಮ್ಮೆ ಕರಿಬೋದಿತ್ತು, ಅಷ್ಟೊಂದು ವೇದಿಕೆ ಉಂಟಲ್ಲಿ. ಆದರೆ ಅವ್ರು ಕರೀಲಿಲ್ಲ. ಆದ್ದರಿಂದ ನಾನು ಒಬ್ಬ ಹೋಗಿಕೊಳ್ಳೋದು ಸರಿಯಾಗಿಲ್ಲ ಅಂತ ಹೇಳಿದ್ರು. ಶ್ರೀಮತಿ ಆಶಾ ರಾಮಚಂದ್ರ ಬಾರ್ಕೂರು, ತಮ್ಮನ್ನ ವೇದಿಕೆಯ ಮೇಲ್ಭಾಗಕ್ಕೆ ಬರಮಾಡಿಕೊಳ್ತಿದ್ದೇವೆ. ತಾವು ಮಹಾಪೋಷಕರಾಗಿ ನಮ್ಮ ಈ ದೇಗುರದ ಅಮ್ಮನ ಬ್ರಹ್ಮ ಕಲಶೋತ್ಸವದಲ್ಲಿ ಧನಸಹಾಯ ನೀಡಿದವರು. ದಂಪತಿಗಳನ್ನು ಪ್ರೀತಿಪೂರ್ವಕವಾಗಿ ವೇದಿಕೆಯ ಮೇಲ್ಭಾಗಕ್ಕೆ ಸನ್ಮಾನ ಪೀಠವನ್ನು ಅಲಂಕರಿಸುವಂತೆ ನಮ್ರ ವಿನಮ್ರ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ದೇವರ ಪ್ರಭಾವಳಿಯನ್ನು ನೀಡಿದ್ದಾರೆ ಆಶಾ ರಾಮಚಂದ್ರ ದಂಪತಿಗಳು. ನಿಮ್ಮ ಸೇವೆಯಿಂದ ತಾಯಿ ಸರಸ್ವತಿ ನಾರಾಯಣಿ ಸಂತೃಪ್ತಳಾಗಿದ್ದಾಳೆ. ನಿಮಗೆ ಆ ತಾಯಿ ಸರಸ್ವತಿ ನಾರಾಯಣಿ ಸಕಲ ಐಶ್ವರ್ಯವನ್ನು ಕರುಣಿಸಲಿ, ಅವರ ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿಯನ್ನು ಕರುಣಿಸಲಿ. ದಂಪತಿಗಳನ್ನು ಹಿರಿಯರು ಗೌರವಾನ್ವಿತರಾದಂಥ ಬಿ ಸಿದ್ದರಾಮ್ ಶೆಟ್ಟಿಯವರ ಮುಖಾಂತರವಾಗಿ ಪ್ರೀತಿಪೂರ್ವಕವಾಗಿ ಗೌರವಿಸ್ತಾ ಇದ್ದೇವೆ. ಗೌರವದ ಶಾಲು, ಹಾರ, ಹಾಗೆ ಆಡಳಿತ ಮುಕ್ತೇಶ್ವರರಾದಂಥ ಶ್ರೀ ಶಂಕರ ನಾಯಕರು, ಆಡಳಿತ ಮಂಡಳಿಯ ಅಧ್ಯಕ್ಷರಾದಂಥ ಗೋವಿಂದ ನಾಯಕರು, ಹಾಗೆ ನಮ್ಮ ಹನೇಹಳ್ಳಿ ಗ್ರಾಮ ಪಂಚಾಯತ್ನ ಪ್ರಥಮ ಪ್ರಜೆಗಳಾದಂಥ ಗೌರವಾನ್ವಿತ ಚಂದ್ರಶೇಖರ್ ಶೆಟ್ಟಿಯವರು ಈ ಒಂದು ಭಾಗದಲ್ಲಿ ಉಪಸ್ಥಿತರಿದ್ದಾರೆ. ಬಹಳಷ್ಟು ಸಂತೋಷವನ್ನು ನೀಡಿದೆ, ಖುಷಿಯನ್ನು ನೀಡಿದೆ. ಇನ್ನಷ್ಟು ಸೇವಾ ಭಾಗ್ಯವನ್ನು ನೀಡುವ ಶಕ್ತಿಯನ್ನು ತಾಯಿ ಸರಸ್ವತಿ ನಾರಾಯಣಿ ಕರುಣಿಸಲಿ ಅಂತ ಹೇಳ್ತಾ, ನಿಮ್ಮ ಬಹಳ ಬಂಗಾರವಾಗಲಿ ಎಂದು ಆಶಿಸುತ್ತಾ ವಂದನೆಗಳನ್ನು ಸಲ್ಲಿಸಿಕೊಂಡಿದ್ದೇವೆ. ಇದೀಗ ಬಹಳ ದೂರದ ಇಂಗ್ಲೆಂಡ್ನಿಂದ ಇಲ್ಲಿವರೆಗೆ ಆಗಮಿಸಿ ನಮ್ಮ ಸಮಾಜದ ಮೇಲೆ ಪ್ರೀತಿಯಿಂದ, ತಾಯಿಯ ಅನುಗ್ರಹದಿಂದ ಆಗಮಿಸಿರತಕ್ಕಂಥ ನಮ್ಮವರೇ ಆದಂಥ ರವಿ KS ನಾಯಕ್ ಸರ್, ತಮ್ಮನ್ನ ಮಾತಿನ ಮಂಟಪಕ್ಕೆ ಪ್ರೀತಿಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇವೆ. ನಿಮ್ಮ ಪ್ರೀತಿಯ ಮಾತುಗಳಿಗಾಗಿ ಕಾತರರಾಗಿದ್ದೇವೆ. ಹಲೋ. ತಾಯಿ ಸರಸ್ವತಿ ನಾರಾಯಣಿಯ ಆಶೀರ್ವಾದದೊಂದಿಗೆ ನಮ್ಮ ಪೂರ್ವಜರು ನಮಗೆ ಕೊಟ್ಟಂಥ ಒಂದು ಆಸ್ತಿ ಅಂತ ಹೇಳ್ಬೋದು ಈ ದೇವಸ್ಥಾನವನ್ನು. ಅದನ್ನು ಸರ್ವ ರೀತಿಯಲ್ಲಿ ನಡೆದುಕೊಂಡು ಹೋಗಲು ನಿಮ್ಮೊಟ್ಟಿಗೆ ನನ್ನ ಒಂದು ಸಣ್ಣ ಕಳಕಳಿಯ ಸಹಾಯವನ್ನು ಅದಕ್ಕೆ ಮಾಡೋದಕ್ಕೆ ಕಮಿಟಿ ಮೆಂಬರ್ಗಳು, ಕಮಿಟಿ ಅಧ್ಯಕ್ಷರು ನನಗೆ ಕೊಟ್ಟಿರುವಂಥ ಒಂದು ಆಪರ್ಚುನಿಟಿಗೆ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು. ನನಗೆ ಸಮಾಜ ಹಾಗೂ ಧಾರ್ಮಿಕದ ಸ್ಟೇಜಲ್ಲಿ ಅಷ್ಟು ಮಾತಾಡಿಕೊಂಡಷ್ಟು ಅಭ್ಯಾಸವಿಲ್ಲ. ಕಾರ್ಪೊರೇಟು ಅಥವಾ ಬಿಸ್ನೆಸ್ ಟ್ರೈನಿಂಗ್ಸ್ ಈ ಥರಗಳಲ್ಲೆಲ್ಲ ವಿದೇಶದಲ್ಲಿ ಇಲ್ಲೆಲ್ಲ ಮಾಡಿದ್ದೀನಿ. ಮತ್ತು ಎಲ್ಲ ಉಪನ್ಯಾಸಗಳನ್ನು ಹಾಗೂ ಹಿರಿಯರು ಎಲ್ಲ ರೀತಿಯ ಆಚರಣೆ, ವಿಚಾರಣೆ ಹಾಗೂ ಈ ದೇವಸ್ಥಾನದ ಎಲ್ಲ ವಿಷಯಗಳನ್ನು ಸತತವಾಗಿ ಕಳೆದ 3 ದಿನದಿಂದ ಇಲ್ಲಿ ಸ್ಟೇಜ್ ಮೇಲೆ ಎಲ್ಲರೊಡನೆ ಹಂಚಿಕೊಂಡಿದ್ದಾರೆ. ಅದನ್ನು ನಾನು ದೇಶದಿಂದ ಬರ್ತಾ ಇರುವಾಗ ಹಲವು ವಿಡಿಯೋ ಕ್ಲಿಪ್ಗಳನ್ನು ನೋಡಿದ್ದೀನಿ. ತುಂಬ ಸಂತೋಷವಾಗಿದೆ.
ಆಳ್ವಾರವರು ಹೇಳಿದಂತೆ ನಾವು ಇಂಗ್ಲೆಂಡ್ನಲ್ಲಿ 2 ಇಗರ್ಜಿಗಳನ್ನು ತಗೊಂಡು 800 ಕೋಟಿ, ಒಂದು 300 ಕೋಟಿಯನ್ನು ಎಲ್ಲ ಪಂಗಡದವರು ಸೇರಿ ಹಿಂದೂಗಳು 2 ದೊಡ್ಡ ಬೃಹದಾಕಾರದ 700 ಎಕರೆನಲ್ಲಿ ದೇವಸ್ಥಾನವನ್ನು ಕಟ್ಟಿದ್ದೇವೆ. ಮುಂದೆನೂ ಕಟ್ಟುವ ಅಭ್ಯಾಸವನ್ನು ನಾವು ಇಟ್ಕೊಂಡಿದ್ದೇವೆ. ಎಲ್ಲಕ್ಕಿಂತ ಮುಖ್ಯವಾಗಿ ದೇವರ ಜೊತೆಯಲ್ಲಿ ತಂದೆ ತಾಯಿಗಳು, ಹಿರಿಯರು, ಗುರು ಹಿರಿಯರುಗಳಿಗೆ ನಾವು ಭಯಭಕ್ತಿಯನ್ನು ಇನ್ನೂ ಇಟ್ಟುಕೊಂಡ್ರೆ, ಇನ್ನು ಮುಂದಿನ ಜನ್ರೇಷನ್ ಅವರು ಇಟ್ಟುಕೊಂಡ್ರೂ ಒಳ್ಳೆಯದು. ಇದರಿಂದ ಎಲ್ಲರಿಗೂ ಒಳ್ಳೆಯದಾಗ್ತದೆ ಅನ್ನೋದು ನನ್ನ ಒಪಿನಿಯನ್. ನಾನು ಯಾರಿಗೆ ಸಜೆಷನ್ ಮಾಡೋದಿಲ್ಲ, ಇದು ನನ್ನ ಒಪಿನಿಯನ್ ಆಗಿ ಹೇಳ್ತಾ ಇದ್ದೀನಿ. ಇದೆರಡು ನನ್ನ ಮಾತು. ಹಾಗೂ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಎಲ್ಲ ಕಮಿಟಿ ಮೆಂಬರ್ಗಳು ಈ ದೇವಸ್ಥಾನದ ಬ್ರಹ್ಮಕಲಶಕ್ಕೆ ನನ್ನಿಂದ ಒಂದು ಸಣ್ಣ ಕಾಣಿಕೆಯನ್ನು ಕೊಡಲು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನನ್ನ ಕೃತಜ್ಞತೆಯನ್ನು ಅರ್ಪಿಸುತ್ತೇನೆ. ಥ್ಯಾಂಕ್ ಯು ಫ್ರಮ್ ದಿ ಬಾಟಮ್ ಆಫ್ ದಿ ಹಾರ್ಟ್. ಥ್ಯಾಂಕ್ ಯು. ಶ್ರೀಯುತ ರವಿ ಕೆ ನಾಯ್ಕರವರು ಇಂಗ್ಲೆಂಡ್ನಲ್ಲಿ ಕೂಡ ಹಿಂದೂ ಸಂಸ್ಕೃತಿಯ ಬಗ್ಗೆ ಪ್ರಚಾರ ಮಾಡುತ್ತಿರುವವರು, ದೇವಾಲಯಗಳನ್ನು ನಿರ್ಮಾಣ ಮಾಡುತ್ತಿರುವವರು, ಹಾಗೆ ತಂದೆ ತಾಯಿ ಗುರುಗಳನ್ನು ಪ್ರೀತಿಯಿಂದ ಕಾಣಿ ಎಂಬ ಕಿವಿಮಾತನ್ನಾಡಿದ್ದಾರೆ. ಸರ್, ತಮಗೆ ಅನಂತ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮುಂದಿನ ಮಾತುಗಳಿಗಾಗಿ ಯುವಪೆ ಉಡುಪಿಯ MD ಅವರಾದಂಥ ನಮ್ಮವರೇ ಆದ ಬಿ ಪ್ರಶಾಂತ್ ನಾಯ್ಕರವರು ತಮ್ಮ ಮನದ ಮಾತುಗಳನ್ನು ಆಡುವಂತೆ ವಿನಂತಿಯನ್ನು ಮಾಡಿಕೊಳ್ತಿದ್ದೇವೆ. ಯುವ ನೇತಾರರು ಶ್ರೀ ಪ್ರಶಾಂತ್ ನಾಯ್ಕರವರಿಂದ. ಶ್ರೀ ಸತ್ಯನಾರಾಯಣಿ ದೇವಸ್ಥಾನದ ಹಾಗೂ ದೇವರ ಆಶೀರ್ವಾದದಿಂದ ಇದು ಫಸ್ಟ್ ಟೈಮ್. ಸೊ ಈ ಧಾರ್ಮಿಕ ಒಂದು ಸಮಾರಂಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ. ಹೀಗಾದರೆ ಸೋಮಾಜಿಯವರು ಹೇಳಿದ್ರು ದೇವಸ್ಥಾನ ಯಾಕೆ ಬೇಕು ಅಂತೇಳಿ. ಬಟ್ ನನ್ನೊಂದು ಕ್ವೆಶನ್ ಇದೆ, ದೇವಸ್ಥಾನಕ್ಕೆ ಯಾಕೆ ಬರಬೇಕು ಅಂತೇಳಿ ಯಾರಿಗಾರ ಆನ್ಸರ್ ಇದೆಯಾ? ದೇವಸ್ಥಾನಕ್ಕೆ ಯಾಕೆ ಬರಬೇಕು? ಓಕೆ, ಸೊ ನಾನು ಆ್ಯಕ್ಚುಲಿ ನವೋದ್ಯಮಿ. ನಾನೊಂದು ಕಂಪ್ನಿ ಸ್ಟಾರ್ಟ್ ಮಾಡಿ 5.5 ವರ್ಷ ಆಯಿತು. ಸ್ಟಾರ್ಟಪ್ ಅಂತ ಹೇಳ್ಬೋದು. ಈಗ ನಮ್ಮ ಕಮ್ಯುನಿಟಿ ನೋಡ್ಲಿಕ್ಕೆ ಹೋದರೆ ಇಟ್ ಇಸ್ ಲೈಕ್ ಅ ಸ್ಟಾರ್ಟಪ್, ಸ್ಮಾಲ್ ಕಮ್ಯುನಿಟಿ, ಪಾಪ್ಯುಲೇಷನ್ ಇಲ್ಲ. ಸೊ ಒಂದು ಕಂಪನಿ ಒಂದು ಡೆವಲಪ್ಮೆಂಟ್ ಆಗಬೇಕಾದ್ರೆ ಒಂದು ಮ್ಯಾನೇಜ್ಮೆಂಟ್ ಟೀಮ್ ಬೇಕು. ಅದು ಮೇ ಬಿ ಮ್ಯಾನೇಜಿಂಗ್ ಡೈರೆಕ್ಟರ್ ಅಂತ ಹೇಳ್ಬೋದು ಅಥವಾ ವರ್ಕರ್ಸ್ಗಳಿರ್ಬೋದು. ಆ ಕಂಪನಿ ಗ್ರೋ ಆಗಬೇಕಾದ್ರೆ ಕಸ್ಟಮರ್ಸ್ಗಳು ಬೇಕು. ಅಂದರೆ ಕಂಪ್ನಿ ಗ್ರೋ ಆಗಬೇಕಂದ್ರೆ ನಿಮ್ಮ ಕಸ್ಟಮರ್ಸ್ ಇದ್ದರೆ ಮಾತ್ರ ನಿಮಗೆ ಕಂಪ್ನಿ ಗ್ರೋ ಆಗುತ್ತೆ. ಕಸ್ಟಮರ್ ಏನಾದ್ರು ರೆವಿನ್ಯೂ ಕೊಟ್ಟರೆ ಮಾತ್ರ ನಿಮ್ಮ ಕಂಪ್ನಿ ಗ್ರೋ ಆಗುತ್ತೆ. ನಿಮ್ಮ ಕಂಪ್ನಿ ಗ್ರೋ ಆಗಬೇಕಾದ್ರೆ ಆಮೇಲೆ ಮತ್ತೆ ನಿಮ್ಮ ಕಸ್ಟಮರ್ ರೆವಿನ್ಯೂಸ್ ಇದ್ದರೆ ನಿಮಗೆ ಇನ್ವೆಸ್ಟರ್ಸ್ಗಳು ಬರ್ತಾರೆ, ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ನಿಮ್ಮ ಕಂಪ್ನಿ ಗ್ರೋ ಆಗುತ್ತೆ. ಅದೇ ರೀತಿ ನಮ್ಮೊಂದು ದೇವಸ್ಥಾನ, ನಮ್ಮದೊಂದು ಸ್ಮಾಲ್ ಕಮ್ಯುನಿಟಿ ಜನಗಳು, ನಮ್ಮ ಪಾಪ್ಯುಲೇಷನ್ ಅನ್ನೋ ಪ್ರಕಾರ ಒಂದು 5,000 to 6,000 ಫ್ಯಾಮಿಲಿ, ಒಂದು 10,000 ಮೆಂಬರ್ಸ್ಗಳು ಇರ್ಬೋದು ಅಂತ ಹೇಳ್ಬೋದು. ಇವತ್ತಿನ ಒಂದು ನೋಡ್ಲಿಕ್ಕೆ ಹೋದ್ರೆ ಇವತ್ತು ಆಲ್ಮೋಸ್ಟ್ 3,500 ಫ್ಯಾಮಿಲಿ ಮೆಂಬರ್ಸ್ಗಳು ಬಂದಿದ್ದಾರೆ, ಊಟ ಮಾಡಿ ಹೋಗಿದ್ದಾರೆ. ಈಗಿದ ಒಂದು ಅಂಕ ನೋಡಿದರೆ ಆಲ್ಮೋಸ್ಟ್ ನನ್ನ ಪ್ರಕಾರ ಒಂದು 500 ಜನ 600 ಜನ ಬಂದರು. ಸಭಾ ಕಾರ್ಯಕ್ರಮದಲ್ಲಿ ಬಂದರು, ಊಟ ಮಾಡಿದ್ರು, ಹೋದ್ರು. ಯಾವುದೇ ಒಂದು ನಾನು ಹೇಳ್ತಿರೋದು ಯಾಕಂತ ಹೇಳಿದ್ರೆ, ಒಂದು ಸಣ್ಣ ಈಗ ಕಾರ್ಪೊರೇಟ್ ಕಂಪ್ನೀಸ್ ಅಂತ ಹೇಳಿದ್ರೆ ಸಣ್ಣ ಕಂಪ್ನಿ ಇರುತ್ತೆ, ದೊಡ್ಡ ದೊಡ್ಡ ಕಂಪ್ನಿಗಳಿರುತ್ತೆ. ನಾನು ಅದೇ ದೇವಸ್ಥಾನಕ್ಕೆ ಹೋಲಿಸೋದಾದ್ರೆ ನಮ್ದೊಂದು ಸಣ್ಣ ಇದು ದೇವಸ್ಥಾನ, ದೊಡ್ಡ ದೊಡ್ಡ ದೇವಸ್ಥಾನಗಳಿದ್ದಾವೆ. ಅದೇ ರೀತಿ ದೇಶದಲ್ಲಿ ಲಕ್ಷಾಂತರ ಕಂಪನಿಗಳಿದ್ದಾವೆ, ಲಕ್ಷಾಂತರ ದೇವಸ್ಥಾನಗಳಿದ್ದಾವೆ. ಜನರು ದೇವಸ್ಥಾನಕ್ಕೆ ಬಂದು ಸೇವೆ ಮಾಡ್ತಾರೆ. ಸೇವೆ ಮಾಡೋದು ಅಂತ ಹೇಳಿದ್ರೇನು, ನಮಗೆ ಕಂಪನಿಲಿ ಏನು ಹೇಳ್ತಾರೆ, ರೆವಿನ್ಯೂ ಅಂತ, ರೆವಿನ್ಯೂ ಜನರೇಟ್ ಮಾಡೋದು. ಜನಗಳು ದೇವಸ್ಥಾನಕ್ಕೆ ಬರಬೇಕು, ಸೇವೆಯನ್ನು ಕೊಡಬೇಕು. ಈ ಸೇವೆ ಕೊಟ್ಟದ್ದು ಎಲ್ಲಿ ಹೊರಗಡೆ ಹೋಗೋದಿಲ್ಲ, ಅದು ವಾಪಸ್ಸಾಗಿ ರಿಟರ್ನ್ ಆಗಿ ನಮಗೆ ಬರುತ್ತೆ. ದೇವಸ್ಥಾನದ ಗ್ರೋ ಆದ್ಗಳು ಏನಾಗುತ್ತೆ ಅಂತ ಹೇಳಿದ್ರೆ, ನಾನಾ ರೀತಿಯ ಸೇವೆಗಳು, ನಾನಾ ರೀತಿಯ ಯೋಜನೆಗಳನ್ನು ಮಾರ್ಪಡಿಸಿದಾಗ ಅದನ್ನು ಆ ಕಮ್ಯುನಿಟಿಯ ಮೆಂಬರ್ಸ್ಗಳಿಗೆ ಅಥವಾ ಅವರು ಇಲ್ಲ ಅಂತ ಹೇಳಿದ್ರೆ ಅವರ ಮಕ್ಕಳಿಗೆ, ಅವರ ಫ್ಯಾಮಿಲಿ ಮೆಂಬರ್ಸಿಗೆ ಬರೋದು, ರಿಟರ್ನ್ ಆಗಿ ಬರೋದು. ಸೊ ಒಂದು ದೇವಸ್ಥಾನ ಒಂದು ಗ್ರೋ ಆಗಬೇಕಾದ್ರೆ ಈ ಭಕ್ತಾದಿಗಳು ಬರಲೇಬೇಕು. ಭಕ್ತಾದಿಗಳು ಬರದೇ ಇಲ್ಲ ಅಂತ ಹೇಳಿದ್ರೆ ಆ ದೇವಸ್ಥಾನ ಗ್ರೋ ಆಗೋದಿಲ್ಲ, ಅದೇ ರೀತಿ ಕಂಪ್ನಿನೂ ಗ್ರೋ ಆಗೋದಿಲ್ಲ. ಇನ್ಕಮ್ ಇಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಏನು ಮಾಡೋದು? ವಾಟ್ ಇಸ್ ದ ಸೋರ್ಸ್ ಆಫ್ ಇನ್ಕಮ್? ಅರ್ಥ ಮಾಡ್ಕೊಳ್ಬೇಕಂತ ಹೇಳಿದ್ರೆ, ಈಗ ನಮ್ಮ ಹಿರಿಯವರಿದ್ದಾರೆ, ಅವ್ರನ್ನ ಹಿರಿಯರು ನಾವು ಫಾಲೋ ಮಾಡ್ತೇವೆ. ನಮ್ಮ ಜನ್ರೇಷನ್, ಈ ವೈ ಜನ್ರೇಷನ್ ಅಂತ ಇರುತ್ತಲ್ವ, ಎಲ್ಲ ಮೊಬೈಲ್ ದುನಿಯಾ, ಇಂಟರ್ನೆಟ್ ದುನಿಯಾ. ಬಟ್ ಈ ಇಂಟರ್ನೆಟ್ ದುನಿಯಾದಲ್ಲಿ ನಾನು ಆ್ಯಕ್ಚುಲಿ ಇಂಡಸ್ಟ್ರಿಗೆ ಅಗೇನ್ಸ್ಟ್ ಆಗಿ ಹೋಗಿರೋನು. ನನ್ನ ಕಂಪನಿ ಯುವಪೆ ಅಂತೇಳಿ ಮೊಬೈಲ್ ಪೇಮೆಂಟ್ ಆ್ಯಪ್. ಎಲ್ರಿಗೂ ಪೇಮೆಂಟ್ ಗೂಗಲ್ ಪೇ ಗೊತ್ತಿರ್ಬೋದು, ಪೇಟಿಎಮ್ ಗೊತ್ತಿರ್ಬೋದು, ಫೋನ್ಪೇ ಗೊತ್ತಿರ್ಬೋದು. ಎಲ್ರಿಗೂ ಇಂಟರ್ನೆಟ್ ಬೇಕು, ಎಲ್ರಿಗೂ ಸ್ಮಾರ್ಟ್ಫೋನ್ ಬೇಕು. ಯುವಪೆ ಇಟ್ ವರ್ಕ್ಸ್ ವಿದೌಟ್ ಇಂಟರ್ನೆಟ್, ವಿದೌಟ್ ಸ್ಮಾರ್ಟ್ಫೋನ್. ರೀಸೆಂಟಾಗಿ RBI, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಹೇಳಿದ್ರು 400 ಕೋಟಿ ಜನ ಇಂಡಿಯಾದಲ್ಲಿ ಇನ್ನೂ ಸಹ ನಾನ್ ಸ್ಮಾರ್ಟ್ಫೋನ್ ಅಂತ ಹೇಳಿದ್ರೆ ಅವ್ರ ಹತ್ರ ಕೀಪ್ಯಾಡ್ ಫೋನ್ ಇರೋದು. ಇನ್ನೂ ಸಹ 200 ಕೋಟಿ ಜನರ ಹತ್ರ ಸ್ಮಾರ್ಟ್ಫೋನ್ ಇದೆ, ಅವ್ರ ಹತ್ರ ಇಂಟರ್ನೆಟ್ ಇಲ್ಲ. ಸೊ 400 + 200 ಅಂತ ಹೇಳಿದ್ರೆ 600 ಕೋಟಿ ಜನಗಳಾದರು.
600 ಕೋಟಿ ಜನಗಳು ಈಗಲೂ ಸಹ ಡಿಜಿಟಲ್ ಪೇಮೆಂಟ್ ಯೂಸ್ ಮಾಡ್ತಿಲ್ಲ. ದಟ್ ಈಸ್ ಮೈ ಟಾರ್ಗೆಟ್. ಸೊ ನಾನು ಈಗ ಯಾಕೆ ಈ ವಿಷಯಕ್ಕೆ ಬಂದೆ ಅಂತ ಹೇಳಿದ್ರೆ, ಸಣ್ಣ ಸಮಾಜ ಡೆವಲಪ್ಮೆಂಟ್ ಆಗ್ತಿದೆ. ಯಾಕಂತೇಳಿ ಆಲ್ಮೋಸ್ಟ್ 80-90 ಲಕ್ಷದಲ್ಲಿ ದೇವಸ್ಥಾನ ಜೀರ್ಣೋದ್ಧಾರ ಆಗಿದೆ. ಇದನ್ನೀಗ ಏನು ಮಾಡಬೇಕು, ನೆಕ್ಸ್ಟ್ ಲೆವೆಲಿಗೆ ಹೋಗ್ಬೇಕಂತ ಹೇಳಿದ್ರೆ ಜನರ ಸಹಕಾರ ಬೇಕು. ಜನರ ಸಹಕಾರ, ಅದರಲ್ಲಿ ಎಸ್ಪೆಷಲಿ ಸಮಾಜ ಬಂದವರು ಬರಬೇಕು, ಸೇವಾ ದಣಿಗಳು ಕೊಡಬೇಕು. ಅದೇ ರೀತಿ ಯಾವ ರೀತಿಯ ಯೋಜನೆಗಳು ಮಾಡ್ಬೋದು ಅದನ್ನು ಪ್ಲ್ಯಾನ್ ಮಾಡಿ ನಮ್ಮ ಜನ್ರೇಷನ್ ಅಲ್ಲ ಅಂದರೆ ನೆಕ್ಸ್ಟ್ ಜನ್ರೇಷನಿಗೆ ಏನಾರು ಒಂದು ಮಾಡಿ ಹೋಗ್ಬೇಕು. ಒಂದು ವೇಳೆ ಇದಾಗಲಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ರೆವೆನ್ಯೂ ಇಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಹೂ ಇಸ್ ಟೇಕ್ ಕೇರಿಂಗ್ ಆಫ್ ದ ಟೆಂಪಲ್? ದೇವಸ್ಥಾನನ ಯಾರು ನೋಡ್ಕೊಳ್ತಾರೆ? ನಶಿಸಿ ಹೋಗ್ಬಿಡುತ್ತೆ. ಇದು ನಮ್ಮ ಹಿರಿಯವರಿಗೆ ಅದು ನೆಕ್ಸ್ಟ್ ನಮ್ಮ ಜನ್ರೇಷನ್ ಹೇಳಲಿಕ್ಕಾಗತ್ತೆ. ನಮ್ದೊಂದು ಟೆಂಪಲ್ ಇತ್ತು, ಅದನ್ನು ಏನು ಮಾಡಿದ್ರಿ ಹೇಳಲಿಕ್ಕಾಗತ್ತಾ? ಇಲ್ಲ. ನಾವು ಅದನ್ನು ದಾರಿಸಿ ತೋರಿಸಿಕೊಡ್ಬೇಕು. ಹಾಗಾಗಿ ನಾನೊಂದು ಕಳಕಳೊಂದು ವಿನಂತಿ, ನೆಕ್ಸ್ಟ್ ಟೈಮ್ ಇದೀಗ ನನಗೆ ಗೊತ್ತಿಲ್ಲ, ಈಗ ಬ್ರಹ್ಮಕಲಶೋತ್ಸವ 12 ವರ್ಷಕ್ಕೆ ಒಂದ್ಸತಿ ಆಗಿರೋದು. ವರ್ಷಕ್ಕೆ 3 ಪೂಜೆ ಆಗುತ್ತೆ. ಒಂದು ವರ್ಧೋತ್ಸವ, ಇದು ನವರಾತ್ರಿ, ಮತ್ತೊಂದು ವಾರ್ಷಿಕ ಪೂಜೆ ಅಂತೇಳಿ. ಅದು ಬಿಟ್ಟರೆ ಬೇರೆ ಏನೂ ಆಗೋದಿಲ್ಲ. ನಾನು ಹೇಳಿದ ಪ್ರಕಾರ ಇಲ್ಲಿ ಎವ್ರಿ ಡೇ 3 ಟೈಮ್, ಬೆಳಗ್ಗೆ, ಮಧ್ಯಾಹ್ನ, ಸಂಜೆ ಭಕ್ತಾದಿಗಳು ಬರಬೇಕು. ಭಕ್ತಾದಿಗಳು ಸಮಾಜದಲ್ಲಿ ಹೊರಗಿನವರಿಗಾದ್ರು ಬರಲಿ ಒಂದು ಆಶ್ವಾಸನೆ ಕೊಡಬೇಕು. ಹೀಗೆ ಆದರೆ ಮಾತ್ರ ಒಂದು ಟೆಂಪಲ್ ಒಂದು ಡೆವಲಪ್ಮೆಂಟ್ ಆಗೈತೆ. ಅದೇ ರೀತಿ ಕಾರ್ಪೊರೇಟ್ ಸಹ ಡೆವಲಪ್ಮೆಂಟ್ ಆಗೋದು. ಹೀಗೆ ಒಂದು ವೇಳೆ ಈ ಟೆಂಪಲ್ ಒಂದು ಲೆವೆಲಿಗೆ ಹೋದ ಕೂಡಲೇ ಪಬ್ಲಿಕ್ ಫಂಡ್ ಬರುತ್ತೆ, ಗೌರ್ಮೆಂಟಿಂದ ಗ್ರಾಂಟು ಬರುತ್ತೆ, ಇನ್ವೆಸ್ಟರ್ಸ್ಗಳು ಬರ್ತಾರೆ. ಇನ್ವೆಸ್ಟರ್ಸ್ ಅಂದರೆ ದಾನಿಗಳು ಅಂತ ಹೇಳ್ಬೋದು ನಾವು. ದಾನಿಗಳು ಹೊರಗಿಂದ ಬರ್ತಾರೆ, ಅವರು ಆ ಡೊನೇಷನ್ ಕೊಡ್ತಾರೆ, ಈಗ ಕೊಡ್ತಾರೆ. ಬಟ್ ನಮ್ಮ ಸಮಾಜದಲ್ಲಿ ನಾವೀಗ ಸಣ್ಣ ಮಟ್ಟದಲ್ಲಿ ಓದ್ಕೊಳ್ಳೋ ರೆವೆನ್ಯೂ ಇಲ್ಲ ಅಂತೇಳಿ, ನಮಗೊಂದು ಮಾರ್ಕೆಟಿಂಗ್ ಆಗಲಿಲ್ಲ ಅಂತೇಳಿದ್ರೆ ಏನಾಗುತ್ತೆ, ಹೊರಗಿನವ್ರು ಯಾರು ಗುರುತಿಸೋದಿಲ್ಲ. ಅದನ್ನು ಗುರುತಿಸುವಂತ ಮಾಡಬೇಕಾದವರು ಸಮಾಜ ಬಾಂಧವರೇ. ನೀವು ಬರಬೇಕು, ಇನ್ವಾಲ್ವ್ ಆಗಬೇಕು, ಸಮಾಜವನ್ನು ಕಟ್ಟಬೇಕು, ಯುನಿಟಿಯಾಗಿ ಇರಬೇಕು. ಆಮೇಲೆ ನಾವು ಇದನ್ನು ಒಂದು ಸ್ಪ್ರೆಡ್ ಔಟ್ ಮಾಡಿ, ಓಕೆ ನಮ್ಮ ಒಂದು ಸರಸ್ವತಿ ನಾರಾಯಣಿ ಟೆಂಪಲ್ಲು ಬಾರ್ಕೂರು ಈ ಪಂಗಡಕ್ಕೆ ಸೇರಿದ್ದು ಈ ರೀತಿ ಮಾಡ್ತಿದ್ದಾರೆ. ಇದರಿಂದ ಏನಾಗುತ್ತೆ, ಸ್ಪ್ರೆಡ್ ಔಟ್ ಆದ ಕೂಡಲೇ ಹೊರಗಿನವ್ರು ಬರ್ತಾರೆ, ದಾನಿಗಳು ಬರುತ್ತಾರೆ. ಆಗ ಏನಾಗುತ್ತೆ ಅಂತ ಹೇಳಿದ್ರೆ ಇದೊಂಥರ ಸಾಮಾಜಿಕ, ಅಂದರೆ ಈಗ ದೇವಸ್ಥಾನದಲ್ಲಿ ಎ ಗ್ರೇಡು, ಬಿ ಗ್ರೇಡು, ಸಿ ಗ್ರೇಡ್ ಅಂತ ಇದು ಧಾರ್ಮಿಕ ದತ್ತಿ ಇಲಾಖೆದಲ್ಲಿ ಬರುತ್ತೆ. ಎ ಗ್ರೇಡ್ ಟೆಂಪಲ್ ಅಂತ ಹೇಳಿದ್ರೆ ರೆವೆನ್ಯೂ ಅಬೋವ್ 25 lakhs ರೆವೆನ್ಯೂ ಇದ್ದರೆ ಅದನ್ನು ಎ ಗ್ರೇಡ್ ಅಂತ ಹೇಳ್ತಾರೆ. ಆ ಲೆವೆಲಿಗೆ ಬಂದ್ಕೊಳ್ಳಿ ಏನಾಗುತ್ತೆ ಅಂತೇಳಿ ನಾವು ಅದರ್ ಕಮ್ಯುನಿಟಿ ಪೀಪಲನ್ನು ಅಟ್ರಾಕ್ಟ್ ಮಾಡ್ಬೋದು. ಅದರಿಂದ ಏನಾಗುತ್ತೆ, ಫಂಡ್ಗಳು ಬರುತ್ತೆ, ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಅದೇ ರೀತಿ ಏನಾಗುತ್ತೆ ಅಂತೇಳಿ ಬೇರೆ ಬೇರೆ ಯೋಜನೆಗಳನ್ನು ರೂಪಿಸ್ಬೋದು. ದಟ್ ಈಸ್ ಎಕ್ಸಾಕ್ಟ್ ದ ಕಾನ್ಸೆಪ್ಟ್. ಸೊ ನಮ್ಮ ಹಿರಿಯವರು ಇಷ್ಟೆಲ್ಲ ಹೇಳ್ಕೊಟ್ಟಿದ್ದಾರೆ. ನಮ್ಮ ನೆಕ್ಸ್ಟ್ ಜನ್ರೇಷನ್ ನಾನು ಹೇಳ್ತಿರೋದು, ಜನ್ರೇಷನ್ ಲೈಕ್ ಈ 80s or 90s ಬಾರ್ನ್ ಅವರಿಗೆ ನಾನು ಏನು ಹೇಳ್ತಿರೋದು ಅಂತ ಹೇಳಿದ್ರೆ, ಈಗ ನಮ್ಮ ಹಿರಿಯರಿಗೆ ಆಲ್ರೆಡಿ ಒಂದೀಗ ದೇವಸ್ಥಾನ ಕಟ್ಟಿಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ದೇವಸ್ಥಾನ ಇನ್ನೂ ವೃದ್ಧಿ ಆಗಬೇಕು. ಈ ದೇವಸ್ಥಾನ ವೃದ್ಧಿಯಾಗಿ ನಮ್ಮೊಂದು ಸಮಾಜವು ಎಲ್ಲ ಕಡೆಯಲ್ಲೊಂದು ತೋರಿಸ್ಬೇಕು, ನಮ್ಮ ಸಮಾಜ ಹೀಗೆ, ನಮ್ಮ ಕಮ್ಯುನಿಟಿ ಹೀಗೆ. ಎಲ್ಲರೂ ಸಹ ವಿದ್ಯಾವಂತರು ಇಲ್ಲಿರೋರು, ಎಲ್ಲರೂ ಸಹ ವರ್ಕ್ ಮಾಡ್ತಿದ್ದಾರೆ, ಎಲ್ಲರೂ ಜಾಬಲ್ಲಿದ್ದಾರೆ, ಬಿಸ್ನೆಸ್ ಮ್ಯಾನ್ಗಳು. ಕೆಲವು ಜನ ಬಿಸ್ನೆಸ್ ಮಾಡ್ತಿದ್ದಾರೆ, ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಬಟ್ ಏನಾಗುತ್ತೆ ಅಂತೇಳಿದ್ರೆ ಇಟ್ ಈಸ್ ಅ ಕ್ಲೋಸ್ ಲೂಪ್ ಅಂತ ಹೇಳ್ತಾರೆ. ಏನೇ ಆದರೂ ಸಹ ಅದು ಒಳಗಿಂದನೇ ಆಗುತ್ತೆ, ಹೊರಗೆ ಸ್ಪ್ರೆಡ್ ಆಗ್ತಿಲ್ಲ. ನಮ್ಮ ಈ ಜನ್ರೇಷನ್ ಏನಿದೆ ಅಂತಲ್ಲ, ಎಸ್ಪೆಷಲಿ ನಾನು ಹೇಳ್ತಿರೋದು, ನಾನೇನೋ ಸಾಧನೆ ಮಾಡಬೇಕಂತಿದ್ದೇನೆ, ಸಾಧನೆ ಮಾಡ್ತಿದ್ದೇನೆ. ದೇವರ ಒಂದು ಆಶೀರ್ವಾದ. 6 ವರ್ಷ ಆಯಿತು ಕಂಪ್ನಿ ಸ್ಟಾರ್ಟ್ ಮಾಡಿ. ನನ್ನೀಗ ಕಂಪ್ನಿಯಲ್ಲಿ 4 ಜನ ಎಂಪ್ಲಾಯ್ಸ್ ಇದ್ದ ಸ್ಟಾರ್ಟಿಂಗಲ್ಲಿ, ಈಗ 35 ಜನ ಎಂಪ್ಲಾಯ್ಸ್ ಇದ್ದೇವೆ. ಇನ್ನು ಈ ವರ್ಷದಲ್ಲಿ ಇನ್ನೊಂದು 250 ಜನ ರಿಕ್ರೂಟ್ ಮಾಡಬೇಕಂತ ಪ್ಲ್ಯಾನ್ ಮಾಡ್ತಿದ್ದೇನೆ. ಕಮ್ಯುನಿಟಿಗೆ ನಾನು ಸಪೋರ್ಟ್ ಮಾಡ್ತೇನೆ. ಬಟ್ ಅದೇ ರೀತಿ ನಾನು ಏನು ಹೇಳಬೇಕು ಇಚ್ಛೆ ಅಂತ ಹೇಳಿದ್ರೆ, ಕಮ್ಯುನಿಟಿಯವರು ಮಿಂಗಲ್ ಆಗಬೇಕು, ಸೋಷಿಯಲ್ ವೆಲ್ಫೇರ್ ಅಂತ, ಸೋಷಿಯಲ್ ರಿಲೇಷನ್ಶಿಪ್ ಅಂತ ಬಿಲ್ಡಪ್ ಮಾಡಬೇಕು. ಇದೊಂದು ನನ್ನ ಆಸೆ. ಸೊ ಅದಕ್ಕೆ ನನ್ನ ಒಂದು ಇಚ್ಛೆ ಅಂತ ನೀವೆಲ್ಲ ಸಪೋರ್ಟ್ ಮಾಡ್ತೀರಂತಿದ್ದೀರಾ. ಯಾಕಂದರೆ ನನ್ನ ತಂದೆಯವರು ಆಲ್ರೆಡಿ ನಾನು ಆಲ್ಮೋಸ್ಟ್ 2 ತಿಂಗಳಿಂದ ನೋಡ್ತಿದ್ದೇನೆ ಯಾವ ರೀತಿ ಒದ್ದಾಟ ಆಗ್ತುಂಟಂತೇಳಿ. ಫಿನಾನ್ಷಿಯಲ್ ಪ್ರಾಬ್ಲಮ್ ಇದೆ, ಡೆವಲಪ್ಮೆಂಟ್ ಕೆಲಸ, ಎಲ್ಲರೂ ಸಹ ಬ್ಯುಸಿನೇ. ಬಟ್ ಆದರೂ ಸಹ ಫ್ರೀ ಇದ್ದಾಗ ದೇವಸ್ಥಾನಕ್ಕೆ ಬನ್ನಿ, ಕೂತ್ಕೊಳ್ಳಿ, ಮನಸ್ಸೊಂದು ಶಾಂತಿ ಸಿಗತ್ತೆ. ನಮ್ಮ ಹಿರಿಯವರು ನಮ್ಮ ಮಕ್ಕಳಿಗೆ ಹೇಳಬೇಕು. ಇಲ್ಲಿ ನೋಡಿದ್ರೆ ಯಾರು ಮಕ್ಕಳು ಕಾಣ್ತಿಲ್ಲ, ಎಲ್ಲ ಹಿರಿಯರೇ ಕಾಣ್ತುಂಟು, ಎಲ್ಲ ಬಿಳಿ ಕೂದಲಿದ್ದವರೇ ಕಾಣ್ತಿದ್ದಾರೆ. ಮಕ್ಕಳು ಬರಬೇಕು. ಯಾಕಂದ್ರೆ ನಾವು ಅವ್ರಿಗೆ ಹೇಳಿಕೊಟ್ರೆ ಮಾತ್ರ ಆಯಿತು. ಇಲ್ಲ ಅಂತ ಹೇಳಿದ್ರೆ ಅವರು ಮೊಬೈಲಲ್ಲಿ ಬಿತ್ಕೊಂಡ್ಬಿಡ್ತಾರೆ. ಇಂಟರ್ನೆಟ್ ದುನಿಯಾ, ಇಂಟರ್ನೆಟಲ್ಲಿ ಏನೂ ಸಿಗೋದಿಲ್ಲ. ಹಾಗಾಗಿ ಇದನ್ನು ಉಳಿಸ್ಬೇಕು. ಇಷ್ಟು ದೊಡ್ಡ ಈಗ ದೇವಸ್ಥಾನ ಕಟ್ಟಿದ್ದೀರಾ ಸಣ್ಣ ಮಟ್ಟದಲ್ಲಿ, ಇದನ್ನು ಮುಂದಿನ ಪೀಳಿಗೆಗೆ ಉಳಿಸ್ಬೇಕಂತ ಹೇಳಿದ್ರೆ ನಾವು ಗೈಡ್ ಮಾಡಬೇಕಷ್ಟೆ. ಮಕ್ಕಳು ಕೇಳಲಿಲ್ಲ ಅಂತಾರೆ, ಹೊಡೆದಾರ ಕರ್ಕೊಂಬನ್ನಿ, ಶಾಲೆಗೆ ಸೇರಿಸಿದಾಗ ಅಷ್ಟೇ. ಏನಾದರೂ ಕ್ವಶನ್ ಉಂಟಾ? ನನ್ನ ಮಾತು ಸರಿಯಾ ತಪ್ಪ ಹೇಳಿ? ಸರಿ ಅಲ್ವಾ? ದೇವಸ್ಥಾನಕ್ಕೆ ಯಾಕೆ ಬರಬೇಕಂತ ನಮ್ದೊಂದು ಸಮಾಜ ಅಷ್ಟೇ. ಎಲ್ರದ್ದಿದೆ, ಎಲ್ಲರೂ ಹೇಳ್ತಾರೆ ನಾನು ಆ ದೇವಸ್ಥಾನಕ್ಕೆ ಹೋಗ್ತೇನೆ ಮರಿ ಇಲ್ಲಿಂದ ಬರ್ಬೇಕಂತೇಳಿ. ಆದರೆ ನಮ್ಮ ಸಮಾಜ ಒಂದು ದೇವಸ್ಥಾನಕ್ಕೆ ಬರಲೇಬೇಕಲ್ವ? ಹಾಗಾದ್ರೆ ದೇವಸ್ಥಾನ ಯಾರು ಕಟ್ಟಿರೋ? ಹಾಗಾದ್ರೆ
ಹೌದಲ್ವಾ? ಸರಿ. ಸೊ ಅದಕ್ಕಾಗಿ ನನಗೊಂದು ಒಂದು ಮಾತನ್ನು ಹೇಳಲಿಕ್ಕೆ ಒಂದು ಅಪಾರ್ಚುನಿಟಿ ಕೊಟ್ಟಂತ ಎಲ್ರಿಗೂ ಧನ್ಯವಾದಗಳು. ಸೊ ನಾನು ಕಾರ್ಪೊರೇಟ್ ಫೀಲ್ಡಲ್ಲಿ ಇರೋನು, ಬಟ್ ಈ ಧಾರ್ಮಿಕ ಆಚಾರ ಬರಲ್ಲ. ಬಟ್ 6 ವರ್ಷದಿಂದ ನಾನು ಊರಿಗೆ ಬಂದು, ಬೆಂಗಳೂರಿದ್ದ 15 ವರ್ಷ, 6 ವರ್ಷ ಊರಿಗೆ ಬಂದಾಗ ಇಲ್ಲಿನ ಎನ್ವೈರ್ಮೆಂಟು, ನಮ್ಮ ಕಮ್ಯುನಿಟಿ ಬಗ್ಗೆ ನೋಡಿದೆ. ಸೊ ಎಲ್ಲರೂ ಸಹ ಎಜುಕೇಟೆಡ್, ಎಜುಕೇಷನ್ ಎಲ್ಲ ನೋಡಿದ್ರೆ ಇಂಜಿನಿಯರಿಂಗು, ಡಾಕ್ಟರ್ಸ್ ಎಲ್ಲರೂ ಇದ್ದಾರೆ. ಬಟ್ ಯಾರು ಸಹ ಉದ್ಯಮ ಅಂತೇಳಿದ್ರೆ ಸ್ಟಾರ್ಟಪ್ ದುನಿಯಾ ಅಂತೇಳಿದ್ರೆ ಈಗ ಒಂದು ಇಟ್ ಇಸ್ ಅ ರೆವಲ್ಯೂಷನ್. ಸೊ ಗೌರ್ಮೆಂಟಿಂದ ತುಂಬ ಸಪೋರ್ಟ್ ಸಿಗುತ್ತೆ. ಗೌರ್ಮೆಂಟವ್ರು ದುಡ್ಡು ಕೊಡ್ತಾ ಇದ್ದಾರೆ, ಅದು ಎಸ್ಪೆಷಲಿ ವುಮೆನ್ ಎಂಟರ್ಪ್ರಿನರ್ಸ್ ಅಂತ ಹೇಳಿದ್ರೆ. ಮಾಡಿದ್ದು ಅಪಾರ್ಚುನಿಟಿ ಇರಬೇಕಾದ್ರೆ ಏನಂತ ಹೇಳಿದ್ರೆ, ಈಗ ಈವನ್ ನಮ್ಮ ಕಮ್ಯುನಿಟಿಯಲ್ಲಿ IAS ಆಫೀಸರ್ ಯಾರು ಇದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಯಾರು ಇನ್ವಾಲ್ವ್ ಆಗಲ್ಲ. ಸ್ಟಾರ್ಟಪ್ ಅಂತೇಳಿ ರಿಸ್ಕ್ ಜಾಸ್ತಿ ಅಂತೇಳಿ. ರಿಸ್ಕ್ ನಿಮ್ಗೆ ಗೊತ್ತಲ್ಲ, ರಿಸ್ಕ್ ಈಗ ಫಿನಾನ್ಸಲ್ಲಿ ಒಂದು ಟರ್ಮ್ ಇದೆ, ರಿಸ್ಕ್ ವೇರ್ ದರ್ ಇಸ್ ಅ ರಿಸ್ಕ್ ಮೋರ್ ರಿಟರ್ನ್ ಈಸ್ ಆಲ್ಸೋ ಮೋರ್ ಅಂತೇಳಿ. ಕಷ್ಟ ಇರುತ್ತೆ, ಕಷ್ಟ ಎಲ್ರಿಗೂ ಮನುಷ್ಯನಿಗೆ ಬರುತ್ತೆ, ಮತ್ತು ಪ್ರಾಣಿಗಳು ಬರುತ್ತಾ? ಮನುಷ್ಯ ಅಂತ ಹೇಳ್ಕೊಳ್ಬೋದು, ಪ್ರಾಣಿಗಳು ಹೇಳ್ಕೊಳ್ಳೇ ಆಗಲ್ಲ. ಸೊ ಹಾಗಾಗಿ ನಾನೊಂದು ಇಲ್ಲೊಂದು ಹೇಳ್ತಿರೋದು, ನಮ್ಮ ಕಮ್ಯುನಿಟಿಯಲ್ಲಿ ಕ್ವಾಲಿಫಿಕೇಷನ್ ಎಸ್ಪೆಷಲಿ ಇಂಜಿನಿಯರಿಂಗ್ ಅಥವಾ BCA MCA ಆದವರು, ಫ್ರೆಷರು, ಜಾಬ್ ಸಿಗಲಿಲ್ಲ, ಕ್ಯಾಂಪಸ್ ಆಗಲಿಲ್ಲ. ಯಾಕಂದರೆ ನಾನು ನೆಕ್ಸ್ಟ್ ಮಂತಿಂದ ಕ್ಯಾಂಪಸ್ ಡ್ರೈವ್ ಮಾಡ್ತಿದ್ದೇವೆ, ನನಗೆ ಅಟ್ಲೀಸ್ಟ್ 120 ಮೆಂಬರ್ಸ್ ಬೇಕು. ಸೊ ನಾನು ಇದನ್ನು ಕಮ್ಯುನಿಟಿಯಲ್ಲಿ ಡಿಸ್ಪ್ಲೇ ಮಾಡ್ತೇನೆ. ಸೊ ಇಂಟ್ರೆಸ್ಟೆಡ್ ಇದ್ದವರು ವಾಕಿನ್ ಮಾಡ್ಬೋದು. ಸೊ ಅದೇ ರೀತಿ ನನಗೆ ಸಪೋರ್ಟ್ ಬೇಕು. ಯಾಕಂತೇಳಿ ಲಾಸ್ಟ್ ಟೈಮ್ ನಾವು ವಾಕಿನ್ ಇದು ಮಾಡಿದಾಗ ಕ್ಯಾಂಡಿಡೇಟ್ಗಳು ಬಂದಿದ್ದರು, ಬಟ್ ಈ ಸತಿ ನಮ್ಮ ರಿಕ್ವೈರ್ಮೆಂಟ್ ಜಾಸ್ತಿ ಇದೆ, ಅದನ್ನು ಅಪ್ಡೇಟ್ ಮಾಡ್ತೇನೆ. ಸೊ ನನಗೆ ಕಮ್ಯುನಿಟಿಯವರು ಗ್ರೋ ಆಗಬೇಕು. ನಮ್ಮವ್ರದ್ದು ಗ್ರೋ ಆದ ಕೂಡ ನಿಮ್ಗೆ ಗೊತ್ತಲ್ಲ, ನಮ್ಮ ಆಟೋಮೆಟಿಕ್ ನಮ್ಮ ಕಮ್ಯುನಿಟಿ ಗ್ರೋ ಆಗುತ್ತೆ, ಟೆಂಪಲ್ ಗ್ರೋ ಆಗುತ್ತೆ. ಟೆಂಪಲ್ ಗ್ರೋ ಆದರೆ ಎಲ್ಲದೂ ಗ್ರೋ ಆಗಿಬಿಡುತ್ತೆ. ಸೊ ದ್ಯಾಟ್ ಈಸ್ ಎಕ್ಸಾಕ್ಟ್ಲಿ ಮೈ ಎಜೆಂಡಾ. ಸೊ ಅದಕ್ಕೆ ಇದೆಲ್ಲದಕ್ಕೂ ನನಗೆ ಸಹಕಾರ ಬೇಕು, ಸಪೋರ್ಟ್ ಬೇಕು, ಕೊಡ್ತೀರಂತೇಳಿ ನಾನು ನಂಬಿದ್ದೇನೆ. ಸೊ ಅದಕ್ಕೋಸ್ಕರ ಇದೊಂದು ಅಪಾರ್ಚುನಿಟಿ ಕೊಟ್ಟದ್ದಕ್ಕೆ ನನಗೆ ಧನ್ಯವಾದಗಳು. ಥ್ಯಾಂಕ್ ಯು. ಬಿ ಪ್ರಶಾಂತ್ ನಾಯಕ್ ಬ್ರಹ್ಮವರ, MD ಯುವಪೇ ಉಡುಪಿ, ಯುವ ಉದ್ಯಮಿಗಳು. ನಮ್ಮ ದೇವಸ್ಥಾನದಲ್ಲಿ ನಿರಂತರ ದಿನದ 3 ಹೊತ್ತು ಪೂಜಾ ಕೈಂಕರ್ಯಗಳು ನಡೆಯಬೇಕು. ಸಮಾಜ ಬಾಂಧವರು ಭಕ್ತಿ ಭಾವದಿಂದ ದೇವರ ದರ್ಶನವನ್ನು ಪಡಿಬೇಕು. ಮುಂದಿನ ಪೀಳಿಗೆಯವರು ದೇವಾಲಯದ ಅಭಿವೃದ್ಧಿಯನ್ನು ಹೊಂದುವಂತೆ ನೋಡಿಕೊಳ್ಬೇಕು. ಅಲ್ಲದೆ ಸಮಾಜ ಬಂಧುಗಳ ಏಳಿಗೆ ಮತ್ತು ಅಭಿವೃದ್ಧಿಯಲ್ಲಿ ತಾನು ತೊಡಗಿಕೊಳ್ತೇನೆ ಅನ್ನುವ ಭರವಸೆಯನ್ನು ಕೂಡ ನೀಡಿದ್ದಾರೆ. ಅವರಿಗೆ ನಮ್ಮ ಸಂಘಟನೆ ಪರವಾಗಿ ತುಂಬುರದಿಂದ ವಂದನೆ ಅಭಿವಂದನೆಗಳನ್ನು ಸಲ್ಲಿಸಿಕೊಂಡಿದ್ದೇವೆ. ಸಭಾ ಅಧ್ಯಕ್ಷರ ಅನುಮತಿಯನ್ನು ಕೋರುತ್ತಾ ಶ್ರೀ ಸರಸ್ವತಿ ನಾರಾಯಣಿ ಸೇವಾ ಸಂಘ ಇದರ ಗೌರವಾಧ್ಯಕ್ಷರಾಗಿ ದುಡಿದಿರುವಂತಹ ನಮ್ಮ ಹಿರಿಯ ನಾಗರಿಕರು ಶ್ರೀಯುತ HS ನಾಯಕರು ಬೇರೆ ಕಾರಣಗಳಿಂದ ನಿನ್ನೆ ಮೊನ್ನೆಯ ಕಾರ್ಯಕ್ರಮಗಳಿಗೆ ಆಗಮಿಸಲಿಕ್ಕಾಗಲಿಲ್ಲ. ಇಂದು ನಮ್ಮ ಜೊತೆ ಇದ್ದಾರೆ ಶ್ರೀಯುತ HS ನಾಯಕ್ ಆತ್ರಾಡಿ. ತಮ್ಮನ್ನ ಪ್ರೀತಿಪೂರ್ವಕವಾಗಿ ವೇದಿಕೆಯ ಮೇಲ್ಭಾಗಕ್ಕೆ ಬರಮಾಡಿಕೊಂಡು ಶ್ರೀಯುತ ಮಂಜುನಾಥ್ ಸೋಮಿಯಾಜಿ ಅವರ ಮುಖೇನ ನಿಮ್ಮನ್ನ ಗೌರವದ ಶಾಲು ಹೊದಿಸಿ ಸ್ಮರಣಕ್ಕೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಿದ್ದೇವೆ. ಸರ್ HS ನಾಯಕ್ ಆತ್ರಾಡಿ ತಮ್ಮನ್ನ ಪ್ರೀತಿಪೂರ್ವಕವಾಗಿ ವೇದಿಕೆಯ ಮೇಲ್ಭಾಗಕ್ಕೆ ಬರಮಾಡಿಕೊಂಡು ಗೌರವದ ಶಾಲು ಸ್ಮರಣಕ್ಕೆ ನೀಡಿ ಶ್ರೀ ಸರಸ್ವತಿ ನಾರಾಯಣಿ ದೇವಸ್ಥಾನದಲ್ಲಿ ಹಿಂದಿನ ಸಮಿತಿಗಳಲ್ಲಿ ಸಕ್ರಿಯವಾಗಿ ದುಡಿದು ಸರಳ ಸಜ್ಜನಿಕೆಯ ನಮ್ಮ ಸಮಾಜದ ಓರ್ವ ಹಿರಿಯ ಚೇತನ ಶ್ರೀ HS ನಾಯಕ್ ಕಾತ್ರಾಡಿ ಈಗ ಸರಸ್ವತಿ ನಾರಾಯಣಿ ಸೇವಾ ಸಮಾಜ ಸಂಘ ಬರ್ಕೂರು ಇದರ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ನಿಮ್ಮನ್ನ ಈ ಸಂದರ್ಭದಲ್ಲಿ ಗೌರವದ ಶಾಲು ಸ್ಮರಣಿಕೆಯನ್ನು ನೀಡಿ ಪ್ರೀತಿಪೂರ್ವಕವಾಗಿ ಈ ವೇದಿಕೆಯಲ್ಲಿ ಸನ್ಮಾನಿಸುತ್ತಿದ್ದೇವೆ. ಅದೇ ರೀತಿ ಶ್ರೀಯುತ ಕೃಷ್ಣನಾಯಕ್ ನೇರಳಕಟ್ಟೆ ತಮ್ಮನ್ನು ಕೂಡ ವೇದಿಕೆಯ ಮೇಲ್ಭಾಗಕ್ಕೆ ಬರಮಾಡಿಕೊಳ್ತಿದ್ದೇವೆ. ತಾವು ಕೂಡ ದೇವಾಲಯದ ಮಹಾಪೋಷಕರಾಗಿ ಮೂಡಿ ಬಂದಿದ್ದೀರಿ. ಶ್ರೀಯುತ ಕೃಷ್ಣನಾಯಕ್ ನೇರಳಕಟ್ಟೆ ನಿವೃತ್ತ ಶಿಕ್ಷಕರು, ತಮ್ಮನ್ನು ಕೂಡ ಈ ವೇದಿಕೆಯ ಮೇಲ್ಭಾಗದಲ್ಲಿ ಪ್ರೀತಿಪೂರ್ವಕವಾಗಿ ಗೌರವದ ಶಾಲು ಸ್ಮರಣಕ್ಕೆ ನೀಡಿ ಗೌರವಿಸುತ್ತಿದ್ದೇವೆ. ಸುಮಾರು 50,000 ಧನ ಸಹಾಯವನ್ನು
ನೀಡಿರತಕ್ಕಂತಹ ಶ್ರೀಯುತ ನಿವೃತ್ತ ಶಿಕ್ಷಕರಾಗಿದ್ದ ಕೃಷ್ಣನಾಯಕ್ ನೇರಳಕಟ್ಟೆ ತಮ್ಮನ್ನು ಈ ವೇದಿಕೆಯಲ್ಲಿ ಗೌರವಪೂರ್ವಕವಾದಂಥ ಶಾಲು ಸ್ಮರಣಿಕೆಯನ್ನು ನೀಡಿ ಗೌರವಿಸುತ್ತಿದ್ದೇವೆ. ಕುರ್ಚಿ ತೆಗೀರಿ. ಸಭಾ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತಾ ಇದ್ದೇವೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡವರು ಶ್ರೀ ಎಂ ಗೋವಿಂದ ನಾಯಕ್, ಅಧ್ಯಕ್ಷರು ಶ್ರೀ ಸರಸ್ವತಿ ನಾರಾಯಣಿ ಸೇವಾ ಸಮಾಜ ಸಂಘ ಬಾರ್ಕೂರು. ತಮ್ಮ ಅಧ್ಯಕ್ಷೀಯ ನುಡಿಗಳಿಗಾಗಿ ಮಾತಿನ ಮಂಟಪಕ್ಕೆ ಆಹ್ವಾನಿಸ್ತಾ ಇದ್ದೇವೆ. ನಮ್ಮ ಆರಾಧ್ಯ ದೇವತೆ ಶ್ರೀ ಸರಸ್ವತಿ ನಾರಾಯಣಿಯ ದಿವ್ಯ ಪಾದಾಂಬುಜಕ್ಕೆ ಪೊಡಮಟ್ಟು ಇವತ್ತು ಅಮ್ಮನ ದಿನ. ಆಗಲೇ ನಮ್ಮ ಮುಖ್ಯೋಪಾಧ್ಯಾಯರು ಹೇಳಿದ್ದಾರೆ, ನಮ್ಮೆಲ್ಲರಿಗೂ ಒಬ್ಬೊಬ್ಬರಿಗೊಬ್ಬರೊಬ್ಬರು ಅಮ್ಮ ಇರ್ತಾರೆ, ಒಬ್ಬರಿಗೋ ಇಬ್ಬರಿಗೋ ಅಥವಾ ಒಂದು 10 ಜನರಿಗೆ ಇರ್ಬೋದು ಹೆಚ್ಚು ಅಂತ ಹೇಳಿದರೆ. ಆದರೆ ಪ್ರಪಂಚಕ್ಕೆ ಒಬ್ಬಳಮ್ಮ ಇರ್ತಾಳೆ, ಮಹಾತಾಯಿ. ಅವಳ ದಿನ ಜಗನ್ಮಾತೆ ಅಂತಾರೆ. ಇವತ್ತು ಜಗನ್ಮಾತೆಗೆ ಬ್ರಹ್ಮಕಲಶೋತ್ಸವವಾಗಿದೆ. ಆ ಮಾತೆಗೆ ಮೊದಲಾಗಿ ವಂದಿಸ್ಕೊಳ್ತಾ ಎಲ್ಲ ಅಮ್ಮಂದಿರಿಗೂ ಸಹ ಇದೇ ಸಂದರ್ಭದಲ್ಲಿ ಪ್ರಣಾಮಗಳನ್ನು ಹೇಳ್ತಾ, ನನಗೆ ವೇದಿಕೆ ಮುಂಭಾಗದಲ್ಲಿ ಕುಳಿತವ್ರನ್ನ ನೋಡಿದರೆ ಹೆಚ್ಚು ಮಾತಾಡುವ ಆಸೆ ಇಲ್ಲ. ಆದರೆ ಅಧ್ಯಕ್ಷೀಯ ನೆಲೆಯಲ್ಲಿ ನಿಂತು ಈ ಸಂದರ್ಭ ಮುಗಿದವಾಗ 2 ಮಾತುಗಳನ್ನು ಹೇಳಬೇಕಾದ್ದು ಅನಿವಾರ್ಯವೇ ಹೌದು ಅನ್ನುವ ಕಾರಣಕ್ಕೆ ಒಂದು ಬಹಳ ಸಂಕ್ಷಿಪ್ತವಾಗಿ ಆದರೂ ನನ್ನ ಅನಿಸಿಕೆಗಳನ್ನು ನಿಮ್ಮ ಮುಂದಿಡಲಿಕ್ಕೆ ಬಯಸ್ತೇನೆ. ದಯವಿಟ್ಟು ಕೇಳಬೇಕು ಅಂತ ಕೇಳಿಕೊಳ್ತೇನೆ. ವೇದಿಕೆ ಮೇಲಿರುವ ಗೌರವಾನ್ವಿತ ಅತಿಥಿ ಮಹೋದಯರೇ, ನಮ್ಮ ಗುರು ಸಮಾನರಾದಂಥ ಡಾಕ್ಟರ್ ಸೋಮಿಯಾಜಿ ಅವರೇ, ಮುಂಭಾಗದಲ್ಲಿರುವ ಎಲ್ಲ ನನ್ನ ಬಂಧು ಭಗಿನಿಯರೇ, ಒಂದು ಸ್ವಸ್ಥ ಸಮಾಜ ಹೇಗಿರಬೇಕು ಅನ್ನುವುದನ್ನು ಬಹಳ ಚಂದವಾಗಿ ಡಾಕ್ಟರ್ ಆಳ್ವರವರು ನಮ್ಮ ಮುಂದಿಟ್ಟಿದ್ದಾರೆ. ಆ ಬಳಿಕ ಸುರದೇನು ಸುರಭಿಯ ಕೆಚ್ಚಲಿನಿಂದ ಸುರಿಯುವ ಸುಧೆ ಹೇಗಿರ್ತದೋ ಹಾಗೆ ಆ ಸುಧಾಂಶುವನ್ನು ಒಳಗೊಂಡಂಥ ವಾಘಾಮೃತವನ್ನು ನಮ್ಮ ಮುಂದಿಟ್ಟಿದ್ದಾರೆ ಸ್ವಾಮೀಜಿಯವರು. ಜೊತೆಯಲ್ಲಿ ಸಮಾಜದ ಸ್ವಾಸ್ಥ್ಯವನ್ನು ಹೇಗೆ ಕಾಪಾಡಿಕೊಳ್ಬಹುದು ಎನ್ನುವುದನ್ನು ಹೇಳಿದ್ದಾರೆ ಜಯಪ್ರಕಾಶ್ ಹೆಗಡೆ ಅವರು. ಜೊತೆಯಲ್ಲಿ ಮುಖ್ಯೋಪಾಧ್ಯಾಯರು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಹನೇಹಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಬಹಳ ಸುಂದರವಾಗಿ ಮಾತನಾಡಿದ್ದಾರೆ. ನನಗೆ ಅಷ್ಟು ಸುಂದರವಾಗಿ ಮಾತನಾಡಲಿಕ್ಕೆ ಬರುವುದಿಲ್ಲ, ಅಷ್ಟು ದೊಡ್ಡ ಭಾಷಣಕಾರ ಅಲ್ಲ. ಆದರೆ ಅನಿಸಿಕೆಗಳನ್ನು ಹೇಳಬೇಕಲ್ಲ, ಉಳಿದವರೆಲ್ಲ ತಮ್ಮ ತಮ್ಮ ಅನಿಸಿಕೆಗಳನ್ನು ತೋಡ್ಕೊಂಡಿದ್ದಾರೆ. ಕೆಲವೊಮ್ಮೆ ಯೋಗ ಮತ್ತು ಭಾಗ್ಯ 2 ಏಕಕಾಲದಲ್ಲಿ ಬರುವುದಿಲ್ಲ. ನಾನು ಯಾವಾಗಲೂ ಹೇಳೋದು, ಯೋಗ ಬಂದರೆ ಭಾಗ್ಯ ಇರುವುದಿಲ್ಲ, ಭಾಗ್ಯ ಇದ್ದರೆ ಯೋಗ ಇರುವುದಿಲ್ಲ. ನನಗೆ ಈ ದೇವಸ್ಥಾನದ ಮಟ್ಟಿಗೆ ಯೋಗವೂ ಇದೆ, ಭಾಗ್ಯವೂ ಇದೆ. 1986 ಹೊತ್ತಿಗೆ ಬ್ರಹ್ಮಕಲಶೋತ್ಸವ ಆದವಾಗ ನಾನು ಆ ಕಾರ್ಯಕ್ರಮಕ್ಕೆ ಬಂದಿದ್ದೆ. ನಿನ್ನೆ ಗೋವಿಂದ ನಾಯಕರು ಹೇಳಿದರು. 2004 ಹೊತ್ತಿಗೆ 18 ವರ್ಷದ ನಂತರ ಆ ಬ್ರಹ್ಮಕಲಶೋತ್ಸವದ ಒಂದು ಅಷ್ಟಬಂಧ ಸಮಿತಿಯ ಕಾರ್ಯಾಧ್ಯಕ್ಷನಾಗಿ ನನಗೆ ಒಂದು ಪ್ರಮೋಷನ್ ಸಿಕ್ಕಿದೆ. 2ನೇ ಸಾರಿ ಆ ಪ್ರಮೋಷನ್ಗೆ ಇನ್ನಷ್ಟು ದೊಡ್ಡ ಮಟ್ಟದ ಪ್ರಮೋಷನ್, ಈ ಸಾರಿ ಆಡಳಿತ ಮಂಡಳಿಯ ಅಧ್ಯಕ್ಷನಾಗಿ ಕೆಲಸ ಮಾಡುವಂಥ ಅವಕಾಶ ಸಿಕ್ಕಿದೆ. ಬಹುಶಃ ಇದು ದೊಡ್ಡ ಯೋಗ ಮತ್ತು ಭಾಗ್ಯ ಅಂತ ನಾನಾದರೂ ತಿಳಿದುಕೊಳ್ತೀನಿ. 18 ವರ್ಷಕ್ಕೆ ಒಮ್ಮೆ ನಡೆದ ಹಾಗಾಯಿತು ನಮ್ಮ ಅಷ್ಟಬಂಧ ಬ್ರಹ್ಮಕಲಶೋತ್ಸವ. ನಿನ್ನೆ ಮಹೇಶ್ ಹಾರಿಯಾಡಿ ಅವರು ಸಂಸ್ಕೃತ ಪ್ರಾಧ್ಯಾಪಕರು ಬಹಳ ಸುಂದರವಾಗಿ ಮಾತಾಡಿದ್ದಾರೆ. 12 ವರ್ಷಕ್ಕೆ ಆಗಬೇಕು, ತಪ್ಪಿದರೆ 18 ವರ್ಷಕ್ಕೆ ಆದರೂ ಆದೀತು ಅನ್ನುವ ಶಾಸ್ತ್ರವಾಕ್ಯವನ್ನು ಮುಂದಿಟ್ಟುಕೊಂಡು ಹೇಳಿದ್ದಾರೆ. ಬರೇ ಹೇಳಿದ್ದಲ್ಲ, ಶಾಸ್ತ್ರವಾಕ್ಯವನ್ನು ಮುಂದಿಟ್ಟುಕೊಂಡು ಹೇಳಿದ್ದಾರೆ. ನಮ್ಮದು ಸರಿಯಾಗಿ 18 ವರ್ಷ ಆಗಿದೆ. 2004 ಮೇ ತಿಂಗಳ 4ನೇ ತಾರೀಕಿಗೆ ಪ್ರಾರಂಭ ಮುಗಿದದ್ದು, ಮೇ ತಿಂಗಳ 5ನೇ ತಾರೀಕಿಗೆ ನಿನ್ನೆ ಪ್ರಾರಂಭ ಆಗಿದೆ. ಸರಿಯಾಗಿ 18ಕ್ಕೆ ಮತ್ತೆ ಪ್ರಾರಂಭ ಆಗಿದೆ. ನಾವೇನು ಮೀರಲಿಲ್ಲ, ಸಮಯ ಮೀರಲಿಲ್ಲ. ನಮಗೆ ಅನಿಸಿದ್ದು ಒಂದು ಸ್ವಲ್ಪ ಸಮಯ ಮೀರ್ತು ಅಂತೇಳಿ, ಖಂಡಿತ ಮೀರಲಿಲ್ಲ. ಶಾಸ್ತ್ರವಾಕ್ಯ ಶಾಸ್ತ್ರಾಧಾರವೂ ಅದಕ್ಕಿದೆ. ಹಾಗೆ ನೋಡಿದರೆ 18 ಅನ್ನುವುದೇ ಒಂದು ವಿಶೇಷ. ಮಹಾಭಾರತದಲ್ಲಿ ಬರುವ ಪರ್ವಗಳು 18,
ಮಹಾಭಾರತದಲ್ಲಿ ನಡೆದ ದಿನಗಳು 18, ಮಹಾಭಾರತದಲ್ಲಿರುವ ಅಕ್ಷೋಹಿಣಿಗಳು 18, ಮಹಾಭಾರತದಲ್ಲಿ ಇರುವಂಥ ಒಂದು ಗೀತೆ ಬರ್ತದೆ ಭಗವದ್ಗೀತೆ, ಅದರಲ್ಲಿ ಅದರುವ ಅಧ್ಯಾಯಗಳು 18, ಮಹಾರಾಜರುಗಳು ಎಷ್ಟಿದ್ದಾರೆ ಅಂತ ಕೇಳಿದರೆ ಅವರು 18, ಮಹಾನದಿಗಳು ಎಷ್ಟಿದ್ದು ಕೇಳಿದರೆ ಅವರು 18, ಆಮೇಲೆ ಮಹಾಗುರುಗಳು ಎಷ್ಟು ಕೇಳಿದ್ದಾರೆ ಅದು 18, ಋತ್ವಿಜರ ಸಂಖ್ಯೆ ಯಜ್ಞದಲ್ಲಿ ಅದು 18. ಬಹಳ ದೊಡ್ಡ 18ಕ್ಕೆ ವಿಶೇಷವಾದಂಥ ಒಂದು ಸ್ಥಾನಮಾನ ಇದೆ. ಹಾಗಾಗಿ ನಮ್ಮದು ಒಂದು ವಿಶೇಷವಾದಂಥ ಸನ್ನಿವೇಶದಲ್ಲೇ ಸಂದರ್ಭದಲ್ಲೇ ಅಷ್ಟಬಂಧ ಬ್ರಹ್ಮ ಕಲಶೋತ್ಸವ ನಡೆದಿದೆ ಅಂತ ನನಗೆ ಅನ್ನಿಸ್ತದೆ. ಕಾರ್ಯಕ್ರಮವನ್ನು ಒಮ್ಮೆ ಒಂದು ಹಿನ್ನೋಟವನ್ನು ನೋಡಲೇಬೇಕು ಅಂತ ನನಗೆ ಅನ್ನಿಸ್ತದೆ. ಆಡಳಿತ ಮುಕ್ತೇಶ್ವರರು ಮತ್ತು ಬ್ರಹ್ಮ ಕಲಶೋತ್ಸವ ಸಮಿತಿಯ ಅಧ್ಯಕ್ಷರು, ಅವರ ಸಮಿತಿಯ ಸದಸ್ಯರು ಬಹಳ ಚೆನ್ನಾಗಿ ಕೆಲಸವನ್ನು ಮಾಡಿದ್ದಾರೆ. ಎಲ್ಲಿವರೆಗೆ ಅಂತ ಹೇಳಿದರೆ ಬಹುಶಃ ಆಡಳಿತ ಮಂಡಳಿಗೆ ಒಂದು ಅವಕಾಶವನ್ನು ಕೊಡಲಿಲ್ಲ. ಎಲ್ಲ ನಾವೇ ಮಾಡ್ತೇವೆ, ನೀವು ಸುಮ್ಮನೆ ಕೂತ್ಕೊಳ್ಳಿ, ನೀವು ಸುಮ್ಮನೆ ಕೂತಿಲ್ಲ, ನೀವೇನು ಮಾಡಬೇಕಾದ ಅವಶ್ಯಕತೆ ಇಲ್ಲ, ಎಲ್ಲ ನಾವೇ ಮಾಡ್ತೀವಿ, ನಮಗೆ ಸಾಧ್ಯತೆ ಉಂಟು, ನೀವು ಕೂತ್ಕೊಳ್ಳಿ, ನಾವು ಮಾಡ್ತೇವೆ. ಬಹುಶಃ ಸತ್ವ ರಜ ತಮೋ ಗುಣಗಳ ಹಾಗೆ ಅಲ್ಲಿ ಆರ್ಥಿಕ ಬಲದವರಿದ್ದಾರೆ, ತಾಮಸ ಗುಣದವರಿದ್ದಾರೆ, ರಾಜಸ ಗುಣದವರಿದ್ದ ಹಾಗೆ ಆರ್ಥಿಕವಾಗಿ ಸಬಲರಿದ್ದಾರೆ, ದೈಹಿಕವಾಗಿ ಸಬಲರಿದ್ದಾರೆ, ಮಾನಸಿಕವಾದಂಥ ಬೌದ್ಧಿಕವಾದಂಥ ಶಕ್ತಿ ಉಳ್ಳವರ ಒಂದು ದೊಡ್ಡ ಸಂಘಟನೆ ಬ್ರಹ್ಮಕಲಶೋತ್ಸವ ಸಮಿತಿಯಲ್ಲಿದೆ. ಅದು ಸಂಘಟನೆ ಮಾಡಿದವರಿಗೆ ಖಂಡಿತ ಕೈ ಮುಗಿಬೇಕು. ಬಹಳ ಚೆನ್ನಾಗಿ ಆ ಸಂಘಟನೆಯನ್ನು ಹಮ್ಮಿಕೊಂಡಿದ್ದಾರೆ. ಆಮೇಲೆ ಒಂದು ಸಂಘಟನೆಯನ್ನು ಮಾಡುವಾಗ ಅದು ಹೇಗಿರಬೇಕು ಎಂತಿರಬೇಕು ಅಂತ ಯೋಚನೆ ಮಾಡಬೇಕಾಗ್ತದೆ. ಸಕ್ರಮವಾಗಿ ವಿವೇಚಿಸಿ, ತಲಸವೃಷ್ಟಿಯಾಗಿ ಪರಿಶೀಲಿಸಿ, ಆಮೇಲೆ ತುಲನಾತ್ಮಕವಾಗಿ ತೂಗಿ ನೋಡಿ ಯಾರು ಅಧ್ಯಕ್ಷರಾದರಾದೀತು, ಯಾರು ಕಾರ್ಯದರ್ಶಿ ಆದರಾದೀತು, ಯಾರಿಗೆ ಖಜಾಂಚಿಯಾಗಿ ಉಳಿದುಕೊಂಡು ಆ ಕಾರ್ಯವನ್ನು ನಿಭಾಯಿಸುವ ಶಕ್ತಿ ಇದೆ, ಎಷ್ಟೆಲ್ಲ ಪ್ರಯತ್ನ ಮಾಡಿ ಬಹಳ ಚೆನ್ನಾಗಿ ಆ ಕಾರ್ಯಕ್ರಮವನ್ನು ಆ ಸಮಿತಿಯನ್ನು ರಚನೆ ಮಾಡಿಕೊಂಡಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಬಹುಶಃ ನಮ್ಮ ಬೆಂಬಲ ಅನ್ನೋದು ಬಹಳ ಅಸಾಧಾರಣವಾದ್ದು. ಈ ಸಾರಿ ಎಷ್ಟು ಚೆನ್ನಾಗಿ ಬೆಂಬಲವನ್ನು ಕೊಟ್ಟಿದ್ದಾರೆ. ನಮ್ಮಲ್ಲಿ ಎಲ್ಲ ಹೇಳ್ತಾರೆ ಇಷ್ಟು ಬೆಂಬಲ ಸಿಗ್ತದ ಅನ್ನೋ ನಿರೀಕ್ಷೆ ಇರಲಿಲ್ಲ, ದೇಣಿಗೆ ಬರ್ತದ ಅಂಥೇಳಿ ನಿರೀಕ್ಷೆ ಇರಲಿಲ್ಲ. ನಮ್ಮಲ್ಲಿ ಒಂದು ಮಾತಿದೆ, ಶತೇಶು ಜಾಯತೆ ಶೂರಃ ಸಹಸ್ರೇಶು ಚ ಪಂಡಿತಃ ವಕ್ತಾ ದಶಸಹಸ್ರೇಶು ದಾನಿ ಭವತಿ ವಾ ನ ವಾ. ಇರ್ಬೋದು ಅಥವಾ ಇಲ್ಲದೆ ಇರ್ಬೋದು. 100ಕ್ಕೊಬ್ಬ ಶೂರ ಇರ್ತಾನೆ, 1000ಕ್ಕೊಬ್ಬ ಪಂಡಿತ ಇರ್ತಾನೆ ಅಂತೆ, 10,000ಕ್ಕೊಬ್ಬ ವಾಗ್ಮಿ ಇರ್ತಾನಂತೆ. ದಾನ ಕೊಡುವವನು ಇರ್ತಾನೋ ಇಲ್ವೋ ಅಂತ ನಮಗೆ ಇನ್ನೂ ಸಂಶಯ ಇದೆ. ಆದರೆ ನಮ್ಮ ಸಮಾಜದಲ್ಲಿ ದಾನ ಕೊಡೋರು ಭಾಳಷ್ಟು ಮಂದಿ ಇದ್ದಾರೆ ಅನ್ನೋದು ನಮಗೆ ಸಾಬೀತಾಗಿ ಹೋಗಿದೆ. ಒಬ್ಬರಲ್ಲ ಇಬ್ಬರಲ್ಲ, ನಾವೆಲ್ಲರೂ ದಾನಿಗಳು ಅನ್ನೋದನ್ನು ಈ ಸಂದರ್ಭದಲ್ಲಿ ಅವರು ಸಾಬೀತುಪಡಿಸಿದ್ದಾರೆ. ಯಾವುದೇ ಒಂದು ಕಾರ್ಯಕ್ರಮ ಆಗಬೇಕಾದ್ರೆ ಮುಂದೆ ನಮಗೊಂದು ಗುರಿ ಬೇಕು, ಸಾಧನೆ ಮಾಡುವುದಕ್ಕೆ ಹಿಂದೊಬ್ಬ ಗುರು ಬೇಕು. ನಮಗೆ ಮುಂದೆ ಗುರಿ ಇದೆ, ನಮ್ಮದೇ ಆದಂಥ ಗುರಿ ಅಲ್ಲ. ನಿಮ್ಮ ಗುರಿ ಏನನ್ನು ತೋರಿಸಿಕೊಟ್ಟು ಆಮೇಲೆ ಅದನ್ನು ಮಾಡುವಂಥ ಗುರು ಇದ್ದಾರೆ. ಸ್ವಾಮಿಯಾಜಿಯವರು ಅದನ್ನು ತೋರಿಸಿದ್ದಾರೆ. ಗುರಿಯೂ ಅವರೇ, ನಿಮ್ಮ ಗುರಿ ಅದು, ನೀವಿಟ್ಕೊಳ್ಳೋದು ಬೇಡ, ನಿಮ್ಮ ಗುರಿಯೇ ಅದು, ನಾನು ಹಿಂದಿದ್ದೇನೆ ಗುರುವಾಗಿ ಅಂಥೇಳಿ ಸಲಹೆ ಸೂಚನೆ ಮಾರ್ಗದರ್ಶನವನ್ನು ಕಾಲಕ್ಕೆ ಕೊಡ್ತಾ ಬಂದಂಥ ಸ್ವಾಮಿಯಾಜಿಯವರಿದ್ದಾರೆ. ಅವರೊಂದು ಮಾತು ಹೇಳಿದ್ರು, ಈಗ ಎಂಥದ್ದು, ದೇವಸ್ಥಾನಕ್ಕೆ ಯಾಕೆ ಹೋಗಬೇಕು, ಕುಡಿಯುವ ನೀರು ಪ್ರಕೃತಿಯಲ್ಲಿ ಎಲ್ಲೆಲ್ಲ ಇರ್ತದೆ, ಆದರೆ ಕುಡಿಯುವ ನೀರಿಗಾಗಿ ನಾವು ಬಾವಿಗೆ ಹೋಗಬೇಕು. ಬಹುಶಃ ಈ ಮಾತಿನ ಅರ್ಥ ನಮ್ಮ ಇದಕ್ಕೂ ಒಪ್ಪಿಗೆ ಆಗ್ತದೆ. ನಾನು ಅದನ್ನು ವಿಸ್ತರಿಸುವುದಿಲ್ಲ, ಈ ಸಂದರ್ಭ ಸರಿಯಾದ್ದಲ್ಲ. ನಿಮಗೆ ಅರ್ಥ ಆಯಿತು ಅಂತ ನನಗೆ ಅನಿಸ್ತದೆ. ನಾವು ಒಂದು ಬಾವಿಗೆ ಹೋದವಾಗ ನಮ್ಮ ಕುಡಿಯುವ ನೀರು ಸಿಗ್ತದೆ, ಎಲ್ಲೆಲ್ಲ ಹೋದರೆ ಸಿಗುವುದಿಲ್ಲ. ಹಾಗೆ ನಿಮ್ಮ ಸಂಘಟನೆಗೂ ಇದೇ ಅನ್ವಯಿಸ್ತದೆ. ನಾವೆಲ್ಲ ಸಪೋರ್ಟ್ ಮಾಡಿದರೆ, ಅಲ್ಲಿಗೆ ಹೋದರೆ ನಿಮ್ಮ ಸಂಘಟನೆ, ನಿಮ್ಮ ಯೋಚನೆ ಸರಿ ಆಗ್ತದೆ ಎನ್ನುವ ಮಾತಿನ ಅರ್ಥ ಅದು. ಬಂಧುಗಳೇ, ವಿಶ್ವವ್ಯಾಪಿಯಾದಂಥ ದೇವರಿಗೆ ಆಕಾರ ಇಲ್ಲ. ನಾನು ಮೊನ್ನೆ ಹೇಳಿದ್ದೆ, ಆಕಾರವೇ ಇಲ್ಲ. ದೇವರು ನಿರಾಕಾರ ಮತ್ತು ವಿಶ್ವವ್ಯಾಪಿಯಾದಂಥ ದೇವರಿಗೆ ಒಂದು ಆಲಯ ಕಟ್ಟಿಸಿಕೊಡುವುದು ಹೇಗೆ? ನನ್ನ ಪ್ರಶ್ನೆ ದೊಡ್ಡದು ಇದು. ಆಲಯ ಕಟ್ಟಿಸಿಕೊಡುವುದು ಸಾಧ್ಯವೇ? ಹಾಗೆ ಯೋಚಿಸುವುದಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಅಷ್ಟು ದೊಡ್ಡ ಆಲಯ ನಾವೇ ಹೇಗೆ ಕಟ್ಟಿಕೊಡುವುದು? ಆದರೆ ನಾವು ದೇವರನ್ನು ಸೂಕ್ಷ್ಮ ರೂಪದಲ್ಲಿಯೂ ಕಾಣುವುದಕ್ಕೆ ಸಾಧ್ಯತೆ ಇದೆ. ನಮ್ಮ ಮನಸ್ಸಿನ ತೃಪ್ತಿಗಾಗಿ ದೇವ ಮಂದಿರವೊಂದನ್ನು ಕಟ್ಟಿಸಿಕೊಂಡು ಅಲ್ಲಿಯೇ ನಾವು ಭಜಿಸ್ತೇವೆ, ಪರಮಾತ್ಮನನ್ನು ಕಾಣ್ತೇವೆ ಅನ್ನುವ ನೆಲೆಬೇಲೆಯಲ್ಲಿ ಒಂದು ದೇವಸ್ಥಾನವನ್ನು ಅಲ್ಲಿ ಕಟ್ಟಿಕೊಂಡು ಆರಾಧಿಸುವಂಥ ಪರಿಪಾಠವನ್ನು ಹಮ್ಮಿಕೊಂಡಿದ್ದೇವೆ. ಬಿಟ್ಟರೆ ದೇವರಿಗೆ ಮನೆ ಕಟ್ಟಿಕೊಡ್ಲಿಕ್ಕೆ ನಾವು ಯಾರೂ ಅಲ್ಲ. ನಮಗೆ ಮನೆ ಕಟ್ಟಿಕೊಳ್ಳೋದೇ ಕಷ್ಟ ಆಗಿದೆ. ದೇವರಿಗೆ ಅಷ್ಟು ದೊಡ್ಡ ಮನೆಯೂ ಬೇಕಾಗಿಲ್ಲ. ದೇವರು ಸರ್ವವ್ಯಾಪಿ ಆದಮೇಲೆ ಅವನಿಗೆ ಮನೆ ಯಾಕೆ? ಅದು ನಮ್ಮ ತೃಪ್ತಿಗಾಗಿ ಇರುವಂಥ ಒಂದು ವಿಷಯ. ಆಮೇಲೆ
ಒಂದು ಮಾತುಗಳನ್ನ ಆಗಲೇ ಹೇಳಿದರು, ಇಬ್ಬರು ಭಾಷಣಕಾರರು ಹೇಳಿದರು. ಸಾಮಾಜಿಕವಾಗಿ ಒಂದು ಸ್ವಾಸ್ಥ್ಯ ಇಲ್ಲದಿದ್ದರೆ, ಸಾಮಾಜಿಕವಾಗಿ ಒಂದು ಸಂಘಟನೆ ಇಲ್ಲದಿದ್ದರೆ, ಸಾಮಾಜಿಕವಾಗಿ ಒಂದು ಒಗ್ಗಟ್ಟು ಇಲ್ಲದೆ ಹೋದರೆ ಯಾರು ಏನನ್ನು ಮಾಡಿದರೂ ವ್ಯರ್ಥವೇ. ನಮ್ಮಲ್ಲಿಯೇ ಒಂದು ವೈಮನಸ್ಸು, ನಮ್ಮಲ್ಲಿಯೇ ಭಿನ್ನಾಭಿಪ್ರಾಯ, ನಮ್ಮಲ್ಲಿಯೇ ಜಿಗುಪ್ಸೆಗಳು, ನಮ್ಮಲ್ಲಿಯೇ ತರ್ಕ ವಿತರ್ಕ, ವಾದ ವಿವಾದ, ಖಂಡನೆ ಮಂಡನೆ ಇತ್ಯಾದಿಗಳೆಲ್ಲ ಇದ್ದರೆ ಅದು ಸಂಘಟನೆ ಆಗುವುದು ಹೇಗೆ? ಆದ್ದರಿಂದ ಸಂಘಟನೆಯನ್ನು ಮಾಡಬೇಕು, ಚೆನ್ನಾಗಿ ಮಾಡಬೇಕು ಅಂತ ಹೇಳಿದರೆ ಈ ಮನೋಭೂಮಿಕೆಯನ್ನು ಮೊದಲು ರೂಢಿಸಿಕೊಳ್ಬೇಕು. ನಾವು ಸಂಘಟಿತರಾಗಬೇಕು, ಎಲ್ಲ ಭಾವನೆಗಳನ್ನು ಬಿಡಬೇಕು. ಯಾರು ಏನನ್ನು ಒಬ್ಬನಿಂದ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ, ಎಲ್ಲರಿಂದಲೂ ಮಾಡುವುದಕ್ಕೆ ಸಾಧ್ಯ ಆಗುತ್ತದೆ ಎನ್ನುವ ಮಾತನ್ನು ಈ ಸಂದರ್ಭ ನಾನು ಹೇಳ್ತಾ ಇದ್ದೀನಿ. ಮುಖ್ಯವಾಗಿ ಈ ಸಂದರ್ಭದಲ್ಲಿ ಕೆಲಸ ಮಾಡಿದ ಕೆಲವರಿಗಾದರೂ ಧನ್ಯವಾದವನ್ನು ಹೇಳಬೇಕಾದಂಥ ಅನಿವಾರ್ಯತೆ ಇದೆ. ಬಹುಶಃ ಶಂಕರ ನಾಯಕರು ಈ ಕಳೆದ 3-4 ತಿಂಗಳಿಂದ ಅವಿರತವಾಗಿ ಅಹೋರಾತ್ರಿ ಎಲ್ಲ ಹಗಲು ರಾತ್ರಿ ಎನ್ನದೇ ಕೆಲಸವನ್ನು ಮಾಡ್ತಾ ಬಂದವರು. ಅವರ ಕೆಲಸ ಕಾರ್ಯ ಕೈಂಕರ್ಯಗಳನ್ನು ಗುರುತಿಸಿಕೊಂಡು ನಿನ್ನೆ ಒಂದು ಸನ್ಮಾನ ಆಗಿದೆ. ಬೆಳ್ಳಿಯ ಕಡಗವನ್ನು ಅವರ ಕೈಗಳಿಗೆ ತೊಡಿಸಿ ಭಾಳ ಸುಂದರವಾಗಿ ಕಾಣ್ತಾ ಇದೆ ಅವತ್ತು. ಅದು ಮಾಡಿದ್ದಕ್ಕೆ ಸಾರ್ಥಕ ಆಯಿತು ಅನಿಸ್ತದೆ. ಹಾಗಾಗಬೇಕು. ಮನ್ಯಾನ್ ಮಾನಯೇತಿ, ಯಾರು ಮಾನಹಾರರಿದ್ದಾರೋ ಅವರನ್ನು ಮಾನಿಸಬೇಕಾದ್ದು, ಸಮ್ಮಾನಿಸಬೇಕಾದ್ದು ಸಾಮಾಜಿಕರ ಕರ್ತವ್ಯ. ನಿಮ್ಮನ್ನು ಮಾನಿಸಿದ್ದೇವೆ, ಸಮ್ಮಾನಿಸಿದ್ದೇವೆ. ಬಹುಶಃ ನಿಮ್ಮಿಂದ ಇನ್ನೂ ಹೆಚ್ಚು ಕೆಲಸ ಆಗಲಿ. ಈ ಸಮ್ಮಾನ ಮಾಡುವುದರ ಉದ್ದೇಶವೇ ಅದು. ನೀವು ಇಷ್ಟು ಕೆಲಸ ಮಾಡಿದ್ದೀರಿ, ಸಾಗಾಗಲಿಲ್ಲ, ಮುಗಿಲಿಲ್ಲ, ನೀವು ಇನ್ನಷ್ಟು ಕೆಲಸ ಮಾಡಲಿಕ್ಕೆ ಉಂಟು, ಇದು ನಿಮಗೆ ನಮ್ಮ ಸೂಚನೆ ಅನ್ನುವ ಕಾರಣಕ್ಕೆ ನಿಮಗೆ ಕೊಟ್ಟಿದ್ದೇವೆ. ಖಂಡಿತ ಮಾಡ್ತಾರೆ. ಅವ್ರು ಕೈ ಎತ್ತಾ ಇದ್ದಾರೆ, ಮಾಡ್ತಾರೆ. ಅದ್ರ ಜೊತೆಗೆ ಅಲ್ಲಿ ಮಗನೂ ಇದ್ದಾರಲ್ಲ, ಅವ್ರಿಗೆ ಧೈರ್ಯ ಇದೆ. ಜೊತೆಯಲ್ಲಿ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಸಮಿತಿಯ ಎಲ್ಲ ಸದಸ್ಯರು, ಒಬ್ಬರಲ್ಲ ಇಬ್ಬರಲ್ಲ, ಎಲ್ಲ ಸದಸ್ಯರು ಬಹಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ನಾನು ಆಗಲೇ ಹೇಳಿದ್ನಲ್ಲ, ಆಡಳಿತ ಮಂಡಳಿಗೆ ಏನಿಲ್ಲ, ಕೈಗಟ್ಟಿ ಕೂತ್ಕೊಂಡು ಸರಿ, ನಮಗೆ ಸಲಹೆ ಸೂಚನೆಯನ್ನು ಕೊಡಲಿಕ್ಕೂ ಸಹ ಒಂದು ಅವಕಾಶ ಇಲ್ಲ. ಮೊನ್ನೆ ಮಾರ ಹೀಗೆ ಮಾಡಿ ಅಂತ ಹೇಳಿ ಅವರೇ ಎಲ್ಲವನ್ನು ಮಾಡ್ಕೊಂಡು ಹೋಗಿದ್ರು. ನಮಗೆ ಹತ್ತಿಯಷ್ಟು, ನಾನು ಅಧ್ಯಕ್ಷ ಸ್ಥಾನದಲ್ಲಿರುವಾಗ ಹೇಳಿದ್ದೆ, ನೀವೆಲ್ಲ ಕೈ ಜೋಡಿಸಿದರೆ ನನ್ನ ಕೆಲಸವನ್ನು ಹತ್ತಿಯಷ್ಟು ಹಗುರ ಮಾಡಿ ಅಂತೇಳಿ. ಇದು ಹತ್ತಿಯಲ್ಲ, ಅದಕ್ಕಿಂತಲೂ ಹಗುರಾಗಿ ಹೋಗಿದೆ. ಭಾಳ ನಿರಾಳನಾಗಿದ್ದೇನೆ, ನನಗೆ ಭಾಳ ಸಂತೋಷವಾಗಿದೆ. ನಿಮಗೆ ಧನ್ಯವಾದಗಳು. ಅಧ್ಯಕ್ಷರ ನೆಲೆ ಬೆಲೆಯಲ್ಲಿ ಒಂದು ಮಾತನ್ನು, ಕೆಲವೊಮ್ಮೆ ಅಧ್ಯಕ್ಷರಾದವರಿಗೆ ಕಷ್ಟ ಇರ್ತದೆ, ಕೆಲವೊಮ್ಮೆ ಬಾಗಬೇಕಾಗ್ತದೆ, ಕೆಲವೊಮ್ಮೆ ಸೋಲಬೇಕಾಗ್ತದೆ, ಕೆಲವೊಮ್ಮೆ ತಾನು ಸೋತು ಇನ್ನೊಬ್ಬರನ್ನು ಗೆಲ್ಲಿಸಬೇಕಾಗ್ತದೆ, ಕೆಲವೊಮ್ಮೆ ಸಹಿಸಬೇಕಾಗ್ತದೆ. ಬಹುಶಃ ನಾನು ನನ್ನ ಅಧಿಕಾರದ ಅವಧಿಯಲ್ಲಿ ಸಹಿಸಿದ್ದೇನೆ, ಬಾಗಿದ್ದೇನೆ, ಇನ್ನೊಬ್ಬರನ್ನು ಗೆಲ್ಲಿಸಿದ್ದೇನೆ, ನಾನು ಸೋತಿದ್ದೇನೆ. ಇಷ್ಟನ್ನು ನಾನು ನನ್ನ ಅಧ್ಯಕ್ಷೀಯ ನೆಲೆಯಲ್ಲಿ ಮಾಡಿದ್ದೇನೆ ಅನ್ನೋ ತೃಪ್ತಿ ಖಂಡಿತ ನನಗೆ ಇದೆ. ಒಂದು ಕೆಲಸ ಆಗುವಾಗ ತಪ್ಪಾಗುವುದು ಸಾಮಾನ್ಯ. ತಪ್ಪನ್ನು ಹೊರಿಸೋದು ಯಾರ ಮೇಲೆ? ಇಲ್ಲಿ ಕಾರ್ಯಕ್ರಮದ ನಿರೂಪಣೆ ಮಾಡುವಾಗ ಏನೇನೋ ಗೊಂದಲ ಆದರೆ ಕಾರ್ಯಕ್ರಮ ನಿರೂಪಣೆ ಮಾಡುವವರೇ ಸರಿ ಇಲ್ಲ. ನಿರೂಪಣೆ ಮಾಡುವವರದ್ದೇ ತಪ್ಪೇ ಅಂತ ಕೇಳಿದರೆ ಅವರು ತಪ್ಪಲ್ಲ, ಅದಕ್ಕೆ ಪೂರಕವಾಗಿ ಮತ್ತೊಬ್ಬರು ತಪ್ಪಿರ್ತದೆ. ಅವರು ನನ್ನ ಹತ್ರ ಹೇಳಲಿಲ್ಲ ಅಂದರೆ ಇನ್ನೊಬ್ಬರನ್ನು ತೋರಿಸ್ತಾರೆ. ತಪ್ಪುಗಳು ಅಲ್ಲಿಂದ ಅಲ್ಲಿಗೆ ಆಚೆ ದಾಟ್ತಾ ಇರ್ತವೆ. ಯಾರದ್ದು ಇದಮಿತ್ತಮ್, ಇವರೇ ತಪ್ಪು ಮಾಡಿದಂತೆ ಎಲ್ಲೂ ಯಾವ ಸಂದರ್ಭದಲ್ಲಿ ಹೇಳುವುದಿಲ್ಲ, ಒಪ್ಪುವುದೂ ಇಲ್ಲ. ಎಲ್ಲಕ್ಕಿಂತ ಮುಖ್ಯವಾಗಿ ತಪ್ಪನ್ನು ಒಪ್ಪಿಕೊಳ್ಳುವುದೇ ದೊಡ್ಡ ಗುಣ ಆಗ್ತದೆ. ಹಾಗಾಗಿ ಆ ತಪ್ಪನ್ನು ಏನಾದರೂ ಇದ್ದರೆ, ಆ ಯಾವುದೇ ತಪ್ಪದಿದ್ದರೂ ಸಹ ಅದನ್ನು ಒಪ್ಪಿಕೊಳ್ಬೇಕು. ನಾನಂತೂ ಇಲ್ಲಿ ಏನು ಒಳ್ಳೆಯ ಕೆಲಸಗಳಾಗಿದ್ದಾವೆ ಈ 4-5 ದಿವಸಗಳಲ್ಲಿ ಅಥವಾ ಈ ಕಳೆದ ಅವಧಿಯಲ್ಲಿ, ಆ ಒಳ್ಳೆಯ ಕೆಲಸ ಆದದ್ದೆಲ್ಲ, ಅದರ ಪುಣ್ಯ ಫಲ, ಅದರ ಗೌರವ ವಿಶೇಷ ಏನಿದೆ ಅದು ಎಲ್ಲವೂ ನಿಮಗಿರಲಿ, ಎಲ್ಲವೂ ಅದನ್ನು ಮಾಡಿದವರಿಗಿರಲಿ. ಏನಾದರೂ ತಪ್ಪಾದರೆ, ಅದರ ಕೆಟ್ಟದ್ದೇನಾದರೂ ಇದ್ದರೆ ಅಧ್ಯಕ್ಷೀಯ ನೆಲೆಯಲ್ಲಿ ನನ್ನ ತಲೆಯ ಮೇಲೆ ಇರಲಿ, ತನಗೆ ತಂದು ನನ್ನ ಭಾರ ಇರಲಿ. ಆ ಭಾರವನ್ನು ನಾನು ಸಹಿಸ್ತೇನೆ, ನಾನು ಖಂಡಿತ ಅದನ್ನು ಒಪ್ಪುತ್ತೇನೆ. ನಾನು ನಿನ್ನೆ ಹೇಳಿದ್ದೇನೆ, ಕಠೋಪನಿಷತ್ತಿನಲ್ಲಿ ಒಂದು ಮಾತು ಬರ್ತದೆ, ಸರ್ವೇತ್ರ ಸುಖಿನೋ ಸಂತು ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಕಶ್ಚಿತ್ ದುಃಖ ಮಾಪುನಯಾತ್. ಸರ್ವರಿಗೂ ಸುಖವಾಗಲಿ, ಸರ್ವರಿಗೂ ಶುಭವಾಗಲಿ, ಎಲ್ಲ ನಿರೋಗಿಗಳಾಗಲಿ, ಯಾರಿಗೂ ದುಃಖ ಬಾರದಿರಲಿ ಅಂಥೇಳಿ ನಮ್ಮ ಉದ್ದೇಶವೂ ಅದೇ. ಸಮಾಜದ ಸ್ವಾಸ್ಥ್ಯ ಅಂದ್ರೆ ಅದೇ, ಎಲ್ಲರಿಗೂ ಸುಖವಾಗಿರಬೇಕು, ಎಲ್ಲರಿಗೂ ಶುಭವಾಗಬೇಕು, ಎಲ್ಲ ರೋಗದಿಂದ ಮುಕ್ತರಾಗಬೇಕು. ಇದೇ ಭಾವನೆ, ಇದೇ ಉದ್ದೇಶದಿಂದ ನಾವು ದೇವಸ್ಥಾನಕ್ಕೆ ಬರುವುದು, ಅದನ್ನೆಲ್ಲ ಮಾಡ್ತಾ ಇದ್ದೀವಿ. ಹಾಗಾಗಿ ಸಮಾಜದ ಬಂಧು ಭಗಿನಿಯರಿಗೆ ಮತ್ತೊಮ್ಮೆ ವಿನಂತಿ. ಕಾರ್ಯಕ್ರಮ ಮುಗಿದಿದೆ, ಒಂದು ಹಂತದಲ್ಲಿ ಮುಗಿದಿದೆ. ಅನೇಕ ದಾನಿಗಳು ನಮ್ಮನ್ನು ಬೇಕಾದಷ್ಟು ಕೊಟ್ಟು ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡುವ ಹಾಗೆ ಮಾಡಿದ್ದಾರೆ. ವಿದ್ವನ್ಮಣಿಗಳೆಲ್ಲ ಬಂದು ಒಳ್ಳೊಳ್ಳೆಯ ಮಾತುಗಳನ್ನು ಹೇಳಿದ್ದಾರೆ, ಅದನ್ನು ಆಲಿಸಿದ್ದೇವೆ. ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಸಂಪನ್ನಗೊಂಡಿದೆ ಅನ್ನೋದರಲ್ಲಿ 2 ಮಾತು ಖಂಡಿತ ಇಲ್ಲ. ಹಾಗಾಗಿದೆ. ಹಾಗಾದ್ದಕ್ಕೆ ನೀವೆಲ್ಲ ಹೊಣೆಗಾರರು, ನೀವೆಲ್ಲ ಕಾರಣೀಭೂತರು, ನೀವೆಲ್ಲ ಸಾಕ್ಷಿಭೂತರು ಆಗಿದ್ದೀರಿ ಅದಕ್ಕೆ ಅಂತ ಹೇಳ್ಕೊಳ್ತಾ, ನನಗೆ ಇಷ್ಟು ದಿವಸದವರೆಗೆ
ಇಲ್ಲಿ ಮಾತನಾಡುವುದಕ್ಕೆ ಕೆಲಸ ಮಾಡುವುದಕ್ಕೆ ಅಲ್ಲಲ್ಲಿ ಆಗೊಮ್ಮೆ ಈಗೊಮ್ಮೆ ಸೂಚಿಸಿದ್ದೇನಾದರೂ ಶಂಕರ ನಾಯಕರು ಸೂಚಿಸ್ತಾರೆ ಕೆಲವೊಮ್ಮೆ, ನಾಯಕರು ಓದೊಂದು ಆಗಲಿಲ್ಲ ಅಂತೇಳಿ ಅಷ್ಟಾದರೂ ಹೇಳ್ತಾರೆ ಕೆಲವೊಮ್ಮೆ, ಅದು ಸಂತೋಷ. ಅದನ್ನು ಮಾಡಿ ಹೇಳಿದ್ದಕ್ಕೆ ಅದನ್ನು ನಾನು ಮಾಡಿದ್ದೇನೆ, ಅವರು ಹೇಳಿದ್ದನ್ನು ಇಲ್ಲ ಅಂತ ಹೇಳಲಿಲ್ಲ, ಅದನ್ನು ಮಾಡಿದ್ದೇನೆ. ಅವಕಾಶ ಕೊಟ್ಟಿದ್ದಕ್ಕೆ ಅವರಿಗೆ, ಹಾಗೆ ನನ್ನ ಮಾತುಗಳನ್ನು ಸಹಿಸಿಕೊಂಡಿದ್ದೀರಿ. ಯಾಕಂದರೆ ಇದು ಕೊನೆಯ ಹಂತದಲ್ಲಿ ಇಷ್ಟು ಮಾತಾಡಬಾರ್ದು, ಅಧ್ಯಕ್ಷನ ನೆಲೆಯಲ್ಲಿ ಮಾತಾಡಬೇಕಾದ್ದು ಅನಿವಾರ್ಯ ಆಗ್ತದೆ. ಹಾಗಾಗಿ ನಮ್ಮ ಮಾತನ್ನು ನೀವು ಸಹಿಸಿಕೊಂಡಿದ್ದೀರಿ, ಕೇಳಿದ್ದೀರಿ ಅಂತ ನನಗೆ ಅನಿಸುವುದಿಲ್ಲ. ಸಹಿಸಿಕೊಂಡದ್ದಕ್ಕೆ ನಿಮಗೆಲ್ಲರಿಗೂ ತಲೆ ತಗ್ಗಿಸಿ, ಮೈ ಬಗ್ಗಿಸಿ, ತನು ಕುಗ್ಗಿಸಿ, ಕರ ಪುಟ ಅಂಜಲಿ ಬದ್ಧನಾಗಿ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ವಂದನೆಗಳು. ಸರಸ್ವತಿ ನಾರಾಯಣಿ ಸೇವಾ ಸಮಾಜ ಸಂಘದ ಅಧ್ಯಕ್ಷರು ಶ್ರೀ ಎಂ ಗೋವಿಂದ ನಾಯಕರವರು ಪ್ರಾರಂಭದಲ್ಲಿ ಶಿಕ್ಷಕರಾಗಿ, ತದನಂತರ ಬ್ಯಾಂಕ್ ಅಧಿಕಾರಿಯಾಗಿ ನಿವೃತ್ತರಾದವರು. ನಿವೃತ್ತಿಯ ನಂತರ ಅನೇಕ ಸಾಮಾಜಿಕ ಕ್ಷೇತ್ರಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡವರು. ಲಯನ್ಸ್ ಕ್ಲಬ್, ರೋಟರಿ ಕ್ಲಬ್ನಲ್ಲಿ ಸಕ್ರಿಯವಾಗಿರುವವರು, ರಾಜ್ಯ ಮಟ್ಟದ ಸಂಪನ್ಮೂಲ ವ್ಯಕ್ತಿಯಾಗಿ ಗುರುತಿಸಿಕೊಂಡವರು ಹಾಗೂ ಅನೇಕ ದೇವಸ್ಥಾನಗಳ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಗಿ ಅವಿರತ ಶ್ರಮಿಸಿದವರು. ಇದೀಗ ನಮ್ಮ ದೇವಸ್ಥಾನದ ಸರಸ್ವತಿ ನಾರಾಯಣಿ ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿದ್ದೀರಿ. ನಿಮ್ಮ ಆಡಳಿತ ಅವಧಿಯಲ್ಲಿ ನಮ್ಮ ದೇವಸ್ಥಾನವು ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣಲಿ, ನಮ್ಮ ಸಮಾಜ ಬಂಧುಗಳು ನಿಮ್ಮ ಅಧ್ಯಕ್ಷ ಅವಧಿಯಲ್ಲಿ ಅಭಿವೃದ್ಧಿಯನ್ನು ಹೊಂದಲಿ, ಯಶಸ್ಸನ್ನು ಕಾಣಲಿ. ನಿಮ್ಮ ಅಧ್ಯಕ್ಷೀಯ ನುಡಿಗಳಿಗಾಗಿ ಅನಂತ ವಂದನೆಗಳನ್ನು ಸಲ್ಲಿಸಿಕೊಂಡಿದ್ದೇವೆ. ಕಾರ್ಯಕ್ರಮದ ಮುಂದಿನ ಭಾಗವಾಗಿ ಸಭಾ ಅತಿಥಿಗಳಿಗೆ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಅಧ್ಯಕ್ಷರಲ್ಲಿ ವಿನಂತಿ ಮಾಡಿಕೊಳ್ತಿದ್ದೇವೆ. ಮೊದಲಿಗೆ ಶ್ರೀಯುತ ಶಾಂತರಾಮ ಶೆಟ್ಟಿ, ಶ್ರೀಯುತ ಬಿ ಸೀತಾರಾಮ ಶೆಟ್ಟಿ, ನಿವೃತ್ತ ಪ್ರಾಂಶುಪಾಲರು, ನ್ಯಾಷನಲ್ ಕಾಲೇಜ್ ಬಾರ್ಕೂರು. ಅಧ್ಯಕ್ಷರು ಗೋವಿಂದ ನಾಯ್ಕ್ ಸರ್, ತಾವು ನಮ್ಮಿ ವೇದಿಕೆಯ ಅತಿಥಿಗಳಾಗಿರುವಂಥ ಶ್ರೀಯುತ ಸೀತಾರಾಮ ಶೆಟ್ಟಿ, ನಿವೃತ್ತ ಪ್ರಾಂಶುಪಾಲರು, ನ್ಯಾಷನಲ್ ಕಾಲೇಜ್ ಬಾರ್ಕೂರು, ಇವರಿಗೆ ಸ್ಮರಣಿಕೆ ನೀಡಿ ಗೌರವಿಸಬೇಕು. ತದನಂತರದಲ್ಲಿ ಚಂದ್ರಶೇಖರ್ ಶೆಟ್ಟಿ, ಅಧ್ಯಕ್ಷರು, ಗ್ರಾಮ ಪಂಚಾಯತ್ ಹನಹಳ್ಳಿ, ಅವರಿಗೆ ಸರ್ ಕೊಡಿ ಸರ್, ಗೋವಿಂದ್ ಸರ್, ಸ್ಮರಣಿಕೆ ನೀಡಿ ಗೌರವಿಸಬೇಕು. ಅದೇ ರೀತಿ ಶ್ರೀ ಬಿ ಪ್ರಶಾಂತ್ ನಾಯ್ಕ್ ಬ್ರಹ್ಮಾವರ, MD, OPA ಉಡುಪಿ. ಅದೇ ರೀತಿ ಶ್ರೀ ರವಿ KN ನಾಯಕ್, ಇಂಜಿನಿಯರ್, ಇಂಗ್ಲೆಂಡ್. ಅದೇ ರೀತಿ ಪ್ರಧಾನ ಕಾರ್ಯದರ್ಶಿಗಳು ಶ್ರೀಯುತ ಚಂದ್ರನಾಯಕ್ ಗೋಳಿಹಳೆ, ಅವರಿಗೂ ಕೂಡ ಸ್ಮರಣಿಕೆ ನೀಡಿ ಗೌರವಿಸಬೇಕು. ಅದೇ ರೀತಿ ಆಡಳಿತ ಮುಕ್ತೇಶ್ವರಾದ ಶ್ರೀಯುತ ಶಂಕರ್ ನಾಯ್ಕ್ ಬ್ರಹ್ಮವರ, ಶ್ರೀಯುತ ಸುರೇಶ್ ನಾಯ್ಕ್ ಪರ್ಕಳ, ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರು ಶ್ರೀಯುತರಿಗೆ. ಅದೇ ರೀತಿ ವಿಧುಶೇಖರ್ ನಾಯಕ್ ಪರ್ಕಳ, ವಿಧುಶೇಖರ್ ನಾಯಕ್ ಸರ್, ತಮ್ಮನ್ನು ಕೂಡ ವೇದಿಕೆಗೆ ಬರಮಾಡಿಕೊಳ್ತಿದ್ದೇವೆ. ವಿಧುಶೇಖರ್ ನಾಯಕ್. ಅದೇ ರೀತಿ ನಮ್ಮಿ ಸರಸ್ವತಿ ನಾರಾಯಣಿ ಸೇವಾ ಸಮಾಜ ಸಂಘ ಬಾರ್ಕೂರು, ಇದರ ಆಡಳಿತ ಮಂಡಳಿಯಲ್ಲಿ ಸಕ್ರಿಯವಾಗಿ ದುಡಿದಿರುವಂಥ ಶ್ರೀಯುತ ಶಂಕರ್ ನಾಯಕ್ ಮಿಜಾರು ಸರ್, ತಾವೆಲ್ಲೇ ಇದ್ರು ವೇದಿಕೆಗೆ ಬಂದು ಅಧ್ಯಕ್ಷರಿಂದ ಸ್ಮರಣಿಕೆಯನ್ನು ಸ್ವೀಕರಿಸಬೇಕು. ಹೊಯ್ ಶಂಕರ್ ನಾಯ್ಕ್ ಮಿಜಾರು. ಅದೇ ರೀತಿ ಜೊತೆ ಕಾರ್ಯದರ್ಶಿಯಾಗಿ ಆಡಳಿತ ಮಂಡಳಿ ದುಡಿದಿರುವಂತಹ ಶ್ರೀಯುತ ಶ್ರೀ ಸುಧಾಕರ್ ನಾಯಕ್ ಎಸ್ಕುಂದ, ತಮಗೂ ಕೂಡ ಸ್ಮರಣೆಗೆ ನೀಡಿ ಗೌರವಿಸಿದ್ದೇವೆ. ಅದೇ ರೀತಿ ಆಡಳಿತ ಮಂಡಳಿಯ ಸಂಘಟನಾ ಕಾರ್ಯದರ್ಶಿಯಾಗಿರುವಂತಹ ಶ್ರೀಯುತ ಸುಧೀರ್ ಕಜೆ ಪುತ್ತೂರು, ತಮ್ಮನ್ನು ಕೂಡ ವೇದಿಕೆ ಮೇಲ್ಭಾಗಕ್ಕೆ ಬರಮಾಡಿಕೊಂಡು ಸ್ಮರಣೆಗೆ ನೀಡಿ ಗೌರವಿಸುತ್ತಿದ್ದೇವೆ. ಅದೇ ರೀತಿ ಸಂಘಟನಾ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀಯುತ ದೇವೇಂದ್ರ ನಾಯಕ್ ಹೆಬ್ರಿ. ಅದೇ ರೀತಿ ಸಂಘಟನಾ ಕಾರ್ಯದರ್ಶಿಗಳು ದುಡಿದಿರುವಂತಹ ಶ್ರೀಯುತ ದಿನೇಶ್ ನಾಯ್ಕ್ ಮುಡ್ಬಗೆ.
ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ನಮ್ಮ ಸರಸ್ವತಿ ನಾರಾಯಣಿ ಸಮಾಜ ಸಂಘದ ಅಧ್ಯಕ್ಷರಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಶ್ರೀಯುತ ಗೋವಿಂದ ನಾಯಕ್ ಕೊಯಕನಕಟ್ಟೆ ಇವರಿಗೆ ಶ್ರೀಯುತ ಮಂಜುನಾಥ ಸ್ವಾಮೀಜಿ ಅವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು. ಶ್ರೀಯುತ ಮಂಜುನಾಥ್ ಸ್ವಾಮೀಜಿ ಅವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು. ಅದೇ ರೀತಿ ವಿಧುಶೇಖರ್ ಗೌರವಾಧ್ಯಕ್ಷರು ಬ್ರಹ್ಮಕಲಶ ಸಮಿತಿ ಇದರ ಗೌರವಾಧ್ಯಕ್ಷರಾಗಿ ದುಡಿದಿರುವಂತಹ ಶ್ರೀಯುತ ವಿಧುಶೇಖರ್ ಸರ್ ಅವರಿಗೆ ಕೂಡ ಗೋವಿಂದ ನಾಯಕರವರ ಮುಖೇನ ಗೌರವದ ಸ್ವಾಮೀಜಿಯವರ ಮುಖೇನ ಗೌರವದ ಸ್ಮರಣಿಕೆಯನ್ನು ನೀಡಿ ಗೌರವಿಸುತ್ತಿದ್ದೇವೆ. ಕಾರ್ಯಕ್ರಮದ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗಬೇಕಾದರೆ ಅದನ್ನು ನಿರೂಪಿಸುವವರು ಹೇಗೆ ನಿರೂಪಿಸುತ್ತಾರೆ ಅನ್ನೋದರ ಮೇಲೆ ನಿಂತಿದೆ. ಕಾರ್ಯಕ್ರಮ ಬಹಳ ಚಂದವಾಗಿ ಆಗುವುದಕ್ಕೆ ಅವರು ಕಾರಣೀಭೂತರಲ್ಲದಿದ್ದರೂ ಕೆಲವೊಮ್ಮೆ ಕಾರ್ಯಕ್ರಮ ಕೆಡಿಸುವುದಕ್ಕೆ ಅವರೇ ಕಾರಣೀಭೂತರಾಗ್ತಾರೆ. ಆದರೆ ನಮ್ಮ ಕಾರ್ಯಕ್ರಮವನ್ನು ಅತ್ಯಂತ ಚಂದಗಾಣಿಸಿ ಇದನ್ನು ಸುಂದರಗೊಳಿಸಿದಂಥ ಇಬ್ಬರು ಕಾರ್ಯಕ್ರಮ ನಿರೂಪಕರಿದ್ದಾರೆ ನಮ್ಮವರೇ. ಬಹಳ ಸುಂದರವಾಗಿ ಕಾರ್ಯಕ್ರಮವನ್ನು ತಮ್ಮ ಚೌಕಟ್ಟಿನಲ್ಲಿ ಆಚೆ ಈಚೆ ಹೋಗದ ಹಾಗೆ ಬಹಳ ಸುಂದರವಾಗಿ ಕಾರ್ಯಕ್ರಮವನ್ನು ನಿರೂಪಿಸಿದಂಥ ಹೆಸಗುಂದು ರತ್ನಾಕರ್, ದಯವಿಟ್ಟು ತಾವು ವೇದಿಕೆ ಮೇಲೆ ಬಂದು ಒಂದು ಗೌರವದ ಸ್ಮರಣಿಕೆ ನಿಮ್ಮ ಮನದಲ್ಲಿ ನಿಮ್ಮ ಮನೆಯಲ್ಲಿ ಎರಡೂ ಕಡೆ ಉಳಿಲಿ ಎನ್ನುವ ಭಾವನೆಯಿಂದ ಕೊಡ್ತಾ ಇದ್ದೇವೆ. ದಯವಿಟ್ಟು ಬನ್ನಿ. ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾದ ಸುರೇಶ್ ನಾಯ್ಕರವರು ಅದನ್ನು ಹಸ್ತಾಂತರಿಸಬೇಕು. ರಾಘವೇಂದ್ರ ಬಹಳ ನಾನು ಕಾರ್ಯಕ್ರಮ ನಿರೂಪಣೆಯಲ್ಲಿ ನಾನು ಮಾಡಲಿಕ್ಕೆ ಹೋಗ್ತೇನೆ ಕೆಲವೊಮ್ಮೆ. ನನಗೆ ಭಾಳ ಕಾರ್ಯಕ್ರಮ ಅವರು ನಿರೂಪಣೆ ಮಾಡಿದ ಸುಂದರವಾಯಿತು. ತಮ್ಮ ಸುಂದರವಾದಂಥ ಮಾತುಗಳಿಂದ ವಚೋ ವಿಲಾಸಗಳಿಂದ ಕಾರ್ಯಕ್ರಮದ ಭಾಳ ಚೆಂದ ಆಗೋದು ಅಲ್ಲಿಯೇ. ಒಳ್ಳೊಳ್ಳೆ ಶಬ್ದಗಳು ಬಿದ್ದವ ಕಾರ್ಯಕ್ರಮ ಚೆಂದ ಆಗ್ತದೆ. ಅದನ್ನು ಬಹಳ ಅಚ್ಚುಕಟ್ಟಾಗಿ ಸುಂದರವಾಗಿ ನಿರೂಪಿಸಿದಂಥ ರಾಘವೇಂದ್ರ ಹೆಸ್ಕೊಂದು ದಯವಿಟ್ಟು ವೇದಿಕೆ ಮೇಲ್ಭಾಗಕ್ಕೆ ಬನ್ನಿ. ಸುರೇಶ್ ನಾಯ್ಕ್ ಅವರು ಈ ಗೌರವದ ಸ್ಮರಣಿಕೆಯನ್ನು ನೀಡಬೇಕು ಅಂತ ಕೋರ್ತಾ ಇದ್ದೇನೆ. ಸುಧಾಕರ್ ಅವರು ನಾನು ದಯವಿಟ್ಟು ಬನ್ನಿ. ನಮ್ಮ ಜತೆ ಕಾರ್ಯದರ್ಶಿ, ನನಗೆ ಎಡ ಬಲ ಎರಡು ತೋಳುಗಳಿದ್ರೆ ಒಂದು ತೋಳು ಅವರು, ಹಾಗಾಗಿ ಒಂದು ಚಂದ್ರನಾಯಕರಾದರೆ ತಗೊಂಡೋಗಿ ಸುಧಾಕರ್ ನಾಯ್ಕರಿಗೆ ಸರಿ ನಿನ್ನೆ ತಗೊಂಡಿದ್ದಾರಂತೆ, ಅವ್ರು ಮತ್ತೊಮ್ಮೆ ಬೇಡ ಅಂತಿದ್ದಾರೆ. ಹಾಗೆ ಆಡಳಿತ ಮಂಡಳಿಯ ಸಂಘಟನಾ ಕಾರ್ಯದರ್ಶಿ ಪ್ರಶಾಂತ್ ನಾಯಕ್ ಮುಜೂರ್ ಸರ್ ತಮ್ಮನ್ನ ಆತ್ಮೀಯವಾಗಿ ವೇದಿಕೆಯ ಮೇಲ್ಭಾಗಕ್ಕೆ ಆಹ್ವಾನಿಸ್ತಿದ್ದೇವೆ. ನಮ್ಮ ಗೌರವದ ಸ್ಮರಣಿಕೆಯನ್ನು ಸ್ವೀಕರಿಸುವಂತೆ. ನಿನ್ನೆ ಸ್ಮರಣಿಕೆ ಕೊಡ್ಲಿಲ್ಲಂತೆ. ಹಾಗೆ ಶ್ರೀ ಸಂಘಟನಾ ಅಧ್ಯಕ್ಷರಾದಂಥ ಶ್ರೀ ಎ ಜಗನ್ನಾಥ್ ನಾಯಕ್ ಪ್ರಶಾಂತ್ ಅಲ್ಬಾಡಿ ಅವರು ಈಗಾಗಲೇ ಸ್ವೀಕರಿಸಿದ್ದಾರಂತೆ. ಮತ್ತೊಬ್ಬರಿದ್ದಾರೆ, ನಾವು ಕೆಲವರು ಹೇಳುದು ಅವರಿಗೆ ಮಿಂಚಿನ ಬಳ್ಳಿ ಪಾದರಸ ಅಂತೇಳಿ. ನಮಗೆ ಪಾದರಸದ್ದು ಎಲ್ಲಿ ನಿಲ್ತದೆ ಎಲ್ಲಿ ಹೋಗ್ತದೆ ಅಂತ ಗೊತ್ತಾಗೋದಿಲ್ಲ. ಪ್ರವೀಣ್ ಚಂದ್ರ ಇದ್ದಾರೆ, ಅವರು ಪಾದರಸದಂತ ಚುರುಕಿನವರು. ದಯವಿಟ್ಟು ವೇದಿಕೆ ಮೇಲೆ ಬಂದು ಒಂದು ಸ್ಮರಣಿಕೆಯನ್ನು ತೆಗೆದುಕೊಂಡು ಹೋಗಬೇಕು ಅಂತ ಕೇಳ್ಕೊಂಡು ಅವರಿಗೆ ಗಟ್ಟಿ ಚಪ್ಪಾಳೆಯ ಸ್ವಾಗತವನ್ನು ನೀಡ್ತಾ ಇದ್ದೇವೆ. ಪ್ರವೀಣ್ ಚಂದ್ರ ಅವರು ಬಹಳ ಹೌದು ಸ್ವಯಂ ಸೇವಕ ಸಮಿತಿಯ ಅಧ್ಯಕ್ಷರಾಗಿ ಪ್ರಚಾರ ಸಮಿತಿಯ ಅಧ್ಯಕ್ಷರಾಗಿ ಬಹಳಷ್ಟು ಯಶಸ್ವಿಯಾಗಿ ತಮ್ಮ ಕರ್ತವ್ಯವನ್ನು ಅತ್ಯಂತ ಪ್ರಾಮಾಣಿಕದಿಂದ ನಿರ್ವಹಿಸಿದ ಪ್ರವೀಣ್ ಚಂದ್ರರವರು ಗೌರವದ ಸ್ಮರಣಿಕೆ ಬ್ರಹ್ಮಕಲಶ ಸಮಿತಿಯ ಆತ್ಮೀಯ ಒಂದು ನಾಯಕರವರಿಂದ. ಕಾರ್ಯಕ್ರಮ ಅಚ್ಚುಕಟ್ಟಾಗ್ತದೆ ಅನ್ನುವುದಕ್ಕೆ ಮೊದಲು ಅದರ ಮುಖಗನ್ನಡಿ ಯಾವುದು ಕೇಳಿದರೆ ಕರಪತ್ರ, ಇದು ಆಹ್ವಾನ ಪತ್ರಿಕೆ. ಒಂದು ಆಹ್ವಾನ ಪತ್ರಿಕೆ ಹೇಗಿರಬೇಕು ಅಂದರೆ ಹೀಗಿರಬೇಕು ಎನ್ನುವ ಮಾದರಿ ರೀತಿಯಲ್ಲಿ ತಯಾರಿಸಿಕೊಟ್ಟಿದ್ದಾರೆ ಸುನೀಲ್ ಅಂತಿಬೆಟ್ಟು. ದಯವಿಟ್ಟು ವೇದಿಕೆ ಮೇಲ್ಭಾಗಕ್ಕೆ ಬಂದು ನಮ್ಮ ಒಂದು ಕಿರು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಇದ್ದಾರಾ? ಇದೆಲ್ಲಕ್ಕಿಂತ ಕಳೆದ 5 ದಿನಗಳಿಂದ
ಅವಿರತವಾಗಿ ಒಂದೇ ಕಡೆ ಅನ್ನಂ ಬ್ರಹ್ಮೇತಿ ವ್ಯಜನಾಥ್ ಅಂತ ಒಂದು ಮಾತುಂಟು. ಅನ್ನಕ್ಕಿಂತ ದೊಡ್ಡ ಬ್ರಹ್ಮ ಈ ಪ್ರಪಂಚದಲ್ಲಿ ಯಾವುದಿಲ್ಲ. ಅದು ಆ ಅನ್ನವನ್ನು ಅಲ್ಲ, ಆ ಬ್ರಹ್ಮನನ್ನೇ ನಮಗೆಲ್ಲರಿಗೂ ಉಣಬಡಿಸಿದಂಥವರು ರಾಮಚಂದ್ರ ಮಿಜಾರ್ರವರು. ಬಹುಶಃ ಆ ಹೋರಾಟ ದೊಡ್ಡ ಹೋರಾಟ. ಅದು ಯಾರಿಗೂ ಅತೃಪ್ತರಾಗದ ಹಾಗೆ ಆದರ ಮತ್ತು ಆತಿಥ್ಯ, ಊಟ ಮತ್ತು ಉಪಚಾರ ಎರಡನ್ನು ಜೊತೆಯಾಗಿ ಕೂಡಿಸಿಕೊಂಡು ಒಂದು ಕೆಲಸವನ್ನು ಮಾಡಿದವರು. ದಯವಿಟ್ಟು ರಾಮಚಂದ್ರ ಮಿಜಾರ್ ಇದ್ದರೆ ವೇದಿಕೆ ಮೇಲ್ಭಾಗಕ್ಕೆ ಬಂದು ನಮ್ಮ ಗೌರವದ ಸಮ್ಮಾನವನ್ನು, ಗೌರವದ ಸ್ಮರಣೀಯ ಉಳಿಲಿ, ನಿಮ್ಮ ಮನದಲ್ಲೂ ಉಳಿಲಿ. ದಯವಿಟ್ಟು ಮೇಲ್ಭಾಗಕ್ಕೆ ಬಂದು ಒಂದು ಸ್ಮರಣಿಕೆ ಸ್ವೀಕರಿಸಿಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ಹಾಗೆ ವಿಜಯ ಕರ್ನಾಟಕ ಪತ್ರಿಕೆಯ ವರದಿಗಾರರಂತ ದೇವಿದಾಸ್ ಕಾಮತ್ರವರು ನಮ್ಮೊಂದಿಗಿದ್ದಾರೆ. ಸರ್, ತಮ್ಮನ್ನು ಆತ್ಮೀಯವಾಗಿ ವೇದಿಕೆ ಮೇಲ್ಭಾಗಕ್ಕೆ ಆಹ್ವಾನಿಸ್ತಾ ಇದ್ದೇವೆ. ನಮ್ಮ ಅತಿಥಿ ಗಣ್ಯರಿಂದ ಗೌರವದ ಸ್ಮರಣಿಕೆಯನ್ನು ಸ್ವೀಕರಿಸುವಂತೆ. ಬಹಳಷ್ಟು ದಿನಗಳಿಂದ ನಮ್ಮ ಈ ಒಂದು ಕಾರ್ಯಕ್ರಮದ ವಿವರವನ್ನು ಪತ್ರಿಕೆಯಲ್ಲಿ ಮುದ್ರಿಸುವವರು. ಒಂದು ಕಾರ್ಯಕ್ರಮ ಚೆನ್ನಾಗಿ ಬರ್ತದೆ ಅಂತ ಹೇಳಿದ್ರೆ ಪತ್ರಿಕೆಯವರ ಕೈವಾಡ ಬಹಳ ಇರ್ತದೆ. ಪ್ರೆಸ್ ಇಸ್ ದ ಫೋರ್ತ್ ಸೆಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಾರೆ. ಪ್ರಜಾಪ್ರಭುತ್ವದ 4ನೇ ಸ್ತಂಭ ಅವರು. ಹಾಗಾಗಿ ನಮ್ಮ ಕಾರ್ಯಕ್ರಮವನ್ನು ಬಹಳ ಸುಂದರವಾಗಿ ಜನಮಾನಸಕ್ಕೆ ಮುಟ್ಟಿಸುವಲ್ಲಿ ಶ್ರಮವಹಿಸಿದ್ದಾರೆ. ಅವರಿಗೆ ಸಹ ನಮ್ಮ ಸ್ಮರಣೆಗೆ. ಸರ್, ರವಿ V4 ಚಾನೆಲ್ನ ರವಿ ನಮ್ಮವರೇ, ನಮ್ಮ ಆತ್ಮೀಯ ಬಂಧುಗಳು. ದಯವಿಟ್ಟು ಇದ್ದರೆ ಅವರು ಅಥವಾ ಅವರ ಬಳಗದವರು ಯಾರಾದರೂ ಇದ್ದರೆ ವೇದಿಕೆ ಮೇಲ್ಭಾಗಕ್ಕೆ ಒಂದು ನಮ್ಮ ಸ್ಮರಣಿಕೆಯನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ರವಿ ಅಥವಾ ಅವರ ಬಳಗದವರು ದಯವಿಟ್ಟು ರವಿ ಬನ್ನಿ. ಊಟೋಪಚಾರದಲ್ಲಿ ಬಹಳ ಸೌಮ್ಯವಾಗಿದ್ದುಕೊಂಡು ಅವ್ರ ಮಾತೆ ಮೃದು ಮತ್ತು ಮಧುರ ಎರಡೂ ಹೌದು. ತಮ್ಮ ಮೃದು ಮಧುರ ಮಾತುಗಳಿಂದ ಅಣ್ಣ ಎಷ್ಟು ಬೇಕೋ ಕೇಳಿ ಊಟ ಉಪಚಾರ ಬಡಿಸುವಲ್ಲಿವರೆಗೆ ಬಹಳ ಶ್ರಮಪಟ್ಟವರು ನಮ್ಮ ಹಿಂದಿನ ಖಜಾಂಚಿಯಾಗಿದ್ದ ಶ್ರೀನಿವಾಸ ನಾಯ್ಕರು. ದಯವಿಟ್ಟು ವೇದಿಕೆ ಮೇಲ್ಭಾಗಕ್ಕೆ ಬಂದು ತಮ್ಮ ಒಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ನಿಮ್ಮ ಸೇವೆಯನ್ನು ನಾವು ಶ್ಲಾಘಿಸ್ತಾ ಇದ್ದೀವಿ. ಯಾರಿದ್ದಾರೆ? ಕೆಲವರು ಕೆಳಗಡೆ ಇದ್ದಾರೆ. ನಾವು ಅವರಿಗೆ ಮತ್ತೆ ಸ್ಮರಣಿಕೆಯನ್ನು ಹಂಚುವವರಿದ್ದೆ ಕೊಡ್ತಾ ಇದ್ದೀವಿ. ಸುಲೋಚನಾ ಭಾಸ್ಕರ್ ನಾಯ್ಕ್ ಶಿವಮೊಗ್ಗ ಇದ್ದಾರೆ. ಬಹುಶಃ ಇದ್ರೆ ವೇದಿಕೆ ಮೇಲ್ಭಾಗಕ್ಕೆ ಬನ್ನಿ. ನಿಮ್ಮನ್ನ ಪ್ರೀತಿಪೂರ್ವಕವಾಗಿ ವೇದಿಕೆ ಮೇಲ್ಭಾಗಕ್ಕೆ ಆಹ್ವಾನಿಸ್ತಾ ಇದ್ದೇವೆ. ನಮ್ಮ ಒಂದು ಗೌರವದ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಂತ ಕೋರ್ತಾ ಇದ್ದೀವಿ. ಬಂಧುಗಳೇ, ಸ್ಮರಣಿಕೆಯನ್ನು ಹಂಚುತ್ತಾ ಹೋದರೆ ಸಮಾಜದ ಪ್ರತಿಯೊಬ್ಬರಿಗೂ ಸ್ಮರಣಿಕೆಯನ್ನು ಕೊಡಬೇಕಾದಂಥ ಅನಿವಾರ್ಯತೆ ಇದೆ. ಈ ಸಾರಿ ಯಾರು ಕಡಿಮೆ ಕೆಲಸ ಮಾಡಲಿಲ್ಲ. ಇದೊಂದು ಸಾಂಕೇತಿಕವಾಗಿ ಒಬ್ಬರಿಗೆ ಕೊಟ್ಟಿದ್ದರೆ ಎಲ್ಲರಿಗೂ ಅಂತ ತಿಳ್ಕೊಳ್ಳಿ. ಎಲ್ಲರನ್ನು ಕರೆದು ಕೊಡುವ ವ್ಯವಸ್ಥೆ ಅಥವಾ ಸೌಭಾಗ್ಯ ಖಂಡಿತ ಅದು ಸೌಭಾಗ್ಯ ಬೇಕು ಎಲ್ಲರಿಗೂ ಕೊಡು ಅಂತ ದೊಡ್ಡದಾದ ಕಾರ್ಯಕ್ರಮವಾದಿತ್ತು. ಸಮಾಜದ ಪ್ರತಿಯೊಬ್ಬರೂ ಸ್ಮರಣೆಯನ್ನು ಸ್ವೀಕರಿಸುವುದಕ್ಕಲ್ಲ, ಅವರ ಕೆಲಸವೇ ಸ್ಮರಣೀಯವಾಗಿ ಹೋಗಿದೆ. ನಾವು ಸದಾಕಾಲ ನಿಮ್ಮ ಸ್ಮರಣೀಯವಾದಂಥ ಕಾರ್ಯವನ್ನು ನೆನೀತಾ ಇದ್ದೇವೆ. ದಯವಿಟ್ಟು ಯಾರು ಬೇಸರ ಮಾಡ್ಕೊಳ್ಬೇಡಿ ಅನ್ನೋದು ಸಿಗಲಿಲ್ಲ ಅಂಥೇಳಿ. ಮತ್ತೆ ಉಳಿದ ಕೆಲವರಿಗೆ ಕೆಳಗಡೆಯಲ್ಲಿ ನಾವು ವಿತರಿಸ್ತೇವೆ. ಛಾಯಾಗ್ರಾಹಕರು, ಉಪಾಧ್ಯಾಯರು ಇನ್ನೊಬ್ಬರಿದ್ದಾರೆ. ಕೆಲವೊಮ್ಮೆ ನಾವು ಚಂದ ಬರಬೇಕು ಅಂತ ಕೇಳ್ತೇವೆ. ನಾವು ಚಂದ ಇರೋದಿಲ್ಲ, ನನಗೂ ಚಟ ಉಂಟು. ಅದು ಭಾಳ ಚಂದ ಇದ್ದಿದ್ರೆ ಆಗ್ತಿತ್ತು, ಫೋಟೋ ಆದರೂ ಚಂದ ಬರಲಿ ಅಂತೇಳಿ. ಕೆಲವೊಮ್ಮೆ ಅವರು ಟ್ರಿಕ್ಸ್ ಇದೆ ಫೋಟೋಗ್ರಾಫರ್ಸಿಗೆ. ಒಂದು ಛಾಯಾಚಿತ್ರಗ್ರಾಹಕರು ಹೇಗಿರಬೇಕು ಅಂದರೆ ಹೀಗಿರಬೇಕು ಅನ್ನೋದನ್ನು ಉಪಾಧ್ಯಾಯರು ಅವ್ರು ನೋಡಿ ಅವ್ರು ಎಂಥ ನಗು ಮುಖ, ಅವರ ಮುಖವನ್ನು ನೋಡಿದರೆ ನಮಗೆ ನಗು ಬರ್ತದೆ. ಅವ್ರು ನಗಾಡಿಸ್ತಾನೆ ಇರ್ತಾರೆ. ಅಷ್ಟು ಸುಂದರವಾದ ಮುಖ. ಒಂದು ದಿವಸ ಅವರ ಮುಖದಲ್ಲಿ ಕೆಲಸದ ಆಯಾಸ, ಬೇಸರ ಏನೇನೂ ಇಲ್ಲ. ಬಹಳ ಸುಂದರವಾಗಿ ಛಾಯಾಗ್ರಹಣವನ್ನು ಮಾಡಿದ್ದಾರೆ. ನಿಮಗೆ ಧನ್ಯವಾದ. ನಮ್ಮ ಸ್ಮರಣಿಕೆಯನ್ನು ಸ್ವೀಕರಿಸಬೇಕು. ಉತ್ತಮವಾದಂಥ ಹಾಡುಗಾರರು ಹೌದು. ಎಲ್ಲ ಕಾರ್ಯಕ್ರಮಗಳಲ್ಲೂ ತಮ್ಮನ್ನು ತೊಡಗಿಸಿಕೊಳ್ತಾರೆ. ಮತ್ತೆ ಪೂಜೆ ಇದೆ. ದಯವಿಟ್ಟು ರಾತ್ರಿಯ ಪೂಜೆಗೆ ಎಲ್ಲರೂ ಬನ್ನಿ. ಜೊತೆಯಲ್ಲಿ ಸ್ಮರಣಿಕೆ ಉಳಿದವರಿಗೆ ಅಲ್ಲಿ ವೇದಿಕೆಯಲ್ಲಿ ಸಿದ್ಧ ವೇದಿಕೆ ಇದೆ, ಅಲ್ಲಿ ವಿತರಿಸ್ತೀವಿ. ವಂದನೆಗಳು. ಕೊನೆಯ ಅಂಗವಾಗಿ ಧನ್ಯವಾದ ಸಮರ್ಪಣೆ ಆಡಳಿತ ಮಂಡಳಿಯ ಸಹ ಕಾರ್ಯದರ್ಶಿಗಳಾದಂಥ ಸುಧಾಕರ್ ಅವರ ಮುಖಾಂತರವಾಗಿ ಇದೀಗ ಧನ್ಯವಾದ ಸಮರ್ಪಣೆ.
ಒಂದು ಸ್ಮರಣೆ ಕೊಡ್ಲಿಕ್ಕೆ ಉಂಟು ಒಂದೇ. ನಮ್ಮ ಸಮಾಜ ಬಂಧುಗಳು ಹಿರಿಯವರು ನಿವೃತ್ತ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಐ ನಾರಾಯಣ ನಾಯ್ಕರವರು ನಮ್ಮ ಈ ಸ್ಮರಣಿಕೆಯನ್ನು ದೇವಸ್ಥಾನದ ವತಿಯಿಂದ ಕೊಡ್ತಕ್ಕಂಥ ಸ್ಮರಣಿಕೆಯನ್ನು ಅವರು ಸ್ವೀಕರಿಸುವರೆ ವೇದಿಕೆಯ ಮೇಲ್ಭಾಗಕ್ಕೆ ಬಂದು ಸ್ವೀಕರಿಸುವಂತೆ ವಿನಂತಿಸಿಕೊಳ್ತಿದ್ದೇವೆ ಸರ್. ದಯವಿಟ್ಟು ವೇದಿಕೆಯ ಮೇಲೆ ಬಂದು ಈ ಸ್ಮರಣಿಕೆಯನ್ನು ಪಡ್ಕೊಳ್ಳುವಂತೆ ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಅವಿರತವಾಗಿ ನಮ್ಮೊಂದಿಗೆ ಸಹಕರಿಸ್ತಾ ಬಂದವರು ಎಸ್, ಕ್ಷಮಿಸಿ, ನಾಳೆ ದಿನ ಬಹುಶಃ ದೇಗುಲಕ್ಕೆ, ನಾನು ಆವಾಗಲೇ ಹೇಳಿದ್ದೇನೆ, ದೇಗುಲಕ್ಕೆ ಮೊದಲ ಬಾರಿಗೆ ಅತ್ಯಂತ ದೊಡ್ಡದಾದಂಥ ಮೊತ್ತವನ್ನು ಕೊಟ್ಟವರು ನಮ್ಮ ಎನ್ ರವಿ ನಾಯ್ಕರವರು. 5 ಲಕ್ಷಗಳಿಗಿಂತಲೂ ಅಧಿಕವಾದಂಥ ಮೊತ್ತವನ್ನು ಕೊಟ್ಟಿದ್ದಾರೆ. ನಾಳೆ ಚಂಡಿಕಾ ಹೋಮ ಇದೆ ಅವರದ್ದೇ, ಅವರ ಕುಟುಂಬಿಕ ವರ್ಗದಲ್ಲಿಂದ ಅವರ ತಂದೆ ತಾಯಿಗಳು ನಾಳೆ ಬರ್ತಾರೆ, ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಆ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಆ ಹೊತ್ತಿಗೆ ನೀವೆಲ್ಲರೂ ಇದ್ದರೆ ಬಹಳ ಚಂದ ಅಂತ ಹೇಳ್ತಾ ಇದ್ದಾರೆ. ನೀವೆಲ್ಲ ಇದ್ದರೆ ನಾನು ಕಾರ್ಯಕ್ರಮ ಕೊಡ್ತೇನೆ. ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಮುಗಿದ ಮೇಲೆ 3 ದಿವಸ ಹಾಗೆ ಸಾಮಾನ್ಯ ಪೂಜೆಯಿಂದ ಮುಗಿಬಾರ್ದು, ಒಂದು ಒಳ್ಳೆಯ ಕಾರ್ಯಕ್ರಮಕ್ಕಾಗಿ ಮಾಡಬೇಕು, ಅದು ನನ್ನ ನೆಲೆಬೆಲೆಯಲ್ಲಿ ಇರಲಿ ಅಂತೇಳಿ ಚಂಡಿಕಾ ಹೋಮಕ್ಕೆ ಅವರು ಅಣಿ ಮಾಡಿಕೊಂಡಿದ್ದಾರೆ. ತಾವು ದಯವಿಟ್ಟು ಸಮಾಜ ಬಾಂಧವರು ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅವರ ಆತಿಥ್ಯವನ್ನು, ಆ ಹೋಮ ಹವನಾದಿಗಳನ್ನು ಕಂಡು ಪುನೀತರಾಗಬೇಕು, ಪಾವನರಾಗಬೇಕು ಅಂತ ಕೇಳಿಕೊಳ್ಳುವುದಕ್ಕೆ ಒಂದಿಗೆ ನೀವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದರೆ ಅವರಿಗೆ ಮನಸ್ಸಿಗೆ ಸಂತೋಷ ಆಗ್ತದೆ, ಬನ್ನಿ ಅಂತ ಕೇಳಿಕೊಳ್ತಾ ಇದ್ದೀವಿ. ಬಹುಶಃ ರವಿ ನಾಯ್ಕರ ಕೊಡುಗೆ ನಾನು ಹೇಳಿದಾಗ ಅಷ್ಟಕ್ಕೆ ಮುಗಿಲಿಲ್ಲ. ಎಂತೆಂಥವರೆಲ್ಲ ದಾನಿಗಳಿದ್ದಾರೆ. ಕೆಲವರು ಕರ್ಣನಂತವರು ಈಗಲೂ ಇದ್ದಾರೆ. ನಾನು ಒಂದು ದಿವಸ ಅವರನ್ನು ಫೋನ್ ಮಾಡಿದವಾಗ ಹೇಳಿದರು, ನನಗೇನು ಬಹಳ ತೊಂದರೆ ಆಗ್ತಾಯಿದೆ ಅಂತೇಳಿ ವಾಟ್ಸಪ್ಪಿನೆಲ್ಲ ಕೆಲವು ಸಂದೇಶಗಳನ್ನು ಹರಿಯಬಿಟ್ಟಾಗ, ನಾಯ್ಕರೇ, ನಾಯ್ಕರೆಲ್ಲ ಅಂಕಲ್, ನೀವೇನು ಹೆದರಬೇಕಾಗಿಲ್ಲ, ಏನಾದರೂ ಕಡಿಮೆ ಆದರೆ ಇನ್ನೂ ನಾನು ಕೊಡುವುದಕ್ಕೆ ಸಿದ್ಧನಿದ್ದೇನೆ. ನನ್ನ ಕಣ್ಣಂಚಿನಲ್ಲಿ ನೀರು ಬಂತು. ಇಂಥ ಮಹನೀಯರೆಲ್ಲ ಇದ್ದಾರಲ್ಲ ನಮ್ಮ ಸಮಾಜದಲ್ಲಿ, ಈಗಲೂ ಇದ್ದಾರಲ್ಲ, ಕಡಿಮೆ ಆದರೆ ನೀವೇನು ಹೆದರಬೇಕಾಗಿಲ್ಲ, ನಾನು ಕೊಡ್ತೇನೆ ಅಂತ ಹೇಳಿದರು. ಆ ಮಹನೀಯನಿಗೆ, ಅವನ ಕೊಡುವ ಕೈಗಳಿಗೆ ಇನ್ನಷ್ಟು ದೇವರು ಬಲಪಡಿಸಲಿ. ಶ್ರೀ ಸರಸ್ವತಿ ನಾರಾಯಣಿಯ ಕರುಣೆಯ ಕೃಪಾಕಟಾಕ್ಷದ ವರದ ಹಸ್ತ ಸದಾ ಸದಾ ಸದಾಕಾಲ ಅವರ ಶಿರದ ಮೇಲೆ ಇರಲಿರುವ ಶುಭ ಹಾರೈಕೆಗಳನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಈ ಒಂದು ಬ್ರಹ್ಮ ಕಲಶೋತ್ಸವದ ಅಧ್ಯಕ್ಷರೇ ಮತ್ತು ವೇದಿಕೆ ಮೇಲೆ ಉಪಸ್ಥಿತಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಅತಿಥಿಗಳೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಕುಳಿತಿರ್ತಕ್ಕಂಥ ನನ್ನೆಲ್ಲ ಸಮಾಜ ಬಂಧುಗಳೇ, ನಿಮಗೆ ಪೀಡಿಸ್ತಾ ಇದ್ದೇನೆ. ಇನ್ನೊಬ್ಬರು ನಮ್ಮಲ್ಲಿದ್ದಾರೆ, ಮತ್ತೊಬ್ಬರು ಕೆಲವೊಮ್ಮೆ ಎಲೆಮರೆಯ ಕಾಯಿ ಅಂತ ಹೇಳ್ತೀವಿ ನಾವು. ಕೆಲವರು ಪ್ರಚಾರಕ್ಕಾಗಿ ಮಾಡ್ತಾರೆ, ಕೆಲವರು ಆಸಕ್ತಿಯಿಂದ ಮಾಡ್ತಾರೆ. ಯಾವ ಆಸಕ್ತಿಯೂ ಏನೂ ಇಲ್ಲದೆ ಕೆಲಸ ಮಾಡುವವರು ಸಮಾಜದಲ್ಲೇ ಸಿಕ್ಕುವವರು ಬಹಳ ಕರಳ. ದೂರದ ಬೆಂಗಳೂರಿನಲ್ಲಿ ಇಂಜಿನಿಯರ್ ವೃತ್ತಿಯಲ್ಲಿದ್ದುಕೊಂಡು ತನ್ನ ಕೆಲಸದಲ್ಲಿ ಕಾಯಕದಲ್ಲಿ ತೊಡ್ಕೊಂಡು ಗೋಪಾಲಕೃಷ್ಣ ಇಲ್ಲಿ ಬಂದಿದ್ದಾರೆ. ಅವ್ರ ಕೆಲಸವನ್ನು ಏನು ಕೆಲಸ ಮಾಡಿದ್ದಾರೆ ಏನು ಕೆಲಸ ಮಾಡಲಿಲ್ಲ ಅಂತ ನಾವು ಮರುಪ್ರಶ್ನೆ ಹಾಕಬೇಕು. ಅವ್ರು ಗೋಪಾಲಕೃಷ್ಣ ಯಾವ್ಯಾವ ಕೆಲಸ ಮಾಡಿದ್ದಾರೆ ಕೇಳಿದರೆ ಅವರು ಯಾವ ಕೆಲಸ ಮಾಡಿಲ್ಲ ಅಂತ ಮರು ಪ್ರಶ್ನೆಯನ್ನು ಹಾಕ್ಬೋದು. ಬಡಿಸ್ಲಿಕ್ಕೆ ಬರ್ತಾರೆ, ಚಾ ತಿಂಡಿ ಕೊಡ್ತಾರೆ, ಮಾವಿನ ತುಂಡಿ ಮುಗಿರಿತಾರೆ, ಹಲಸಿನೆಲೆ ಈ ತೆಗೀತಾರೆ, ಬರೀತಾರೆ, ಒಂದಲ್ಲ ಎರಡಲ್ಲ, ಇಡೀ ದಿವಸ ಕೆಲಸದಲ್ಲಿ ತನ್ನನ್ನು ತೊಡಗಿಸಿಕೊಳ್ತಾರೆ. ಕೆಲವರು ಹಾಗೆಯೇ ಅವರು ಮಾಡಿದ್ದನ್ನು ಪ್ರಪಂಚ ಗುರುತಿಸಬೇಕು. ಪ್ರಪಂಚ ಗುರುತಿಸುವುದಕ್ಕಾಗಿ ನಾವು ಮಾಡುವುದಲ್ಲ, ಅವರಲ್ಲಿ ಅದಕ್ಕೆ ಆದರ್ಶ. ದಯವಿಟ್ಟು ಗೋಪಾಲಕೃಷ್ಣ ಅವರು ವೇದಿಕೆ ಮೇಲ್ಭಾಗಕ್ಕೆ ಬನ್ನಿ, ನಮ್ಮ ಒಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಬನ್ನಿ ನೋಡಿ, ಅವರು ಸೌಜನ್ಯ ನೋಡಿ ಬೇಡ ಅಂತಾರೆ, ಮತ್ತು ಅದನ್ನು ಸಹ ಬೇಡ ಅಂತಾರೆ. ದೊಡ್ಡದಾದ ಚಪ್ಪಾಳೆ ಹೊಡಿಬೇಕು, ನೀವು ದೊಡ್ಡ ಚಪ್ಪಾಳೆ ಹೊಡಿಬೇಕು ಇಂಥವರಿಗೆ. ವೆರಿ ಗುಡ್. ಇಲ್ಲಿದೆ.
ಸ್ಫುಟವಾಯಿತು. ಅಂತಹ ಘನವಂತರಾದ ನೀವಿರುವರು ನನ್ನ ಸಮಕ್ಷಕ್ಕೆ ಬಂದು ತೋರು ಬೇಗ ಮೊದಲು ಕಂಡ ಪೋರ ನೆಲ್ಲಿ ಪೋದ ಭಂಡ ಎಂಬ ಹಾಗೆ ನನ್ನ ಭಂಡ ಅಂತ ಹೇಳಿದ್ದು ನಿನ್ನನ್ನು. ಅದೇ ವಿಚಿತ್ರ. ಸಮರ್ಥರಾದ ನೀವು ಭಂಡರಲ್ಲಿ ವ್ಯವಹರಿಸುವುದಕ್ಕಿರುವವರೇ. ನಾವು ಎಲ್ಲರಲ್ಲಿಯೂ ವ್ಯವಹರಿಸುತ್ತೇವೆ. ನಿಮ್ಮ ವ್ಯವಹಾರ ಏನು ಅಂತ ನಾ ಅರ್ಥ ಮಾಡಿ. ಭಂಡರೂ ಆಗುತ್ತದೆ, ಷಂಡರೂ ಆಗುತ್ತದೆ. ಆದ್ರೆ ನಾ ಮಾತ್ರ ದೆರಡು ಅಲ್ಲ, ನಾ ಪ್ರಚಂಡ. ಎಂತದ್ದು ನೀನೇ ಹೇಳಬೇಕಷ್ಟು. ನಾ ಹೇಳುವುದಕ್ಕೂ ಕಾರಣ ಉಂಟು. ಕೊನೆಗೆ ಗೊತ್ತಾಗಿದೆ. ನಮ್ಮನ್ನು ನಾವು ಯಾವಾಗಲೂ ಹೊಗಳಬಾರದು, ಇನ್ನೊಬ್ಬರು ನಮ್ಮನ್ನು ಹೊಗಳಬೇಕು. ಅದು ನಮಗೂ ಗೊತ್ತಾಗಿದೆ. ನೀವೇ ಹೇಳಿದ್ದಲ್ವ ಮೊದಲು, ವೀರ ಧೀರ ಮಧುಕೈಟಪ ಅಂತ ಹೇಳುವಲ್ಲಿ ನಿಮ್ಮನ್ನೇ ಹೊಗಳಿಕೊಂಡದ್ದಲ್ವ. ನಾನು ಅಣ್ಣನನ್ನು ಹೇಳಿದ್ದು, ಅಣ್ಣ ನನ್ನನ್ನು ಹೇಳಿದ. ಅದೇ ಅದು ನಿಮ್ಮನ್ನು ನೀವೇ ಹೇಳಿಕೊಳ್ಳುವುದಲ್ವ. ನನ್ನನ್ನು ಹೇಳಿದ್ದು, ನಿಮ್ಮನ್ನು ಹೇಳುವುದಾದ್ರೂ ನಿಮ್ಮದ್ದೇ ಅಲ್ಲ, ನಿಮ್ಮದ್ದೇ ಆಗುತ್ತದೆ. ಅದು ನಿಮ್ಮನ್ನು ಬಿಟ್ಟು ವ್ಯವಹಾರ ಅಲ್ವಲ್ಲ. ಆದ್ದರಿಂದ ಸ್ವಂತಿಕೆಯನ್ನು ಬಿಂಬಿಸುವಲ್ಲಿ ತನ್ನತನ ಬೇಕಾಗುತ್ತದೆ. ಒಬ್ಬನ ವ್ಯಾಪ್ತಿ ಅವನ ಒಳಗೆ ಉಂಟು ಅಂತಾದ್ರೆ ಅದು ಅವನದ್ದಾಗುತ್ತದೆ. ಇದು ನನ್ನದು ಅಂತ ಹೇಳುವಲ್ಲಿ ಯಾವ ತಪ್ಪು ಇಲ್ಲ. ಹೇಳುವವ ಯಾವ ಮಟ್ಟದಲ್ಲಿದ್ದಾನೆ ಎನ್ನುವುದು ಪ್ರಧಾನ. ಆ ಮಟ್ಟದಲ್ಲಿ ಜಲಮಟ್ಟದಲ್ಲಿದ್ದೀಯಾ? ಜಲಮಟ್ಟದಲ್ಲಿಯೂ ಇದ್ದೇನೆ. ಮುಂದೆ ಯಾವ ಮಟ್ಟವನ್ನು ತರಬಲ್ಲೆ. ಯಾಕೆ ಬಲ್ಲಿರಾ? ಈ ಜಲ ಮಟ್ಟದಲ್ಲಿ ಎಲೆಯ ಮೇಲೆ ಕುಳಿತಿರುವ ನಾನು ಸಾಮಾನ್ಯ ಅಂತ ಭಾವಿಸಬೇಡಿ. ಗೊತ್ತಾಯ್ತು, ಎಲೆಯ ಮೇಲೆ ಕುಳಿತಾಗಲೇ ಗೊತ್ತಾಯ್ತು ನೀನು ಸಾಮಾನ್ಯ ಅಲ್ಲ. ಅಲ್ಲ, ಎಲ್ಲರೂ ಎಲೆಯ ಮುಂದೆ ಕುಳಿತುಕೊಳ್ಳುವುದು, ಇವ ಎಲೆಯ ಮೇಲೆ ಕುಳಿತು. ಆದ್ದರಿಂದಲೇ ಏನು ಎಲೆಯ ಮೇಲೆ ಕೂತಿದ್ದಾನೆ ಅಂತಾದ್ರೆ ಅನ್ನಬ್ರಹ್ಮ ಅಂತ ಅರ್ಥ. ನೀನು ಬ್ರಹ್ಮನ ಆಗಬಲ್ಲೆ, ಅದು ವಿಷಯ ಬೇರೆ. ನೀವು ಹುಡುಕಿದವನನ್ನು ಏವನ್ನು ಕಂಡಿರೋ ಅವನ ವಿಷಯದ ಬಗ್ಗೆ ನಾ ಅರಿಯೆ. ಹಾಗೆಂದು ನಾನು ಮಾತ್ರ ಅಖಂಡವಾದ ಈ ಅಬ್ಧಿಯ ಅಧಿಕಾರಿ ಶ್ರೀಮನ್ನಾರಾಯಣ ಮೊದಲು ನೀವು ಕಂಡ ತಾಯಿದು ತಲೆಯವ ಅವನೇ ನನ್ನ ಬಳಿಗೆ ರಕ್ಷಣೆಗಾಗಿ ಬಂದಿದ್ದಾನೆ. ಅವನನ್ನ ರಕ್ಷೆಯ ಕಕ್ಷೆಯ ಒಳಗೆ ಇದ್ದಾನೆ. ಬಿಡುವುದಕ್ಕೆಷ್ಟು ಸುಲಭ ಇಲ್ಲ. ದೀನನಾಗಿ ಬಂದವರಿಗೆ ದೀನ ರಕ್ಷಕ ನಾನು. ಆಪತ್ತೆಂದು ಕೇಳಿಕೊಂಡವರಿಗೆ ಆಪತ್ ಬಾಂಧವ, ಆರ್ತರೆಂದು ಹೇಳಿಕೊಂಡವರಿಗೆ ಅರ್ಥತ್ರಾಣ ಪರಾಯಣ. ದೀನ ದಯಾಳುವಾಗಿ ಅರ್ಥತ್ರಾಣ ಪರಾಯಣವಾಗಿ ಅವರನ್ನು ರಕ್ಷಿಸಿದ್ದೇನೆ. ನಿಲ್ಲು, ನಾ ಹೇಳಿದರೆ ಅರ್ಥ ಆಯ್ತಾ ನಿನಗೆ? ಈಗ ನೀನು ಎಲ್ಲ ಹೇಳು. ನಮಗೆ ಬೇಡ, ನಿನ್ನ ವಿಷಯವೇ ಬೇಡ. ಈಗ ನೀವು ಕೇಳಿದ್ಯಾರ? ನಿಲ್ಲು, ನೀನು ಕೇಳಿದ್ಯಾರ? ಹೇಳುವುದನ್ನು ಕೇಳು. ನಾನು ಕೇಳುತ್ತೇನೆ. ಒಬ್ಬ ಬಂದಿದ್ದ ಅಂತ ಹೇಳಿದ್ದಿ, ಬಿಟ್ಟು ಕೊಡು ಅಂತ ಹೇಳಿದ್ರೆ ಆಗುವುದಿಲ್ಲ, ಬಿಡುವುದಿಲ್ಲ ಅಂತ ಬಿಡುತ್ತೇನೆ. ಕಾರಣ ಉಂಟು. ಬಿಟ್ಟು ಕೊಡು ಅಂತ ಕೇಳಬೇಕಿದ್ರೆ ಕೇಳುವವ ಎಂತಹವ ಅಂತ ನಿಮಗೆ ವೇದ್ಯವಾಗಿ. ಆದ್ದರಿಂದ ಅವನನ್ನು ಅಂತಲ್ಲ, ನಿಮ್ಮನ್ನು ಕೂಡ ದೀನರಾಗಿ ಕೇಳಿದ್ರೆ ರಕ್ಷಿಸಬಲ್ಲೆ. ಯಾಕೆ ನಾನು ನೀವಲ್ಲ, ಯಾಕೆ ಬಳಿಗೆ ಬಂದ ನಕ್ಷತ್ರಕ್ಕೆ ಬಂದವ ಕೊಡು ಅಂತ ಕೇಳಲಿಕ್ಕೆ ಅಧಿಕಾರಿ ಎನ್ನುವುದನ್ನೇ ಮೊದಲು ಆಡಿದ್ದೇನೆ. ನಾನು ಎನ್ನುವ ಭಾವ ಏನು ಇರುವುದು? ನಾನು ಎನ್ನುವ ಭಾವ ನನ್ನ ಮುಂದೆ ಇನ್ನೊಬ್ಬ ನಾನು ಅಂತ ಹೇಳಿದವ ನೀನು ಅಂತ ರಕ್ಷಿಸಬಲ್ಲವ. ಆದ್ದರಿಂದ ಅವನು ನಾನಲ್ಲ ನೀನು ಅಂತ ನನ್ನ ಬಳಿಗೆ ಬಂದಿದ್ದಾನೆ. ಅವನನ್ನು ರಕ್ಷಿಸ ಪ್ರಾಣ ದಯಾಳು ಅದಕ್ಕೆಲ್ಲ ಅನುಗುಣವಾಗಿಯೇ ನಾ ರಕ್ಷಿಸುವವ. ಒಬ್ಬನಿಗೆ ಹಿಂದೆ
ನಿಮಗೆ ಅನುಭವ ಉಂಟಾ? ನೀವು ಎಷ್ಟು ಕಂಡಿದ್ದೀರಿ? ಹುಟ್ಟಿಕೊಂಡು ಅನುಭವ ಬಲ್ಲವರು ಅಲ್ಲ. ನಿನ್ನ ರಕ್ಷಣೆ ನಮಗಾಗ ಯಾಕೆ ನಮ್ಮನ್ನು ಹೇಗೆ ರಕ್ಷಿಸಿಕೊಳ್ಬೇಕು? ನೀನು ಅವನನ್ನು ಬಿಟ್ಟು ಕೊಡ್ತೀಯ, ಒಳ್ಳೆಯದಾಯ್ತು. ಒಬ್ಬನನ್ನು ತಮ್ಮ ತಿನ್ನುವುದು ನಾನು ಹೇಳ್ತೇನೆ. ತುತ್ತಲ್ಲ ಗಂಟಲಲ್ಲಿ ಹೇಗೆ ಇಳಿಸಬೇಕು ಅಂತ ಗೊತ್ತುಂಟು. ಮಧ್ಯದಲ್ಲಿ ನೀರು ಹಾಕಿ ಇಳಿಸಿ ಇನ್ನೂ ವೇಗ
ಶೋಣಿತವಾಗಿದೆ ಶೋಣಿತಾಪುರ. ರುದ್ರನ ಕೃಪೆಯಿಂದ ರುದ್ರ ರಮಣೀಯವಾಗಿ ಕಾಣುತ್ತಾ ಉಂಟು. ನಮಗೆಲ್ಲರಿಗೂ ಕೂಡ ಒಂದು ಬದುಕು ಬೇಕು, ನಾವೆಲ್ಲರೂ ಕೂಡ ಸುಕ್ಷೇಮವಾಗಿ ಬದುಕಬೇಕು. ಹಾಗಾಗಿ ನಾನು ಆಯ್ಕೆ ಮಾಡಿಕೊಂಡಂತಹ ಮಾರ್ಗ ಯಾವುದು ಕೇಳಿದ್ರೆ, ಬದುಕನ್ನ ಬಂದ ಹಾಗೆ ಸ್ವೀಕರಿಸಿಕೊಳ್ಳುವುದಲ್ಲ, ನನ್ನ ಬದುಕನ್ನು ನಾನು ಹೇಗೆ ರೂಪಿಸಿಕೊಳ್ತೇನೆ ಎನ್ನುವ ಹಾಗೆ ಒಂದು ನಿರ್ಧಾರವನ್ನು ಮಾಡಿಕೊಂಡಿದ್ದೇನೆ. ಹೆತ್ತಬ್ಬೆಯ ಮನದ ಇಂಗಿತವನ್ನು ಅರ್ಥ ಮಾಡಿಕೊಳ್ಳುವುದರ ತನ್ಮೂಲಕವಾಗಿ ಅಮ್ಮನ ಮನಸ್ಸಿನ ಆಸೆಗಳನ್ನು ಈಡೇರಿಸುವುದರ ಮುಖೇನವಾಗಿ ಮಾತೆಗೆ ತಕ್ಕುದಾದಂತಹ ಮಗಳೆಂದೆನಿಸಿಕೊಳ್ಳಬೇಕು. ಕುಲದ ಕೀರ್ತಿಯನ್ನು ಉನ್ನತ ಶಿಖರಕ್ಕೆ ಏರಿಸುವುದರ ಮುಖೇನವಾಗಿ ಕುಲಕ್ಕೊಪ್ಪುವಂತಹ ಸುಪುತ್ರಿ ಎಂದೆನಿಸಿಕೊಳ್ಳಬೇಕು. ಹಾಗಾಗಿ ಕನಕ ಗರ್ಭನ ಕುರಿತಾಗಿ ತಪಸ್ಸನ್ನಾಚರಿಸುವ ಸಲುವಾಗಿ ಎಲ್ಲಿ ಚಿತ್ತ ಯಾಕೋ ಚಾಂಚಲ್ಯತೆ ಹೊಂದುತ್ತಾ ಉಂಟು. ಮನದಲ್ಲಿ ಭೀತಿ ಎನ್ನುವಂತಹ ಕಾರ್ಮೋಡಗಳೇ ಆವರಿಸಿಕೊಳ್ತಾ ಇದೆ. ಹಾಗಿದ್ರೆ ಇವತ್ತು ಇಂತಹ ಬದಲಾವಣೆಗಳಾಗುವುದಕ್ಕೆ ಕಾರಣ ಏನು? ನಾನು ಅರ್ಥ ಮಾಡಿಕೊಂಡೆ, ಅದಕ್ಕೆ ಈ ಸೌಂದರ್ಯವೇ ಮೂಲ ಕಾರಣ. ನಾನು ಹೇಗಿದ್ದೇನೆ ಗೊತ್ತೇ? ಚೆಲುವಿಗೆ
ಎನ್ನ ಮೋಗಿದ ದುಡಿಗೆರು ಅವರೆಲ್ಲರೂ ತಪಕಿಳಲು ವಿಕ್ರಮಗುವದಿದೆ ತಪಕಿಳಲು ವಿಕ್ರಮಗುವದಿದೆ ನನ್ನನ್ನೇ ನಾನು ಸರಿಯಾಗಿ ನೋಡಿಕೊಳ್ಳಬೇಕಾಗುತ್ತಾ ಇದೆ. ಅರಮನೆಯ ರಾಜಮಾರ್ಗದಲ್ಲಿ ಹಾದು ಬರುವಂತಹ ವೇಳೆಯಲ್ಲಿ ನನ್ನನ್ನು ಕಂಡಂತಹ ಅದೆಷ್ಟೋ ನಾರೇಮಣಿಯರು ಮಾಡಿರುವುದು ಹೇಗೆ ಗೊತ್ತೇ? ಯಪ್ಪ, ಯಾಕೆ ಇವರು ಹಾಗೆ ಮಾಡುವುದು? ನನಗೆ ಅದಕ್ಕೆ ಉತ್ತರ ಹೇಗೆ ಅರ್ಥವಾಗುತ್ತಾ ಉಂಟು. ಅಲ್ಲಿರಿದಂತಹ ಸೌಂದರ್ಯವನ್ನ ಇಲ್ಲಿ ಗಮನಿಸುವಂತಹ ವೇಳೆಯಲ್ಲಿ ಸ್ತ್ರೀ ಸಹಜವಾದಂತಹ ಗುಣ ಮಾತ್ಸರ್ಯ. ಆ ಮಾತ್ಸರ್ಯದಿಂದ ನನ್ನ ತಪಸ್ಸಿಗೆ ಯಾವುದೇ ರೀತಿಯಂತಹ ವಿಘ್ನವಾಗುವುದಕ್ಕೆ ಸಾಧ್ಯ ಉಂಟೆ? ಖಂಡಿತವಾಗಿ ಇಲ್ಲ. ಈಗ ವಿಘ್ನವಾದರೆ ಯಾರಿಂದ ಗೊತ್ತೇ? ಇಳೆಯ ಕಾಮುಕರು. ನೋಡಿ, ಅವನು ಸುಮ್ಮನೆ ಕುಳಿತುಕೊಳ್ತಾ ಇದ್ದಾನೆ. ಇಲ್ಲಪ್ಪ, ಆವಾಗಲಿಂದ ನನ್ನನ್ನೇ ಕೇಂದ್ರೀಕರಿಸಿಕೊಂಡು ನೋಡ್ತಾ ಇದ್ದಾನೆ. ಯಾಕೆ? ಅವನು ನನ್ನನ್ನು ಕಂಡಂತಹ ವೇಳೆಯಲ್ಲಿ ಕಾಮ ಪ್ರಜ್ಞೆ ಎನ್ನುವುದು ಜಾಗೃತವಾಗುತ್ತಾ ಇರಬಹುದು. ಹಾಗಾಗಿ ಅವನಿಂದ ನನ್ನ ತಪಸ್ಸಿಗೆ ವಿಘ್ನವಾಗುವುದಕ್ಕೆ ಸಾಧ್ಯ ಉಂಟು. ಮತ್ತೊಂದು ವರ್ಗವೇ ಉಂಟು ಸ್ವಾಮಿ, ಸುರರೆಮ್ಮ ಹಗೆಗಳಾಗಿ ಹರು. ನಮ್ಮ ಎಳ್ದಯ ಕಂಡು ಸಹಿಸಿಕೊಳ್ಳುವುದಿಲ್ಲ ಅವರು. ಹೇಗಾದರೂ ಮಾಡಿ ಅವರ ಕಣ್ಣಿಗೆ ನಾನು ಗೋಚರಿಸಿಕೊಳ್ಳಕೂಡದು. ಹಾಗಿದ್ರೆ ಈ ಸೌಂದರ್ಯ ಪೂರಕವಾದಂತಹ ರೂಪವನ್ನ ಮರೆಮಾಚಲೇಬೇಕು. ಬೇರೊಂದು ಬಗೆಯಲ್ಲಿ ತಪಸ್ಸನ್ನಾಚರಿಸಬೇಕು. ಹಾಗಿದ್ರೆ ಹೇಗೆ? ಜಿಂಕೆ ರೂಪದಿಂದ ತಪಸ್ಸನ್ನಾಚರಿಸುವುದೇ? ಅದಾಗುವುದಿಲ್ಲ. ವ್ಯಾಘ್ರಗಳ ಭೀತಿ. ಇನ್ನು ಉರಗದ ರೀತಿಯಲ್ಲಿ ತಪಸ್ಸನ್ನಾಚರಿಸುವುದೇ? ಮೇಲಿಂದ ಬರುವಂತಹ ಗರುಡನ ಭಯ. ಇನ್ನು ಹೇಗೆ? ಯಾವ ರೀತಿ? ಒಟ್ಟು ಅದು ಅಲ್ಲಿ ನೋಡಿಯಂತೆ ಯಾವುದೋ ಒಂದು ಗುಂಪು ಧೂಳನ್ನೆಪ್ಪಿಸುತ್ತಾ ಇತ್ತ ಕಡೆಗಾಗಿ ಧಾವಿಸಿ ಬರ್ತಾ ಇದೆ. ಯಾವುದು? ಮಹಿಷಿಗಳ ಹಿಂಡಲವೇ? ನನಗದುವೇ ಸರಿ. ಇವತ್ತಿಗೆ ಶೀಘ್ರವೇ ಮಹಿಷಿ ರೂಪವನ್ನ ಅಂತೂ ತಪಸ್ಸನ್ನಾಚರಿಸುತ್ತೇನೆ.
ಹಾಗೆ ಘೋರವಾದಂತಹ ಈ ಕಾನೂನನ್ನು ಪ್ರವೇಶಿಸಿ ತಪಸ್ಸನ್ನು ಆಚರಿಸುತ್ತಿರುವಂತಹ ಮುನಿ ಶುಭಾಷಕನ ತಪಸ್ಸಿಗೆ ಹಿಂದೇಕೆ ಒರಿಯಿಂದಾಗಿ ಭಂಗವಾಯಿತಲ್ಲ. ಅಬ್ಬಾ, ಕಣ್ಣು ಬಿಟ್ಟು ನೋಡ್ತಾ ಇದ್ದೇನೆ, ಕಾನನವೆಲ್ಲವೂ ಹೊತ್ತೆ ಉರಿಯುತ್ತಾ ಉಂಟು, ಪ್ರಾಣಿಗಳೆಲ್ಲವೂ ಬೊಬ್ಬಿಡುತ್ತಾ ಬೆಂದು ಸಾಯುತ್ತಾ ಇದೆ. ಯಾಕೆ, ಯಾರಿಂದ ಎನ್ನುವ ಹಾಗೆ ನಮ್ಮಲ್ಲಿ ತರ್ಕವಲ್ಲ. ಭಗವಂತನ ಅನುಗ್ರಹದಿಂದ ಸಂಪಾದಿಸಿದ್ದೇನೆ ದಿವ್ಯ ದೃಷ್ಟಿ. ಪರೀಕ್ಷಿಸಿದೆ ಅಂತಾದ್ರೆ ಕಾಣುತ್ತಿರುವುದಾದ್ರೂ ಏನು ಸ್ವಾಮಿ? ಅಲ್ಲದೆ ಹೋದರೆ ದ್ವಿತೀಯ ಮಗಳಾದಂತಹ ಮಾಲಿನಿ ತನ್ನ ದೇಹವನ್ನೇ ಮರೆಸಿಕೊಂಡಿದ್ದಾಳೆ, ಮಹಿಷಿ ರೂಪವನ್ನು ಧರಿಸಿಕೊಂಡಿದ್ದಾಳೆ. ಈ ರೀತಿಯ ಮೋಸದ ತಪಸ್ಸಿನಿಂದಾಗಿ ಮೋಸ ಮಾಡಿದ್ದು ಯಾರಿಗೆ? ಅಪಮಾನ ಯಾರಿಗೆ? ನಮ್ಮಂತಹ ಮುನಿಕುಲಕ್ಕೆ. ಇವಳನ್ನು ಹೀಗೆ ಬಿಟ್ಟೆ ಅಂತಾದ್ರೆ ಲೋಕದಲ್ಲಿರುವಂತಹ ಪ್ರತಿಯೊಬ್ಬರು ಕೂಡ ಇಂಥದ ಔಷಧ ಅದೇನೆ ಹೇಳ್ತಾರೆ. ಹಾಗಾಗಬಾರ್ದು. ಲೋಕಮುಖಕ್ಕೆ ಇವಳೊಂದು ಪಾಠ ಆಗಬೇಕು. ಆದುದರಿಂದಲಾಗಿ ಮಹಿಷಿ ರೂಪವನ್ನಂತೂ ತಪಸ್ಸನ್ನಾಚರಿಸುತ್ತಿರುವ ಇವಳ ಉದರದಲ್ಲಿ ಮಹಿಷನೇ ಹುಟ್ಟಲಿ. ಶುಭಾಶ್ವಕನ ಶಾಪ. ಇವಳ ಮನದ ಎಣಿಕೆ ಏನು ಎನ್ನುವ ಹಾಗೆ ನಾನು ಬಲ್ಲೆ. ಶುಭಾಶ್ವಕದ ಶಾಪ ಕೊಟ್ಟರೆ ಏನಂತೆ? ಬರುವವನಿದ್ದಾನೆ ಬ್ರಹ್ಮ, ಒಲಿಸಿಕೊಂಡೇನೆ ಎನ್ನುವಂತ ಅಚಲವಾದಂತಹ ವಿಶ್ವಾಸ. ಕರೆದಾಗ ಬಂದು ಕೇಳಿದ ವರವನ್ನು ನೀಡುವ ಬ್ರಹ್ಮ. ಹಾಗಾಗುವುದಿಲ್ಲ. ನಾನು ಕೊಟ್ಟಂತಹ ಶಾಪಕ್ಕೆ ಬ್ರಹ್ಮ ಬಿಡು, ಮೂರು ಮೂರ್ತಿಗಳಿಂದಲೂ ಕೂಡ ಪರಿಮಾರ್ಜನೆ ಇಲ್ಲದೆ ಹೋಗಲಿ. ಅಪ್ಪ, ಇಲ್ಲಿ ಸ್ಥಳ ಎಲ್ಲಿಂಟು? ಸೂಕ್ತವಾದಂತಹ ದಸರವನ್ನು ಅರಸಿ ಏನಿದು ಏನಿದು ಘನತರ ತಪವೋ, ಮಣಿನಿ ಮಣಿಯೇನಿ ಬಾರಿ ಹೆದಿತವೋ. ಏನಿದು ಭಕ್ತಿಗೆ ಮೆಚ್ಚಿ ಮೈದವರಿದ್ದೇನೆ ದೇಳಮ್ಮ. ಕರುಣಸಾಗರ ದೇವ ಪರಮೇಷ್ಠಿ ಕೇಳಯ್ಯ. ಕರುಣಸಾಗರ ದೇವ ಪರಮೇಷ್ಠಿ ಕೇಳಯ್ಯ. ಹರೋಷದಿರಲಿ ಮನದಿರವ, ಹರೋಷದಿಂದ ನೀ ಮನದಿರವ. ಧುರಧೀರನಾಗಿಯ ತರುಣನ ಬಯದಿನ, ಧುರಧೀರನಾಗಿಯ ತರುಣನ ಬಯದಿನ. ವಿರಚಿದೇನು ಘೋರ ತಪವಾಗ, ವಿರಚಿದೇನು ಘೋರ ತಪವಾಗ. ಕರುಣಸಾಗರ ದೇವ
ನಾನು ಹೀಗೆ ತಪಸ್ಸನ್ನು ಆಚರಿಸುವುದನ್ನು ಕಂಡಂತಹ ವೇಳೆಯಲ್ಲಿ ಅಭಯವನ್ನ ನೀಡುವರೆ ಬಂದಿರಾ ಸ್ವಾಮಿ. ನಾನು ಹೀಗೆ ತಪಸ್ಸನ್ನು ಆಚರಿಸುವರೆ ಬಲವಾದಂತಹ ಒಂದು ಕಾರಣ ಇದೆ. ದುರಧೀರನಾದಂತಹ ಮಗನನ್ನ ಪಡೆಯಬೇಕಿರುವಂತಹ ಅಭಿಲಾಷೆಯನ್ನು ಹೊತ್ತುಕೊಂಡು ತಪಸ್ಸನ್ನು ಆಚರಿಸುತ್ತಾ ಇದ್ದೇನೆ. ನನ್ನ ಅಭಿಷ್ಟವೆಲ್ಲವೂ ಕೂಡ ಈಡೇರುವ ಹಾಗೆ ಮಾಡಿ. ನಿನ್ನ ಇಚ್ಛೆಯಂತೆ ಜಗಮೂರನ್ನು ಗೆದ್ದಾಡುವಂತಹ ಮಗನೇ ನಿನ್ನ ಉದರದಲ್ಲಿ ಹುಟ್ಟುತ್ತಾನೆ. ಆದರೆ ಹುಟ್ಟುವಂತಹ ಮಗ ಮಾತ್ರ ಮಹಿಷನಾಕೃತಿಯಲ್ಲಿರ್ತಾನಮ್ಮ. ನಾನೇನು ಅಪರಾಧವನ್ನ ಮಾಡಿದ್ದೇನೆ? ವಿವಾಹ ಪೂರ್ವದಲ್ಲಿ ಪುತ್ರಾಪೇಕ್ಷೆಯನ್ನು ಹೊಂದಿದೆ. ನಿನ್ನ ತಪದ ಜ್ವಾಲೆಯಿಂದ ಹತ್ತಿರದಲ್ಲೇ ತಪಸ್ಸಿನಲ್ಲಿ ನಿರತನಾಗಿದ್ದ ಸುಪಾರ್ಶ್ವಕ ಮಹಾಮುನಿ ಕುಪಿತನಾಗಿ ನಿನ್ನನ್ನು ಶಪಿಸಿದ್ದಾನೆ. ನಿನ್ನ ಉದರದಲ್ಲಿ ಕೋಣನೇ ಹುಟ್ಟಲಿ. ಮುನಿಯಿದ್ದಂತಹ ಶಾಪ ಅಲ್ಲವೇ? ನಿಮ್ಮಿಂದಾದಕ್ಕೊಂದು ಪರಿಮಾರ್ಜನೆ ಸಿಕ್ಕೀತು. 3 ಮೂರ್ತಿಗಳಿಂದಲೂ ಪರಿಹಾರ ದೊರೆಯದೆ ಹೋಗಲಿ ಎನ್ನುವ ವಚನವನ್ನು ಸೇರಿಸಿದ್ದಾನಮ್ಮ. ನನ್ನ ಗತಿ ಹೇಗೆ? ನೀನು ಬಯಸಿರುವುದು ಪರಾಕ್ರಮವನ್ನು ರೂಪವನ್ನಲ್ಲ. ಕೋಣನಾದ್ರೆ ಏನಂತೆ? ಜಾಣನಾಗುತ್ತಾನೆ, ಜಗಮೂರನ್ನು ಗೆದ್ದೋಡುತ್ತಾನೆ. ಧನ್ಯಳಾಗಿ. ಕನಕಗರ್ಭನ ನೇಮನುಗೊಂಡು ಮಾಲಿನಿ ಕನಕಪುಷವನೆ ತಡಿ ಕಾಡು ನಿಜರ ಮನನು ತಡಿ ಮನಗಿರಿ ಜನನಿಯರೇ. ಕಾಶ್ಯಪ ಬ್ರಹ್ಮರಿಗೆ 13 ಜನ ಹಿಂಡಿರಲ್ಲಿ ನಾನೊಬ್ಬಳು ಹಿರಿಯವಳಾಗಿದ್ದೇನೆ. ಸಂಪತ್ತಿನಿಂದ ಕೂಡಿಕೊಂಡಿರುವಂತಹ ಈ ಶೋಣಿತಾಪುರಕ್ಕೆ ಮಹಾರಾಜ ಇಲ್ಲದಿದ್ರು ಸಹ ಮಹಾರಾಣಿಯಾಗಿಯೇ ನಾನು ಕಾಲವನ್ನು ಕಳೆದುಕೊಂಡಿದ್ದವು. ಹಾಗೂ ದೈತ್ಯ ಮಾತಿಯೂ ಹೌದಲ್ವೇ? ಆದ್ರೆ ಏನ್ ಮಾಡೋಣ, ಅವನು ನಿತ್ಯವೂ ನನ್ನ ಪಾಲಿಗೆ ಕಣ್ಣೀರು ಸುರಿಸುವಂತಹ ಪರಿಸ್ಥಿತಿ ಬಂದೋಗಿದೆ. ಯಾಕೆಂದ್ರೆ ಈ ಹಿಂದೆ ಎಷ್ಟೋ ಜನ ಗಂಡು ಮಕ್ಕಳು ನನ್ನ ಹೊಟ್ಟೆಯಲ್ಲಿ ಹುಟ್ಟಿಕೊಂಡ್ರು ಸಹ ಅವರನ್ನು ಇಟ್ಟುಕೊಳ್ಳುವಂತಹ ಭಾಗ್ಯವೇ ನನ್ನ ಪಾಲಿಗೆ ಇಲ್ಲದಂತಾಯಿತು. ಎಲ್ಲವರು ಪಡೆದು ಬಿಟ್ಟಿದ್ದಾರೆ. ನನ್ನ ವಂಶವೇ ನಿರ್ಮೂಲ ಆಗಿ ಬಂದಿದೆ. ಇದೆಲ್ಲವನ್ನು ನಾನು ಎಣಿಸುತ್ತಾ ಕಣ್ಣೀರು ಸುರಿಸ್ತಾ ಇರ್ತಿರುವಾಗ ನನ್ನ ಮಗಳಾಗಿರುವಂತಹ ಮಾಲಿನಿ ನೇರವಾಗಿ ಬಂದು, ಅಮ್ಮ ನೀನು ಯಾಕೆ ಕಣ್ಣೀರು ಸುರಿಸ್ತಾ ಇತ್ತು? ನಿನಗೆ ಬಂದಂತಹ ಚಿಂತೆ ಏನು? ನನ್ನಲ್ಲಿ ಹೇಳಬಾರ್ದಂತ ಹೇಳಿದಾಗ ಸಂಪೂರ್ಣವಾಗಿ ಅವಳಲ್ಲ. ಮಗಳೇ, ನಮ್ಮ ವಂಶದ ಏಳಿಗೆ ಮುಂದೆ ಆಗಬೇಕಾದ್ರೆ ನಿನ್ನಿಂದಲೇ ಹೊರತು ಮತ್ತೆ ಯಾರಿಂದಲೂ ಸಾಧ್ಯವಿಲ್ಲ. ಹೋಗು ಮಗಳೇ, ಕಾಂತಾರವನ್ನು ಸೇರು. ಬ್ರಹ್ಮನ ಕುರಿತು ತಪಸ್ಸನ್ನಾಚರಿಸಿ ಒಂದು ಗಂಡು ಮಗು ಹುಟ್ಟುವಾಗೆ ವರವನ್ನು ಪಡೆದುಕೊಂಡು ಬಾ ಅಂತ ಕಳುಹಿಸಿಕೊಟ್ಟಿದ್ದೇನೆ. ನನ್ನ ಆಣತಿಯಂತೆ ದೇವರು ಹೊಂದಿದಂತೆ ಹಾಗೆ ಅರಮನೆಯನ್ನು ಸೇರಿಕೊಂಡಿದ್ದಾಳೆ. ಈಗ ಎಷ್ಟು ಮನಸ್ಸಿಗೆ ಸಂತೋಷ. ಆದ್ರೆ ಮಗಳು ವರವನ್ನು ಪಡೆದುಕೊಂಡು ಬಂದಿದ್ದಾಳೆ ಅಂತ ನಾವು ಹಾಗೆ ಅರಮನೆಯಲ್ಲೇ ಕುಳ್ಳಿರಿಸಿಕೊಂಡ್ರೆ ಮುಂದೆ ಮಕ್ಕಳು ಹುಟ್ಟಲಿಕ್ಕೆ ಸಾಧ್ಯವಿದೆ. ವಿಧಿವತ್ತಾಗಿ ಮದುವೆ ಅಂತ ಶಾಸ್ತ್ರವನ್ನು ಮೊದಲಾಗಿ ಪೂರೈಸಬೇಕಾಗಿದೆ. ರೂಪವತಿ ಆಗಿರುವಂತಹ ಮಗಳಿಗೆ ಯೋಗ್ಯ ರೀತಿಯಲ್ಲಿ ಒಬ್ಬ ವರ ಬೇಕಲ್ಲ. ಯಾರಿದ್ದಾರಂತ ನನ್ನಲ್ಲೇ ನಾನು ಯೋಚನೆ ಮಾಡುವಾಗ ಈಗ ಒಬ್ಬ ಇದ್ದಾನೆ ನೋಡಿ, ಆ ತಾಳದ ಅಧಿಕಾರಿ ವಿದ್ಯುರ್ಮಾಲೆ, ರೂಪದಲ್ಲಿಯೂ ಪರಾಕ್ರಮದಲ್ಲಿ ಹೆಚ್ಚಿನವಂತ ನಾನು ಕೇಳಿದ್ದೇನೆ. ಇವತ್ತಿನ ದಿವಸದಲ್ಲಿ ಅವನಿಗೆ ಮದುವೆ ಮಾಡಿಕೊಡುವಂತ ನಾನು ನಿರ್ಧಾರ ಮಾಡಿಕೊಂಡಿದ್ದೇನು ಸತ್ಯ. ಆದ್ರೆ ವಿಷಯ ಅವನಿಗೆ ಗೊತ್ತಾಗಬೇಕಲ್ಲ. ಹೀಗೆ ಮಾಡೋಣ, ಓನೆಯಲ್ಲೆಲ್ಲ ಬರೆಸಿ ದೂತನ ಮೂಲಕವಾಗಿ ಕಳುಹಿಸಿಕೊಡ್ತೇನೆ.
ಮುದದಲ್ಲಿ ಬಿತ್ತರಿಸಿಯೋ ಮಧುವನದ ಸಾಮ್ರಾಟನಾಗಿ ಪಟ್ಟವನ್ನು ಏರುವಂತ ಈ ಕಾಲದಲ್ಲಿ ಸಮಸ್ತ ದಾನವ ವೀರರು ಉಗೆ ಉಗೆ ಎನ್ನುವ ಹಾಗೆ ಜಯಕಾರ ಮಾಡುತ್ತಾ ಇದ್ದಾರೆ. ಮುಗಿಲು ಮುಟ್ಟುತ್ತಾ ಉಂಟು ಜಯಕಾರ. ಯಾಕೆ ಅದರದ್ದೇ ನೆನಪಾಗುವುದು? ನಾವು ಕೆಳಗಿದ್ದೇವೆ, ಮೇಲಿದ್ದವರು ಸ್ವಲ್ಪ ಕೆಳಗಿಳಿಬೇಕು ಅಂತ. ಮೇಲಿನ ಲೋಕವನ್ನು ಆಶ್ರಯಿಸಿರುವಂತಹ ದೇವೇಂದ್ರ ಸದಾಕಾಲ ನಮಗೆ ವೈರಿಯಾಗಿ ಕಾಣಿಸಿಕೊಳ್ಳುತ್ತಾ ಇದ್ದಾನೆ. ಸುರ ಮತ್ತೊಂದು ಅಸುರ. ಸುರಕ್ಕೆ ವಿರೋಧ ಪದ ಯಾವುದು? ಅದು ಅಸುರವೇ ಆಗಿರುತ್ತದೆ. ಅಸುರಕ್ಕೆ ವಿರೋಧ ಯಾರು? ಅದು ಸುರ. ಯಾಕೆ ಆಡಿದೆ ಅದನ್ನು? ಕೇವಲ ಪದಗಳಲ್ಲಿ ವಿರೋಧಾಭಾಸ ಕಾಣದೆ ಜಗತ್ತಿನ ವಿರೋಧ ಶಕ್ತಿಯಾಗಿ ಮಾರ್ಪಟ್ಟಿತೋ ಇಲ್ವೋ? ಯಾಕೆ ಹೀಗಾಯಿತು? ಯಾಕೆ ಬೇಕಾಗಿ ಹೀಗಾಯಿತು ಎನ್ನುವ ಪ್ರಶ್ನೆಗೆ ಉತ್ತರವೇ ಇಲ್ಲ. ಹಾಗೆಂದು ಅಸುರರು ಸದಾಕಾಲ ಬಯಸುವುದು ನಾಕದ ಪೀಠವನ್ನೇ. ಆ ಪೀಠವನ್ನು ಏರಿ ರಂಜಿಸಬೇಕು ಎನ್ನುವ ಹಾಗೆ ಮಹತ್ತರವಾದಂತಹ ಕನಸನ್ನು ಕಂಡು ಬೇಕಾದಂತಹ ವರಬಲವನ್ನು ಸ್ಥಾಪಿಸಿ ಮಧುವನವನ್ನು ಸಿದ್ಧಗೊಳಿಸಿ ಸಮಸ್ತ ದಾನವೀರರಿಗೆ ನಾಯಕನಾಗಿ ಮೆರೆಯುತ್ತಾ ಇದ್ದೇನೆ. ಯಾವಾಗಲಾದ್ರೂ ಒಂದು ದಿನ ಸ್ವರ್ಗವನ್ನು ಏರಬೇಕು. ಏರುವುದಿರ್ಲಿ. ಆ ಓಡಿ ಬಂದವ ಯಾರು? ಓಲೆ ದೂತ. ಎಲ್ಲಿಂದಂತೆ ಓಲೆ ಬಿಡಿಸಿ ವಾಚಿಸಿದೆ ಅಂತ ಆದ್ರೆ ಬೇರೆ ಯಾರು ಅಲ್ಲ, ತಿಥಿಯಮ್ಮ ಕಳುಹಿಸಿದ ಓಲೆ. ಯಾಕೆ ಬೇಕಾಗಿ ತನ್ನ ತರಳೆಯಾದಂತಹ ಮಾಲಿನಿಗೆ ಅನುರೂಪನಾದಂತಹ ವರ ವಿದ್ಯುನ್ಮಾಲಿಯಾದಂತಹ ನೀನು ಬರುವ ಸಪ್ತಮಿಯಂದು ವಿವಾಹಕ್ಕೆ ಸಿದ್ಧನಾಗಿ ಬರಬೇಕು ಎನ್ನುವ ಓಲೆಗೆ ಒಪ್ಪಗೆಯನ್ನು ಸೂಚಿಸಿ ಬದಲು ಪತ್ರವನ್ನಿತ್ತು ಕಳುಹಿಸಿಕೊಟ್ಟದ್ದಾಗಿದೆ. ಮದುಮಗನಾಗಿ ಸಿಂಗರಿಸಿಕೊಂಡು ಸಾಗುತ್ತೇನೆ. ವಂದಿಸಿಕೊಳ್ಳುತ್ತಾ ಇದ್ದೇನೆ. ಪೂಜ್ಯರು ನೀವು ನಮಗೆ. ನಿಂತು ದಣಿಬಾರದು. ಎತ್ತರವಾದ ಪೀಠ ಇದೆ, ಕುಳಿತುಕೊಳ್ಳಿ. ಬಹಳ ಸಂತೋಷ. ನಮ್ಮವರಿಗೆ ಸ್ವಲ್ಪ ಆಯಾಸ ಈಗ ನಿನ್ನವರು ಎಷ್ಟೋ ಜನ, ಸಾವಿರ ಗಟ್ಟಲೆ ಜನ ಬರ್ತಾ ಇದ್ದಾರೆ. ಮನಸ್ಸಿ ಬಹಳ ಸಂತೋಷ. ಎಲ್ಲರನ್ನು ಕರ್ಕೊಂಡು ಬರ್ಲಿಲ್ಲ, ಬಂದ ಸಾಕಾಗ್ಲಿಕ್ಕಿಲ್ಲ. ಅವುಗಳು ಕುಡಿನೇ ಮುಗಿಸ್ಲಿಕ್ಕಿಲ್ಲ. ಆದ್ರೆ ಇವರಿಗೆ ಮಜಾ ಮಾಡ್ಬೇಕಲ್ಲ. ಸಾಕಮ್ಮ, ಅದೇ ಸಾಕು ಅವರಿಗೆ. ಕುಡಿಲಿಕ್ಕೆ ಏನ್ ಬೇಕು? ಕುಡಿಲಿಕ್ಕೆ ಬೇಕು. ನೀವು ಅದನ್ನು ಕೇಳಬೇಕು ಅಂತ ಉಂಟು. ಬರುವ ಹಾಗೆಲ್ಲ ಸಿದ್ಧತೆ ಆಗಿದೆ. ಇಬ್ಬನ ಹೊರಡುವುದ ಅದು ಮೊದಲೇ ಸಿದ್ಧತೆ ಆಗಿದೆ. ಕುಡಿತಕ್ಕೊಂದು ಕೊರತೆ ಇಲ್ಲ. ತಿನ್ಲಿಕ್ಕೆ ಆದಿತಮ್ಮ. ಆದ್ರೆ ಒಂದು ಬಹಳ ಸಂತೋಷ. ನಾನು ಹೇಳಿದ ಪ್ರಕಾರ ಎಲ್ಲ ಸಿದ್ಧತೆ ಮಾಡಿಕೊಂಡು ಬಂದಿದೆ. ಇದು ಮದುವೆ ಮಾಡಿಸುವವರು ಯಾರು? ಮಾಡಿಸುವರು ನಮ್ಮ ಪುರೋಹಿತರು. ಎಲ್ಲಿದ್ದಾರೆ? ಮಹಾದೇವ ವಿಶ್ವೇಶ್ವರ ಶಿವಶಂಕರ ಇಲಕಂಠ ನಮಸ್ತೆ ನಮೋ ನಮಃ. ಉತ್ತರೋತ್ತರ ದೀರ್ಘಾಶ ಮತ್ತು ಮಹಾರಾಣಿಯವರೇ, ಅವಸರದ ಕರೆ ಕಾರಣ ಏನು ಅಂತ ಗೊತ್ತಾಗಲಿಲ್ವಾ? ಮದುವೆ. ಮದುವೆ ಯಾರಿಗಮ್ಮ ಮದುವೆ? ನನ್ನ ಮಗಳಿಗೆ. ಓಹೋ, ಹಾಗಾದ್ರೆ ಇವರೆಲ್ಲ ದಿಬ್ಬಣಿಗರು. ಹೌದು. ಅಮ್ಮ ಅವರ ಕಟ್ಟಲು ಜನ ಬರ್ತಾ ಇದ್ದಾರೆ. ಓಯ್ ಮದ್ದು ಮಗನೇ, ನೀವ್ ಯಾಕೆ ಬಾರಿ ಅಲ್ಲಿ ಕೂತದ್ದು? ಇಲ್ಲಿ ಬನ್ನಿ ಅಯ್ಯ. ನೀವು ಹೋಗಿ ಹೋಗಿ ಹುಡುಗನನ್ನು ಸಭೆಯಲ್ಲಿ ಕೂರಿಸುವುದ? ಅಯ್ಯೋ, ತಿರುಗಿ ನೋಡಿ ಪುರೋಹಿತರೆ. ಮದುಮಗನಾಗಿ ಬರ್ತದ ಅಲ್ಲ, ಭೂತಗಟ್ಟಿಗೆ ಬಂದ ಮತ್ತೆ ಇದು ನಾನಲ್ಲ. ಮತ್ತೆ ಪುರೋಹಿತರೇ, ವಂದಿಸಿಕೊಳ್ಳುತ್ತಾ ಇದ್ದೆ. ಉತ್ತರೋತ್ತರ ವಿಷಯ ಹೇಳಿದ ಹಾಗೆ ಮದುವೆ ಊರಲ್ಲೆಲ್ಲ ಕ್ಷೇಮವ? ಊರಿನವರಿಗೆ ತೊಂದರೆ ಆಗಿದೆ. ಅಲ್ಲ, ಹೇಗಿದ್ದೀರಿ ಅಂತ? ಏನು ತೊಂದರೆ ಇಲ್ಲ. ಆ ಹುಡುಗಿಯನ್ನು ನೋಡಿದ್ದೀರಾ? ಹುಡುಗಿಯನ್ನೊಂದು ನೋಡ್ಲಿಲ್ಲ ಸ್ವಾಮಿ. ತಾಳಿ ಕಟ್ಟು ಮೊದಲು ನೋಡಿ. ಬೇಕು ಮತ್ತೆ ಮಹಾರಾಣಿ ಹುಡುಗಿಯನ್ನು ನೋಡ್ಬೇಕು ಅಂತ ಹೇಳ್ತಾ ಇದ್ದಾನೆ. ಕರೆಸಬೇಕಲ್ಲ, ಕರೆಸುವುದಕ್ಕೆ ಶೃಂಗಾರ ಆಗ್ಬೇಕು. ಅವರೆಲ್ಲ ಬರುದು ನೋಡಿ. ಯಾಕಂದ್ರೆ ದಿಬ್ಬಣದಲ್ಲಿ ಬಂದವು. ನನ್ನ ಹೆಂಡತಿ ಬಂದಿದ್ದಾಳೆ, ಒಳಗಿದ್ದಾಳೆ. ಹೊರಗೆ ಕರಿಬೇಡಿ, ದೃಷ್ಟಿ ಆಗ್ತದೆ. ಅಲ್ಲಿಂದಲೇ ಸಿಂಗರಿಸಿ ಕಳುಹಿಸುವುದಕ್ಕೆ ಹೋಗಿ ಹುಡುಗಿ ಈ ಕಡೆಗೆ ಬಂದಿದೆ. ಹುಡುಗಿ ಸಭೆಗೆ ಬಂದಿದ್ದಾಳೆ. ಸ್ವಲ್ಪ ನೋಡಿ. ಈ ಸಭೆಯಲ್ಲಿ ಹುಡುಗಿ ಎಷ್ಟು ಮಂದಿ ಹುಡುಗಿಯರಿದ್ದಾರೆ ಸ್ವಾಮಿ? ಯಾರನ್ನಂತ ಮದುವೆ ಹುಡುಕು
ಈ ಸಭೆಯಲ್ಲಿ ಮದುಮಗಳಿದ್ದಾಳೆ ಅಂತ ಹೇಳಿದ. ನೀವಲ್ಲ ಹೇಳಿದ್ದು ಸಭೆಗೆ ಬಂದಿದ್ದಾಳೆ. ಅಯ್ಯೋ, ಸಭೆಗೆ ಎಂದರೆ ಮಂಟಪಕ್ಕೆ ಎಂದರ್ಥ ತಿರುಗಿ ನೋಡಿ. ಭಾಷೆ ನಂಗೆ ಅರ್ಥ ಆಗುದಿಲ್ಲ. ಎಂತದ್ದು ಹಾಗೆ ಹೇಗೆ ನಿಮಗೆ ಹೇಗೆ ನನಗೆ ಎಂತದಾಗಬಹುದು? ಅಲ್ಲ, ನಿಮಗೆ ಹುಡುಗಿ ಆಗಬಹುದೆಂಬ ಅಭಿಪ್ರಾಯ ನನ್ನ ಮನಸ್ಸಿಗಿದೆ. ನನಗೆ ಒಪ್ಪಿಗೆ ಚಂದ ಇದ್ದಾಳೆ. ಬೇಗ ಬೇಗ ಮದುವೆ. ಬೇಗ ಅಂದ್ರೆ ಅಷ್ಟು ಬೇಗ ಆಗುದಿಲ್ಲ. ಹುಡುಗಿ ಚಂದ ಇದ್ದಾಳಲ್ಲ. ಅಲ್ಲಿ ಕೂತ್ಕೊಳ್ಳಿ ಮಹಾರಾಣಿ. ಹುಡುಗನ ಒಪ್ಪಿಗೆ ಸಿಕ್ಕಿದೆ. ಆದ್ರೆ ಹುಡುಗಿಯಲ್ಲಿ ಒಂದು ಮಾತು ಕೇಳಿದ್ದೀರಾ? ಕೇಳಬೇಕಮ್ಮ. ಯಾಕಂದ್ರೆ ಮದುವೆ ಆದ ಮೇಲೆ ಅವರ ಜೀವನದಲ್ಲಿ ಏನಾದರೂ ವ್ಯತ್ಯಾಸವಾಗಿ ಹೋಯ್ತು ಅಂತ ತಿಳಿದಂತ ಜ್ಞಾನಿಗಳು ಆದಂತ ಮಾತನ್ನು ನೀವು ಕೇಳಿಲ್ವಾ? ಬಳಿಕ ಆಳಲುವ ಸುತಿಯ ಶಾಪಗಳಿಗೆ ಗುರಿಯಾಗುವ ವರ ಪಿತ ಪುರೋಹಿತ ಸಹಿತ ಸಹಿತ ನಮಗೂ ಬಹಳ ಉಂಟ. ಒಂದು ಮಾತು ಕೇಳಿ ಹೇಗೆ ಅಮ್ಮನಿಗೆ ಆದ್ರೆ ನನಗಾದ್ರೆ ನನಗೆ ಮದುವೆ ಬೇಡ, ಹೋಗುವ. ನಿಲ್ಲಿ ಬಂದದಕ್ಕೆ ಊಟ ಮಾಡಿ ಆದ್ರೂ ಹೋಗುವ. ಅದು ಮುಂದಕ್ಕೆ ನಿನಗೆ ತಿಥಿ ಊಟ ಸಹ ಉಂಟು. ಸುಮ್ಮನೆ ಗೊತ್ತು. ಯಾಕೆ ಅವಸರ ಏನು? ದಿತಿಯಮ್ಮ ನಮಗೆ ಮಾತೆಗೆ ಸಮಾನ ಆಳಿದ್ದಾಳೆ. ಅವಳ ಬಗ್ಗೆ ಆ ರೀತಿ ಮಾತುಗಳು, ಅಪ್ಪಬ್ಬಾ ನನಗೆ ಮದುವೆ. ನಿಮ್ಮ ತಲೆ ಎಲ್ಲಿ ಉಂಟು? ಇಲ್ಲೇ ಉಂಟು. ಅಲ್ಲಿ ಉಂಟು, ಅದನ್ನೇ ಮೆದುಳು ಉಂಟು ಅಂತ ಹೇಳುದು. ಏನಿಲ್ಲದೆ ಮತ್ತೆಂತದ್ದು? ಆಲೋಚನೆ ಮಾಡಿ. ಅಮ್ಮನ ಅಭಿಪ್ರಾಯಕ್ಕೆ ತನ್ನ ಮಾತಿನ ಆಕ್ಷೇಪವಿಲ್ಲ ಎಂದು ಭಾವಾರ್ಥ. ಎಷ್ಟು ಗುಣ, ಎಷ್ಟು ಒಳ್ಳೆಯ ಗುಣ, ಅಪರಂಜಿ. ಎಷ್ಟು ಪಕ್ಕ ಗುಣ ಬದಲಾಗ್ತದೆ. ಹೋಗಿ ಅಲ್ಲಿ ಕೂತ್ಕೊಳ್ಳಿ. ನೀವು ನನಗೆ ಬೈಲಿಕ್ಕಿಲ್ಲ, ನಾನು ಮದುವೆ. ಅಮ್ಮ ಇನ್ನು ತಡ ಮಾಡಬಾರ್ದು. ಇಲ್ಲಿ ಬನ್ನಿ. ಎಂತದ್ದು ತುಂಬಾ ಉಂಟು. ಹೌದು, ಹೇಸಿಗೆ ಮಾಡ್ಬೇಕು. ಅದ ಹಾಗಲ್ಲ, ಮುಹೂರ್ತಕ್ಕೆ ಸರಿಯಾಗಿ ಕೆಲಸ ಆಗ್ಬೇಕು. ಅಂದರೆ ಉಳ್ಳಗ ಇದ್ದೀರಲ್ಲ ದಾರೆಗಣ್ಣ ಗುರ್ತಲ್ಲಿ ನನ್ನ ಉರ್ತು ತುರ್ಕಲ ಕದ್ದು ಬೋಸಿ ಎಲ್ಲ ಕಾಂಡೆ ಸಾಧ್ಯ ಪೋನಕ ಬಟ್ರೆ ಎನ್ನ ಕಾಸು ಕೊಡ್ಲೆ ಬಂಡ ನಮ್ಮದ ಹಾಲ ತಿಕ್ಕಂದು ದನಿಕುಲ್ಲ ಕೆಂತೂಡು ಅಕ್ಕಲೇ ಕೊಡ್ತಾ ಬಿಡತ್ತೆ. ಅಣ್ಣ ಕರ್ನಾಟಕ ಉಳ್ಳರ ಪಡಿ ತಾರಬಾರದ ಕಡೆ ಹೇಳಿದಾಗ ಹೂವರ 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 ಅಂತರ್ಬಿಸಿ ಅಂತರ್ಬಿಸಿ. ನೀವೇ ದೊಡ್ಡ ಪಿಶಾಚಿ. ಅಂತರ್ಪಟ ಹುಡುಗಿಯ ಕೈಯಲ್ಲಿ ಕೊಡಿ. ಈ ಕಡೆಗೆ ಬಂದಿದ್ದಾರೆ. ಇದು ಯಾಕೆ ಬರೋಯ್ತಾರೆ? ಕೊರಳಿಗೆ ಹಾಕ್ಲಿಕ್ಕೆ ಹಾಕುವ. ಅವರದೇನು ತಲೆ ಕಾಡಿಲಿಕ್ಕೆ ಉಂಟ? ನನ್ನಲ್ಲಿ ಯಾಕೆ? ನಿನ್ನ ಅಪ್ಪ ವೆಂಕಪ್ಪನನ್ನು ತಲೆ ಕಾಡಿಯಲ್ಲಿ ಭಾಷೆ ಕೆಟ್ಟವ ನನ್ನನ್ನೇ ಮದುವೆ ಆಗ್ತೀರಾ? ನಿಮ್ಮನ್ನು ಯಾವ ಕರ್ಮಕ್ಕೆ ಮದುವೆ ಆಗುದು? ಹುಡುಗಿಯನ್ನು ಮದುವೆ ಆಗುದು. ಹುಡುಗಿಯ ಕೊರಳಿಗೆ ಹಾಕುವುದಕ್ಕೆ ಇರುವುದು ನನಗೆ ಗೊತ್ತಿಲ್ಲ ಪುರೋಹಿತರೆ. ಆಮೇಲೆ ಹಾಗ ಅಂದರೆ ಹೊಸ ಅನುಭವ. ಅಂದರೆ ಶುರು ಮಾಡ್ಲಿ ಮೊದಲೇ ದಾರೆಗೆ ಬೇಗ 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 ಅವನು ಅದೇ ಬಲಂಕನಂ ಪ್ರತಿನಂತು ದೇವ ತಾರಾಬಲಂತು ಚಂದ್ರಬಲಂತು ದೇವ. ಮೂರ್ತಿ ಕಟ್ಟೆ ಪೂಜೆಗೆ ಬಂದಿದೆ. ಹಣ್ಣುಕಾಯಿ ಮಾಡುವವರು ಬರಬೇಕು. ಕಟ್ಟೆ ಪೂಜೆಗೆ ಅಲ್ಲ, ನಿನ್ನ ಅಪ್ಪ ವೆಂಕಪ್ಪನ ಮನೆಗೆ ಭಾಷೆ ಕೆಟ್ಟವ. ಹೋಗ್ತೀರಾ? ಇದೆಂತದ್ದು? ನಾನು ಹೋಗುದಿಲ್ಲ, ನಿನ್ನನ್ನು ಕಳಿಸ್ತೇನೆ ಮೊದಲು. ಇದೆಂತದ್ದು? ದಾರ ಕಲಶ ಒಂದು ಹಿರಿಯವರಿಂದ ಮುಟ್ಟಿಸುವ ಕ್ರಮ ಉಂಟು. ಮುಟ್ಟಿಸಬೇಕು ಅಂತ ಹೊರಡುವಾಗ ಪಕ್ಕ ನೆನಪಾಯ್ತು. ಎಷ್ಟು ದೊಡ್ಡ ಸಭೆ, ಆ ತಲೆಗೆ ಹೋಗಿ ಬರುವಾಗ ಇಲ್ಲಿ ಮುಹೂರ್ತ ಮೀರಿ ಹೋಗ್ತದೆ. ಹಾಗೆ ಅಂತ ಮುಟ್ಟಿಸದೆ ಇದ್ದವರಿಗೆ ಬೇಸರ ಆಗ್ತದೆ. ಯಾಕೆ? ನಾವು ಅಷ್ಟು ದೂರದಿಂದ ಕಷ್ಟಪಟ್ಟು ಬಂದು ನಮಗೊಂದು ಗೌರವ ಮರ್ಯಾದೆ ಕೊಡ್ಲಿಲ್ಲ ಅಂತ. ಒಟ್ಟು ಸಮಸ್ಯೆಗೆ ಪರಿಹಾರ ಸುಲಭ ಉಂಟು. ಹೀಗೆ ಮಾಡುವ. ಈಗ ಇಲ್ಲಿದ್ದವರು ನೀವೆಲ್ಲ ಮುಟ್ಟಿ, ನೀವು ಸಿಕ್ಕಿದ್ರೆ ಅವರು ನಿಮ್ಮನ್ನು ಮುಟ್ಟಲಿ, ಅವರು ಹಿಂದಿನವರು ಮುಟ್ಲಿ, ಮತ್ತೆ ಸಿಕ್ಕಿದವರೆಲ್ಲ ಮುಟ್ಟುತ್ತಾ ಇರಲಿ. ನಮ್ಮ ಕೆಲಸ ಆಗ್ತಾ ಇರ್ಲಿ. ಅಮ್ಮ ಇಲ್ಲಿ ಬನ್ನಿ. ಹಾಗೆ ಬೇಗ ಬೇಕಾ ಬೇಕಾ ಬರಿಸಿ ವಾಲಕ ಬರಿಸಿ.
ಅಮ್ಮ ಅಪಶಕ್ತಿ ಅಂತ ಸುಮ್ಮನೆ ಕೂತ್ಕೊಳ್ಳಿ. ಕಾರ್ಯಕ್ರಮ ಮುಗಿದ ಮೇಲೆ ನಾವು ಧರ್ಮಕ್ಕೆ ಎಣ್ಣೆ ಹಾಳು ಮಾಡುವುದು ಯಾಕಮ್ಮ? ಹಾಳು ಮಾಡುವಾಗ ಆಲೋಚನೆ ಮಾಡಬೇಕು. ತಿಳಿದವರು ಏನು ಹೇಳಿದ್ದಾರೆ? ಉಳಿತಾಯ ಮಾಡಿ, ನಿಮಗಾಗಿ ನಿಮ್ಮ ಹೆಂಡತಿ ಮಕ್ಕಳಿಗಾಗಿ ಉಳಿತಾಯ ಮಾಡಿ. ಎಣ್ಣೆ ಹಾಳು ಮಾಡಬಾರ್ದು, ಉಳಿತಾಯ ಮಾಡಬೇಕು. ನೋಡಿ ಎಣ್ಣೆಯ ಅನುಭವ ನೋಡಿ ಅವರಲ್ಲಿ ಕೇಳಿ. ಎಣ್ಣೆ ಗುರುಗಳು ಅಪ್ಪ ಗುರುಗಳು ಭಾಷೆ ಕೆಟ್ಟವ, ನನ್ನನ್ನು ಗುರುತೆ ಬಾಕಿದೆಲ್ಲ ಎಲ್ಲ ನಾನು ಗುರು ಆಗುದಿಲ್ಲ. ಎಣ್ಣೆಗೆ ಆಗುವಾಗ ನಾನು ಗುರುವಿನಿ. ಭಾಷೆ ಕೆಟ್ಟ ಹೇಗೆ ಪುರೋಹಿತರೆ ಅಂತದ್ದು ಎಣ್ಣೆ ಅದು ಎಣ್ಣೆ ಗೊತ್ತಿಲ್ಲ. ಅದು ನೀವು ಅಭ್ಯಾಸ ಮಾಡಿದ್ರೆ ಅವುಗಳಿಗೆಲ್ಲ ಅಭ್ಯಾಸ ಆಗಿದೆ. ಚಂದ ಆಗುತ್ತೆ. ಇಟ್ಕೊಳ್ಳಿ, ನಾನು ಹೇಳಿದ ಹಾಗೆ ಹೇಳ್ಬೇಕು. ನರಸಿ ಎಣ್ಣೆ ಹಾಕಿ ಏನು ನರಸಿ ಎಲ್ಲಿಂಟು? ಏನು ಮಸಿ ಉಂಟು ಅಂತ ಇದ್ದೀನಿ. ಮಸಿ ಇಲ್ಲಿ ಈ ಸಭೆ ಮತ್ತೆ ಹೇಳ್ತದೆ ನಿಮಗೆ ಸ್ವರ ಬರುದು. ಏನು ಸ್ವರ? ನೀವು ಉದ್ದವಾಗಿಲ್ವ ಅಂತ ಕೇಳಿ ಮಾಡದೆ ನೀವು ಆಡುವ ಮಾತು ನನಗೆ ಕೇಳುವುದಿಲ್ಲ. ಅಷ್ಟು ದೊಡ್ಡ ಸಭೆಯಲ್ಲಿ ಅವರಿಗೆ ಕೇಳಬೇಕೋ ಬೇಡವೋ? ಕೇಳದಿದ್ದರೆ ಪರಿಣಾಮಗಳು ಏನಾಗ್ತದೆ? ಬಂದವರೆಲ್ಲ ಹೇಳ್ತಾರೆ ಕಾರ್ಯಕ್ರಮ ಒಳ್ಳೆಯದಾಗಿದೆ, ಮಧುಮಗನಿಗೆ ಬಾಯಿ ಬರುದು ಬರ್ತದೆ ಬರ್ತದೆ ಆಗಬಾರ್ದು ಗಟ್ಟಿ ಹೇಳಿ ಅಷ್ಟೇ. ಎನ್ನರಸಿ ಅಯ್ಯೋ ದೇವ, ಪುರೋಹಿತರು ಸತ್ತು ಹೋದ್ರು. ಶಿವನೇ ಚಮ್ಮುಲಿಂಗ. ಚಮ್ಮುಲಿಂಗ, ನಾನು ಸತ್ತರೆ ಅಳುವುದಕ್ಕೆ ಮನೆಯಲ್ಲಿ ಜನ ಉಂಟು. ನಿನಗೆ ತಲೆ ಬಿಸಿಬೇಡ. ಏನು ಕೊಡ್ತೀರಾ? ಅದಾ ಸಾಕು. ಅಷ್ಟೇ ಅಲ್ವಾ? ನಿಮಗೆ ಯಾಕೆ ತಲೆ ಬಿಸಿ? ನೀವು ಸತ್ತರೆ? ನಾನು ಸತ್ತರೆ ನನ್ನ ಹೆಂಡತಿ ಮಕ್ಕಳಿಗೆ ಯಾರು? ನಾನಿಲ್ವ? ನಿಮ್ಮ ಹೆಂಡತಿ ಮಕ್ಕಳಿಗೆ ನಾನಿಲ್ವ? ಮತ್ತೆ ನಾನು ಯಾಕೆ ಇರುವುದು? ನಿಮ್ಮ ಹೆಂಡತಿ ಇದ್ದೀನಿ ಅಂತ ನಾನು ಹೆಂಡತಿ ಮಕ್ಕಳ ಬಿಟ್ಟು ಪರಿಹಾರ ಕೊಡ್ತೇನೆ. ಪರಿಹಾರ ಕೊಡ್ತೀನಿ ಅಂತ ನಾನು ಸಾಯ್ಬೇಕಲ್ವಾ? ತೊಂದರೆ ಇಲ್ಲ, ಪ್ರಾಯ ಆಗಿದೆ. ಹೋಗುದಾದ್ರೆ ಹೋಗಿ, ಮೋಕ್ಷ ಸಿಗುತ್ತದೆ ನಿಮಗೆ. ನಾನು ಸಾಯುವುದಕ್ಕೆ ಕಾಯುದು. ನನ್ನ ಪರಿಹಾರದಿಂದ ನಾನು ಹೇಳಿದಾಗ ಹೇಳಿ. ಎನ್ನರಸ ಎನ್ನರಸಿ ಎನ್ನರಸಿ ಹೊನ್ನರಸಿ ಹೊನ್ನರಸಿ ಪ್ರಾಣರಸಿ ಪ್ರಾಣದರಸಿ ಪಟ್ಟದರಸಿ ಪಟ್ಟದರಸಿ. ನಿಮ್ಮ ಯಾವುದು? ನಿನ್ನ ಪುರೋಹಿತರೆ ಹುಡುಗಿ ಅಲ್ವಾ? ಮದುವೆಯಾಗಿ ಅಭ್ಯಾಸ ಇಲ್ಲ, ಬಾಕಿದ್ದೆಲ್ಲ ಮೊದಲೇ ಅಭ್ಯಾಸ ಆಗಿದೆ. ನಿಮ್ಮ ಸಹವಾಸ ಸಹವಾಸ ದೋಷ. ನನ್ನ ಸಹವಾಸ ಅಲ್ಲ, ನಿಮ್ಮ ಬಾಕಿದವರ ಸಹವಾಸ. ನಿನ್ನ ಕಮಲದಂತಹ ಮುಖಕ್ಕೆ ಇಷ್ಟು ಚಂದ ಮುಖ ಉಂಟು. ಕಮಲದಂತಹ ಮುಖಕ್ಕೆ ಹಸಿರೆ ಎಣ್ಣೆ ಹಚ್ಚುತ್ತೇನೆ. ಹಸಿರೆ ಎಣ್ಣೆ ಹಚ್ಚುತ್ತೇನೆ. ಎಂತದ್ದು ನೀವು ಗೋಡೆಗೆ ಸುಳ್ಳು ಹಚ್ಚುದಾ? ಹಚ್ಚುದ ಕೇಳಿದ್ರಿ? ಮತ್ತೆ ಎಷ್ಟು ಅಂತ ನೀವು ಒಮ್ಮೆ ಹಾಕಿದೆ ನನ್ನ ಹೆಂಡತಿ ಮುಖ ಮದುವೆ ಮನೆಯಲ್ಲಿ ಬೈಲಿಕ್ಕಿಲ್ಲ. ಹೆಂಡತಿಗೆ ಭಯ ಆಗುತ್ತದೆ. ನನ್ನ ಹೆಂಡತಿಗೆ ನಾನು ಹೇಳಿದ ಎನ್ನರಸ ಎನ್ನರಸ ಹೊನ್ನರಸ ಹೊನ್ನರಸ ಪ್ರಾಣದರಸ ಪ್ರಾಣದರಸ ಪಟ್ಟದರಸ ನಿನ್ನ ಅದು ನಿಮ್ಮ ಅಲ್ವಾ ಪುರೋಹಿತರೆ? ಈಗ ನಮಗೆ ಕಲಿಸಿಕೊಡ್ತಾ ಇದ್ದಾರೆ. ನಿನ್ನ ಮುಚ್ಚಿದಂತಹ ಮುಖಕ್ಕೆ ಅಲ್ಲಿ ಎಂತದ್ದು ಇದು? ಮುಚ್ಚಿದಂತಹ ಮುಖಕ್ಕೆ ಹಸಿರು ಎಣ್ಣೆ ಹಚ್ಚುತ್ತೇನೆ. ಅರಸಿನ ಎಣ್ಣೆ ಹಚ್ಚುತ್ತೇನೆ. ಅಚ್ಚಮ್ಮ 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 ಅಚ್ಚಮ್ಮ. ಅಮ್ಮ, ಕಾರ್ಯಕ್ರಮ ಬಹಳ ಒಳ್ಳೆ. ಎಂತದು ಒಳ್ಳೇದಾಗುದು? ಎಲ್ಲ ಕೂತ್ಕೊಂಡು ನೋಡ್ತಾ ಇದ್ದಾರೆ. ಆಯ್ತಲ್ಲ, ಬೇಗ ಎದ್ದು ಸಾಲಾಗಿ ಬಂದು ಕೊಟ್ಟು ಹೋಗಿ ಮತ್ತೆ ಊಟಕ್ಕೆ ಹೊತ್ತಾಗ್ತದೆ. ಏನು ಪುರೋಹಿತರೆ? ಉಡುಗೊರೆ ತಂದು ಕಾಯ್ತಾ ಇದ್ದಾರೆ. ಎಷ್ಟು ಉಡುಗೊರೆ ಯಾರು ಮಾಡುದು? ಊರಿನವರು. ಮತ್ತೆ ಸರಿಯಲ್ಲ. ಉಡುಗೊರೆ ಆಗುದಿದ್ರೆ ನಿಮ್ಮಿಂದ ಆಗ್ಲಿ. ನನ್ನ ಕೈ ಬೀಳ್ಬೇಕು ಅಲ್ವಾ? ಆಲೋಚನೆ ಮಾಡಿ ಅಮ್ಮ. ನಿಮಗೆ ಇರುವವ ನಾನೊಬ್ಬ ರಕ್ಕಸ ಪುರೋಹಿತ. ನನ್ನ ಕೈ ಬಿದ್ದರೆ ಮತ್ತೆ ನಿಮ್ಮವರಿಗೆ ಮದುವೆ ಇಲ್ಲ, ಮತ್ತೆ ಕೈ ಬೀಳುವುದೆಂತದು? ಆಶೀರ್ವಾದ ಮಾಡಿ ಅಂತ. ಸೋಮಜಾಡೇನ ಸೋಮಜಾಡೇ ಇಲ್ಲಿ ಬಂದ ಸೋಮಜಾಡ ಅನ್ನುವ ಕೊಟ್ಟಂತಹ ಪಟ್ಟೆ ಇದು ಹೇಳಿದ್ದಾನೆ. ಪಟ್ಟೆ ನಿಮ್ಮ ಜೀವನ ಪರ್ಯಂತರ ನನ್ನ ಹೆಸರು ಹೇಳ್ತಾ ಇರಬೇಕು ಅಂತ. ಆದ್ದರಿಂದ ಕೊಟ್ಟವರನ್ನು ಕೊಡದೇ ಇದ್ದವರ ಅವನ ಹೆಸರು ಹೇಳ್ತಾ ಇರೋದು. ಸೋಮಜಾಡೇನ ಓ ಪಟ್ಟೆ, ನಿನ್ನಲ್ಲಿ 108 ಹೊಟ್ಟೆ, ಕೊಟ್ಟೆ ನಾನು ಕೆಟ್ಟೆ, ಕೊಡುವುದು ಮಾತ್ರ ಲೊಟ್ಟೆ. ಪುರೋಹಿತರ ಕಡೆಯಿಂದ ಉಡುಗೊರೆ ಮಧುಮಗನ ಕೊರಳಿಗೆ, ಮಧುಮಗನ ಕೊರಳಿಂದ ಮಧುಮಗಳ ಹೆಗಲಿಗೆ, ಮತ್ತೆ ಬಂದಲ್ಲಿಗೆ ಪಟ್ಟೆ ಓದಲೆಲ್ಲ ಪಟ್ಟೆ ಕೊಡ್ತಾ ಹೋದ್ರೆ ವರ್ಷಕ್ಕೆ ಪಟ್ಟೆ ಎಷ್ಟು ಬೇಕು? ಶಾಸ್ತ್ರ ಕೊಟ್ಟು ಮುಗಿಸುವುದು. ಜೊತೆಗೆ ಭಗವಂತ ನಿಮಗೆ ಬೇಕಾದಷ್ಟು ಕೊಟ್ಟಿದ್ದಾನೆ. ಉಳಿತಾಯ ಆಗ್ತಾ ಉಂಟು. ಆದ್ದರಿಂದ ನೀವು ನಮಗೆ ಕೊಡಬೇಕೆ ಹೊತ್ತು ನಾವು ನಿಮಗೆ ಕೊಡಲ್ಲ. ನಿಮಗೆ ಕೊಡುವಷ್ಟಾದ್ರೆ ಸಾಕು. ಆಗಲಿ ಆಗಲಿ. ಅಮ್ಮ, ಇದು ಕಾರ್ಯಕ್ರಮದ ಕೊನೆಯ ಅಂಗವಾಗಿ ಒಂದು ಹುಡುಗಿ ಇಳಿದು ಹೋಗು. ಯಾಕಂದ್ರೆ ನನಗೆ ಇನ್ನೊಂದು ಕಡೆಗೆ ಹೋಗ್ಲಿಕ್ಕೆ ಆದಷ್ಟು ಬೇಗ ಈ ಕಾರ್ಯಕ್ರಮ ಮುಗಿದ್ರೆ ನನ್ನ ತಂದು ಪಡ್ಕೊಂಡು ನಾನು ಹೋಗುದು. ನಿಮಗೆ ಏನಾಗುತ್ತದೆ? ಹೆಂಡತಿಯ ಜೊತೆ ನಾನು ಮಾತಾಡಿ ನಿಮಗೇನು ಸಂಕಟ? ನಿಮಗೆ ಸಮಯ ಮದುವೆ ಚಪ್ಪರ ಬೇರೆ ಪುಸ್ತಕ ಮುದ್ದು ಮುದ್ದು ಇಲ್ವಾ? ಬೇಗ 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 ಆಗ್ಬೇಕು. ಗೊತ್ತಾಗಿದೆ. ನನಗೆ ತಾಗಲಿಕ್ಕೆ ಜನ ಸಿದ್ಧ ಆಗಿದೆ. ನೀವೆಂತದ್ದು ಬಸವನ ಹಿಂದೆ ಬಾಲ ಅಂತ? ನನ್ನ ಹೆಂಡತಿಯ ಜೊತೆ ನಾನು ಬರದೆ ನಿಮಗೆ ಎಂತ ಆಗುದು? ಮತ್ಸರ ಆಗುದಾ? ಉರಿಯುವುದ ನಿಮಗೆ? ಮೇಯಲೆಲ್ಲ ಬರ್ಲಿಕ್ಕಿಲ್ಲ. ಅಲ್ಲಿ ಕೂತ್ಕೊಳ್ಳಿ ಅಂತ. ಅಲ್ಲಿ ಕೂತ್ಕೊಳ್ಳಿ ಬೇಗ.
ಬೈಲಿಕ್ಕಿಲ್ಲ. ಎಂತ ಒಂದು ಹುಡುಗಿ ಹುಚ್ಚಮ್ಮ, ಪುರೋಹಿತರು ಏನಾದ್ರು ಹೇಳಿದ್ರು? ಅದು ಬೇರೆ ವಿಷಯ. ನಿಮ್ಮ ವಿಷಯ. ಹೌದೌದು. ನೋಡಮ್ಮ, ಇವರೆಲ್ಲ ನಿನ್ನ ಜೊತೆಯಲ್ಲಿದ್ದವರು ಇವತ್ತು ಮದುವೆಯಾಗಿ ಗಂಡನ ಮನೆಗೆ ಹೋಗುವಾಗ ಅವರಿಂದ ಒಂದು ಆಶೀರ್ವಾದ ಪಡೆಯುವ ಕ್ರಮ ಕೈ ಮುಗಿ ನಾನು ಹೇಳಿದ ಹಾಗೆ ಹೇಳಬೇಕಾಯ್ತಾ? ಅಣ್ಣಂದಿರಿ, ಅಕ್ಕಂದಿರಿ, ತಮ್ಮ ತಂಗಿಯಂದಿರಿ, ಗುರು ಹಿರಿಯರೇ, ನಾನು ಇಷ್ಟರವರೆಗೆ ನಿಮ್ಮ ಜೊತೆಯಲ್ಲಿ ಆಟವಾಡುತ್ತಾ ಇದ್ದೆ. ಬಾಲೆ ಮೀಸೆದ ಕೊಂಬುದು ಕೈ ದೆಪ್ಪ ನಾವು ಆಟ ಆಡ್ತಾ ಇದ್ದವನ್ನಾಗ ಅಡೇಗೆ ರಡ್ಡು ಕೈತ ಕೊಂಬು ತಿರ್ಕೊಂಡು ಓಡಿ ಆಟ ಆಡ್ತೀನಿ ನಿನ್ನ ಒಟ್ಟಿಗೆ ಹತ್ತು ಪುಂಜೇನ ಒಟ್ಟಿಗೆ ವಾ ನರಮಾನಿ. ಇವತ್ತು ನನ್ನ ಪತಿದೇವರ ಜೊತೆಯಲ್ಲಿ ಹೋಗ್ತಾ ಇದ್ದೇನೆ. ಹಿರಿಯವರಾದ ನೀವು ಆಶೀರ್ವದಿಸಿ. ಹಿರಿಯವರಾದಂತಹ ನೀವೆಲ್ಲರೂ ಆಶೀರ್ವದಿಸಿ. ಈಗ ಸುದ್ದಿ ಬಂದದ್ದ? ಏನು? ನಿನ್ನ ಅಪ್ಪ ಸತ್ತ ಜೀವ ಇದ್ದಾರೆ. ಮತ್ತೆಂತದ್ದು? ಅಮ್ಮ ಇಲ್ಲಿ ಬನ್ನಿ. ಅವಳ ಅಭಿಪ್ರಾಯ ಹಾಗಿಲ್ಲ, ನೀವ್ಯಾಕಮ್ಮ ಆಳುವುದು? ಸಣ್ಣವಳಲ್ವಾ, ಸಣ್ಣದಾರಂಭ್ಯದಿಂದ ಸಾಕಿ ಸಲಹಿದವಳಲ್ವ. ಹೌದು ಹೌದು ಹೌದು. ಮತ್ತೆಲ್ಲ ಹಲವಿಲ್ಲದ ಪ್ರೇಮದ ಸುಕುಮಾರಿಯನ್ನು ಈ ರೀತಿಯಾಗಿ ಇವತ್ತು ಮದುವೆ ಮಾಡಿ ಕೊಡುವಾಗ ಗಂಡನ ಮನೆಗೆ ಹೋಗ್ತಾಳೆ. ಹೌದು. ಏನ್ ಕಷ್ಟ ಬರ್ತದೋ ಏನೆಂಬುದನ್ನ ಅಲ್ಲಿ ಏನು ಮಾಡ್ತಾನೋ ಮಾಡುವುದೆಂತದಮ್ಮ, ಎಲ್ಲರೂ ಕರ್ಕೊಂಡು ಹೋಗಿ ಏನು ಮಾಡ್ತಾನೋ ಅಷ್ಟನ್ನೇ ಮಾಡ್ತಾನೆ. ಮನೆಯ ಕೆಲಸ ಅಲ್ಲಿ ಹೇಳಿಕೊಡುವುದಕ್ಕೆ ಜನ ಉಂಟು. ಅದಕ್ಕೆ ನೀವು ಅಜ್ಜಮ್ಮ ನೀವು ಯಾಕೆ ಆಳುವುದು? ಅಳಬೇಡಿ ಅಜ್ಜಮ್ಮ. ಯಾಕಂದ್ರೆ ನೋಡಿ, ಹೆತ್ತ ಕರುಳು ಕಣ್ಣೀರು ಬರ್ತದೆ. ನಾವು ಯಾಕೆ ಆಳುವುದು? 4 ಸಲ ಆಚೆ ಈಚೆ ಹೋದ್ರೆ ಎಲ್ಲ ಸರಿಯಾಗ್ತದೆ. ನಮ್ಮ ಊರಿನ ಹೊಸ ಜಾತ್ರೆಗೆ ಬರ್ಲಿಕ್ಕೆ ಹೇಳು ಆಯ್ತಾ? ನಾಳೆ ಬನ್ನಿ ಅಯ್ಯ. ಒಂದು ಆಶೀರ್ವಾದ ಕೇಳುವ ಕ್ರಮ ಕೈ ಮುಗಿರಿ, ನಾನು ಹೇಳಿದಾಗ ಹೇಳಿ. ಅಣ್ಣಂದಿರಿ, ನೆರೆದಿರುವಂತಹ ಬಂಧು ಬಾಂಧವರೇ, ಹೆಣ್ಣು ಮಕ್ಕಳೇ, ಗಂಡು ಮಕ್ಕಳೇ ಮುಂದುವರಿಸಿ. ನಿಮ್ಮ ಅಮೂಲ್ಯವಾದ ಮತವನ್ನು ನನಗೇ ಕೊಟ್ಟು. ಇದಂತದ್ದು ಮತಯಾಚನೆಯ ನನ್ನದು ಅಲ್ಲ, ಆಶೀರ್ವಾದ ಕೇಳಿ ಅಂತ ನಾನು ಹೇಳ್ತೇನೆ. ಗಂಡು ಮಕ್ಕಳೇ, ಹೆಣ್ಣು ಮಕ್ಕಳೇ, ಹಿರಿಯವರೇ, ರಾಜ ಗಾಂಭೀರ್ಯ. ನಿಮ್ಮ ಗಾಂಭೀರ್ಯಕ್ಕೆಲ್ಲ ಇಲ್ಲ. ನೀವು ಗಾಂಭೀರ್ಯವನ್ನು ಮನೆಯಲ್ಲಿ ಇಡಬೇಕು, ಇಲ್ಲಿಗೆ ತರಬೇಡಿ. ಗೊತ್ತಾಯ್ತಲ್ಲ? ಇನ್ನು ಮದುವೆ ಆಗಿ ಆಯ್ತು, ಇನ್ನೆಲ್ಲಿಗೆ ಗಾಂಭೀರ್ಯ? ನಾನು ಹೇಳಿದ ಹಾಗೆ ಸಾಕು. ಅಣ್ಣಂದಿರೇ, ಅಕ್ಕಂದಿರೇ, ಗುರು ಹಿರಿಯರೇ, ನಾನು ನನ್ನ ಹೆಂಡತಿಯನ್ನು ಕರೆದುಕೊಂಡು ಹೋಗುತ್ತೇನೆ. ಯಾವ ಗ್ರಾಚಾರಕ್ಕೆ ನಿಮ್ಮ ಹೆಂಡತಿಯನ್ನು ಕರ್ಕೊಂಡು ಹೋಗು? ಒಳ್ಳೆ ಚಂದದ ಹುಡುಗಿ ಮದುವೆ ಆಗಿದೆ. ಧರ್ಮಕ್ಕೆ ಸಿಗುದು ಯಾಕೆ ಬಿಡುದು? ಎಲ್ಲದು ನಿನ್ನದು ಧರ್ಮಕ್ಕೆ ನೀನು ಕರ್ಕೊಂಡು ಧರ್ಮಕ್ಕೆ. ಓಯ್, ನನ್ನ ಅದಲ್ಲ, ಅವನಲ್ಲಿ ಧರ್ಮಕ್ಕೆ ಸಿಕ್ಕುವುದುಂಟು, ಬೇಕಾದಷ್ಟು ಕರ್ಕೊಂಡು ಹೋಗಿ ಅಂತ ಅವ ಹೇಳುದು. ಓಯ್, ನನ್ನ ಅಂದರೆ ನಿಮ್ಮ. ಆಗ ನಾನು ನನ್ನ ಹೆಂಡತಿಯನ್ನು ಕರ್ಕೊಂಡು ಹೋಗುತ್ತೇನೆ. ಹಿರಿಯವರಾದ ನೀವು ಆಶೀರ್ವಾದಿಸಿ. ಪುರೋಹಿತರ ದೊಡ್ಡ ಆಶೀರ್ವಾದ ಮಾಡಿ. ದೀರ್ಘಾಯುಷ ಬಂತು. 100 ಮಂದಿ ಹೆಣ್ಣು ಮಕ್ಕಳೇ ಆಗಲಿ. ಓ ದೇವರೇ, ನೀವು ವರ ಕೊಟ್ಟದ್ದ ಶಾಪ ಕೊಟ್ಟದ್ದು? 100 ಮಂದಿ ಹೆಣ್ಣು ಮಕ್ಕಳು, ಒಂದು ಗಂಡು ಸಂತಾನ. ಗಂಡು ಯಾಕೆ ರಾಯರೇ? ಹೆಣ್ಣು ಅಂತ ತಾತ್ಸಾರ ಮಾಡಬೇಡಿ. ಸಂತಾನ ಅಭಿವೃದ್ಧಿಯಾಗುವುದು ಹೆಣ್ಣು ಮಕ್ಕಳಿಂದ. ಭಗವಂತ ನಿಮಗೆ ಬೇಕಾದಷ್ಟು ಸಂಪತ್ತು ಕೊಟ್ಟಿದ್ದಾನೆ, ಖರ್ಚು ಮಾಡ್ಲಿಕ್ಕೆ ಒಂದು ದಾರಿ ಆಯ್ತು. ಹೋಗಿ. ಹೆಣ್ಣು ಲೋಕದ ಕಣ್ಣು, ಸಂಸಾರದ ಕಣ್ಣು. ಬರ್ತೇನೆ. ಪುರೋಹಿತ್ರೆ, ನನ್ನಿಂದ ಆಶೀರ್ವಾದ ಮಾಡಿ. ಏನಂತ? ಬೇಗ ಮದುವೆ ಆಗ್ಲಿ ಅಂತ. ನಿನ್ನ ಜೀವನದಲ್ಲಿ ಅದೊಂದು ಆಗದೇ ಹೋಗಲಿ. ಕೃತ್ರಿಮದಿಂದಾಗಿ ತನ್ನ ಪುತ್ರರೆಲ್ಲರೂ ದುರದಿ ಮೃತ್ಯುವಪ್ಪಿದರೆಂದು ಚಿತ್ತನೆಯ ನಾಟಿರಲು ಮಗಳನ್ನು ಮದುವೆ ಮಾಡಿಕೊಟ್ಟಿದ್ದೇನೆ. ಕೆಲವು ಸಮಯದೀಚೆಗೆ ಒಂದು ಗಂಡು ಮಗುವಿಗೆ ತಾಯಿದ್ದಾಳೆ. ಆ ಮಗುವಿನ ಬಾಲಲೀಲೆ ನೋಡಿ ನಾನು ಸಂತೋಷದಲ್ಲೇ ಇರಬಹುದಿತ್ತು. ಗತಿಸಿ ಹೋದ ವಿಚಾರವನ್ನು ಎಣಿಕೆ ತಂದಾಗ ನನ್ನ ಪಾಲಿಗೆ ಕಣ್ಣೀರಲ್ವೇ? ನಾನೊಬ್ಬಳು ಹಿರಿಯ ಸ್ಥಾನದಲ್ಲಿದ್ದವಳಲ್ವೇ? ಹಿರಿಯವಳಾಗಿರುವಂತಹ ನನ್ನ ಪಾಲಿಗೆ ಸಿಗಬೇಕಾದಂತ ವಸ್ತು ಅನ್ನ ಹಾಕದ ಸಂಪತ್ತು. ಅಂತ ಸಂಪತ್ತನ್ನು ಕೊಡಿಸುವಂತಹ ಮಹಾಶಕ್ತಿಶಾಲಿಗಳು ನಮ್ಮಲ್ಲಿ ಯಾರೂ ಇಲ್ಲದೆ ಹೋಯ್ತೆ.
ನಡೆದಿನ ಉತ್ತಮ ಅಡಿಯನಿಗೆ ದೈತ್ಯ ಮಾತೆ ದಿಗಂತ ವಿಶ್ರಾಂತವಾದ ಕಾಲಕೇಯ ಕುಲಕ್ಕೆ ತಮ್ಮ ಮಗಳನ್ನು ಇತ್ತು ಉಭಯ ಕುಲದ ಹಿತವನ್ನು ಕಂಡವರು ತಾವು ಈಗ ಏಕಾಂಗಿಯಾಗಿ ಕಣ್ಣೀರನ್ನು ಸುರಿಸುತ್ತಾ ಇದ್ದೀರಿ. ಏನಮ್ಮ ಚಿಂತೆ? ನಮ್ಮ ಜೀವನದಲ್ಲಿ ಸಂತೋಷ ಎನ್ನುವುದೇ ಇಲ್ಲ. ನಿತ್ಯ ನಾನು ಕಣ್ಣೀರು ಸುರಲಿಕ್ಕೂ ಕಾರಣ ಹೀಗೆ. ಏನಾಯ್ತು? ಈ ಹಿಂದೆ ಎಷ್ಟೋ ಜನ ಗಂಡು ಮಕ್ಕಳು ನನ್ನ ಹೊಟ್ಟೆಯಲ್ಲಿ ಹುಟ್ಟಿಕೊಂಡಿದ್ದಾರೆ. ಸಾಮಂತರು ಸಾಧ್ಯವಿಲ್ಲ. ಅಂತಹ ಮಕ್ಕಳು ಪರಾಕ್ರಮದಿಂದ ಆ ದೇವಲೋಕವನ್ನು ಪಡಿಬೇಕೆಂಬ ಉದ್ದೇಶದಿಂದಾಗಿ ಹಿಂದೆ ದೇವನಗರಿಗೆ ತಿಳಿದ್ದಾರೆ. ಆದ್ರೆ ಏನ್ ಮಾಡೋಣ, ಅಲ್ಲಿಗೆ ಅಧಿಕಾರಿಯಾಗಿರುವಂತಹ ದೇವೇಂದ್ರ ಮೋಸದಿಂದ ಕೃತ್ರಿಮದಿಂದ ನನ್ನ ಮಕ್ಕಳೆಲ್ಲವನ್ನ ಅಮ್ಮ, ಮಗ ಸಮಾನವಾದಂತ ಅಳಿಯ ನಾನಿದ್ದೇನೆ. ಎಲಗೊಂದು ಆಶೀರ್ವಾದವನ್ನು ಮಾಡಿ. ಪರಿಣಾಮವಾಗಿ ದೇವತೆಗಳು ದಿಕ್ಕಾಪಾಲಾಗಿ ಓಡಿ ಹೋಗಿದ್ದಾರೆ. ನಾಕಪೀಠ ಬರಿದಾಗಿದೆ, ಏರಿಕೊಳ್ಳುತ್ತೇವೆ. ಸಭಾ ಪ್ರವೇಶವನ್ನು ಮಾಡಿದೆ. ಯುದ್ಧಕ್ಕೆ ಆಹ್ವಾನವನ್ನು ಕೊಟ್ಟೆ. ಬಾಂಧವ ಯಾರು? ಮಾತ್ರಕ್ಕೆ ನೀನೊಬ್ಬ ಪರಾಕ್ರಮಿ ಎಂದೆನಿಸಿಕೊಳ್ಳುವುದಿಲ್ಲ. ನಿನ್ನಲ್ಲಿ ವಿಚಾರಿಸಿ ಬಂದವ ಸಾಮಾನ್ಯದ ಬಿಡುವ ಯಕ್ಷರಾಜ ಪಿಂಗಲಾಕ್ಷ.
ಬರುವಾಗ ಅಲ್ಲಿ ಕಂಡದ್ದು. ಏಯ್ ಹೇಮ ಮಾಲಿನಿ, ಅದು ನಿನ್ನ ಅಜ್ಜಿ. ಹೇ ಮಾಲಿನಿ ಅಮ್ಮ ಎನ್ನುವ ಹಾಗಾಡು. ಓ ಮಾಲಿನಿ ಅಮ್ಮ. ನಿನಗೇನಾಯ್ತು, ಸೊಂಟ ನೋವ? ಮತ್ತೆ ಏನು? ಯಾರ ನೀನು? ನಿಮ್ಮ ಗಂಡ. ನಿನ್ನ ಹಲ್ಲು ನಿಮ್ಮ ಗಂಡ ಪೂರ್ಣೇಶ ಪ್ರಾಣೇಶ. ಪ್ರಾಣೇಶ ವಲ್ಲಭಾಯ್. ಬಾಯಿ ಅಲ್ಲ, ವಲ್ಲಭ. ವಲ್ಲಭ ಇಬ್ಬರು ಒಟ್ಟಿಗೆ ನಾವು ಸುರಪುರಕ್ಕೆ ಹೋದದ್ದು. ಸುರಪುರಕ್ಕೆ ದಿಗ್ವಿಜಯ ಮಾರುವ, ದಿಗ್ವಿಜಯವನ್ನ ಮಾಡುವ, ದಿಗ್ವಿಜಯ ಮಾರುವ ಎನ್ನುವ ಹಾಗೆ. ನೀನು ಅಲ್ಲಿಂದ ಬರುವುದಾ? ಅಲ್ಲಿಂದ ನೇರ ಇಲ್ಲಿಗೆ. ಹೌದಾ? ವಿಷಯ ಏನಿದೆ? ಸ್ವರ್ಗದಿಂದ ಬಂದದಲ್ಲ, ಅದಕ್ಕೆ ಅಲ್ಲಿಂದ ಬಂದ ಅಲ್ಲ, ಅಲ್ಲಿಯದಾದಂತಹ ಉತ್ಸಾಹ ಉಲ್ಲಾಸ. ಅಮ್ಮ ಏನಪ್ಪ, ನಾವಿಬ್ಬರು ಸ್ವರ್ಗವನ್ನು ಸೇರಿದ್ದೇ ತಡ. ಸೇರಿ ನಿಮ್ಮ ಗಂಡ ನೇರವಾಗಿ ಸ್ವರ್ಗವನ್ನು ಪ್ರವೇಶಿಸಿದ್ದೇ ತಡ. ಹೋಗಿ ಮುಟ್ಟುವುದಕ್ಕೆ ಅವಕಾಶ ಇಲ್ಲ. ನಿಮ್ಮ ಗಂಡನಿಗೆ ಜೋರ್ ಬಂದದ್ದು, ಅದು ಸಿಟ್ಟು ಬಂದದ್ದು. ಸಿಟ್ಟು ಬಂದದ್ದು ಇನ್ನು ಬಂದ ಮೇಲೆ ಅಲ್ಲಿ ಮಾಡದಿರ್ಲಿಕ್ಕೆ ಆಗ್ತದ? ಯುದ್ಧ ಯುದ್ಧ ಎಲ್ಲಿಟ್ಟು ಜಾಗ ಎನ್ನುವ ಹಾಗೆ ಹುಡುಕಿದ್ರು. ರಣಾಂಗಣ, ಯುದ್ಧರಂಗ ಇಳಿದ್ರು. ಬರ್ಲಿ, ಸ್ವರ್ಗವನ್ನು ಕಾಯುವಂತಹ ಯೋಧರಿದ್ದರೆ ಬಂದು ಜಯಿಸಲಿ ಎನ್ನುವ ಹಾಗೆ. ಅಷ್ಟದಿಕ್ಪಾಲಕರು, ಅಷ್ಟದಿಕ್ಪಾಲಕ, ಅಷ್ಟದಿಕ್ಪಾಲಕ ಬರ್ಲಿ ಎನ್ನುವ ಹಾಗೆ ಆಜ್ಞೆಯನ್ನು ಕೊಟ್ಟದ್ದೇ ತಡ. ಒಬ್ಬೊಬ್ಬರಾಗಿ ಬಂದ್ರು. ಬಂದ್ರ? ಹೌದು, ಮೊದಲಾಗಿ ಅವ ಬಂದ. ಯಾರು?
ತಕ 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 ಅಂತ ಉರಿಯುತ್ತಾ ಬಂದದ್ದು ಅಗ್ನಿ. ಅಗ್ನಿ. ನಿಮ್ಮ ಗಂಡನ ಎದುರು ನಿಂತನ ಏನಾಯ್ತು ನಿನಗೆ? ನಾನು ಅಗ್ನಿ ಮುಟ್ಟಿದ್ರೆ ಸುಟ್ಟೋಗ್ತೀಯ. ಇವ ಇಷ್ಟು ಹೊತ್ತು ಸರಿ ಇದ್ದ, ಈಗ ಏನಾಯ್ತು ನಿನಗೆ? ಅವ ಹೇಳು ಅಗ್ನಿಯ ಮಾತಾ? ಗೊತ್ತಾಯ್ತು. ಸಾಯ್ತೀಯ ಅಂತ. ಸಾಯ್ಬೇಡ. ನಿಮ್ಮ ಗಂಡ ಬಿಟ್ರ? ಬಿಡ್ಲಿಲ್ಲ. ಬಿಡುವುದಿಲ್ಲ. ನೀನು ಅಗ್ನಿ ಆದ್ರೆ ನಾನು ಇಸ್ಮಾಲಿ. ವಿದ್ಯುನ್ಮಾಲಿ. ಕೊಟ್ಟರೆ ವರ, ಇಟ್ಟರೆ ಶಾಪ. ಬಾ ಯುದ್ಧ ರಂಗಕ್ಕೆ. ಯುದ್ಧ ಮಾಡಿದ್ರು. ಅಮ್ಮ ನಡೆದಂತ ಯುದ್ಧದಲ್ಲಿ ಅಗ್ನಿ ಚ್ವಿಂಕ. ನಂದಿ ಹೋದ. ಓಡಿ ಹೋದ. ಹೋಗ್ಲಿ ಆಚೆ. ಆಮೇಲೆ ಬಂದ ಯಾರು? ಕುಮ್ರದ. ಯಾರು? ಕುಬೇರ. ಅವ ಬಂದ, ಪೆಟ್ಟು ತಿಂದ, ಓಡಿ. ಯಮ ಬಂದ, ಅವನೊಂದಿಗೆ ನಾನು ಯುದ್ಧ ಮಾಡಿದೆ. ನನ್ನ ಅಜ್ಜಿಯನ್ನು ಕೊಂಡೋಗಿದ್ದಾನೆ ಪಾಪಿ ಮಗ. ಅಜ್ಜಿ ಅಂದ್ರೆ ಪ್ರಾಯ ಆಗಿರ್ಬೋದು. ಆಗಿದ್ದೆ 99 ಆಗಿದೆ. ಒಂದು ಬಿಟ್ಟಿದ್ರೆ ಸತಕ್ಕ ಆಗ್ತಿತ್ತು ಪಾಪ. ಬಿಡ್ಲಿಲ್ಲ. ಹೋಗುವ ಪ್ರಾಯ ಅಲ್ವಾ ಅವರ? ಹೋಗುವ ಪ್ರಾಯ. ಅಜ್ಜಿಗೊಂದು ಎಷ್ಟು ಆಸೆ ಇತ್ತು. ಅಜ್ಜಿಗಿಂತ ನಿನಗೆ ಆಸೆ. ಸಾಯುವಕ್ಕಿಂತ ಮೊದಲೊಂದು ಪುಟ್ಟ ಗೌರಿ ಮದುವೆ. ಅಜ್ಜಿಯ ಮೊಮ್ಮಗಳು. ಅವಳಿಗೊಂದು ಮದುವೆಯನ್ನು ಮದುವೆ ಮಾಡಿ ಎಷ್ಟು ಸಮಯ ಆಯ್ತು. ಮದುವೆ ಆಗ್ಲಿಕ್ಕೆ ಕೇಳುತ್ತಿಲ್ಲ. ನಿನ್ನ ಬಾಯಲ್ಲಿ ಏನೆಲ್ಲ ಬರ್ತದೋ ಪುಣ್ಯಾತ್ಮ. ಮದುವೆ ಮಾಡಿ ಸಾಯ್ಬೇಕು ಅಂತ ಇತ್ತು. ಪಾಪಿ ಮಗ ಅರ್ಥದಲ್ಲೇ ಕೊಂಡೋದ. ಅದಕ್ಕಿಂತ ಮೊದಲೇ ಸತ್ಲು. ಸಾಯಲಿ ಬಿಡಿ, ಹೋಗ್ಲಿ. ನಾವನನ್ನು ನಾನೇ ಓಡಿಸಿದೆ. ಅಮ್ಮ ಏನು? ಇವರೆಲ್ಲ ಹೋಗುವಾಗ ಕೊನೆಗೆ ಒಬ್ಬ ಬಂದ. ಯಾರದು? ನಮ್ಮ ಸುರತ್ಕಲ್ನ ಕಡೆಯಿಂದ. ಅಲ್ಲಿಂದ 56ರಲ್ಲಿ ಇಲ್ಲಿಗ? ಅದು ಹೀಗೆ. ಅಲ್ಲಿಂದ ನೇರ ದಾರಿ ಉಂಟಲ್ಲ. ಸುರಲೋಕದ ಕಡೆಯಿಂದ ಐರಾವತವನ್ನು ಏರಿಕೊಂಡು ಇಲ್ಲಿಗೆ ಬಂದದ್ದು. ಪುರಂದರ ಬಂದ. ಪುರಂದರನ? ಹೌದಪ್ಪ. ಬಂದ ನಿಂತು ನಿಮ್ಮ ಗಂಡ ಹೀಗೆ ನೋಡಿ, ಓ ಪಾಪಿ ಮಗನೇ, ನಿನ್ನ ನಿರೀಕ್ಷೆಯಲ್ಲಿದ್ದದ್ದು ಬಂದಿಯಲ್ಲ. ಕಾಂಬೇನು ನಿನ್ನ ಪೌರುಷವಪ್ಪ. ಉಂಟೇನು ಸುರಪ್ಪ? ಯಾವುದು? ಬಲ್ಬು ಬಲುಹು ಉಂಟೇನು? ಯುದ್ಧ ರಂಗಕ್ಕೆ ಹೇಳಿದ್ದೆ ತಡ. ಅವ ಆಚೆ ನೋಡ್ಲಿಲ್ಲ. ಬುದುಕತ್ತ ಯುದ್ಧ ರಂಗಕ್ಕೆ ಧುಮುಕಿದ. ನಿಮ್ಮ ಗಂಡ ಕೂಡ ಯುದ್ಧ ರಂಗಕ್ಕೆ. ಅಮ್ಮ ಕಾಮುಕಿ, ಮುಖಾಮುಖಿ. ಅಮ್ಮ ಮುಖಾಮುಖಿ. ಇಬ್ಬರು ಇದಿರು ಬಾದ್ರು. ನಡೆದಂತ ಭೀಕರ ಭಯಂಕರ ಭಯಾನಕ ಯುದ್ಧದಲ್ಲಿ ಎಂತದ್ದನ್ನಮ್ಮ ಹೇಳುವುದು? ಏನಾದ್ರೂ ಒಂದು ಹೇಳು. ನಿಮ್ಮ ಗಂಡ ನಿನ್ನೆಲ್ಲ ಸುಡ್ಲಿಕ್ಕೆ ಗಂಡ ಅಂತ ಹೇಳು. ನಿಮ್ಮ ಗಂಡ ಸುರಪ್ಪನಿಗೆ 2 ಬಾರಿಸಿದ್ದು. ಸುರಪ್ಪನನ್ನು ಓಡಿಸಿದ್ದು. ದೇವೇಂದ್ರ ದೇವಲೋಕವನ್ನು ಬಿಟ್ಟು ಓಡಿದನಲ್ಲ. ನಿನಗೇನಾಗುತ್ತ ಉಂಟು? ಅವ ಪಾಪ ದೇವಲೋಕವನ್ನು ಬಿಟ್ಟು ಅವನು ಹಾಳಾಗಿ ಹೋಗ್ಲಿ ಪಾಪಿ ಮಗ. ಅವನಿಗೆ ಯಾವಾಗ ನೋಡಿದ್ರು ಪೆಟ್ಟು ತಿನ್ನುವುದೇ ಆಯ್ತು. ಪೆಟ್ಟು ತಿಂದವರೆಲ್ಲ ಪಾಪಿ ಮಕ್ಕಳ. ಹೌದೌದು. ಸರಿಯಲ್ಲ. ಹೌದೌದು. ವಿಷಯ. ಆ ವಿಷಯವನ್ನು ಹೇಳುವಾಗ ನಗತಾ ಹೇಳಬೇಕಾ? ಯಪ್ಪ ಸಾಕು. ಆಮೇಲಿನ ವಿಷಯಕ್ಕೆ ಕೈ ತೆಗಿಯ. ಆಮೇಲಿನ ವಿಷಯಕ್ಕೆ ಏನು? ಇವ ಸುರಪ್ಪ ದೇವಲೋಕವನ್ನು ಬಿಟ್ಟು ಓಡಿದ. ಇನ್ನು ನಿಮ್ಮ ಗಂಡ ಆಚೆ ನೋಡಿ ಸ್ವರ್ಗದಲ್ಲಿ ನಮ್ಮ ಕಾರ್ಯಭಾರ ಪ್ರಾರಂಭಿಸೋಣ. ಆಗಲೇಬೇಕು. ಎಲ್ಲಿಂಟು? ಯಾವುದು? ಸಿಂಹಾಸನ. ಕುಳಿತು ಹಿಂದಿನಿಂದ ಜಯಘೋಷ ಮಾಡಿದ್ರು. ಮುಂದಿನಿಂದ ಭಾಷಮಾಂಜಲಿ. ದೇವತೆಗಳು ಕೈ ಬಿಟ್ಟು ಹೋಯ್ತು. ಸ್ವರ್ಗ ಕೈ ತಪ್ಪಿತಲ್ಲ. ಆದ್ರೂ ಚಿಂತೆ ಇಲ್ಲ. ಮತ್ತೆ ಸ್ವರ್ಗ ನಮ್ಮ ಪಾಲಿಗೆ ಆಯ್ತಲ್ಲ. ಸಂಭ್ರಮದ ವಾತಾವರಣವನ್ನು ಹೀಗೆ ಸಂಭ್ರಮಿಸುವುದಲ್ಲ. ಮತ್ತೆ ಹೇಗೆ? ನಡಿ. ಯಾವುದು? ಯಾರು? ಸಾಂಸ್ಕೃತಿಕ ಕಾರ್ಯಕ್ರಮ ನಡಿ. ಮೊದಲಾಗಿ ಗಾನ ವೈಭವ. ಅದು ಬೇಕು. ಶಂಭೂರು ನಾರದರು ಬಂದು ಹಾಡುವುದಕ್ಕೆ. ಶಂಭೂರು ನಾರದ ಅಲ್ಲಪ್ಪ, ತುಂಬುರು ನಾರದ. ಬ್ರಹ್ಮ ಮಾನಸಿಕ ಪುತ್ರ. ಮಾನಸಿಕ ನಿನಗೆ. ಬ್ರಹ್ಮ ಮಾನಸ ಪುತ್ರ. ಆಮೇಲೆ ಬಡಿಯುವುದಕ್ಕೆ ಚಿತ್ರಸೇನ. ಆಮೇಲೆ ಕುಣಿಯುವುದಕ್ಕೆ ಬಂದ್ರಲ್ಲ. ಯಾರು ಬಂದಾಯ್ತಾ? ಮೊದಲಿಗೆ ಬಂದದ್ದು ಅವಳೇ. ಯಾರು? ರಂಬೆ ಬಂದು ಆಚೆ ನೋಡಿದ್ಲು, ಕುಣಿದ್ಲು, ಕೂತ್ಲು. ಅವಳ ನಾಟ್ಯ ವೈಭವ ಆಯ್ತು. ಮತ್ತೊಬ್ಬಳು ಬಂದು ಹೀಗೆ ನಿಂತಿದ್ದಾಳೆ. ಯಾರು ಅಂತ ಹೀಗೆ ನೋಡ್ತೇನೆ, ಪರಿಚಯ ಇದ್ದಾಳೆ. ಉಮಾಶ್ರೀ. ಊರ್ವಶಿ. ಅವಳ ನಾಟ್ಯ ವೈಭವವಾಯಿತು. ಮತ್ತೊಬ್ಬಳು ಬಂದು ಅದೇನು ಕೈಯಲ್ಲಿ ಇಟ್ಕೊಂಡು ಆಲಂಬೂಸೆ. ಅವಳು ಒಬ್ಬ
ಒಬ್ಬಳು ನಾಟ್ಯಗಾರ. ನಾಟ್ಯಗಾರ್ತಿ ಅವಳದ್ದು ಭಾರಿ ಒಳ್ಳೆ ನಾಟ್ಯ. ಎಲ್ಲ ಸಂತೋಷವಾಗುವಾಗ ಅಮ್ಮ ಏನು ಒಂದು ಸ್ವರ ಮೇಲಿಂದ ಕೇಳಿ ಬಂದದ್ದು. ಮೇಲಿಂದವ? ಹೌದು. ಯಾವುದು? ಗರನೆ ಗರನೆ ತಿರುಗುತ್ತಾಕ್ಷಣನೆ ಗರನೆ ಗರನೆ ತಿರುಗುತ್ತಾಕ್ಷಣನೆ ಬಂದು ನಿಂತ ಮೈರಿ. ನೀನು ನನ್ನೇನು ತಿನ್ನುವುದಕ್ಕೆ ಬರುವುದ? ನೀನು ಪಾಪಿ ಬಾಯಿ ಹಾ ಮಾಡಿಕೊಂಡು. ಯಾರು ಕಾಣುವುದಿಲ್ಲ? ಅಲ್ಲೇ ಸ್ವರ್ಗದಲ್ಲಿ ಅಲ್ಲಿ ಬಂದದ. ಇಷ್ಟೇ ಸಣ್ಣ ಇದ್ದಾನೆ, ಸಣ್ಣವನು ಹೀಗೆ ರೆಕ್ಕೆ ಅಗಲ ಮಾಡಿ ನಿಂತಿದ್ದಾನೆ. ಯಾರು ಅಂತ ಹೀಗೆ ನೋಡ್ತೇನೆ, ಮೊನ್ನೆಯಿಂದ ಭಾರಿ ಪ್ರಚಾರದಲ್ಲಿದ್ದಾನೆ. ಪ್ರಚಾರದಲ್ಲಿರುವವನು ಯಾರು? ಯಾರು ಯಾರು? ಯಶ್ ಗೊತ್ತಿಲ್ವಾ? ಯಕ್ಷರಾಜ ಪಿಂಗಳಾಕ್ಷ. ಮಾತಿಲ್ಲ ಕತೆ ಇಲ್ಲ. ಮತ್ತೆ ಅಲ್ಲಿಂದಲೇ ಒಂದು ನಿಮ್ಮ ಗಂಡನ ಮುಖಕ್ಕೆ ಪಾರಿಸಿ ನನ್ನವರಿಗೆ ಹೊಡೆದನ ಅವನು. ಆವಾಗ ಅವರೇನು ಮಾಡಿದ್ರು? ಪೆಟ್ಟು ತಿಂದ ಪಾಪಿ ಮಗ, ಹಣೆ ಬರ ಕೆಟ್ಟ ನಿಮ್ಮ ಗಂಡ. ನನ್ನ ಗಂಡನಿಗೆ ಹೇಳುವುದಕ್ಕಿಲ್ಲ, ಅದು ದೇವೇಂದ್ರನಿಗೆ ಮಾತ್ರ. ಮತ್ತೆ ಆಗ ಹೇಳಿದ್ರೆ ಪೆಟ್ಟು ತಿಂದವರೆಲ್ಲ ಪುರಂದರ ಮಾತ್ರ. ಪುರಂದರಿಗೆ ಮಾತ್ರ. ಹೌದು. ನಮಗೆಲ್ವಾ? ನನ್ನವರು ಸುಮ್ಮನೆ ಬಿಡ್ಲಿಕ್ಕಿಲ್ಲಪ್ಪ. ಬಿಡ್ಲಿಲ್ಲ. ಅವರು ಹಾಗೆಲ್ಲ ಬಿಡುವವರೇ ಅಲ್ಲ. ಬಿಟ್ರೆ ಏಸಿಗೆ. ಅವನನ್ನೇ ಬಿಟ್ರೆ ಹೇಸಿಗೆ. ಯಾಕೆ? ನನ್ನವರು ಶಕ್ತಿಗಾರರ. ಶಕ್ತಿಗಾರ ಕುಳಿತಿದ್ರ ತಿರ್ಕಂತ ಎದ್ದು ನಿಂತು ಇವ ಅಲ್ಲಿ ತನಕ ಹೋದ ಯಕ್ಷ. ಮತ್ತೊಮ್ಮೆ ರಗ ಅಂತ ಬಂದದ್ದು. ಪುನಃ ಬಾರಿಸಿ ಆವಾಗ ನಿಂತಿದ್ರ. ಅಲ್ಲಿಗೆ ಮಲಗಿದ್ರ. ಅವರು ಮಲಗಿಕೊಂಡು ಯುದ್ಧ ಮಾಡ್ತಾರಪ್ಪ. ಅಮ್ಮ ನಿಮ್ಮಷ್ಟು ಅನುಭವ ಇಲ್ಲಪ್ಪ. ಯುದ್ಧದ ವೈಖರಿಯನ್ನ ಗಮನಿಸಿದ್ದೇನೆ. ಇರಬಹುದು, ನಾನು ಪ್ರಥಮ ಬಾರಿಗೆ ಹೋದದಲ್ಲ. ಮಲಗಿಕೊಂಡು ಯುದ್ಧ ಮಾಡ್ತಾರೆ ಅಂತ ನಾನು ಕೂಡ ನಿರೀಕ್ಷೆಯಲ್ಲಿದ್ದೆ. ಇಲ್ಲ, ಹೇಳುವುದು ಕಾಣುದಿಲ್ಲ. ಅಂದ್ರೆ ಸರಿಯಾಗಿ ನೋಡಿದೆ, ಹತ್ತಿರ ಹೋಗಿ ನೋಡಿ ಏನಾಗಿ ಮುಟ್ಟಿದೆ ಎಂತದಾಗಿಲ್ಲ. ಮುಟ್ಟಿದೆ, ತಟ್ಟಿದೆ, ಎಬ್ಬಿಸುವುದಕ್ಕೆ ಪ್ರಯತ್ನ ಮಾಡಿದೆ, ಎಲ್ಲ ಪ್ರತಿಕ್ರಿಯೆ ಇಲ್ಲ. ಏನಾಗಿದೆ? ಸರಿಯಾಗಿ ನೋಡುವಾಗ ನೋಡಿದೆ ತನ್ನಮ್ಮ. ಏನು? ಎಷ್ಟೊತ್ತ ನಾಲಗೆ ಹೊರಗೆ ಹಾಕಿ ನಿಮ್ಮ ಗಂಡ, ನನ್ನ ಗಂಡ ಸತ್ತ. ಪತಿಯೇ ಮಡಿದೆಯಲ್ಲ ಪತಿಯೇ ಮಡಿದೆಯಲ್ಲ ಮರೆಯಲ್ಲ ಜತೆಯಗಲು ಕ್ಷಿತಿಯೊಳು ನಿನ್ನ ಕಲಿಯೇ ಜೀವಿಸಮತಿ ವ್ಯಥೆಯ ಆರೊಡನಿನ ನೀ ಪತಿಯೇ ಶಿವನೇ, ಎಂಥ ಒಂದು ಕರ್ಣ ಕಠೋರವಾದಂತಹ ಮಾತುಗಳನ್ನು ಕೇಳಿದೆ ನಾನು. ಸ್ವಾಮಿ, ಯುದ್ಧಕ್ಕೆ ಹೋಗುವಂತಹ ವೇಳೆಯಲ್ಲಿ ನನ್ನಲ್ಲಿ ಆಡಿ ಹೋದಂತಹ ಮಾತುಗಳು ಹೇಗೆ ಸ್ವಾಮಿ? ಬಾಲಿನಿ, ಮಂಗಳಾರತಿನ ಹಿಡಿದುಕೊಂಡು ನಿಂತುಕೋ. ನಾನು ಬರುವಂತಹ ವೇಳೆಯಲ್ಲಿ ನಗುಮುಖದಿಂದ ಮುಖಕ್ಕೆ ಮಂಗಳಾರತಿನ ಬೆಳಗು ಎನ್ನುವ ಹಾಗೆ ಆಡಿ ಹೋದಿರಲ್ಲ ಸ್ವಾಮಿ. ಆ ಮಾತುಗಳೆಲ್ಲವೂ ಇದು ಕನಸಾಗಿ ಉಳಿದು ಹೋಯಿತು. ಹಾಗಿದ್ರೆ ನನಗಿಂತ ಸ್ಥಿತಿ ಬರುವುದಕ್ಕೆ ಕಾರಣ ಯಾರು? ನನಗಿಂತ ವೈದ್ಯ ದೀಕ್ಷೆ ಬರುವುದಕ್ಕೆ ಕಾರಣ ಯಾರು? ಎಲ್ಲ ದೇವತೆಗಳೇ ನನಗಿಂತ ಸ್ಥಿತಿ ಬರುವುದಕ್ಕೆ ನೀವೇ ಕಾರಣ. ನನ್ನ ಕಣ್ಣಿನಲ್ಲಿ ನೀರು ಬರುವ ಹಾಗೆ ಮಾಡಿದಂತಹ ನಿಮ್ಮ ಕಣ್ಣಿನಲ್ಲಿ ಶ್ರಮದ ಭರಿಸದೇ ಇದ್ದಾರೆ. ಜಿತಿಸುತ್ತೆಯಾದಂತಹ ಮಾಲಿನಿ ನಾನಲ್ಲ. ನನ್ನ ಈ ವಿಚಾರವನ್ನು ಯಾರಲ್ಲಿ ಹೇಳಿಕೊಳ್ಳುವುದು?
ಯಾರಿದ್ದಾರೆ ನನಗೆ? ನನಗೊಬ್ಬ ಮಗನಿದ್ದಾನೆ, ಸಮರ ಸಮರ್ಥನಾದಂತಹ ಮಗ ಮಹಿಷನಿದ್ದಾನೆ. ಅವನೇ ಸಾಕು. ಅವನನ್ನೇ ಕರೆದು ಸಮಸ್ತ ವಿಚಾರಗಳನ್ನು ನಿಮಗೊಂದು ಗತಿಯನ್ನು ಕಾಣಿಸ್ತೇನೆ. ನನ್ನ ಮಗನನ್ನು ನಾನು ಕರೀತೇನೆ. ಮಗನೇ ಮಹಿಷ, ಮಗನೇ ಮಹಿಷ, ಮಗನೇ ಮಹಿಷ.
ಆಗಿದ್ದೀಯ. ಕಣ್ಣಲ್ಲಿ ಧಾರಾಧಾರವಾಗಿ ಕಂಬಳಿ ಹರಿಯುತ್ತಾ ಇದೆ. ಅಮ್ಮ ಮಗನೇ, ಹಾಯೇ ಓ ಏನಾಯ್ತಮ್ಮ? ಕಷ್ಟ ಬಂತು ಮಗನೇ. ಮಹಿಷನಿರುವಾಗಲೂ ಕಷ್ಟವೇ ತಾಯಿ. ಹೌದು ಮಗನೇ. ಅಮ್ಮ ಕಂದ, ನಮ್ಮದಾದಂತಹ ಬೆಳವಣಿಗೆಯನ್ನ ಕಂಡರೆ ಬಹಳ ಮಂದಿ ಮತ್ಸರಿಗಳಿದ್ದಾರೆ ತಾಯಿ. ಹೌದು. ಅವರಲ್ಲಿ ಹರಿಯೋ, ಶಂಕರನು, ಅಲ್ಲ ಮೇಲೂ ಸಾರ ಸೀಜೋದ್ಭವನು ತಾಯಿ. ಮಗನೇ, ಅವರೆಲ್ಲರ ವಿಚಾರ ಬಿಡಮ್ಮ, ಬಿಡೋಣ. ನಮ್ಮವರಿಂದ ಏನಾದ್ರೂ ಬೇಸರ ಉಂಟಾ ನಿನಗೆ? ನನಗ ಹೇಳಮ್ಮ. ಏನೆಂದು ಬೇಡಲಿಕ್ಕಂತ ನಮಗೊದಗಿದಂತಹ ಪರಿಭವವನ್ನ ನಿನ್ನ ತಂದೆಯವರು ನಾಲ್ಕು ಲೋಕವನ್ನು ತನ್ನಂಕೆತಕ್ಕೆ ತೆಗೆದುಕೊಳ್ಳಬೇಕಿರುವಂತಹ ಸಲುವಾಗಿ ಸೈನ್ಯವನ್ನ ಕೂಡಿಕೊಂಡು ಯುದ್ಧಕ್ಕೆ ಹೋದಂತಹ ವಿಚಾರ ಗೊತ್ತಿದೆಯಲ್ಲ ಮಗನೇ. ಬಂದಂತಹ ಸುಮನಸರೆಲ್ಲರನ್ನೂ ಕೂಡ ಹಿಮ್ಮೆಟ್ಟಿಸಿದರಂತೆ. ಬರಿದಾದಂತಹ ಸಿಂಹವಿಷ್ಠರವನ್ನ ಏರಿ ಕುಳಿತಾರಂತೆ ಮಗನೇ. ಸಂತೋಷದ ವಿಚಾರ. ಯಾಕಮ್ಮ ಕಣ್ಣೀರು? ಸಂತಸವನ್ನು ಅನುಭವಿಸುವಂತಹ ಭಾಗ್ಯದಿಂದ ವಂಚಿತರಾಗಿದ್ದೇವೆ. ಸೋತಂತಹ ಸುಮನಸರೆಲ್ಲರೂ ಕೂಡ ಒಟ್ಟಾಗಿ ನಿನ್ನ ತಂದೆಯನ್ನ ಮೋಸದಿಂದ ಕೊಲ್ಲಿಸಿದರು. Yeah.
ನಾಗವನ್ನ ಹೇರುತ್ತೇನೆ ಎಂಬ ಹಾಗೆ ಹೇಳಿ ಹೋದ ತಂದೆಯವರು ನಾಗವನ್ನೇ ಸೇರಿದರೆ ತಾಯಿ. ಹೌದು ಕಂದ. ಅಮ್ಮ ಮಗನೇ, ನಮ್ಮದಾದಂತಹ ಕಷ್ಟದ ಪರಿಸ್ಥಿತಿಯನ್ನ ಕಂಡಂತಹ ದೇವತೆಗಳು ಗಹಗೈಸಿ ನಗಾಡುವುದಕ್ಕೆ ಮುಂದಾದರೆ ತಾಯಿಯೇ ಎಲ್ಲ ಹೇಗೆ ಸಂಭ್ರಮಿಸುತ್ತಾ ಇದ್ದಾರೆ ನೋಡು ಮಗನೇ. ಕಂದ, ನನ್ನ ತಂದೆಯ ಸಾವಿಗೆ ಕಾರಣರಾದ ಆ ದೇವತೆಗಳನ್ನ ಬಿಡಲಾರೆ ತಾಯಿಯೇ. ನಿನ್ನ ತಂದೆಯ ಸಾವಿಗೆ ಕಾರಣ ಯಕ್ಷ. ನನ್ನ ತಂದೆಯ ಸಾವಿಗೆ ಕಾರಣ ಯಕ್ಷ, ನನ್ನ ಪಾಲಿಗೆ ನಿರ್ಲಕ್ಷ್ಯ. ಒಂದು ವೇಳೆ ಹೋರಾಟಕ್ಕೆ ಬಂದರೆ ರೆಕ್ಕೆಯನ್ನೇ ಮುರಿದು ಮಾರಿ ದೇವತೆಗಳಿಗೆ ಔತಣ ಹೋಗ್ತೇನಮ್ಮ. ನುಡಿಗೆ ಮಾಡಿ ಮನದಿ ಹರುಷವನಂತು ನುಡಿದಳು, ಹರುಷವನಂತು ನುಡಿದಳು. ಅನಿಮಿಷನ ಗೆಲ್ಲಬಹುದು ಸಮಾಧಾನಿ, ನಿನಗೆ ಘನವಲ್ಲ ಮಗನೇ. ವನಜನಾಭನು ಬರುವ ಕೃತಕರಿ ಅನವರತ ಸುಮನಸರ ಪಕ್ಷದಿ ನಿನಗೆ ಬೇಡುವೆನುವುದು ವಿಧಿಗಲಿ ಪಡೆದು ವರಗಳನ್ನು ಮಗನೇ ಮಗನ ವೀರೋಚಿತವಾದಂತಹ ನುಡಿಯನ್ನಾಲಿಸುವಂತಹ ವೇಳೆಯಲ್ಲಿ ಇನ್ನು ಮುಂದಕ್ಕೆ ನನ್ನ ಕಣ್ಣುಗಳಿಂದ ಕಣ್ಪನಿಗಳು ಜಾರುವುದಕ್ಕೆ ಸಾಧ್ಯ ಉಂಟೋ ಮಗನೇ? ಖಂಡಿತವಾಗಿ ಇಲ್ಲ. ಆದರೂ ಕೂಡ ಹಿರಿಯರಾಡಿರುವಂತಹ ಒಂದು ಮಾತನ್ನು ನಾವು ಸರಿಯಾಗಿ ನೆನಪಿನಲ್ಲಿಟ್ಟುಕೊಳ್ಬೇಕು ಮಗನೇ. ಕಾಲಿಡುವುದಕ್ಕಿಂತ ಮೊದಲಾಗಿ ಕಣ್ಣಿಟ್ಟು ವ್ಯವಹರಿಸಬೇಕು ಎನ್ನುವಂತಹ ಹಿತ ನುಡಿ. ನಮಗೆ ಹೇಗಾದರೂ ವಂಚಿಸಬೇಕು ಎನ್ನುವ ಹಾಗೆ ಹಪ್ಪಿಸುತ್ತಾ ಇದ್ದಾರೆ ಸುರರು. ಅವರ ಕಪಟ ಕೃತ್ಯಗಳಿಗೆ ನಾವು ಯಾವ ಕಾರಣಕ್ಕೂ ಬಲಿಯಾಗಕೂಡದು ಮಗನೇ. ಅದಕ್ಕಾಗಿ ಈ ಕೂಡಲೇ ಕಾನನವನ್ನ ಹೋಗಿ ಸೇರಿಕೋ. ಕಾನನವನ್ನ ಸೇರುವುದಕ್ಕೆ ಸಿದ್ಧನಿದ್ದೇನೆ ತಾಯಿ. ಹೊತ್ತಿಗೆ ಆಹಾರ ಯಾರಿಂದ ತಾಯಿ? ಕಂದ, ಅನ್ನ ಆಹಾರಾದಿಗಳನ್ನ ಬಿಡಬೇಕು. ಕಠಿಣವಾದಂತಹ ತಪಸ್ಸನ್ನಾಚರಿಸಬೇಕು. ದೇಹವನ್ನ ದಂಡಿಸಿಕೊಳ್ಬೇಕು. ಬ್ರಹ್ಮದೇವನನ್ನ ಬಲಿಸಿಕೊಳ್ಬೇಕು. ಬಂದಂತಹ ಬ್ರಹ್ಮನಲ್ಲಿ ಬೇಕಾದಂತಹ ವರವನ್ನ ಅವನಿಂದಲೇ ಕೇಳಿ ಪಡೆದುಕೊಂಡು ಬರಬೇಕು. ಕಾನನವನ್ನ ಸೇರಿಕೊಳ್ಳುವಂತಹ ಸಮಯದಲ್ಲಿ ನಿನ್ನ ದೇಹ ರಕ್ಷಣೆಗೆ ಒಂದು ಆಯುಧದ ಅವಶ್ಯಕತೆ ಇದೆ. ಅದನ್ನ ಈ ಮಾತೆ ಕೊಡ್ತೇನೆ ಕಂದ. ಇದು ನಿನ್ನ ತಂದೆಯ ಪಟ್ಟದ ಕತ್ತಿ. ಸೇರಬೇಕಾದಂತಹ ಜಾಗಕ್ಕೆ ಸೇರಿಸುವ ಹೊಣೆಗಾರಿಕೆ ಇದೆ. ತೆಗೆದುಕೋ ಮಗನೇ. ಆಶೀರ್ವಾದಿಸಮ್ಮ. ಶುಭವಾಗಲಿ ಕುಮಾರ. ಹೋಗಿ ಬಾ.
ವಿಚಾರವನ್ನ ಸೇರಿ ವಿಧಿಯ ಕುರಿತಾಗಿ ತಪಸ್ಸಾಚರಿಸಿದೆ. ಒಲಿದ ವಿಧಾತರಿಂದ ಬೇಕಾದ ವರ ಸಂಗ್ರಹವಾಯಿತು. ವಿಚಾರವನ್ನು ಅರಿತಂತಹ ತಾಯಿ ಶೋಣಿತದ ಅಧಿಕಾರವನ್ನು ನನ್ನ ಬಾರಿಗೆ ಒಪ್ಪಿಸಿದ್ದಾಳೆ. ಬಾಲಮಹಿಷನಾದ ನಾನು ರಾಜಮಹಿಷನಾಗಿ ಮೆರೆಯುತ್ತಾ ಇದ್ದೇನೆ. ವಿಚಾರವನ್ನ ಕೇಳಿ ಶಂಕದುರ್ಗರು ಸೇರಿದ್ದಾರೆ. ನಾಕವನ್ನ ಏರುದ್ದ ಕೊಟ್ಟು ನಿರೀಕ್ಷಿಸಿ. ನುಡಿಗೆ
ಕ್ಷಿಪೆ ಎಲ್ಲ ಸೂರಪ್ಪ ಐರಾವತವನ್ನ ಏರಿ ವಜ್ರಾಯುಧ ಜಳಪಿಸುವಾಗ ಅರಿತೆ ಸೂರಪ್ಪನೆಂಬವ ನೀನೇ ಇರಬೇಕೆಂಬ ಹಾಗೆ. ವಿಚಾರಣೆಗೆ ಬಂದವನು ಸಾಮಾನ್ಯನಲ್ಲ. ಯಾರೋ ನೀನು? ಶೋಣಿತದ ಅಧಿಕಾರಿ ಮಹೇಶ. ಏನು ಉದ್ದೇಶ? ನಾಕವನ್ನ ಪಡೆಯುವುದು. ಸ್ವರ್ಗವನ್ನ ಬಿಟ್ಟು ಕೊಡ್ತೀಯಾ ಅಲ್ಲ ಕೈಯ ಪೆಟ್ಟಿನ ರುಚಿ ನೋಡ್ತೀಯ? ಶತಕೃತವನ್ನು ಮಾಡುವ ಮೂಲಕವಾಗಿ ಪೂರ್ವಮೂರ್ತಿಗಳನ್ನು ಮೆಚ್ಚಿಸಿ ಪಡೆದಂತಹ ಸ್ವರ್ಗ ಈ ಅಧಿಕಾರವನ್ನು ಆಜ್ಞೆಯನ್ನು ಕೊಡುವ ಹಾಗಿಲ್ಲ. ನೀನು ಬಂದು ಕೇಳ್ತಾ ಇದ್ದೀಯಲ್ಲ, ಕೊಡ್ತೇನೆ ವಜ್ರದ ವೇಟು ಬೆನ್ನಿಗೆ ನೋಡೋಣ. ಸಂತೋಷ ಆಯ್ತಯ್ಯ. ಜಯಘೋಷ ಮನಸ್ಸಿಗೆ ಸಂತೋಷ. ನನ್ನ ನಿರ್ದೇಶನ ನಿಮ್ಮ ಸಹಕಾರ ಇಂದಿನ ದಿನ ನಾಕ ನಮ್ಮ ಸ್ವಾಧೀನ. ಯಾರದು ಓಡುವುದು? ಅವರ ನಡೆಗೆ ಒಳ್ಳೆದಾಗಿದೆ. ಹೋರಾಟದಿಂದ ಓಡಿದಂತಹ ಸುರಪ್ಪ ಸುದ್ದಿ ಇಲ್ಲದಾಗಿದೆ. ಇಲ್ಲ, ಇಲ್ಲಿ ಸುರಪ್ಪನ ಕ್ರಮ ಉಂಟಂತೆ. ಅರ್ಪಣ ತರ್ಪಣ ಅಷ್ಟೇ ಅಲ್ಲ, ದೇವತೆಗಳೊಂದಿಗೆ ಹೋರಾಡಿ ದೇಹಕ್ಕೆ ಆಯಾಸವಾಗಿದೆ. ಆಯಾಸ ಪರಿಹರಿಸಿ ವಿಶೇಷತೆಯನ್ನು ಕಾಣುವುದಕ್ಕುಂಟು. ಮೊದಲಾಗಿ ಹಿಂಬಾಲಿಸಿ. ನಮಸ್ತೆ. ಸರದೈ ಯಕ್ಷಗಾನ ಕಲಾಭಿಮಾನಿಗಳೇ, ಶ್ರೀ ಸರಸ್ವತಿ ನಾರಾಯಣಿ ದೇವಸ್ಥಾನ ಬಾರ್ಕೂರು ಇಲ್ಲಿಯ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಪ್ರಯುಕ್ತ ಇಂದಿನ ಸುಂದರ ಯಕ್ಷ ಸೇವೆಯನ್ನು ಆಯೋಜಿಸಿದಂತಹ ಬ್ರಹ್ಮಕಲಶೋತ್ಸವ ಸಮಿತಿ, ಕ್ಷೇತ್ರದ ಆಡಳಿತ ಮಂಡಳಿ ಹಾಗೂ ಅರ್ಚಕ ವೃಂದ ಇವರಿಗೆಲ್ಲರಿಗೂ ಕೂಡ ಶ್ರೀ ಕ್ಷೇತ್ರ ಪಾವನ್ಯ ದೇವಸ್ಥಾನದ ಆಡಳಿತ ಮಂಡಳಿ ಹಾಗೂ ಅರ್ಚಕ ವೃಂದ ಇವರ ಪರವಾಗಿ, ಮೇಳದ ಸಂಚಾಲಕರಾದಂತಹ ಶ್ರೀಯುತ ಸತೀಶ್ ಶೆಟ್ಟಿ ಪಟ್ಲ ಇವರ ಪರವಾಗಿ ಹಾಗೂ ಮೇಳದ ಸರ್ವ ಕಲಾವಿದರ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಂತಹ ಎಲ್ಲ ಕಲಾಭಿಮಾನಿಗಳಿಗೂ ಕೂಡ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ, ನಿಮಗೆಲ್ಲರಿಗೂ ಕೂಡ ನಾವು ನಂಬಿಕೊಂಡು ಬಂದಿರುವಂತಹ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿಯು ಹಾಗೂ ಸಾನ್ನಿಧ್ಯದಲ್ಲಿರುವಂತಹ ಅಮ್ಮನವರು ಸಕಲ ಆಯುರಾರೋಗ್ಯ ಐಶ್ವರ್ಯ ಸುಖ ಸಂಪತ್ತು ಸಮೃದ್ಧಿಯೊಂದಿಗೆ ಸಕಲ ಸನ್ಮಂಗಳವನ್ನು ಉಂಟು ಮಾಡಲಿ ಎಂಬುದಾಗಿ ಆಶಿಸುತ್ತಾ ಪ್ರಾರ್ಥಿಸುತ್ತಾ, ಬರ್ವರಾತ್ರಿ ನಾವು ಕುಮಟದಲ್ಲಿ ಶ್ರೀದೇವಿ ಮಹಾತ್ಮೆ ಎನ್ನುವಂತ ಆಖ್ಯಾನವನ್ನು ಆಡಿ ಅಭಿನಯಿಸಿ ತೋರಿಸುವುದಕ್ಕಿದ್ದೇವೆ. ಅದೇ ರೀತಿ ಇದೇ ಬರುವ 29ರಂದು ಪಟ್ನ ಸಂಭ್ರಮ ಅಡ್ಯಾರ್ ಗಾರ್ಡನ್ನಲ್ಲಿ ಅದ್ಧೂರಿಯಿಂದ ನಡೆಯುವುದಕ್ಕಿದೆ. ಈ ಕಾರ್ಯಕ್ರಮಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಕಲಾಭಿಮಾನಿಗಳು ಬಂದು ಕಾರ್ಯಕ್ರಮವನ್ನು ಚಂದ ಬೇಕಾಗಿ ಕೇಳಿಕೊಳ್ಳುತ್ತಾ, ಮುಂದಿನ ಕಥಾಭಾಗಕ್ಕೆ ಹೋಗುವುದಕ್ಕೆ ಸಭ್ಯರಲ್ಲಿ ಭಾಗವತರಲ್ಲಿ ಅಪ್ಪಣೆಯನ್ನು ಅನುಮತಿಯನ್ನು ಕೇಳುವುದರೊಂದಿಗೆ ಕಥಾಭಾಗವನ್ನು ಮುಂದುವರಿಸ್ತಾ ಇದ್ದೇವೆ. ನಮಸ್ತೆ, ಜೈ ಹಿಂದ್, ಯಕ್ಷಗಾನಂ ಗೆಲ್ಗೆ. ಸುರದ ವೈಶರು
ಚಿಂತನಾಕ್ಷಣ ಚರಿಸುತ್ತ ಗಿರಿಗಾನದಲ್ಲಿ ಅರಿತಂತನಾಕ್ಷಣ ಮರುಗಿ ಮಾಡುವುದೇನೋ ಸರಸಿಜೋದ್ಭವನ ಪಾದದಲ್ಲಿ ಅರಿಕೆಗೈದರೆ ಹೋಗಿ ಕರುಣ ಸಾಗರ ಹೊರೆಯದೆ ಬಿಡನು ಕೃಪೆಯಲಿ ಮರುಗಿ ಮಾಡುವುದೇನೋ ಅಕಟ ಅಮಿತವಾದಂತಹ ಸಂತೋಷದಲ್ಲಿ ಸ್ವರ್ಗದಲ್ಲಿ ನಾವು ಸ್ಥಿರ ಎನ್ನುವಂತಹ ಯೋಚನೆಯಲ್ಲಿ ನಾವಿದ್ದೆವು. ಆದರೆ ಏನು ಮಾಡೋಣ, ಮಹೇಶ ಶಂಕದುರ್ಗಾದ್ಯರ ಸಹಕಾರದಿಂದ ದಾಳಿ ಇಟ್ಟ ಪರಿಣಾಮವಾಗಿ ಹೋರಾಟ ಅನಿವಾರ್ಯ. ಪರಾಭವವನ್ನು ಅನುಭವಿಸಿದೆವು. ಗಿರಿ ಗುಹೆ ಗಹ್ವರಗಳಲ್ಲಿ ಅಲೆದಾಡುತ್ತಾ ಇದ್ದೇವೆ. ಆದರೆ ಮರುಗಿ ಮಾಡುವುದೇನು? ಯಾವತ್ತೂ ಕೂಡ ಪೊರೆಯುವನು ವಿಧಿ, ವರವನ್ನು ಕೊಟ್ಟವನು ವಿಧಿ. ಅವನು ಕರುಣಾಸಾಗರ, ಅವನಲ್ಲಿ ಹೇಳಿಕೊಳ್ಳೋಣ ಬಂದು. ಪೊರೆಯಬೇಕಿಲಿ ವಾಣಿನಾಥ ಅವತರಿತ ವಾಣಿನಾಥ ದುರುಳರನ್ನುಳಿಗೆ ಒರೆಯುವುದೇನು ಧರೆಯನ್ನು ಗುರುಗಳು ವಿಧಿ ನೀನೆ ಬಲ್ಲೇಗಿ ಒರೆಯಬೇಕಲೆ ವಾಣಿನಾಥ ಅವತರಿತು ನಿಗಮಲ ಸಂಜಾತ ಹೋರಾಟದ ಪರಿಣಾಮವಾಗಿ ನಮ್ಮನ್ನೆಲ್ಲ ದೆಸೆಗೆಡಿಸಿದ್ದಾನೆ. ವರವನ್ನಿತ್ತವನು ನೀನೇ, ನಮ್ಮನ್ನು ನೀನೇ ಪಡೆಯಬೇಕು. ಕುರುಡನ ಬಾಧೆಯ ಮುರಿಯುವ ಮರೆಯೆಲ್ಲವನ ವರಗಳ ನಿಟ್ಟಿಗೆ ವಿರಚಿಸಿ ತಪವನು ಮೊದಲಲ್ಲಿ ಆದರೆ ನೋರುವೆ ಹಾರಿಯ ಮಾನವನಲ್ಲಿಗೆ ಹೋಗುವ ಆದುದನ ಮಧುಸೂದನ ನಡಿಜಲಿ ಸಾದರದಲ್ಲಿ ಬಿಂಬಿಸುವ ಮೂರು ಲೋಕದ ಆಗುಹೋಗುಗಳ ಬಗ್ಗೆ ಚಿಂತಿಸುವಂತಹ ಗುಣಸಿಂಧು ನೀನು. ಹೌದು, ಸಕಲರನ್ನು ಆನಂದಗೊಳಿಸುವ ಆನನವೆಂದು ಕಂದಿ ಹೋಗುವುದಕ್ಕೆ ಪರೋಕ್ಷವಾಗಿ ನಾ ಕಾರಣ. ಎಲ್ಲದಕ್ಕೂ ಪರಿಹಾರವನ್ನು ಒದಗಿಸುವ ವೈಕುಂಠಪತಿಯಾದಂತಹ ನಾರಾಯಣ ಆ ಕಡೆ. ಕಳ ಸಂಹಾರದ ಬಗ್ಗೆ ಚಿಂತಿಸುವುದಕ್ಕಾಗಿ ಬಂದು ಸೇರಿದ್ದೇ ಮಣಿದ್ವೀಪ. ಸತ್ಯ. ಚಂದ್ರಕಾಂತ ಶಿಲೆಯಲ್ಲಿ ಕುಳಿತು ಯೋಚಿಸುವ ಕುಳಿತವರು ಚಂದ್ರಕಾಂತ ಶಿಲೆಯುಳುದಾಗಿ ಖಳನ ವಾದಿಸುವ ಯತ್ನ ಯೋಚಿಸುತ್ತಿರಲಿದ್ದ ನಳಿನ ಭವಸುರರ ನೊಡಗುಂಡು ನಡೆತದು ವೈಕುಂಠನಂ ಕಾಣದಿರಲು ಹರಿ ವೈಕುಂಠದಲ್ಲಿ ಕಾಣುತ್ತಾ ಬಳಿಕ ಕೈಲಾಸ ಕೈತರಲಾಗ ಪುರಗರನು ನಿಲಯದೊಳಗಿಲ್ಲದಿರೆ ಕಳವಳಿಸಿ ಬಳಿಕವರು ತಿಳುಗಿದ ಶರೀರ ನುಡಿ ಹರಿಗರರು ತುಗಿಲಾದ್ರಿಯೊಳಗಿರುವ ಹದನವನು ಹರಿಗರರ ಪದಕಿರಗಿ ಸಕಲರು ಜಯ ಜಯ
ಎದ್ದೇಳಿ ಮುಕ್ಕೋಟಿ ಬದ್ದಲರನ್ನು ಜೊತೆಗರೆಸಿಕೊಂಡು ಇಲ್ಲಿಗೆ ಬರುವುದಕ್ಕೆ ಕಾರಣ ಇದೆ. ಏನು? ನನ್ನಿಂದಲೇ ವರವನ್ನು ಪಡೆದಂತಹ ದುರುಳ ಮಹೇಶ ಜಗಮೂರನ್ನು ಕೈವಶಗೊಳಿಸಿ ದುಷ್ಟ ಪ್ರವೃತ್ತಿಯಿಂದ ಮುಂದುವರಿಯುತ್ತಾ ಇದ್ದಾನೆ. ಅಧಮನ ನಾಶಕ್ಕೆ ಒಂದು ದಾರಿ ದೈತ್ಯ ಸಂಹಾರಕ್ಕೆ ಬೇಕಾಗಿ ನನ್ನಲ್ಲಿ ಅಂತರ್ಗತವಾದ ದಿವ್ಯ ತೇಜಸ್ಸನ್ನು ಕಳೆದವನಿಗಾಗಿ ನನ್ನಲ್ಲಿ ಐಕ್ಯವಾಗಿರುವಂತಹ ಶಿವಶಕ್ತಿಯನ್ನೇ ಹೊರಗಡೆ ನಾರಿಯಾಕೃತಿ ತಳೆದು ಹರಿಗಿಳಿಯದರು ಜೀಜಿ ವಿರುದ್ಧ ನುತಿಸಿದರು. ಪಾವನ ಚರಿತೆ ನೀನೇ ಕಾವುದು ಕರುಣದಿ ನಮ್ಮನು ಮಾತಿ ಪಾವನ ಚರಿತೆ ಪಾಲಿಸ ಭಯವ ದೇವಿಗೆ ಪಾವನ ಚರಿತೆ ಅಮ್ಮ सर्वमंगल मांगल्ये शिवे सर्वार्थ साधिके शरण्ये त्र्यंबके देवी नारायणी नमोस्तुते नारायणी नमोस्तुते।
ನಾರಾಯಣಿ ನಮೋಸ್ತುತೇ. ಒಂದೇ ಮನಸ್ಸಿನಿಂದ ಧ್ಯಾನಿಸಿ ಪ್ರಸನ್ನೀಕರಿಸಿಕೊಂಡಿದ್ದೀರೋ. ವಿಷಾಕಮಲದಂತಾಗಿದೆ ನಿಮ್ಮ ವದನ. ಯಾರಿಂದ ಬಂದಂತಹ ಬವಣೆ? ಯಾಕೆ ನನ್ನನ್ನು ಸ್ಮರಿಸಿದಿರಿ? ನಿರ್ಭೀತಿಯಿಂದ ತಿಳಿಸಿ ಮಕ್ಕಳೇ. ಮಾತಿಲಾಲಿಸು ಕಳ್ಳ ಮಹಿಷನು ವಿಧಾತ ನಿತ್ಯ ವರದ ಬರದಿ ಕೋಟಿ ದೇವತೆಗಳ ಓಜಸ್ಸು ನಭೋಮಂಡಲದಲ್ಲಿ ಓಂಕಾರದಲ್ಲಿ ಲೀನವಾಗುವ ದ್ವಾರ ಆದಿಮಾಯೆಯೇ ಅಷ್ಟಭುಜೆಯಾಗಿ ಅಭಿವ್ಯಕ್ತಳಾದೆಯಾ ತಾಯಿ. ತವ ಸನ್ನಿಧಿಯಲ್ಲಿ ನಮ್ಮ ಕಷ್ಟವನ್ನು ಏನೆಂದು ಹೇಳಲಮ್ಮ. ಅದು ಧಾತ್ರಿಯಲ್ಲಿ ಹುಟ್ಟಿಕೊಂಡ ದೈತ್ಯ ಮಹಿಷಾಸುರ ವಿಧಾತನ ವರಬಲದ ಪ್ರಮತ್ತತೆಯಿಂದ ದೇವಲೋಕವನ್ನು ಸೇರಿದ. ಸುಮನ ಸಂಭ್ರಾತವನ್ನು ಸಮರ ಮುಖದಲ್ಲಿ ಜಯಿಸಿದ. 3 ಲೋಕವನ್ನು ಕೈವರ್ತಿಸಿಕೊಂಡು ಕಂಟಕ ಸದೃಶನಾಗಿ ಮೆರೆಯುತ್ತಾ ಇದ್ದಾನೆ. ಮೂರ್ತಿತ್ರಯರಿಂದ ವಧಿಸಲು ಸಾಧ್ಯವಾದ ವರಬಲವುಳ್ಳ ಉಳ್ಳ ಮಹಿಷನೊಂದು ಧರ್ಮದ ಯಜ್ಞಾದಿಗಳನ್ನು ಕೆಡಿಸಿದನೆ. ದೇವತೆಗಳನ್ನೇ ಸ್ತೋತ್ರಭ್ರಷ್ಟರನ್ನಾಗಿ ಮಾಡಿದನೆ. ಬಿಡಿರಿ ಭೀತಿಯ ಶೀಘ್ರದಲ್ಲಿ ಆತನನ್ನು ವಂದಿಸಿ ನಿಮಗೆಲ್ಲರಿಗೂ ಸುಖವನ್ನು ತೆಗೆಸಿಕೊಡುತ್ತೇನೆ. ಧೈರ್ಯ ತಾಳಿರಿ. ಮೂರ್ತಿಗಳೇ, ಇಂದ್ರಾದಿ ಸುಮನಸರೇ, ಶಂಕಾಸುರ ದುರ್ಗಾಸುರ ಬಿಡಲಾಸುರ ಎಷ್ಟೇ ಬಲಿಷ್ಠರಾಗಿದ್ದರೂ ಕೂಡ ಅಂತಹ ಕೆಟ್ಟ ರಕ್ಕಸರನ್ನೆಲ್ಲ ಮಾಡಿ ಅವರ ನೆತ್ತರಿನಿಂದ ಈ ಪೃಥ್ವಿಯನ್ನೇ ತೃಪ್ತಿಗೊಳಿಸುತ್ತೇನೆ. ಧೈರ್ಯಸ್ಥರಾಗಿರಿ, ನಿಶ್ಚಿತರಾಗಿರಿ, ಭಯಗೊಳ್ಳದಿರಿ. ಎನಲು ಜಯ ಜಯವಿರುತ್ತ ಸಕಲರು ಮಣಿಯಲಾಗಿ ಜಯ 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 ವಿನುತ ಸಕಲರು ಮಣಿಯಲಾಗಿ ವಿಶ್ವಕರ್ಮನು ಘನತರದಿ ಶೋಭಿಸುವ ಭೂಷಣ ವಸನ ಅರ್ಪಿಸಲು ಘನತರದಿ
ಶೋಭಿಸುವ ಭೂಷಣ ವಸನ ಅರ್ಪಿಸಲು ಜಯ ಜಯ ಜಗದಂಬ ಜಯ ಜಯ ಕೇಳಿ ನಾವೆಲ್ಲರೂ ಅನಂತ ತುನ್ನಿಲರಾದೆವು. ಇದೇ ಸಂದರ್ಭದಲ್ಲಿ ನಮ್ಮಿಂದ ಹೊರಟಂತಹ ಉದ್ಘೋಷ ಜಯ ಜಯ ಎನ್ನುವ ನಾದ. ನಮ್ಮ ಸ್ವರಕ್ಕೆ ಸ್ವರ ಕೂಡಿಸುವವರು ಯಾರು ಎಂಬ ಹಾಗೆ ಮುಂದೆ ನೋಡಿದರೆ ಅದು ವಿಶ್ವಕರ್ಮರೇ ಶಿಷ್ಯವಾರದ ಜೊತೆಯಲ್ಲಿ ಸಕಲ ವಸನ ಭೂಷಣಾದಿಗಳನ್ನು ತಂದು ಮಾತೆಯ ಪಾದ ಮೂಲದಲ್ಲಿ ಇರಿಸಿದವರಿದ್ದಾರೆ. ನಿರಾಭರಣೆಯಾಗಿ ನಿಶಿಚರರ ಸಂಹಾರಕ್ಕೆ ಶ್ರೀದೇವಿ ಗಮಿಸಬಾರದು ಎನ್ನುವುದೇ ಅವರ ಸತ್ಸಂಕಲ್ಪ. ಸಾಕಾರಗೊಳ್ಳುವುದಕ್ಕೋ ಎಂಬಂತೆ ಸುರನಾರಿಯರು ಒಂದಾಗಿ ಬಂದು ಶ್ರೀದೇವಿಯನ್ನು ಶೃಂಗರಿಸುತ್ತಾ ಇದ್ದಾರಲ್ಲ. ಈ ವೇಳೆಯಲ್ಲಿ ಮಾತೆಗೆ ಮಕ್ಕಳಾಗಿ ದೇವಿಯ ಭಕ್ತರಾಗಿ ನಾವು ಸೇವೆ ಮಾಡುವುದು ಬೇಡವೇ? ಕಳ ಸಂಹಾರಕ್ಕಾಗಿ ವರ ಸುದರ್ಶನ ತ್ರಿಶೂಲವನು ಕನಕರು ಬ್ರಹ್ಮದ ಇತ್ತು ಬಳಿಕ ಸುಮನಸರು ಜಯ ಜಯ ಪದಕೆರೆಗೆ ಜಯ 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 ಜಗದಂಬ ಜಯ 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 जय जय जगदंबा एनुत सकलರು ಪದಕಿರಗೆ ಅಮ್ಮ
ಈ ಚಿತ್ತಕ್ಕೆ ವೇದ್ಯ ಕಳರ ನಾಶಕ ಇವರೇ ಮಹಾದೇವಿ ಕಾಲ್ನಡಿಗೆಯಿಂದ ಗಮಿಸುವುದೇ ಯುಕ್ತವಲ್ಲ ಎನ್ನುವುದನ್ನು ಅರ್ಥ ಮಾಡಿಕೊಂಡ ಪರ್ವತರಾಯ ತಾನೇ ವಾಹನವಾಗಿ ಪಂಚಾಸ್ಯನಾಗಿ ಬರುತ್ತೇನೆ. ನನ್ನವರದು ಶಂಕದುರ್ಗನ ಮರದ ವಾರ್ತೆ ಯಾರೋ ಒಬ್ಬ ಕೆಂಡು ಮೃಗವಾಯಿನಿಗೆ ಬಂದಿದ್ದಾನೆ ವಿಚಾರಿಸು.
ಏನು ಏನು ವಿಶೇಷವನ್ನ ಕಾಡ್ತಾ ಇದ್ದೇನೆ. ಅಷ್ಟಾವಜವನ್ನ ಧರಿಸಿ ಕಾಡಿನ ಸರಿಯನ್ನೇ ಹೇರಿ ನನ್ನವರಾದ ಶಂಕದುರ್ಗನ ಹೊಣಕ್ಕೆ ಕಾರಣ ನೀನೆಂದು ಅರಿತಿದ್ದೇನೆ. ನಾನೇ ಕೊಂದವಳು. ಏನು ವಿಚಾರಣೆಗೆ ಬಂದವನು ಸಾಮಾನ್ಯನಲ್ಲ. ಏನು ಮಹಾ 3 ಲೋಕದ ಅಧಿಕಾರಿ ಮಹಿಷ. ಇದು ಸಜ್ಜನರ ಕಣ್ಣೀರನ್ನು ಬರೆಸುವುದಕ್ಕೆ ಬೇಕಾಗಿ ಅಲ್ಲ, ಪುನರಪಿಗೊಳಿಸುವುದಕ್ಕೆ ಬೇಕಾಗಿ ಬ್ರಹ್ಮಾಂಡ ನಾಯಕಿಯಾದಂತಹ ನಾನು ನಿಮಗೆ ವಾಹಿನಿಯಾಗಿ ನಿನ್ನ ಕಣ್ಣ ದೃಷ್ಟಿಯಲ್ಲಿ ಬಂದು ನಿಂತಿದ್ದೇನೆ. ಸಾರಿ ಹೇಳುತ್ತಾ ಇದ್ದೇನೆ, ಕ್ಷೇಮದಲ್ಲಿ ಬಾಳಿ ಬದುಕುವಂತಹ ಆಸೆ ನಿನಗಿದ್ದಲ್ಲಿ ದೇವತೆಗಳ ಪಾದಕ್ಕಪ್ಪಿ ಶರಣಾಗು. ಯಾರು ಮಲೆತು ಮುಂದೆ ಬಂದೆ ಎಂದಾದರೆ ಕೊಂದೇನು ಕೊಂದೇನು. ಪಕ್ಷಪಾತಿಯಾಗಿ ಬಂದವಳ ನೀನು. ನಿಜ ನಿಜ. ಒಂದು ಕಿವಿ ಮಾತ್ರ ಹೇಳ್ತೇನೆ ಕೇಳು. ಏನದು? ಅಷ್ಟಭುಜವನ್ನ ಕಳಚು, ಕಳಚಿ ಕೇಸರಿಯನ್ನು ಕಾಲದ ಕಟ್ಟು, ಅಳಹಿಸಿ ನನ್ನ ತೊರೆ
ವಂದಿತ ಮೇದಿನಿ ವಿಶ್ವ ವಿನೋದಿನಿ ನಾದನುತೆ ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯಕ ಪರ್ದಿನಿ ಶೈಲಸುತೆ ಭಗವತಿಗೆ ದಿದಿಗಾಡ ಗುಡೋಮಿನಿ ಗೋರಿ ಗುಡೋಮಿನಿ ಗೋರಿ ಗುದೆ ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯಕ ಪರ್ದಿನಿ ಶೈಲಸುತೆ ಜಯಗಿರಿ ನೋದಿನಿ ನೋದಿತ ಮೇದಿನಿ ವಿಶ್ವ ವಿನೋದಿನಿ ನಾದನುತೆ ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯಕ ಪರ್ದಿನಿ ಶೈಲಸುತೆ ರಮ್ಯಕ ಪರ್ದಿನಿ ಶೈಲಸುತೆ ರಮ್ಯಕ ಪರ್ದಿನಿ ಶೈಲಸುತೆ ಸುರಭ ಬಯಲಿನಗಿಲ್ಲ ಮುಂದಕ್ಕೆ ಹರುಷದಲ್ಲಿ ನಾಗವನ್ನು ಪಾಲಿತು ಮರೆಯದು ನಯ ಚರಣವನ್ನು ನೀಡಿರತ ಮನದಿ ಮರೆಯದು ನಯ ಚರಣವನ್ನು ನೀಡಿರತ ಮನದಿ ಸುರಭ ಶಾಂತಗೊಳಿಸುವುದಕ್ಕೆ ಬೇಕಾಗಿ ಬೇರೇನು ದಾರಿ ಕಾಣದೆ ಭಕ್ತಿಯ ಕಾಣಿಕೆಯನ್ನೇ ಮುಂದಿರಿಸಿದೆಯಾ? ಹೌದಮ್ಮ. ಇದು ಶಾಂತಳಾಗಿದ್ದೇನೆ. ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಕಂಠ, ಸ್ಕಂದಮಾತ, ಕೂಷ್ಮಾಂಡಿನಿ, ಗಾತ್ಯಾಯಿನಿ, ಕಾಳರಾತ್ರಿ, ಸಿದ್ಧಿರಾತ್ರಿ, ಮಹಾಗೌರಿ ಹೀಗೆ 9 ರೂಪಗಳಿಂದ 9 ದಿವಸಗಳ ಪರ್ಯಂತರ ದುರುಳನಾದಂತಹ ಮಹಿಷಾಸುರ ಮತ್ತವರ ಸಂಕಟವನ್ನೇ ತಾಳಿದವಳಿದ್ದೇನೆ. 10ನೆಯ ದಿವಸವಾದಂತಹ ಇಂದು ವಿಜಯ ನಮ್ಮ ಪಾಲಿಗಾಗಿದೆ. ಈ 9 ದಿವಸಗಳನ್ನು ನವರಾತ್ರಿ ಅಂತಲೂ 10ನೇ ಈ ದಿವಸವನ್ನು ವಿಜಯದಶಮಿ ಎಂದುಕೊಂಡು ಯಾರು ಶ್ರದ್ಧಾಭಕ್ತಿಯಿಂದ ಆಚರಿಸಿಕೊಂಡು ಬರುತ್ತಾರೋ ಅವರ ಇಷ್ಟಾರ್ಥವನ್ನೆಲ್ಲ ನೆರವೇರಿಸುತ್ತೇನೆ. ಸುರಪಾಲ, ನಾಕದ ಪೀಠ ಬರಿದಾಗಿದೆ, ಹೋಗಿ ಧೈರ್ಯದಿಂದ ನಾಕವನ್ನಾಡು. ಎಲ್ಲವೂ ನಿನ್ನ ಆಜ್ಞೆ ತಾಯಿ. ಆದರೆ ಇನ್ನು ಮುಂದೆ ಕಳೆದ ಕಷ್ಟ ಬಂದ್ರೆ ಕಷ್ಟವೇ ಚಂದಿಸುವಂತಹ ಪ್ರಮೇಯವಿಲ್ಲ. ಕಷ್ಟ ಬಂತು ಎಂದಾದಲ್ಲಿ ನೇರವಾಗಿ ತುಹಿನಗಿರಿಯನ್ನೇ ಏರಿಕೋ. ಅವಿಚ್ಛಿನ್ನವಾದಂತಹ ಭಕ್ತಿಯಿಂದ ನನ್ನನ್ನು ಪ್ರಾರ್ಥಿಸಿಕೊಂಡೇ ಎಂದಾದಲ್ಲಿ ನಿನ್ನ ಪಾಲಿಗೆ ಬಂದು ನಿನ್ನ ಇಷ್ಟಾರ್ಥವನ್ನೆಲ್ಲ ನೆರವೇರಿಸುತ್ತೇನೆ. ನಿನಗೆ ಶುಭವಾಗಿ. ಮತ್ತೆ ಕಾಲಕ್ಕೆ ಶೋಡಿತು ಪತ್ತನವನ ಶುಭಧನವನದಿ ಕವಿಭವದಲ್ಲಿ
ವಿದ್ಯಾಭ್ಯಾಸವನ್ನು ಕಲಿತುಕೊಂಡವರು ನಾವು ಹುಟ್ಟಿದರೆ ಸಾಲದು ಸಾಧನೆಯನ್ನು ಮಾಡಬೇಕೆಂಬುದಾಗಿ ಹೌದನ್ನು ನಾವು ಮಾಡ್ತೀವಿ ಏನು ತಮ್ಮ ಸೇರಿದೆವು ಅರಣ್ಯ ಗರ್ಭವನ್ನು ಹಿರಣ್ಯ ಗರ್ಭವನ್ನು ಶರಣ್ಯ ಭಾವದಿಂದ ಭಜಿಸಿದೆವು ತಲೆಯ ಯೋಡಿಜರಿಂದ ಮರಣವಿಲ್ಲ ಎನ್ನುವಂತಹ ವರಪ್ರಸಾದವನ್ನು ಪಡೆದು ಆ ಬಳಿಕ ನಾವು ಮಾಡಿದಂತಹ ಸಾಧನೆ ಅಪಾರವಾದದ್ದು ಪಾತಾಳ ಕೇಳಿದೆವು ರಾಗಾದಿಗಳ ಕಡೆಯನ್ನೇ ಬೆಟ್ಟಿದೆವು ಭೂಭುಜರ ದರ್ಪವನ್ನು ಅಳಿಸಿದ್ದಾಗಿದೆ ಉಳಿದಿರುವುದು ನಾಲ್ಕಲೋಕ ಉಳಿದಂತ ಲೋಕ ಇನ್ನು ತಡ ಮಾಡುವ ಹಾಗಿಲ್ಲ. ಮುಂದೆ ನಿಂತವರು ಸಾಮಾನ್ಯರೆಂಬುದಾಗಿ ಭಾವಿಸಬೇಡ. ಚೋಳಿತ ಪಟ್ಟಣದ ಸರ್ವಾಧಿಕಾರಿಗಳು ಶುಂಭರು ಸ್ವರ್ಗ ಬಂದ ಬಿಟ್ಟು ನೋಡು.
ನಕ್ಷತ್ರ ಚಂದ್ರೋದಯ ಅಖಿಲಾಟ ಕ್ರೋಟಿ ಬ್ರಹ್ಮಾಂಡ ನಾಯಕ ಶುಂಭಾಸುರನಿಗೆ ಜಯವಾಗಲಿ. ಮೂರು ಲೋಕದ ಅಧಿಕಾರಿಗೆ ಜಯವಾಗಲಿ, ಶುಭವಾಗಲಿ, ಜಯವಾಗಲಿ. ಶುಂಭ ಜಯ ಘೋಷ ಬಹಳಷ್ಟು ಸಂತೋಷವಾಗುತ್ತಾ ಇದೆ. ದೇವತೆಗಳು ಹೊಡೆದಲ್ಲಿ ಹುಲ್ಲು ಕೂಡ ಹುಟ್ಟುವಾಗಿಲ್ಲ. ಅರ್ಪಣ ದರ್ಪಣ ಶುಂಭಾರ್ಪಣ. ಯಾರಿದ್ದು ಓಡು? ಸೂರ್ಯಚಂದ್ರರು ನನ್ನ ಅಪ್ಪಣೆಯನ್ನು ಮೀರಿದೆ. ಎಲ್ಲರಿಗೂ ಜತಲ ಕೇಳಿತಲ್ಲ. ಈ ಕಾಲಕ್ಕೆ ಬೇಕಾಗಿರುವುದು ವಿಶ್ರಾಂತಿಯನ್ನು ಪಡೆದುಕೊಳ್ಳೋಣ. ಹಾಗೋಣ. ಮನಕರಗಿ ಸುರಪಾರ ಅನಿಮಿಷರ ಕರೆದಿಂದ ಧನುಜರು ಪಟಣವು ದಿನ ದಿನಕ್ಕೆ ಹೆಚ್ಚಾಗೆ ಧನುಜರ ತಗಿದೇವಿ ಗಿರದೆ ಬೀಳುವ ಸುರಪಾಲ ಸುರಪಾಲ ಸುರಪಾಲ. ಸುಖ ಸ್ವರ್ಗ, ಆದರೆ ಸ್ವರ್ಗವೂ ಇಲ್ಲ, ಸುಖವೂ ಇಲ್ಲ. ದಾನವರಾದ ಶುಂಭ ಹಾಗೂ ನಿಶುಂಭ ಕಳ್ಳರನ್ನು ಕೂಡಿಕೊಂಡು ನಗಕ್ಕೆ ಅಭಿಯೋಗ ಮಾಡಿದ. ಸೋತೆವು. ಈ ಅಡವಿಯಲ್ಲಿ ತಿರುಗಾಡುತ್ತಾ ಇದ್ದೇವೆ. ಆದರೆ ಕರುಣಾಸಾಗರೆಯಾದ ಮಹಾದೇವಿ ಪರ್ವತಾಳೆ ಎನ್ನುವಂಥ ವಿಶ್ವಾಸವಿದೆ. ತುಯಿಲಗಿರಿಯಲ್ಲಿ ಪ್ರವೇಶ ಮಾಡಿದ್ದೇನೆ. ಆ ಮಹಾದೇವಿಯನ್ನು ಪೂಜಿಸುತ್ತೇನೆ. ಜಯ ಜಯ. ಪೂಜಿಸಿದನು ಮಾಯೆಯ ನಿರ್ಜರೆಯ ಪೂಜಿಸಿದನು ಮಾಯೆಯ ಪೂಜಕ ಪಾಲಿಸುವ ರಾಜನವವಿದ ಭಕ್ತಿಯೋದಲಿ ಪೂಜಿಸಿದನು ಮಾಯೆಯ. ಜಯ ಜಯ ಕುದಿಬುದೆಂದಕ್ಕೆ ಶೋಕದಲ್ಲಿ ಸುರ ಪದವಿಗೆ ತರ ಕಷ್ಟ ಒದಗಿತು. ಬೆದರ ಬೇಡನಲೆ ಸುರಪಾಲ, ನಾನೇ ಒಲಿಸಿಕೊಟ್ಟಂತಹ ದೇವಲೋಕದಲ್ಲಿ ದೇವತೆಗಳ ಸಂದೋಹದೊಂದಿಗೆ ಸಂತೋಷದಿಂದ ಕಾಲವನ್ನು ಕಳೆಯಬೇಕಾಗಿದ್ದವ. ಆದರೆ ಕಣ್ಣ ನೀರ ಧಾರೆಯ ಮೂಲಕವಾಗಿ ನನ್ನನ್ನೇ ಒಲಿಸಿಕೊಳ್ಳುವಂತಹ ಪ್ರಯತ್ನ ಮಾಡಿದ್ದೀಯ. ಯಾರಿಂದ ಬಂದಂತಹ ಕಷ್ಟ? ಯಾಕೆ ಈ ಬವಣೆ? ಧನುದೇವಿಯ ಮಕ್ಕಳಂತೆ ಶುಂಭ ಹಾಗೂ ನಿಶುಂಭರು ಬ್ರಹ್ಮನ ಬರಬರಿಯಿಂದ ಕೊಪ್ಪಿ ಅಜೇಯರಾಗಿ ದೇವಲೋಕವನ್ನು ಸೇರಿ ನಮ್ಮನ್ನೆಲ್ಲ ದೆಸೆಗೆಡಿಸಿದ್ದಾರೆ. ತಾಯೇ, ಕಳ್ಳರ ನಾಶವಾಗಬೇಕು, ಲೋಕಕ್ಕೆ ಶಾಂತಿಯನ್ನು ಒದಗಿಸು. ಶುಂಭ ನಿಶುಂಭರಿಂದ ಕಷ್ಟವೇ ಇದು ಅಭಯ. ಕರುಣಿಸುತ್ತಲ್ಲ ಭಾಗ್ಯವನು, ಕರುಣಿಸುತ್ತ ಅಭಯವನ್ನು ನುಡಿದಳು. ಕಿರಿದು ಸಮಯದಲ್ಲಿ ತರಿದು ದೈತ್ಯರ ನೆರವಿಯನು. ಕಿರಿದು ಸಮಯದಿ ತರಿದು ದೈತ್ಯರ ನೆರವಿಯನು. ಪೊರೆಯುವೆನು ನಿಮ್ಮನು ಮರೆಜ ಮಾತಲ್ಲ. ಪೊರೆಯುವೆನು ನಿಮ್ಮನು ಮರೆಯ ಮಾತಲ್ಲ. ಮರೆಸಿ ನಿಜವನು ತುಹಿನಗಿರಿಯೊಳಗಿರುತ್ತ ನೋಡುವುದೆಲ್ಲ ಲೀಲೆಯ. ಮರೆಸಿ ನಿಜವನು ತುಹಿನಗಿರಿಯೊಳಗಿರುತ್ತ ನೋಡುವುದೆಲ್ಲ ಲೀಲೆಯ. ಹರುಷದೊಳಗೆಂದೆನು ತದ್ರಿದ ಶರಿ ಗರುಗಿಸಿ ದೇವಿ ಮರುಗದಿರು ಸುರಪಾಲ ಸುರಪಾರ ಮರೆಯ ಮಾತಲ್ಲ.
ಸುರಪಾಲ ಸುರಪಾಲ ಶುಭರ ಬಾಧೆಯಿಂದ ಕಂಗಿಟ್ಟೆಯ ಹೌದಮ್ಮ ಬೆದರದಿರು ಇನ್ನು ಕಿರಿದು ದಿನದೊಳಗಾಗಿ ಶುಂಭನಿ ಶುಂಭಾದಿ ದೈತ್ಯರನ್ನೆಲ್ಲ ಸಂಹರಿಸಿ ನಾಕದ ಪಟ್ಟವನ್ನು ನಿನ್ನ ಪಾಲಿಗೆ ಸ್ಥಿರಗೊಳಿಸುತ್ತೇನೆ, ಇದು ಸತ್ಯ. ಎಲ್ಲವೂ ಭರವಸೆ ಇದೆ ತಾಯಿ, ಎಲ್ಲವೂ ನಿನ್ನದೇ ದಿನ. ಆದರೆ ಕಳರು ಅಲ್ಲಲ್ಲಿ ಸಂಚರಿಸ್ತಾ ಇದ್ದಾರೆ, ಎಲ್ಲಿ ಹೋಗ್ತಾರೆ, ಏನು ಮಾಡ್ತಾರೆ ಅರ್ಥವಾಗುವುದಿಲ್ಲ ತಾಯಿ. ಹೇಗೆ ನೀವೆಲ್ಲರೂ ನಿಮ್ಮ ನಿಜ ರೂಪವನ್ನು ಮರೆಗೊಳಿಸಿದ್ದು ಈ ನಗರಿಯಲ್ಲಿರಿ. ದುಷ್ಟರನ್ನೆಲ್ಲ ಕೊಲ್ಲುವಂತ ಚಂದವನ್ನು ನೀವೇ ಕಾಣುವಿರಂತೆ. ಹೊಂದಿಕೊಳ್ಳಿ. ಜಯ 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 ಜಯ. ತಿಳಿದಳ ಕ್ಷಣದೊಳಗೆ ತಿಳಿದಳ ಕ್ಷಣದೊಳಗೆ ಮೋಹದ ಬಲೆಗೆ ಸಿಲುಕಿಸಿ ಮೋಹದ ಬಲೆಗೆ ಸಿಲುಕಿಸಿ ಧನುಜರೆಲ್ಲರ ಬಲುವ ಕಾರ್ಯವು ಸುಲಭ, ಧನುಜರೆಲ್ಲರ ಕೊಲ್ಲುವ ಕಾರ್ಯವು ಸುಲಭ ಎನ್ನುತ್ತಲೇ ತನ್ನ ಮನದೊಳಗೆ ಯೋಚಿಸಿ ಎಂದು ಯೋಚಿಸಿ ಮಗಮ್ಮಾಯಿ ಯೋಚಿಸಿ ಮಗಮ್ಮಾಯಿ ಎಂದು ಯೋಚಿಸಿ ಮಗಮ್ಮಾಯೇ ದೈತ್ಯ ವಿರೋಧವನ್ನು ತರಿಯೇ ದೈತ್ಯ ವಿರೋಧವನ್ನು ತರಿಯೇ ಮಗಮ್ಮಾಯಿ ಮೋಹಿಸಿ ತರಿಯೇ ಸುಂದರಾಂಗವ ತಳಿದಂದು ಕೌಶಿಕೆಯ ಸುಂದರಾಂಗವ ತಳಿದಂದು ಕೌಶಿಕೆಯ ನಿಲ್ದಳು ಬೆರವ ಕದವನದೊಳಗೆ ನಿಲ್ದಳು ಬೆರವ ಕದವನದೊಳಗೆ ನಿಲ್ದಳು ಸುಂದರಂಗವ ತಳೆದು ಕೌಶಿಕೆಯಾಗಿ ನಿಲ್ದಳು ಬೆರವ ಕದಂಬವನದೊಳಗೆ ನಿಲ್ದಳು ಬೆರವ ಕದಂಬವನದೊಳಗೆ
ವೃಂದವ ಮೋಗಿಸಿ ತರಿಯೇ ದೈತ್ಯ ವೃಂದವ ಮೋಗಿಸಿ ತರಿಯೇ ಮಗ ಮಾಯೆ ಮೋಗಿಸಿ ತರಿಯೇ ಮೋಹದ ಬಲೆಯನ್ನು ಬೀಸಿ ದುಷ್ಟರನ್ನೆಲ್ಲ ಇಲ್ಲಿಯವರೆಗೆ ಬರಿಸಿ ಒಟ್ಟುಗೂಡಿಸಿ ಸಂಹರಿಸದಿದ್ದರೆ ಗತ್ಯಂತರವಿಲ್ಲ. ಇಂದೀಗ ಮಾಡಬಾರದಂತಹ ಅನ್ಯಾಯವನ್ನೇ ಮಾಡುತ್ತಿದ್ದಾರೆ. ಪಂಚಮಹಾಪಾತಕಗಳನ್ನೇ ಮಾಡುತ್ತಿರುವವರಿಗೆ ನನ್ನ ದಿವ್ಯ ಸ್ವರೂಪದ ದರ್ಶನ ಆಗಬಾರದು, ಆಗಕೂಡದು. ಅದಕ್ಕೆ ಬೇಕಾಗಿ ಪ್ರಣವ ಬೀಜಾಂತರ್ಗತಲಾದಂತಹ ನಾನೇ ಮೈ ಒಡೆದು ಸುಂದರ ಹೆಣ್ಣಿನ ರೂಪವನ್ನು ತಳೆದೆ. ಕೌಶಿಕಿ ಎನ್ನುವಂತಹ ಅಭಿಧಾನದಿಂದ ಈ ಕದಂಬವನದಲ್ಲಿ ನೆಲೆಗೊಳ್ಳಬೇಕಾಯಿತು. ದುರುಳರ ವಧಾ ಪ್ರಕರಣದಲ್ಲಿ ಸಾಧು ಸಜ್ಜನರಿಗೆ ಯಾವ ರೀತಿ ಕೊರತೆಯು ಉಂಟಾಗಬಾರದೆನ್ನುವಂತಹ ಉದ್ದೇಶದಿಂದ ಸುಹಿನಗಿರಿಯ ತಪ್ಪಲನ್ನೇ ಇಳಿದು ಬಂದಂತಹ ಸ್ಥಳ. ಸೂರ್ಯರಶ್ಮಿ ಪ್ರವೇಶಿಸುವುದಕ್ಕೆ ಅಸಾಧ್ಯವಾದಂತಹ ದಟ್ಟಾರಣ್ಯವಿದು. ಗಗನ ಚುಂಬಿತವಾಗಿ ಬೆಳೆದು ನಿಂತಿವೆ ಕದಂಬ ವೃಕ್ಷಗಳು. ಇದಲ್ಲವೇ ಕದಂಬವನ? ಈ ವನದಲ್ಲಿದ್ದುಕೊಂಡೇ ದುಷ್ಟ ಸಂಹಾರ ನಡೆಯಬೇಕು. ಆದರೆ ಇಂತಹ ದುರ್ಗಮವಾದಂತಹ ಪ್ರದೇಶದಲ್ಲಿ ಹೆಣ್ಣಾದಂತಹ ನಾನಿದ್ದೇನೆ ಎನ್ನುವ ಹಾಗೆ ನನ್ನ ಇರವನ್ನು ಅರಿತವರಲ್ಲ ಆ ದುಷ್ಟರು. ಆದರೂ ಅವರಿಗೆ ಕೃತಿಯ ಮುಖೇನವಾಗಿ ನಾನು ತೋರ್ಪಡಿಸಬೇಕಾಗುತ್ತದೆ. ಈ ವನವನ್ನೇನೋ ಪ್ರವೇಶ ಮಾಡಿದ್ದೇನೆ, ಆದರೆ ಜಗನ್ಮಾತೆ ಕುಳಿತುಕೊಳ್ಳೋದಕ್ಕೆ ಒಂದು ಯೋಗ್ಯವಾದಂತಹ ಸ್ಥಳ ಬೇಡವೆ? ಹಾಗೆಂದು ಮನದಲ್ಲಿ ಆಲೋಚಿಸುತ್ತಿದ್ದಂತೆ ಏನದು ಅಂಬಲಿಂದ ಇಳಿದು ಬರ್ತಾ ಇದೆ. ಕನಕ ಶೋಭಿಸಲು ಉಯ್ಯಾಲೆ ಶೋಭಿಸಲು ಕನಕ ದುಯ್ಯಾಲೆ ಉಯ್ಯಾಲೆ 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 ಶೋಭಿಸಲು 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 ವನದೊಳಗಂದು ಮೋದದುಳು ವನದೊಳಗಂದು ಮೋದದುಳು ಶೋಭಿಸಲು ಮೋದದುಳು ಶೋಭಿಸಲು ಶೋಭಿಸಲು
ಸನ್ಮತದಿಂದ ಉಯ್ಯಾಲೆಯನ ಸನ್ಮತದಿಂದ ಉಯ್ಯಾಲೆಯನ 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 ಜಗಜ್ಜನನಿ ಜಗಜ್ಜನನಿ ತ್ರಿಜಗಜ್ಜನನಿ ಆಡುತ್ತಲೇ ಗಮನ ಬಗಿನೋಳಂದು ಉಯ್ಯಾಲೆ ಆಡಿದಳು ಮಗ ಮಾತೆ ತಾನು ಯಾಲೆ ಆಡಿದಳು ಜಗನ್ಮಾತೆ ತಾನು ಯಾಲೆ ಆಡಿದಳು 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 ಶೋಭಿಸಲು ಆವನದೊಳಗೆ ಮೋದದೋಳು ಶೋಭಿಸಲು ಮೋದದೋಳು ಸನ್ಮತದಿಂದ ಉಯ್ಯಾಲೆಯನ ಜಗಜರಣಿ ಎಡುತ್ತಲೆ ಕನಸು ಬಗಿರೊಡತ್ತು ಉಯ್ಯಾಲೆ ಆಡಿದಳು ಜಗನ್ಮಾತೆ ತಾನು ಉಯ್ಯಾಲೆ ಆಡಿದಳು ಮಗ ಮಾತೆ ತಾನು ಉಯ್ಯಾಲೆ ಉಯ್ಯಾಲೆ ಆಡಿದಳು 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 ಜಗನ್ಮಾತೆ ಕುಳಿತುಕೊಳ್ಳುವುದಕ್ಕೆ ಒಂದು ಯೋಗ್ಯವಾದಂತಹ ಸ್ಥಳ. ಸಂಕಲ್ಪ ಮಾತ್ರದಲ್ಲಿ ಒಂದು ಉಯ್ಯಾಲೆಯನ್ನು ಸೃಷ್ಟಿ ಮಾಡಿದ್ದೇನೆ. ಈ ಉಯ್ಯಾಲೆಯನ್ನು ಏರುವುದು ಮಾತ್ರವಲ್ಲ, ಕೈಯಲ್ಲಿ ವೀಣೆಯನ್ನು ಹಿಡಿದು ನಾನು ಇಂಪಾಗಿ ಗಾಯನವನ್ನು ಹಾಡಿದೆನು ಎಂದಾದರೆ, ನನ್ನದಾದಂತಹ ತನುಗಂಧವನ್ನು ಮಾರುತನಿಗೆ ಪಾಸರಿಸಿದೆನು ಎಂದಾದರೆ, ತನುಗಂಧವನ್ನು ಆಗ್ರಾಣಿಸಿಯೋ ನನ್ನ ಗಾಯನವನ್ನು ಆಲಿಸಿಯೋ ಇಲ್ಲ ಬೆಳಕಿನ ಜಾಡನ್ನು ಹಿಡಿದು ಕಳಲು ಇತ್ತ ಕಡೆಗೆ ಬರಲೇಬೇಕು. ಮುಂದೆ ಬಳಿಕ ನನ್ನ ಈ ಮೋಹಕವಾದಂತಹ ರೂಪವನ್ನು ಕಾಣದೇ ಇರುತ್ತಾರೆ. ಎಂತಹ ಗಂಟೆ ಆದರೂ ಮರುಳಾಗಲೇಬೇಕು. ಇಲ್ಲಿಯವರೆಗೆ ಬಂದ ಬಳಿಕ ನನ್ನನ್ನು ನೋಡಿದ ತಕ್ಷಣ ಬೇಕೆಂದು ಆಸೆ ಪಟ್ಟಾಗ ಬಂದಂತಹ ಕಳರನ್ನು ಹಿಡಿದಂತಹ ಚಕ್ರದಿಂದ ಸಂಹರಿಸಿ ಲೋಕ ಕಲ್ಯಾಣವನ್ನು ಧರ್ಮ ಸ್ಥಾಪನೆಯನ್ನು ಮಾಡಬೇಕಾದ ಜಗನ್ಮಾತೆಯಾದಂತಹ ನನ್ನ ಅತಿ ಕರ್ತವ್ಯ. ತಡ ಮಾಡದೆ ಏರಿಕೊಳ್ಳುತ್ತಿರುವ ಕರ್ತವ್ಯ.
ಕೇಳದೆ ಕೊಟ್ಟ. ಕೈಗೆ ಬಂದದ ತಡ, ಇಳಿದೆವು ಪಾತಾಳ, ಏರಿದೆವು ನಾಕ, ಶುಂಭಡಾಳ್ವಿಕೆ ಬರಲಿ ಸಮರಕ್ಕೆ. ಮತ್ತೆಗೆ ಬಂದ ನಾರದ ಸಂಧಾನ ಮಾಡಿ ಮಂತ್ರಿ ಪದವಿ ಕೊಟ್ಟು ಮಾಡಿದ. ಗುಂಡು
ಶುಂಭಗಿ ಒಡೆ ಚೆಲುವ ಮಾಂಸವ ಶುಂಭಗಿ ಒಡೆ ನಲವಿಯು ತೆಗೆದಿರಿಸಿ ತುಗಿನೋದ್ರಿಯನು ಅಡರುತ್ತಲಿ ಮೃಗ ಮಾಂಸವನು ಮೇಲು ಮೃಗಗಳನ್ನು ಹೋಲುತ್ತ ಕಳರಾಗ ನಿನ್ನ ಕರೆ ಕೇಳುವುದಿಲ್ಲ. ಎಲ್ಲಿದ್ದೀನಿ ನೀನು? ನಾನು ವ್ಯಾಪ್ತಿ ಪ್ರದೇಶದಿಂದ ಹೊರಗಿದ್ದೇನೆ ತಮ್ಮ. ಮೇಲೆ ಬಾರಂತೆ. ಮೇಲೆ ಬಾ, ಮೇಲೆ ಬಾ. ಮೇಲೆ ಹೋಗಿ ಹೋಗಿ ಸಾಕಾಯ್ತು, ವ್ಯಾಪ್ತಿಯೇ ಇಲ್ಲ. ಇಲ್ವಾ? ಹೇಗೋಯ್ತು ಬೇಟೆ? ಭರ್ಜರಿ ಬೇಟೆ ಅಮ್ಮ. ಅಣ್ಣ, ನಾವಿರುವುದರ ಜೊತೆಯಾಗಿ ಹೋದ್ರೆ ಬೇಟೆ ಸಿಗುದಿಲ್ಲ ಎನ್ನುವ ಕಾರಣಕ್ಕಾಗಿ ಬೇರೆ ಬೇರೆ ಪಥವನ್ನು ಹಿಡಿದು ಮುಂದುವರಿದು ಹೋದವರು ನಾವು. ನಿಜ. ಯಾವ ದಾರಿಯಲ್ಲಿ ಮುಂದುವರಿದು ಏನಿದೆ ಏನು ಗೊತ್ತೇ ಹೇಳಿ ಈ ದಾರಿಯಾಗಿ ಹಿಡಿದು ಹೋದ ಹೋಗುತ್ತಿರುವ ಸಂದರ್ಭ ಹಂದಿಗಳ ಹಿಂಡು. ಒಂದು ಹಿಂಡಿನಲ್ಲಿ ಒಂದು 500 ಇರ್ಬೋದು. ಹಿಂದೆ ಮುಂದೆ ನೋಡ್ಲಿಲ್ಲ, ರಭಸವಾಗಿ ಹಬ್ಬಿದೆ. ನರಕ್ಕೆ ದಪ್ಪಣೆ ಬಾಡಿದಂತ ಸಲ ಅದು ಬಂಡೆಗಲ್ಲು. ರಕ್ತ ಬೇರೆ, ಮಾಂಸ ಬೇರೆ, ಎಲುಬು ಬೇರೆ. ರಕ್ತವನ್ನು ಗಟ್ಟ ಗಟ್ಟ ಕುಡಿದೆ, ಎಲುಬನ್ನು ಕಟ್ಟಿ ಕಟ್ಟಿ ಎಂಬ ಜಾಗಿದೆ. ಮಾಂಸವನ್ನು ಞಮ 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 ಎಂದು ತಿಂದೆ. ಹೊಟ್ಟೆ ತುಂಬ ಆಯ್ತು. ಅಣ್ಣ, ನಿನ್ನೆ ಬೇಟೆ ಕ್ರಮ. ಬೇಟೆ ಮಾಡಲು ಮುಂದುವರಿದು ಹೋದೆ. ಹೋಗುವಂತ ಸಮಯದಲ್ಲಿ ಅನತಿ ದೂರದಲ್ಲಿ ಒಂದು ಕೇಸರಿ ಹಾಯಾಗಿ ಮಲಗಿತ್ತು. ಕೇಸರಿ ಸಿಕ್ಕಿದ್ದು ಲಾಭ ಎನ್ನುವ ಹಾಗೆ ಕಠಾರವನ್ನು ಜಳಬಿಸಿ ಕಠಾರಿಯನ್ನು ಜಳಬಿಸುತ್ತಾ ಮುಂದುವರಿದು ಹೋದೆ. ಕೊಲ್ಲುತ್ತೇನೆ ಎನ್ನುವ ಹಾಗೆ ಆಯ್ದು ಎತ್ತಿದ್ದೆ ತಡ. ಏನಾಯ್ತು? ಒಂದಲ್ಲ, 10 ಅಲ್ಲ, 100 ಅಲ್ಲ, ಹಿಂಡು ಹಿಂಡು. ಎಲ್ಲಿ ನೋಡಿದ್ರು ಕೇಸರಿ ಮಯ. ಕೇಸರಿಯ ಅಲ್ಲಿಂದ ಕಾಲ್ಕಿತ್ತೆ. ಯಾಕೆ ಯಾಕೆ? ಒಂದು ವಿಷಯ ಸ್ಪಷ್ಟವಾಗಿ ತಿಳ್ಕೊಂಡೆ. ಹೇಗಣ್ಣ? ಯಾವ ವಿಷಯವಾದ್ರೂ ಆದಿತು, ಈ ಕೇಸರಿಗಳ ವಿಷಯಕ್ಕೆ ಹೋದ್ರೆ ಉಳಿಕಾಲ ಇಲ್ಲ ಅಂತ ಗೊತ್ತಾಯ್ತು. ಇನ್ನು ಕೆಲವರಿಗೆ ಗೊತ್ತಾಗ್ಬೇಕು. ಬಿಟ್ಟು ಹೋದೆ. ಕಾಡುಕೋಣ ಗರ್ಜಿಸುತ್ತಾ ಮುಂದುವರಿತಾಯ್ತು. ಬಡಿಸಿಕೊಂಡು ಹೋಗಿ ಹಿಡಿದಂತ ಆಯುಧದ ಒಂದೇ ಬೆಟ್ಟು ಕಟ್ಟೆ 4 ತುಂಡು ಮಾಂಸವನ್ನು ತಿಂದೆ, ರಕ್ತವನ್ನು ಕುಡಿದೆ. ಎಲ್ಲಿ ಮಾಡಿ ಕಟ್ಟುವ ನೋಡಿ. ಕಟ್ಟು ಕಟ್ಟು ಕಟ್ಟು. ಯಾಕೆ? ಎಮ್ಮೊಡೆಯನಾದ ಶುಂಭಗಿ ಒಡೆ ತಮ್ಮ. ಅಣ್ಣ, ತಿಂದರೂ ಕಷ್ಟ, ತಿನ್ನದಿದ್ದರೂ ಕಷ್ಟ ಎನ್ನುವಂತಹ ಪರಿಸ್ಥಿತಿಗೆ ಬರ್ತಾರೆ. ನೋಡಂತೆ ಶ್ರಮ ಜಲ. ನಮ್ಮ ತನವನ್ನು ನೋಡಿದೆಯಾ? ಏನು ಸೆಕೆ, ಏನು ಸೆಕೆ. ಗಾಳಿಯ ಸಂತಾನ ಇಲ್ಲ. ಗಾಳಿ ಬರುವುದು ಇಲ್ಲಿ. ನಾವೀಗ ಎಷ್ಟು ಕೆಳಗಿದ್ದೇವೆ. ಗಾಳಿ ಬೀಸುವುದು ಎತ್ತರದಲ್ಲಿ. ಅದು ಕಾಣುತ್ತಾ ಇದೆ. ಮಾರುತನ ಸೇವಿಸಿ ಚೆನ್ನಾಗಿ ಬೀಸು ನಲವಿನ ಮಾರುತ ಸೇವಿಸಿ ಗಳಿಲದೆಯೋ ನಾದಕ್ಕೆ ಪರಿಮಳ ಕಣರಿಗೊದಗಲಿಗ ನಾದಕ್ಕೆ ಪರಿಮಳ 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 ಇದಾಗುದಿಲ್ಲ, ಸ್ವಲ್ಪ ಕಷ್ಟ. ಕಣರಿಗೊದಗಲಿಗ ವನದೊಳಗೆ ಇಳಿಯುತ್ತ
ಇಳಿಯುತ್ತ ಇಳಿಯುತ್ತ ಇಳಿಯುತ್ತ ಇಳಿಯುತ್ತ ಇಳಿಯುತ್ತ ಇಳಿಯುತ್ತ ಇಳಿಯುತ್ತ ಕೆಳಗೆ ಜಾಗ ಇಲ್ಲ ಮೇಲೆ ಹೋಗಲಿ ಉಯ್ಯಾಲೆಯಲ್ಲಿ ಕುಳಿದು ದೇವಿಯು ಬಾಡುತ್ತಿಗೆ ಗಾಯನವ ಆಲಿಸುತ್ತ ಉಯ್ಯಾಲೆಯಲ್ಲಿ ದೇವಿಯು ಪಾಡುತ್ತೀಗ ಸಂಗೀತವ ಆಲಿಸುತ್ತ ಸರಿ ಮಪನಿ ಸನಿ ಪಮರೆ ಸನಿ ಪಮರೆ ಸರಿಸುತ್ತ ಸಂಗೀತವ ಉಯ್ಯಾಲೆಯಲ್ಲಿ ಕುಣಿತು ದೇವಿಯು ಪಾಡುತ್ತೀಗ ಸಂಗೀತವ ಆಲಿಸುತ್ತ ಸರಿ ಸರಿ ಮರಿ ಸರಿ ಮಪ ಸರಿ ಮಪನಿ ಸರಿ ಮಪನಿ ಸರಿ ಮಪನಿ ಸರಿ ಮಪನಿ ಸರಿ ಮಪನಿ ಮರೆ 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 ಪಮರಿ ಪಮರಿ ನೀ ಪಮರಿ ನೀ ಪಮರಿ 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 ನೀ ಪಮರಿ ನೀ ಪಮರಿ ಪನಿ ಪನಿ ನೀ ಪಮರಿ ಸರಿ ಮ ಪನಿ 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 ಸರಿ ಪನಿ ಸರಿ ಮ ಪನಿ ಸರಿ ಮ ಪ ರಿ ಮ ಪ ರಿ ಮ ಪನಿ ರಿ ಮ ಪನಿ ಸೋನಿ ಸುತ ಗಾಯನವ ಖಡರ
ಸಂತೋಷ ಆಗಲಿಲ್ವೋ? ಅವರಿಗೆ ಹೃದಯವೇ ಇಲ್ಲ. ತಮ್ಮ, ಇದು ವಿಷಯ ಹೀಗೆ. ಎಲ್ಲರಿಗೂ ಕೂಡ ಹೃದಯ ಉಂಟು, ಖಂಡಿತ. ಆದ್ರೆ ಏನು ಮಾಡೋಣ, ಏನು ಪರಿಸ್ಥಿತಿ ಬದಲಾಗಿ ಹೋಗಿದೆ. ಹೇಗೆ? ಈ ಸ್ಥಳದಲ್ಲಿ ಈ ಸ್ವರವನ್ನು ಕೇಳುವುದು ಅಪರೂಪ, ಇದೇ ಮೊದಲು. ಹಾಗಾಗಿ ಅವರ ಮನಸ್ಸಲ್ಲಿ ಒಂದು ಸಂದೇಹ. ಹೇಗೆ? ಮುಗೀತು ಅಲ್ಲ, ಇನ್ನು ಉಂಟು. ಅವರು ಇನ್ನೂ ಕೂಡ ನಿರೀಕ್ಷೆಯಲ್ಲಿದ್ದಾರೆ. ಎಲ್ಲರೂ ಕೂಡ ಮೂಕ ವಿಸ್ಮಿತರಾಗಿ ಹೋಗಿದ್ದಾರೆ. ಹೌದು. ನಾವೆಂದೇನು ಈ ಕಾಡಲ್ಲಿರುವಂತಹ ಗಿಡ ಪಕ್ಷಿ ಪ್ರಾಣಿ ಮರಗಳೆಲ್ಲವೂ ಕೂಡ ಮೈಯೆಲ್ಲವೂ ಕಿವಿಯಾಗಿ ಕೇಳುತ್ತಾ ಇದೆ. ಅಷ್ಟು ಇಂಪಾದ ಸ್ವರ ಬೀಸುವಂತಹ ತಂಗಾಳಿಗೆ ತನ್ನವನ್ನು ಒಡ್ಡಿದಾಗ ದೇಹದಲ್ಲಿರುವ ಆಯಾಸ ದೂರವಾಗುವುದರೊಂದಿಗೆ ಏನೋ ರೀತಿ ಒಂದು ರೀತಿಯ ಹೊಸ ಉಲ್ಲಾಸ ಚೈತನ್ಯ. ಯಾಕೆ ಹೀಗೆ? ಯಾಕೆ ಇದೇ ಸಂಭ್ರಮದ ಸಮಯದಲ್ಲಿ ಕಳೆಯುವಾಗ ಏನಾದು ಸ್ವರ? ಏನೋ ಒಂದು ಸ್ವರ ಗಾಳಿಯ ಜೊತೆಯಲ್ಲಿ ಇಂಪಾದ ಸ್ವರವನ್ನು ನಮ್ಮ ಕರ್ಣಗಳಿಗೆ ಅಪ್ಪಳಿಸುತ್ತಾ ಇದೆ. ಹೌದಲ್ಲ? ಗೊತ್ತಾಗ್ಲಿಲ್ವಾ? ಯಾವ ಸ್ವರ ಇದು? ಗೊತ್ತಾಗ್ಲಿಲ್ವಾ? ನನಗೆ ಗೊತ್ತಾಯ್ತು. ಯಾವ್ದಣ್ಣ ಇದು? ಅವನೇ ಅಲ್ವೇದು? ಯಾರವ? ತುಂಬುರ ನಾರದ ಎಂಬಾವರಿನಿತು ತಮ್ಮ 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 ಅರಿಯದಾಗಿ ಹೂದು ಅರಿಯದಾಗಿ ಹೂದು ಅರಿಯದಾಗಿ ಹೂದು ಅರಿಯದಾಗಿ ಹೂದು ಹೊತ್ತ ಮೊದಲೊಳಗೆ
ಭವನಕ್ಕೆ ನಡೆತಂದು ಸಂಭ್ರಮದೊಳಗಿತ್ತು ಗಾನ ಬಡವರು ಏನೆಂಬುದರಿಯದಾಗಿ ಹೂದು ಏನೆಂಬುದರಿಯದಾಗಿ ಹೂದು ಇಗುದು ಇಂತಹ ಈ ಕಾಡು ಪ್ರದೇಶದಲ್ಲಿ ಸಾಮಾನ್ಯರಿಗೆ ಬರುವುದಕ್ಕೆ ಹೆದರಿಕೆಯಾಗುತ್ತದೆ ಅಂತಿರುವಾಗ ಇಂಪಾದ ಸ್ವರವನ್ನು ನಮ್ಮ ಕರ್ಣಗಳಿಗೆ ಅಪ್ಪಳಿಸುತ್ತಾ ಇದೆ. ಆರೋಹಣ ಅವರೋಹಣ ಸ್ಥಿತಿಯಲ್ಲಿ ಎಷ್ಟು ಮೇಲಕ್ಕೂ ಹೋಗ್ತದೆ ಅಷ್ಟು ಕೆಳಕ್ಕೂ ಬರ್ತದೆ. ಕೇಳಿದಷ್ಟು ಸಾಕಾಗುವುದಿಲ್ಲ, ಮತ್ತಷ್ಟು ಕೇಳಬೇಕು, ಇನ್ನೂ ಕೇಳಬೇಕೆನ್ನುವ ಹಾಗೆ ತವಕ ಹೆಚ್ಚಾಗುತ್ತಾ ಇದೆ. ಈ ಸ್ವರ ಬೇರೆ ಏನು ಅಲ್ಲ, ಈ ಲೋಕಕ್ಕೆ ಸಂಬಂಧಪಟ್ಟದ್ದಲ್ಲ, ಮೇಲ್ಲೋಕ. ಅವ ಇದ್ದಾನಲ್ಲ ಕುದುರೆ ಮುಖವುಳ್ಳವ ತುಂಬುರ ಅಲ್ಲಿಂದ ಇಲ್ಲಿಗೆ ಬರೋದಕ್ಕುಂಟ ಸಾಧ್ಯ ಇಲ್ವಾ? ಎಷ್ಟು ದೂರ? ಕುದುರೆ ಮುಖದಿಂದ ಬರಲಿಕ್ಕೆ ಸಾಧ್ಯವಿಲ್ಲ. ಕುದುರೆ ಮುಖವನ್ನು ಹೊಂದಿದವ ಬರುವುದಕ್ಕೆ ಸಾಧ್ಯವಿಲ್ಲ. ನಮ್ಮ ಹೆಸರನ್ನು ಕೇಳಿದ್ರೆ ಎದೆ ಹೊಡೆಯುತ್ತಾನೆ. ಹಾಗಾದ್ರೆ ಮತ್ತೆ ಯಾರು? ಅವನೇ ಸರಿ. ಯಾರು? ಸದಾ ಕಾಲ ತಿರುಗಾಟವನ್ನೇ ಮಾಡುವವ ನಾರದ. ಅವ ನಿಂತಲ್ಲಿ ನಿಲ್ಲದವ. ಕರೆದಲ್ಲಿ ಬಾರದವ. ಅವ ಬರ್ಲಿಕ್ಕಿಲ್ಲ. ಹಾಗಾದರೆ ತುಂಬುರಲ್ಲ ನಾರದನಲ್ಲ, ಮತ್ತೆ ಯಾರು? ಯಾರು? ನಾನು ನಿನ್ನಲ್ಲಿ ಕೇಳುವುದು, ನೀನು ನನ್ನಲ್ಲಿ ಕೇಳುವುದು. ಸರಿಯಾದ ಉತ್ತರವಿಲ್ಲ. ಉತ್ತರವು ಸಿಗಬೇಕಾದರೆ ಏನ್ ಮಾಡೋಣ? ಕಾರ್ಯಕ್ಕೆ ಮುಂದಾಗಬೇಕು. ಕೇಳುತ್ತಾ ಇರುವುದೇನದು? ಸ್ವರ ಹಿಡಿಯುವ. ಸ್ವರ ಹಿಡಿದು ಸ್ವರ 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 ಪಿಡಿದು ನಡೆತರ ಮುಂದಕ್ಕೆ ತರಣಿ ಕೋಟಿ ಪ್ರಕಾಶವದು ಅಚ್ಚರಿಯಿಂದ ಭ್ರಮಿಸಿ ಶೋಧಿಸಿ ಭ್ರಮಿಸಿ ಶೋಧಿಸಿ ಬರುತ್ತ ಕಂಡರು ಸ್ವರ್ಣದುಯ್ಯಾನೆ ದೇವಿಯನೋ ಬರುತ್ತ ಕಂಡರು ಸ್ವರ್ಣದುಯ್ಯಾಲೆಯಲ್ಲಿ ದೇವಿಯನು ವಿಟಗಾರೆ ಅರರೆ ಜೋನಿಗಳೆಂತ ವಿಟಗಾರೆ ಅರರೆ ಅಮ್ಮಮ್ಮ ಅರರೆ ಅಮ್ಮಮ್ಮ ಅರರೆ ಅಮ್ಮಮ್ಮ ಅರರೆ ಅಮ್ಮಮ್ಮ ಅರರೆ ಅಮ್ಮಮ್ಮ ಅರರೆ ವಿಟಗಾರೆ ಗಿಂತ ವಿಟಗಾರೆ ಗಿಂತ ವಿಟಗಾರೆ ಎಂತ ವಿಟಗಾರೆ ಎಂತ ವಿಟಗಾರೆ
ಅರರೆ ಅರರೆ ವಿಟಗಾರೆ ಇಂತ ವಿಟಗಾರೆ ಇಂತ ವಿಟಗಾರೆ ವಿಟಗಾರೆ ನೋಡೆ 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 ತಮ್ಮ ನೋಡೆ ಸ್ಮರಣ ಜ್ಯೋತಿಗಳು ನೀರೇ ಮರಣ ಜ್ಯೋತಿಗಳು ನೀರೇ ವಿಟಗಾರೆ ಈ ನೀರೇ ವಿಟಗಾರೆ ಈ ನೀರೇ ಓ ನನ ಆ ಓ ಸರಸಿಜ ವದನೆ ಸರಸಿಜ ವದನೆ ಸರಸಿಜ ವದನೆ ಸರಸಿಜ ವದನೆ ಸರಸಿಜ हरि 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 सरसी जय वरदने 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 सरसी जय हरि 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 नेत्रे हरि नेत्रे हरि नेत्रे हरि नेत्रे हरि नेत्रे चलो तरुणी मणियो चलुव तरुणी मणियो चलुव तरुणी मणियो चलुव तरुणी मणियो चलुव तरुणी मणियो विमल गात्रे विमल गात्रे विमल गात्रे विमल गात्रे ओरे अम्मा ओरे अम्मा ओरे अम्मा ओरे अम्मा ओरे अम्मा विटगारे विटगारे नोडे परन कुलची हडो नीरे मरगा कुलची हडो नीरे विटगारे नीरे विटगारे नीरे
ವಿಶೇಷವಾದಂತಹ ಬೆಳಕು ನಮ್ಮನ್ನು ಅತ್ತಗಳಿಗೆ ಸೆಳೆಯುತ್ತಾ ಇದೆ. ಹೊರರೆ ಇಲ್ಲಿ ಒಳೆಂತ ವಿಟಗಾರೆ ನೋಡೆ ಸ್ಮರದ ಕೂರ್ಬಣೆಯಂತಿಹಳು ನೀರೆ ಸರಸಿಂದು ಅದರ ಹರಿಡಬೇತ್ರೆ ಚೆಲುವ ತರುಣಿ ಮಣಿಯು ಕೋಮಲ ಗಾತ್ರೆ. ಎಷ್ಟು ನೋಡಿದರೂ ಸಾಕಾಗುವುದಿಲ್ಲ. ಅಡಿಯೇನು ಮುಡಿಯೇನು ಕಟಿಯೇನು ತುಟಿಯೇನು ಉಪ್ಪೇನು ಹೊಪ್ಪೇನು ಸೇರಿಕೆ ಚೈತನ್ಯವು ಪರಿಮಳದ ಪುತ್ತಳಿಯಲ್ಲ ಕಾಣಿಕೆ ಸುಳಿವು ಲಾವಣ್ಯ ಕರವೇ ಕ್ರಮವು ಲಲಿತ ಶೃಂಗಾರದಿ ಮೆರೆಯುವ ಮಥನೋ ಚಲಿತ ಸುದೇವ. ಎಂತಹ ಸುಂದರಿ, ಎಂತಹ ರೂಪ. ಅಣ್ಣ ಅಣ್ಣನ್ ನೋಡಂತೆ ಏನು ಅರ್ಧ ಬಿಲ್ಲು ಕಾಮನ ಬಿಲ್ಲು ಮೂಗು ನೋಡಂತೆ ಕಿಲೀಟಂತ ತೊಂಡೆ ಹಣ್ಣು ಕಣ್ಣು ದ್ರಾಕ್ಷಿ ಹಣ್ಣು ಸಿಂಹ ಕಾಟಿ ನೋಡಂತೆ ಪಾದ ಹಂಸಪಾದ ಮರಿಯಾನೆಯ ಸೊಂಡಿಲು ಅಣ್ಣ ಬ್ರಹ್ಮದೇವರ ಸೃಷ್ಟಿಯಾಕಾರನ ಮೆಚ್ಚಲೇಬೇಕು. ಕೆತ್ತುವಲ್ಲಿ ಕೆತ್ತಿ ಎತ್ತುವಲ್ಲಿ ಮೆತ್ತಿ ತಟ್ಟುವಲ್ಲಿ ತಟ್ಟೆ ಈ ಭೂಮಿಯ ಮೇಲೆ ಬಿಟ್ಟಿದ್ದಾನೆ. ನಮಗಾಗಿಯೇ ಸೃಷ್ಟಿ ಮಾಡಿ ಬಿಟ್ಟಿದ್ದಾನೋ ಏನು? ಮೇಲಿನಿಂದ ಇಳಿದಳು ಕೆಳಗಿನಿಂದ ಎದ್ದಳು. ಯಾರಿಗೆ ಗೊತ್ತು? ಯಾರೇ ಆಗಲಿ ಎಷ್ಟೋ ಕಡೆ ತಿರುಗಾಟವನ್ನು ಮಾಡಿದವರು ನಾವಿದ್ದೇವೆ. ಆದ್ರೆ ಇಂತಹ ಹುಡುಗಿಯನ್ನು ನೋಡಿದವರು ನಾವಲ್ಲ. ಇಂದು ಪ್ರಪ್ರಥಮವಾಗಿ ಸುಂದರಿಯನ್ನು ನೋಡುತ್ತಾ ಇದ್ದೇವೆ. ವಿಶ್ವ ಸುಂದರಿಯೇ ಸರಿ. ಅಮ್ಮ ಇವಳು ಯಾರು? ಎಲ್ಲಿಂದ ಬಂದವಳು? ಯಾಕಾಗಿ ಬಂದಿದ್ದಾಳೆ ಎನ್ನುವುದನ್ನು ತಿಳಿಬೇಕೋ ಬೇಡ? ಒಂದು ಕೆಲಸ ಮಾಡುವ, ಓ ಇಲ್ಲಿ ಕೂತ್ಕೋ, ಈಗ ಬರ್ತೇನೆ. ಲಾಭ ಆದ್ರೆ ಕಡೆ ನೀನು ಬರ್ತಿಯನ್ನು ಗೊತ್ತಿದ್ದು ನನಗೆ. ಎಂತದ? ನಾನು ಅವಳನ್ನು ನೋಡಿ ಮಾತಾಡುವುದಕ್ಕೆ ಪ್ರಯತ್ನ ಪಟ್ಟೆ. ಮಾತು ಬರುವುದಿಲ್ಲ. ಆದ್ರೆ ಏನು ಮಾಡೋಣ, ಏನು ನಾಲಗೆ ಮಗುಚುದಿಲ್ಲ. ಒಳ್ಳೇದಾಯ್ತು. ಇವಳನ್ನು ನೋಡುವಾಗ ನನಗೆ ಒಂಥರ ಎಂತದ ಮಾತು ಬಾರದು. ಒಳ್ಳೇದಾಯ್ತು. ಯಾಕೆ? ನೆನಪಿಸಿಕೊಳ್ಳಂತೆ ಬ್ರಹ್ಮದೇವ ಕೊಟ್ಟಿದ್ದಾನೆ ವರ. ಯಾವ ರೀತಿ? ಬ್ರಹ್ಮಚಾರ್ಯ ವ್ರತ ತಪ್ಪಿದರೆ ನಿಮಗೆ ಮರಣ ಎಂಬುದಾಗಿ. ವರ ಕೊಟ್ಟದಲ್ಲಪ್ಪ, ಇವಾಗ ಸಿಗಬೇಕು ಕೈಗೆ. ಏನ್ ಮಾಡೋಣ ಹಾಗದೆ? ನೆನಪಿಸಿದ್ದು ಒಳ್ಳೆದೇ. ಒಂದು ವೇಳೆ ಇಂದಿನ ದಿವಸ ಇವಳನ್ನು ಬಯಸಿ ಹೋದೆವೆಂದಾದರೆ ನಾವು ಸತ್ತು ಹೋಗುತ್ತೇವೆ. ಮುಗೀತಾ? ಇಲ್ಲ, ಪ್ರಾರಂಭ ಆಗುವುದೇ ಇಲ್ಲಿಂದ. ಎಲ್ಲಿಂದ? ನಾಳೆ ಬೆಳ್ಳಂಬೆಳಗ್ಗೆ ಮುಖಪುಟದಲ್ಲಿ ಬರ್ತದೆ ಸುದ್ದಿ ಬಿಡುಗಡೆ. ಒಬ್ಬಳಾಕೆ ಹುಡುಗಿಗೆ ಬೇಕಾಗಿ ಚಂಡಮುಂಡರ ಹೋರಾಟ, ಅಕಾಲ ದುರ್ಮರಣ. ಇದೆಲ್ಲ ಬೇಕಾ? ನಿಲ್ಲಿಸ್ತಾರ? ಮತ್ತೊಮ್ಮೆ ಮರುಕಳಿಸ್ತದೆ. ಚಂಡಮುಂಡರೇ, ನೀವು ನಮ್ಮನ್ನು ಅಗಲಿ ವರುಷ 10 ಸಂದರು ನಿಮ್ಮ ನೆನಪು ಸದಾ 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 ಜೀವಂತವಾಗಿರುವಾಗ ಯಾರಿಗೆ ಚಿರಸ್ಮರಣೆ ಬೇಕಾ? ಇವಳಿಗೆ ಗತಿ ಶುಂಭನಾದ್ಯುಳೈದಿ ಮೆರವಗದ ಪವನವನಿ ಪಗುದ ತ್ರೈಜಗದೋಬಿಕೆಯ ಲಾವಣ್ಯವನು ನೆರೆ ಕಂಡು ಸುಗ್ರೀವ ಹಂಬಲಿಸಿದನು ಶಿವ ಶಿವ ಸ್ಮರಣ ಬಿಗುರಿಸಿಲು ಕೂದಲೆ ನಮ್ಮ ಯಶು ಕೆಟ್ಟ ತಿಳಿದು ನೋಡಲು ಈಕೆ ಮಾನಿನಿಯೇ ಶಿವ 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 ಶಿವ. ನಮ್ಮ ಕಾಂತಾರದಲ್ಲಿ ಕುಳಿತಿರುವಂತಹ ಕಾಮಿನಿಯನ್ನು ಕರೆದರುವುದಕ್ಕಾಗಿ ಚುಂಬನ ಆಜ್ಞಾಧಾರಕನಾಗಿ ನಾನು ಈ ವನವನ್ನು ಪ್ರವೇಶ ಮಾಡಿದ್ದೇನೆ. ಬಂದು ನೋಡ್ತೇನೆ, ಆಶ್ಚರ್ಯವ ಪರಮಾಶ್ಚರ್ಯ. ಅದು ಕಳಮೂಲಕ್ಕೆ ಬಂಗಾರದ ಉಯ್ಯಾಲೆಯನ್ನು ಕಟ್ಟಿ ಹಾಡುತ್ತಿರುವವಳು ಇವಳು ಹೆಣ್ಣೆ? ಖಂಡಿತವಾಗಿಯೂ ಅಲ್ಲ. ತ್ರೈಭುವನವನ್ನು ತನ್ನ ಕುಕ್ಷಿಯೊಳಗೆ ಇರಿಸಿ ರಕ್ಷಿಸಬಹುದಾದಂತಹ ಮಹಾಮಾತೆ ಈಕೆ ಎನ್ನುವುದರಲ್ಲಿ ಸಂದೇಹವೇ ಇಲ್ಲ. ಹಾಗಾದರೆ ಈಕೆಯನ್ನು ನಮ್ಮೊಡೆಯ ಶುಂಭ ಬಯಸಿದನಲ್ಲ, ಅವನೇನು ಸಾಮಾನ್ಯದವನೇ? ಬ್ರಹ್ಮಚರ್ಯ ವ್ರತಪಾಲನೆಯಿಂದ ದೇಹದಾಢ್ಯತೆಯನ್ನು 10 ವರ್ಷವನ್ನು ಹೆಚ್ಚಿಸಿಕೊಂಡಂತಹ ಒಬ್ಬ ವ್ಯಕ್ತಿ, 3 ಲೋಕವ ಅಧಿಕಾರವನ್ನು ಪಡೆದಂತಹ ಮಹಾನ್ ವ್ಯಕ್ತಿ. ಚಂಡಮುಂಡರು ಹೇಳಿದರು ಎನ್ನುವ ಕಾರಣಕ್ಕಾಗಿ ಈಕೆಯ ಹಿಂದೆ ಮುಂದೆ ತಿಳಿಯದೆ ಇವಳನ್ನು ಬಯಸಿ ನಮ್ಮೊಡೆಯ ಶುಂಭ ಕೆಟ್ಟ. ಅಯ್ಯೋ, ಇವಳು ಸಿಕ್ಕುವಳೆ, ಸಿಕ್ಕಿದರೂ ದಕ್ಕುವಳೆ. ರಕ್ತ ಸಾನ್ವಯವೇ ಅಳಿಯುವಂತಹ ಕಾಲ ಬಹಳ ಹತ್ತಿರವಾಗಿದೆ. ಏನೇ ಇರಲಿ, ಶುಂಭನ ಆಜ್ಞೆ ನಮಗೆ ಶಿರೋಧಾರ್ಯ. ಆ ಮಹಾತಾಯಿಯನ್ನು ಮಾತನಾಡಿಸುತ್ತೇನೆ. ಅಮ್ಮ ಜಯ ಜಯ. ಜನನಿಕೆ ಭಿನ್ನಕವನು ಕರುಣದೊಳಿದು ವನದಲ್ಲಿ ಕುಳಿತಿಹುದ್ಯಾಕೆ ಸನುಮತವಿದು ನಿನಗೆ ಬೇಡುವಿನುಡು ಧನುಜೇಶ ಶುಂಭನ ಬಯಕೆ ಧನುಜೇಶ
ಮನ ಬಯಕೆ ಜನನಿಗೆ ಭಿನ್ನಗವನ್ನು ಕರುಣದೊಳಿರುವುದು ವನದಲ್ಲಿ ಕುಳಿತಿರುವುದ್ಯಾಕೆ ಈ ಲೋಕದ ಜನನಿ ನೀನಾದ ಕಾರಣ ಅದೋ ಮತ್ತೊಮ್ಮೆ ನಿನ್ನ ಅರ್ಧಾವರಗಳಿಗೆ ಪ್ರಭಾವಗಳು ತಾಯೇ ಬಂದು ತನ್ನನ್ನು ನುಡಿಸುತ್ತಿರುವಂತಹ ವ್ಯಕ್ತಿ ಯಾರೋ ಏನೋ ಎಂಬ ಹಾಗೆ ತಾವು ಭಾವಿಸುವಂತಹ ಅಗತ್ಯ ಇಲ್ಲ. 3 ಲೋಕವನ್ನು ಆಳುವ ಅಧಿಕಾರವನ್ನು ಪಡೆದ ಶುಂಭಾಖ್ಯದ ಅಷ್ಟ ಮಂತ್ರಗಳಲ್ಲಿ ಓರ್ವರಾದಂತಹ ಸುಗ್ರೀವನೇ ನಾನು ತಮ್ಮ ಪಾದದ ಬಳಿಗೆ ಬರುವುದಕ್ಕೆ ಬಲವಾದ ಕಾರಣ ಇದೆ ತಾಯಿ. ತಾವಿಲ್ಲಿ ಏಕಾಂಗಿಣಿಯಾಗಿದ್ದೀರಿ ಎನ್ನುವಂತಹ ವಿಚಾರವನ್ನು ಚಂಡಮುಂಡನ ಮುಖೇನ ತಿಳಿದಂತಹ ನಮ್ಮನೆಯ ಶುಂಭ ನಿಮ್ಮನ್ನು ಬಯಸಿದ್ದಾನೆ. ನನ್ನ ಜೊತೆಯಲ್ಲಿ ಬಂದ ಮದುವೆಯ ಈತ ನಡೆದರೆ ಎಂಬುದರಿಗೆ ಬೀಳುವುದು ತಡೆಯುವಂತೆ ದಯಿಪಿಸಲಾದನು. ಮಾತುಗಳನ್ನು ಕೇಳಿ ನಗೆ ಬಂದು ಹೋಯಿತು. ತಪ್ಪನೆ ಜರಗಿ ಬೀಳು ಕುರುಳಿ ಬಿಟ್ಟನಲ್ಲ. ಈತ ಅಳಿದು ನಿಂದಾದರೆ ನನ್ನ ವಿಚಾರವಾಗಿ ಶುಂಭನಿಗೆ ಪ್ರತ್ಯೇಕ ದೂತರಿಂದ ಬಿದ್ದಾದೀತು. ಏನೇ ಆಗಲಿ ಇವನ ಮೇಲೆ ಕರುಣಾರಸವನ್ನು ಬೀಳುತ್ತೇನೆ. ಸುಗ್ರೀವ ಹೇಳಪ್ಪ. ಬೆದರದಿರೆಯ ಬೇಡುವುದನ್ನೆಲ್ಲ ಲಾಲಿಸು ಅಧಿಕ ಶುಭಾಕಿರಿತು ಅದರ ಮಾತೆಲ್ಲವ ಮೊದಲೇ ತಿಳಿದಿರೆ ಈ ವಿಧ ಬೇಡಲಾಗಿ ಬಂದು ಅರಣ್ಯದಲ್ಲಿ ಕುಳಿತಂತಹ ನಾರಿ ಅಬಲೆ ಎಂದು ಅರ್ಥೈಸಿಕೊಂಡನೇ ಶುಂಭ. ಯುದ್ಧದ ವಿಚಾರವನ್ನು ಚಂಡಮುಂಡರಲ್ಲಿ ತಿಳಿಸಿದ್ದೆ. ಯುದ್ಧಕ್ಕಾಗಿ ಶುಂಭನೆ ಬರಬಹುದು ಎನ್ನುವಂತಹ ನಿರೀಕ್ಷೆಯಲ್ಲಿದ್ದವಳು ನಾನು. ಸಂಧಾನಕ್ಕಾಗಿ ನಿನ್ನನ್ನು ಕಳುಹಿಸಿದ್ದಾನೆ. ಸಂಧಾನವನ್ನೇ ಮುರಿದಿದ್ದೇನೆ. ಯುದ್ಧವೇ ಬದ್ಧ ಎನ್ನುವಂತಹ ತೀರ್ಮಾನದಲ್ಲಿ ನಾನಿದ್ದೇನೆ. ಹೋಗಿ ನಿನ್ನ ಒಡೆಯನಲ್ಲಿ ಹೇಳು, ಸಾಮಾನ್ಯ ಹೆಣ್ಣೆಂಬ ತಾತ್ಸಾರ ಬೇಡವಂತೆ. ಯುದ್ಧದ ವಿಚಾರದಲ್ಲಿ ಶುಂಭ ಬಲಾಡ್ತೇನೆ. ಅವನ ತಮ್ಮನಿ ಶುಂಭ ಬಲಾಡ್ತೇನೆ. ಪ್ರತ್ಯಕ್ಷ ನನ್ನ ಕಣ್ಣುವುದಿಲ್ಲವಂತೆ ಸ್ಪಷ್ಟವಾಗಿ ಹೋಗಿ ತಿಳಿಸು. ಶುಂಭನ ಹಾಳಾಗಿ ನಿನ್ನ ಪಾದದ ಬಳಿಗೆ ಬಂದಿದ್ದೇನೆ. ನಿನ್ನ ದಾಸನಾಗಿ ಮುಂದುವರಿದ್ದೇನೆ. ನನ್ನ ಜೀವನವೇ ವ್ಯರ್ಥ. ಯಾರಲ್ಲಿ ದುಂಬನ ಚಲ ಗೆಲುವಿಕೆಯನ್ನು
ಮನಸ್ಸಿನ ಕರೆಗೆ ಸಿಲುಕುವುದ ಪರವಾರಿ ನಿಜನಾತಿಗೆ ದೈತ್ಯದ ಧನುಜಿಗಾಗಿ ಯಾತ ಕಿಣಿದು ಹಮಗುಳಗಾಗಿ ವ್ಯರ್ಥ ವಂಶದಲ್ಲಿ ಅದೆಷ್ಟೋ ಧೀರೋದಾತರೆಲ್ಲ ಆಗಿ ಹೋಗಿದ್ದಾರೆ ಪ್ರಭು. ಆದರೆ ಧನುಜೇಶ ಎನ್ನುವಂತ ನೆಗಳತೆಗೆ ಪಾತ್ರರಾದವರು ಯಾರೂ ಆಗಲಿಲ್ಲ. ದಾನವಾಬ್ದಿ ಕುಲ ಚಂದ್ರಮನಾಗಿ ಮೆರೆಯುತ್ತಾ ಇದ್ದೀರಿ. ವರ್ತಮಾನ ಕಾಲದಲ್ಲಿ ನಿಮ್ಮದ್ದಾಗಿರುವಂತ ಅಜ್ಜ ಚಕ್ರ ಅವ್ಯಾಹತವಾಗಿ 3 ಲೋಕಗಳಲ್ಲಿಯೂ ಸಂಚರಿಸುತ್ತಾ ಇದೆ. ಶುಂಭನೇ ಬ್ರಹ್ಮಾಂಡಕ್ಕೆ ಒಡೆಯ ಎಂಬುದನ್ನು ಎಲ್ಲವರು ಒಪ್ಪಿಕೊಂಡು ನಿಮ್ಮನ್ನ ಹೊಗಳುತ್ತಾ ಇದ್ದಾರೆ. ನಕ್ಷತ್ರ ಮಂಡಲದಲ್ಲಿ ಸ್ಥಾನಮಾನ, ದೇವತೆಗಳ ಪಂಕ್ತಿಯಲ್ಲಿ ಹವಿರ್ಭೋಜನ ಸಲ್ಲುತ್ತಾ ಇದ್ದರೆ ಶುಂಭ ದಾನವನಿಗಲ್ಲದೆ ಮತ್ತೊಬ್ಬನಿಗಿಲ್ಲ ಪ್ರಭು. ಅಂತಹ ಯೋಗ್ಯತೆಯನ್ನು ಹೊಂದಿರುವಂತಹ ದೇವಿಂದು ಯಾವುದೋ ಒಂದು ಕಾಡು ಪ್ರದೇಶದಲ್ಲಿ ಹೆಣ್ಣೊಬ್ಬಳಿದ್ದಾಳೆ ಎಂಬುದನ್ನು ತಿಳಿದು ಮನಸ್ಸಿನಲ್ಲಿ ಕಲ್ಪಿಸಿಕೊಂಡು ಪ್ರಮಾದೀನರಾದಿರ ಪ್ರಭು. ಮನಸ್ಸಿ ಜನ ಶರಹತಿಗೆ ಸಿಲುಕಿದ್ರೆ ಹೇಳಿ ಕಾಮ ಕ್ರೋಧಾದಿ ಷಡ್ವೈರಿಗಳನ್ನು ಬಿಗಿ ಹಿಡಿದು ಇಂದ್ರಿಯಗಳನ್ನು ನಿಗ್ರಹಿಸಿ ಕಾನನದಲ್ಲಿ ಸುದೀರ್ಘವಾಗಿರುವಂತಹ ತಪಸ್ಸನ್ನು ಆಚರಿಸುವುದರ ಮೂಲಕ ಬ್ರಹ್ಮ ದೇವರನ್ನು ಒಲಿಸಿಕೊಂಡಿರುವಂತಹ ಪರಮ ಸುಜ್ಞಾನಿತವಾಗಿದ್ದೀರಿ. ಮೇಧಾವಿಗಳಾಗಿರುವಂತಹ ತಮಗಿಂದು ಇಂತಹ ಒಂದು ಆಶೆ ಯಾಕೆ ಉಂಟಾಯಿತು ಎಂಬುದು ನಮಗೊಂದು ಅರ್ಥವಾಗುವುದಿಲ್ಲ ಪ್ರಭು. ಸಂಧಾನಕ್ಕೆಂದು ನಿಮ್ಮ ಆಳಾಗಿ ಹೋಗಿರುವಂತಹ ಸುಗ್ರೀವ ಬರುವಾಗ ಹೆಣ್ಣಿನ ಭಕ್ತನಾದ ದೇವಿ ದಾಸನ
ಅರ್ಜುನನಾಗಿ ಬಂದು ಹೇಳಿದ್ದಾದರೂ ಏನು, ಕ್ಷಣ ಕ್ಷಣದಲ್ಲಿಯೂ ನಾನಾ ರೂಪದಿಂದ ಕಾಣಿಸಿಕೊಳ್ಳುತ್ತಿರುವಂತ ಅವಳನ್ನ ಕೆಳಕುವುದಕ್ಕೆ ಹೋದ್ರೆ ನಮ್ಮ ಪಾಲಿಗೆ ಕಷ್ಟವನಿಗೆ ಬಂದೀತು, ಮಹಾ ದುರಂತವೇ ಸಂಭವಿಸಿತು ಎಂಬುದಾಗಿ ಎಚ್ಚರಿಸಿದ್ರು. ತಾವು ಏನು ತೀರ್ಮಾನವನ್ನು ಕೈಗೊಂಡಿರಿ ಪ್ರಭು? ರಕ್ತಬೀಜ ಆ ಹೆಣ್ಣನ್ನು ಕರೆತರುವುದಕ್ಕಾಗಿ ಧೂಮ್ರಾಕ್ಷಾದಿ ಬಲುಭಟರನ್ನೇ ಕಳಿಸಿಕೊಟ್ಟವರು. ಮಾನ್ಯರೇ, ಅಲ್ಪನೇ ಧೂಮ್ರಲೋಚನ ಅಲ್ಪನೇ ಜಿಯ ಅಪ್ರಯೋಜಕವಾಗಿ ನೀನು ಪ್ರಯೋಜಕವಾಗಿ ನೀನು ಕಾಲ ಗೊತ್ತಿದ ಧನುಜ ಕಾಲ ಗೊತ್ತಿದ ಜೊತೆಗೆ ಧನುಜ ಬರು ಧನುಜ ಕೇಳ ಕಳೆದುಕೊಂಡಿರುವಿರಿ ಪ್ರಭು. ಅಲ್ಪನೆ ಅಲ್ಪನೆ ತಾಮ್ರಲೋಚನ ತನ್ನ ಕ್ಷಿಪ್ರವಾಗಿರುವಂತಹ ನೇತ್ರಜ್ವಾಲ ಪ್ರಭಾವದಿಂದ ಪ್ರಪಂಚವನ್ನೇ ತಲ್ಲಣಿಸಬಲ್ಲ ಪರಾಕ್ರಮದ ಪರದೈವ ಪ್ರತ್ಯಕ್ಷ ಪ್ರಭು ಪರಮೇಶ್ವರ ದೇವರೇ ಸಮರಾಂಗಣಕ್ಕೆ ಬಂದು ನಿಲ್ಲುತ್ತಾರೆ ಅಂತಾದ್ರೆ ಸಮದಂಡಿಯಾಗಿ ಹೋರಾಟವನ್ನು ಮಾಡುವುದರ ಮೂಲಕ ಸಮರ ಕ್ಷೇತ್ರದಿಂದ ಹಿಮ್ಮೆಟ್ಟಿಸಬಲ್ಲ ಸಮರ ವಿಕ್ರಮಿಯ ಗತಿ ಏನಾಯಿತು ಪ್ರಭು? ಅವಳ ಕೈಯಲ್ಲಿರುವಂತಹ ಆಯುಧದಿಂದ ಕೊಂದು ಕಳೆದದ್ದಲ್ಲವಲ್ಲ, ತನ್ನ ನೇತ್ರಾಗ್ನಿಯಿಂದಲೇ ಸುಟ್ಟುರುಹುತ್ತಾಳೆ ಅಂತಾದ್ರೆ ನೀವು ಕಾಮಿಸುತ್ತಿರುವಂತಹ ಕಾಮಿನಿಯ ಕಣ್ಣಿನಲ್ಲಿ ಅಗ್ನಿಯ ಕಿಡಿ ಇದೆ ಪ್ರಭು, ಅಗ್ನಿಯ ಕಿಡಿ ಇದೆ. ಸರ್ವ ಸಂಘ ಪರಿತ್ಯಾಗಿಗಳಾಗಿರುವಂತಹ ಚಂಡಮುಂಡರನ್ನು ಜಯಿಸುವಂತಹ ವೀರ ವಿಕ್ರಮಿಗಳು ಪ್ರಪಂಚ ಮೂರರಲ್ಲಿದ್ದರೆ ಹೇಳಿ ಅಂತವರ ಚಿತ್ತವನ್ನು ತನ್ನತ್ತ ಆಕರ್ಷಿಸಿ ಅವರ ವೃತವನ್ನು ಕಡಿಸಿ ಕಾಳಿಯಾಗಿಯೋ ಕರಾಳಿಯಾಗಿಯೋ ಶಿರವನ್ನು ಕಡಿದು ಚೆಂಡಾಟವನ್ನಾಡುತ್ತಾಳೆ ಅಂತಾದ್ರೆ ವರ ಕೊಟ್ಟಿರುವ ಬ್ರಹ್ಮನಿಗೆ ನಾನು ತಾಯಿ ಎಂಬುದನ್ನು ತೋರಿಸಿಕೊಟ್ಟಿದ್ದಾಳೆ. ಪ್ರಾಜ್ಞನಾಗಿರುವಂತಹ ಸುಗ್ರೀವ ಅವಳ ಕಿರುನಗೆಗೆ ಸತ್ತು ಬೀಳುತ್ತಾನೆ. ಅವಳ ಅನುಗ್ರಹದಿಂದ ಮತ್ತೊಮ್ಮೆ ಬದುಕಿ ಎದ್ದು ಬರ್ತಾನೆ ಅಂತಾದ್ರೆ ನಿಗ್ರಹ ಅನುಗ್ರಹ ಶಕ್ತಿ ಸಂಯುಕ್ತ ಅವಳು ಎಂಬುದನ್ನು ತಿಳಿದುಕೊಳ್ಳುವುದಕ್ಕೆ ಸಾಧ್ಯ. ದೊರೆಯೇ, ಇನ್ನೊಬ್ಬರನ್ನ ಗೆಲ್ಲುವುದಕ್ಕೆ ಅಲ್ಲ ಕೊಲ್ಲುವುದಕ್ಕೆ ನಮ್ಮಲ್ಲಿ ಶಕ್ತಿ ಇದೆ, ಪರಾಕ್ರಮ ಇದೆ. ಬದುಕಿಸುವುದಕ್ಕೆ ನಮಗಾಗುತ್ತದೆ, ಅನುಗ್ರಹ ಮಾಡುವುದಕ್ಕೆ ನಮಗಾಗುತ್ತದೆ ಹೇಳಿ ಅವಳಿಗಾಗುತ್ತದೆ ಅಂತಾದ್ರೆ ಅವಳು ಸಾಮಾನ್ಯ ಹೆಣ್ಣೆ. ರಕ್ತಬೀಜ ಈರೇಳು ಲೋಕದಾಗ ವೀರನಾಗಿರುವಂತಹ ನಾನು ಏಕಸ್ಥಿತಿ ಹೆಣ್ಣನ್ನು ಬಯಸಿದ್ರಲ್ಲಿ ತಪ್ಪೇನಿದೆ? ಅಲ್ಲ ಪ್ರಭು, ತರುಣಿ ಅಲ್ಲ ಅವಳ ಆದಿಮಾಯಿ 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 ಆದಿಮಾಯಿ
ಅವಳ ಆದಿಮಾಯೆ 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 ದೈತ್ಯವಾರರ ಸೋದರಿತ ತ್ರಿದಶರ ಪೊರೆಯೇ ದೈತ್ಯವಾರರ ಸೌಗರಿಸುತ್ತ ತ್ರಿದಶರ ಪೊರೆಯೇ ಆದಿಮಾಯೆ ತ್ರಿದಶರ ಪೊರೆಯೇ ಜಿಯಾ ತರುಣಿಯಲ್ಲವಳಾದಿಮಾಯೆ ದೈತ್ಯವರ ಸಾಗರಿಸುತ್ತ ತ್ರಿದಶರ ಪೊರೆಯೇ ನೆರೆಗೋಚರಿಸುವಳ್ ದೊರೆಯೇ ನೆರೆಗೋಚರಿಸುವಳ್ ದೊರೆಯೇ ಸರ್ವೇಶ್ವರಿಯಲ್ಲಿ ಮೋಹವಿರಿಯುವುದು ಸರಿಗೆಯ ಸರ್ವೇಶ್ವರಿಯಲ್ಲಿ ಮೋಹ ಮೋಹ ಇರಿಪುದು ಸರಿಯೇ ಕೇಳಲ್ಲ ದೊರೆಯೇ ಇದು ಸರಿಯೇ ದೊರೆಯೇ ಸರಿಯೇ ಧನುಜೇಶ ಕೀಳಿನ ಮಾತ ಯೋಗಿನಿ ದುರಿ ಭ್ರಮೆಗೊಳಗಾಗಿಯೇ ವ್ಯರ್ಥ ವ್ಯರ್ಥ ಕೇಳಿನ ಮಾತ ಧನುಜೇಶ ತರುಗೇಶ ಕರ್ತವೀಯ ಇಲ್ಲಿಂದ ಹೋಗಿರುವಂತಹ ವೀರಾದಿ ವೀರರನ್ನೆಲ್ಲ ಮಹಾಮಾರಿಯಾಗಿ ಬಲಿಗೊಂಡಿರುವಂತ ಅವಳನ್ನ ಸಾಮಾನ್ಯ ಹೆಣ್ಣು ಅಬಲ ಇದ್ದಾಳೆ ಎಂಬುದಾಗಿ ನಾವು ತಿಳಿದುಕೊಂಡರೆ ನಮ್ಮ ಅಲ್ಪತನವಾದೀತು ಪ್ರಭು. ಮತ್ಯಾರವಳು ತರುಣಿ ಅಲ್ಲವಳು ಆದಿಮಾಯೆ ಆದಿ ಪರಾಶಕ್ತಿಯೇ ಇಂದು ಮಾಯಾ ಮೋಹಿನಿಯಾಗಿಯೂ ಕೌಶಿಕೆ ಎನ್ನುವಂತ ಹೆಸರನ್ನು ಇರಿಸಿಕೊಂಡು ಕದಂಬ ವನದಲ್ಲಿ ಬಂದು ಯಾಕೆ ಕುಳಿತಿದ್ದಾಳೆ ಯಾಕೆ ಎಂಬುದನ್ನು ತಿಳಿದುಕೊಳ್ಳುವುದಕ್ಕೆ ನಮಗೆ ಸಾಧ್ಯ. ದೇವಲೋಕವನ್ನು ಆಳಬೇಕಾದಂತ ದೇವತೆಗಳೆಲ್ಲ ಪದಚ್ಯುತಗೊಂಡು ಎಲ್ಲೋ ಹೇಗೋ ತಲೆಮರೆಸಿಕೊಂಡು ಬದುಕುತ್ತಾ ಇದ್ದ. ಯಾಗ ಯಜ್ಞಾದಿಗಳನ್ನು ಮಾಡುವಂತ ಋಷಿಮುನಿಗಳು ಬ್ರಾಹ್ಮಣರು ಅವರ ಕಾಯಕವನ್ನೇ ಕೈಬಿಟ್ಟಿದ್ದಾರೆ. ಪತಿವ್ರತ ಸ್ತ್ರೀಯರಿಗೆ ತನ್ನ ಮಾನವನ್ನು ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕೆ ಕಷ್ಟ ಸಾಧ್ಯವಾಗುತ್ತಾ ಇದೆ. ಅದಕ್ಕಾಗಿ ತ್ರಿದಶರನ್ನ ಪೊರೆಯುವುದಕ್ಕಾಗಿ ಸಾಧು ಸಂತರನ್ನ ಸಂರಕ್ಷಣೆ ಮಾಡುವುದಕ್ಕಾಗಿ ಅರ್ಥಾತ್ ದರೆಯ ಭಾರವನ್ನೆಳುವುದಕ್ಕಾಗಿ ಬಂದವಳು ಮತ್ತೆ ಯಾರು ಅಲ್ಲ, ಜಗದೇಶ್ವರಿ ಆಗಿದ್ದಾಳೆ, ಪ್ರಣವ ಸ್ವರೂಪಿಣಿ ಆಗಿದ್ದಾಳೆ. ಅಂತಹ ಅವಳನ್ನ ಕಾಮುಕತನದಿಂದ ಮದುವೆಯಾಗುವಂತ ಆಲೋಚನೆಯಿಂದ ಪಡೆಯುವುದಕ್ಕೆ ಹೋದರೆ ನಮ್ಮ ಈ ದಾನವ ಸಂಕುಲವನ್ನೇ ಕಾಲನ ಆಲಯಕ್ಕೆ ನಾವಾಗಿ ಕಳಿಸಿಕೊಡಬೇಕಾದೀತು ಪ್ರಭು. ಬೇಡ, ನಿಮಗವಳ ತಳ್ಳಿ ಬೇಡ ಪ್ರಭು. ನಿನ್ನ ಮಾತಿನರ್ಥ ಚೆನ್ನಾಗಿ ತಿಳಿಯುತ್ತಾ ಇದೆ. ಅವಳು ಹೆಣ್ಣಲ್ಲ ಶಕ್ತಿ ಎಂಬುದಾಗಿ ಹೇಳ್ತಾ ಇತ್ತು. ನಾನು ಕೈಗೊಂಡ ಕಾರ್ಯವೆಲ್ಲವೂ ಕೂಡ ವ್ಯರ್ಥವಾದ್ರೆ ಮುಂದೆ ಏನು ಮಾಡ್ಬೇಕೆಂಬುದಾಗಿ ಹೇಳ್ತೀರಾ? ಬಿಡು ಮನದ ಮೂರ್ಖತೆಯ ಬಿಡು ಬಿಡು ಮನದ ಮೂರ್ಖತೆಯ ತ್ರೈ ಜಗದುಡತಿ ಚರಣಕ್ಕೆ ಭಕ್ತಿಯೋಗಲಿ ಪೊಡಮಡುತ್ತ ತ್ರೈ ಜಗದುಡತಿ ಚರಣಕ್ಕೆ ಭಕ್ತಿಯೋಗಲಿ ಪೊಡಮಡುತ್ತ ಪಡೆದವಳ ಕಾರುಣ್ಯದಲ್ಲಿ ಧಾತ್ರಿಯಲಿ
ಜಡಜ ಪೀಠದ ವರದ ದರದಲ್ಲಿ ಪಡೆದು ಸುಖವನ್ನು ಮಾಡುವುದಿರುತ್ತಲೇ ಜಡಜ ಪೀಠದ ವರದ ದರದಲ್ಲಿ ಪಡೆದು ಸುಖವನ್ನು ಮಾಡುವುದಿರುತ್ತಲೇ ನುಡಿಯ ನೀತಿಯ ದೊರೆಯೇ ಬಿಡು ಮನದ ಮೂರ್ಖತೆಯ ನಮಗಿಂತ ದೊಡ್ಡದಾಗಿರುವಂತ ವ್ಯಕ್ತಿ ಅಲ್ಲ, ಒಂದು ಮಹಾಶಕ್ತಿ ಪ್ರಪಂಚದಲ್ಲಿದೆ ಅಂತಾದ್ರೆ ಪ್ರಾಮಾಣಿಕವಾಗಿ ನಮಗೆ ಒಪ್ಪಿಕೊಳ್ಳುವುದಕ್ಕೆ ಯಾಕೆ ಪ್ರಭು ಸಂಕೋಚ? ಕೆಟ್ಟ ವೃಕ್ಷವಾದರೂ ನೆಟ್ಟ ಕೈಯಿಂದ ಕಿತ್ತೆಸೆಯುವುದಕ್ಕೆ ಮನಸ್ಸು ಬರುವುದಿಲ್ಲವಂತ. ದಾನವ ಎನ್ನುವಂತಹ ಮಹಾವೃಕ್ಷವನ್ನು ನೆತ್ತರಕ್ಕೆ ಬೆಳೆಸಿ ನಿಲ್ಲಿಸಿದಂತ ತಾವಿಂದು ಅಂತ ವಂಶದ ಘನತೆಯನ್ನೇ ಕತ್ತರಿಸಿ ಹಾಕುವಂತಹ ಪ್ರಯತ್ನ ಮಾಡುವುದು ಬೇಡ ಪ್ರಭು. ನಿಮ್ಮ ಮನಸ್ಸಿನಲ್ಲಿ ಹುಟ್ಟಿರುವಂತಹ ಮೂರ್ಖತನವನ್ನು ಬಿಟ್ಟು ಬಿಡಿ. ಜಗದೊಡತಿಯಾಗಿರುವಂತಹ ಸರ್ವೇಶ್ವರಿಯ ಪಾದ ಮೂಲದಲ್ಲಿ ಹೋಗಿ ಭಕ್ತಿಯಿಂದ ನಾವು ಕೊಡ ಮಟ್ಟೆವು ಅಂತಾದ್ರೆ ಅವಳ ಅನುಗ್ರಹದಿಂದ ನಮಗೆ ಎಲ್ಲಿಗೆ ಬೇಕಾಗಿ ಈ ಶುಂಭದಾನವ ತಲೆ ದಕ್ಕಿಸಬೇಕೆ ರಕ್ತ ಬೀಜ ಅಂತ ಬದುಕು ಈ ಶುಂಭನಿಗೆ ಬೇಕೆ? ತಿಳಿಯಿತು ರಕ್ತ ಬೀಜ, ತಿಳಿಯಿತು. ಹೇಗಿದ್ದ ನಮ್ಮ ಸಾಮ್ರಾಜ್ಯ ಹೇಗಾಗಿ ಹೋಯಿತು. ಹೋದಂತ ವೀರಾದಿ ವೀರರು ಯಾರು ಹಿಂತಿರುಗಿ ಬರುವುದಿಲ್ಲ ಎಂಬ ಕಾರಣಕ್ಕಾಗಿ ಜೀವದ ಮೇಲಿನ ಆಸೆ. ಹಾಗಾಗಿ ಒಂದು ವಿಚಾರ, ಅರಮನೆಯೊಳಗಿದ್ದಕ್ಕೋ ಸೀರೆಯನ್ನುಟ್ಟುಕೋ ಬಳೆಯನ್ನು ತೊಟ್ಟುಕೋ ರಣ ಮಾಡಿ ತರುವುದಕ್ಕಾಗದ ಹಾಗೆ ನಮ್ಮ ಕರೋಡುವುದಿಲ್ಲ ಪ್ರತಿಜ್ಞೆ. ಬಂದವ ಮನೆಗೆ ತಿರುಪಗ ನಮ್ಮ ವನದಲ್ಲಿ ಕಂಡು ದೇವಿಯನು ಹೊರಟು ಬಂದಿದ್ದೇನೆ. ಬಂದು ಮುಟ್ಟಿರುವಂತಹ ಸ್ಥಳ ಇದೇ ತಾನೇ ಕದಂಬವನ. ಅಬ್ಬಬ್ಬ, ರೋಮಾಂಚನವಾಗುತ್ತಾ ಇದೆ. ಇದೆಂತಹ ಕಾಡು! ಈ ಪ್ರಪಂಚದಲ್ಲಿರುವಂತಹ ಕಾಡು ಮೇಡುಗಳನ್ನು ನೋಡದೇ ಇರುವವನೇನು ರಕ್ತ ಬೀಜನಲ್ಲ. ಆದರೆ
ಇಂಥ ಭಯಾನಕವಾಗಿರುವಂತಹ ಗೊಂಡಾರಣ್ಯವನ್ನು ಸ್ವಪ್ನದಲ್ಲಿಯೂ ಕೂಡ ಕಲ್ಪಿಸಿಕೊಳ್ಳಿಲ್ಲ. ಇದು ಕಾಡಲ್ಲ, ಇದೊಂದು ಚಕ್ರವ್ಯೂಹ. ನಡು ಮಧ್ಯಾಹ್ನದ ಕಾಲದಲ್ಲಿಯೂ ಕೂಡ ಸೂರ್ಯನ ರಶ್ಮಿಸೋಕುವುದಿಲ್ಲ. ಕತ್ತಲಾವೃತವಾಗಿರುವಂತಹ ವನವೆಂದು ರತ್ನ ತೇಜದಿಂದ ವಿಕಸಿತವಾಗಿದೆ. ವನ ವನಿತೆ ವಸಂತಿಯಾಗಿ ರಂಜಿಸುತ್ತಾ ಇದ್ದಾಳೆ. ಬೀಸುತ್ತಿರುವ ತಂಗಾಳಿಯಲ್ಲಿ ತುಂಬಿದ ಮಧುವನ್ನು ಆಘ್ರಾಣಿಸಿದಾಗ ಮೈ ಮನ ಪುಳಕಗೊಳ್ಳುತ್ತಾಯಿ. ಇಂತಹ ಬದಲಾವಣೆ ಯಾಕಾಯಿತು, ಯಾರಿಂದಾಯಿತು? ಯಾಕೆ ತರ್ಕಿಸಿಕೊಳ್ಳಬೇಕು? ಶ್ರೀ ದೇವಿ ಲೀಲಾ ದೇವಿ ಮಹಾತ್ಮೆ ಏನದು ಯಾವುದು ಸುಸ್ವರ ಕೇಳಿ ಬರುತ್ತಾ ಇದೆ. ಹಾಗಾದ್ರೆ ಆ ಹೆಣ್ಣು ಇಲ್ಲಿಯೇ ಸೆರೆಯಲ್ಲಿರಬೇಕು. ಅತ್ತ ಕಡೆ ಗಮನಿಸ್ತೇನೆ. ಕಲಿ ಬೀಜ ನೋಡಿದನು ಕಲಿ ರಕ್ತ ಬೀಜನು ಗಾಢ ಗರುವುದಿ ಕುಳಿತ ಶಿವೆಯನು ಗಾಢ ಗರುವುದಿ ಕುಳಿತ ಶಿವೆಯನು ನೋಡಿದನು ಪಾಡಿದನು ತನ್ನೊಳಗೆ ಇವಳನ್ನು ತಿಳಿಯದಿನಿತ ಇವಳನ್ನು ತಿಳಿಯದಿನಿತ ಮಾಡಲಿಕ್ಕೆ ಅಕಟ ಅಕಟ ಶುಂಭನ ಕೂಡೆ ಭಾಷೆಯ ಒರೆದು ಬಾಲಿಗೆ ಮಾಡಲು ಅಕಟ ಅಕಟ ಶುಂಭನ ಕೂಡೆ ಭಾಷೆಯ ಒರೆದು ಇವಳು ಬದ್ಧ ಕೇಡು ಇವಳು ಬದ್ಧವಾದರು ಮೋದನ ಉಡಿಸುವೆ ಎನ್ನುತ್ತಾ ನೋಡಿದನು ನೋಡಿದನು ಕಲಿ ರಕ್ತ ಬೀಜ ಪಾಡಿದನು ಜಯ 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 ಜಗದಂಬ या देवी सर्वभूतेषु मातृरूपेण संस्थिता नमस्तस्यै 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 नमो नमः नमो नमः नमो जय 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 जगदम्बा जगदम्बा
ಜಯ 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 जय 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 जगदम्बा ನೋಡಿದನು ಪಾಡಿದನು ಕಲಿರಕ್ತ ಬೀಜ ಎನ್ನುವಂತ ಉದ್ಗಾರ ನನ್ನ ಅಂತರಂಗದಿಂದಲೇ ಹೊರಹೊಮ್ಮುತ್ತಾ ಇದೆ. ನೋಡಿದನು ಕಲಿ ರಕ್ತ ಬೀಜ ದಿವ್ಯವಾಗಿ ಮಂಗಳಾಕಾರದಿಂದ ಕಂಗೊಳಿಸುತ್ತಿರುವಂತ ಜಗದೇಶ್ವರಿಯನ್ನು ನೋಡುತ್ತಾ ಇದ್ದೆ. ಅಂಬರ ಪಥದಿಂದ ಇಳಿ ಬಿಟ್ಟಿರುವಂತಹ ಸ್ವರ್ಣದ ಉಯ್ಯಾಲೆಯಲ್ಲಿ ಗಾಢ ಗರ್ವದಿಂದ ಕುಳಿತಿರುವಂತಹ ಮಹಾಶಿವೆಯನ್ನು ಕಾಣುತ್ತಾ ಇದ್ದೆ. ಅತ್ತಿಂದಿತ್ತ ಇತ್ತಿಂದತ್ತ ಜೋಕಾಲಿ ಆಟ ಆಡುತ್ತಾ ಇದ್ದಾಳೆ. ಭೂತ ಭವಿಷ್ಯತ್ ವರ್ತಮಾನವನ್ನ ತಿಳಿದು ವ್ಯವಹರಿಸಬಲ್ಲವಳು ನಾನು ಎಂಬುದನ್ನು ತೋರ್ಪಡಿಸುತ್ತಾ ಇದ್ದಾಳೆ. ಕೈಯಲ್ಲಿ ತ್ರಿಶೂಲ, ಹಣೆಯಲ್ಲಿ ಹೆಚ್ಚಿನದಾಗಿರುವಂತಹ ಕಣ್ಣನ್ನು ಹೊಂದಿ ಯಾರು ದುಷ್ಟರಿದ್ದಾರೋ ಕಾಮುಕರಿದ್ದಾರೋ ಅಂತವರನ್ನು ನಿಗ್ರಹಿಸುವಲ್ಲಿ ಪ್ರಳಯ ಕಾಲದ ರುದ್ರರಂತೆ ವ್ಯವಹರಿಸಬಲ್ಲವಳು ನಾನು. ಮಗುಳ್ನಗು ಸದಾ ಆಚಾರ ಸಂಪನ್ನರಾಗಿ ಸತ್ಕರ್ಮಗಳನ್ನು ಮಾಡುತ್ತಾ ಸಜ್ಜನರಾದ ಸಾತ್ವಿಕ ಸದ್ಭಕ್ತರನ್ನು ಅನುಗ್ರಹಿಸುವುದಕ್ಕಾಗಿ ಅಭಯಪ್ರದಾಯಿನಿಯಾಗಿದ್ದಾರೆ. ಇಂಪಾದ ಗಾಯನ ಬ್ರಹ್ಮಾಂಡೋದರ ಭರಿತೆಯಾಗಿರುವಂತಹ ಈಕೆಯನ್ನು ಸರಿಯಾಗಿ ತಿಳಿಯದೆ ಇಷ್ಟೆಲ್ಲ ಅನಾಹುತ ನಡೆದು ಹೋಯಿತಲ್ಲ. ನನ್ನ ದೊರೆ ಪುಂಡರೀಕಾಂಬಕಿಯಾಗಿರುವಂತಹ ಈಕೆಯನ್ನ ಮದುವೆಯಾಗುತ್ತೇನೆ ಎನ್ನುವ ಹಾಗೆ ಮುಂದುವರಿಯುತ್ತಾನೆ ಅಂತ ಆದರೆ ಅವನ ಸಮಾಧಿಯನ್ನೇ ನಿರ್ಮಿಸಿಕೊಂಡ ಎಂಬ ಪರಮ ಸತ್ಯ ನನಗೆ ಈಗ ಅರ್ಥವಾಗುತ್ತಾ ಇದೆ. ಏನು ಮಾಡಲಿ ಶಿವನೇ, ಏನು ಮಾಡಲಿ? ನಾನು ಶುಂಭ ದೊರೆಯಲ್ಲಿ ಭಾಷೆಯನ್ನು ಒರೆದು ಬಂದಿದ್ದೇನೆ, ತರುಣಿಯನ್ನು ಕರೆತಿರ್ತೇನೆ ಎನ್ನುವ ಹಾಗೆ ನನ್ನಲ್ಲಿರುವಂತಹ ಪರಾಕ್ರಮದಿಂದ ಅವಳನ್ನು ಕೆಣಕುವುದಕ್ಕೆ ಹೋದರೆ ನಮ್ಮ ಪಾಲಿಗೆ ಮಹಾ ದುರಂತ ಸಂಭವಿಸಿತು. ಹಾಗಾದರೆ ಏನು ಮಾಡೋಣ? ಭಕ್ತಿಗೆ ಒಲಿಯುತ್ತಾಳಂತೆ ದೇವಿ, ಭಕ್ತಿಗೆ ಒಲಿಯುತ್ತಾಳಂತೆ ತಾಯಿ, ಭಕ್ತಿಯಿಂದಲೇ ಆರಾಧಿಸ್ತೇನೆ. ಕನಿಭವಂತೆ ನೀನೇ ನನಗೆ ಅಮ್ಮ, ನೀನೇ ನನಗೆ ಶುಂಭದಾನವ ಬಯಸಿದರೆ, ಶುಂಭದಾನವ ಬಯಸಿದರೆ
ಶಕ್ತಿ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ನಮಸ್ತಸ್ಯೈ 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 ನಮೋ ನಮಃ ನಮಸ್ತಸ್ಯೈ 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 ನಮೋ ನಮಃ ಜಯ 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 ದೇವಿ ವಿರೂಪಾಕ್ಷಿ, ಜಯ ಭಕ್ತ ವರಪ್ರದಿ, ಜಯ ಶಂಕರ ವಾಮಾಂಗಿ, ಮಂಗಳೇ ಸರ್ವಮಂಗಳೇ, ಜಗಜ್ಜನನಿ ಪುಣ್ಯ ಪಾದಾರವಿಂದಗಳಲ್ಲಿ ದೀರ್ಘದಂಡ ಪ್ರಣಾಮವನ್ನು ಸಮರ್ಪಿಸುತ್ತಾ ಇದ್ದೀನಿ. ಶುಭವಾಗಲಿ. ತಾಯೇ, ನಿನ್ನನ್ನು ಸಂಸ್ತುತಿಸುವಂತಹ ವ್ಯಕ್ತಿ ಯಾರೋ ಒಬ್ಬ ಸಾಮಾನ್ಯ ಎಂಬುದಾಗಿ ತಿಳಿಯಕೂಡದಮ್ಮ. ಶೋಣಿತಾಪುರದ ಪ್ರಧಾನ ಮಾತ್ಯ ಕಲೆ ರಕ್ತ ಬೀಜ ಎಂಬುದಾಗಿ ನನ್ನ ಹೆಸರಮ್ಮ. ಏಣಾಂಕ ನಿಭವಕ್ತೆಯಾಗಿ ರಾರಾಜಿಸುತ್ತಿರುವಂತಹ ನಿನ್ನ ವಿಚಾರವನ್ನು ಕೇಳಿ ತಿಳಿದಿರುವಂತಹ ನನ್ನ ದೊರೆ ನಿನ್ನನ್ನೇ ಮದುವೆ ಆಗಬೇಕು ಎನ್ನುವ ಹಾಗೆ ಹಂಬಲಿಸುತ್ತಾ ಇದ್ದ. ಅಮ್ಮ, ಬಳ್ಳಿ ಒಂದು ಹಬ್ಬಿ ಫಲ ನೀಡಬೇಕು ಅಂತಾದ್ರೆ ಮಾಮರದ ಅವಶ್ಯಕತೆ ಹೇಗೂ ಅಂತೆಯೇ ಪುರುಷ ಪ್ರಧಾನವಾಗಿರುವಂತಹ ಪ್ರಪಂಚದಲ್ಲಿ ಹೆಣ್ಣಾದವಳು ಎಷ್ಟೇ ಮೇಲ್ಮಟ್ಟದಲ್ಲಿರಲಿ, ಎಷ್ಟೇ ಶ್ರೀಮಂತಿಗೆ ಆಕೆಗಿರಲಿ, ಅವಳ ಅಂಗ ಸಾಂಗತ್ಯಕ್ಕಾಗಿ ಜೀವನದಲ್ಲೊಂದು ಸಾರ್ಥಕ್ಯವನ್ನ ಪಡೆಯುವುದಕ್ಕಾಗಿ ಒಬ್ಬಾತ ಯೋಗ್ಯ ಪುರುಷನ ಅಗತ್ಯವಿದೆ. ಅಂತಹ ಯೋಗ್ಯತೆ ವರ್ತಮಾನ ಕಾಲದಲ್ಲಿ ಇದೆ ಅಂತಾದ್ರೆ ಶುಂಭದಾನವನಿಗಲ್ಲದೆ ಮತ್ತೊಬ್ಬನಿಗೆ. ಅಮ್ಮ, ಶೋಣಿತಾಪುರನ್ನು ಉತ್ತರಿಸುವುದಕ್ಕಾಗಿ ನನ್ನ ದೊರೆಯನ್ನು ವರಿಸುವುದಕ್ಕಾಗಿ ಇಳಿದು ಬರಬೇಕಮ್ಮ, ರಥವೇರಿ ಬರಬೇಕು ತಾಯಿ. ಭಕ್ತಿಯ ಮಹಾಪುರವೇ ಹರಿಯುತ್ತಾ ಇದೆ. ನಿನ್ನ ಭಕ್ತಿಯಿಂದ ಸಂತುಷ್ಟಳಾಗಿದ್ದೇನೆ. ಈ ಹಿಂದೆ ಬಂದವರಿಗಿಂತ ಬಹಳ ಭಿನ್ನವಾಗಿ ತೋರುತ್ತಾ ಇದೆಯಾ. ನಿನ್ನ ಒಡೆಯನಾದಂತಹ ಶುಂಭನನ್ನು ವರಿಸಬೇಕು ಎನ್ನುವ ಹಾಗೆ ಹೇಳುತ್ತಾ ಇದೆಯಾ. ಸ್ಪಷ್ಟವಾದಂತಹ ನಿರ್ಧಾರವನ್ನು ಈ ಹಿಂದೆ ತಿಳಿಸಿದವಳಿದ್ದೇನೆ. ಕತ್ತಿಕಾಳಗದ ಮುಖಿಯನ್ನು ಯಾರು ನನ್ನನ್ನು ಸೋಲಿಸುತ್ತಾನೋ ಅಂತವನ ಕೊರಳಿಗೆ ಸುಮಾಲಿಯನ್ನು ಹಾಕುವೆನೆನ್ನುವ ಹಾಗೆ ನಿನ್ನ ಒಡೆಯ ಶುಂಭ ಬರಲಿಲ್ಲ. ಅವನ ಅನುಚರನ್ನು ಕಳುಹಿಸಿಕೊಟ್ಟ, ನನ್ನ ಕೈಯಿಂದಲೇ ಹೋಲಿಸಿದ. ಹಾಗಾದರೆ ಕೇವಲ ಸ್ತ್ರೀ ಭ್ರಾಂತನಾಗಿ ಕೆಲವನ್ನೆಲ್ಲ ಕಾರಣಕ್ಕೆ ಕಳುಹಿಸಿ ನನ್ನಿಂದಲೇ ಕೊಲಿಸಲ್ಪಡುವಂತಹ ನಿನ್ನ ಒಡೆಯ ಶುಂಭವೊಬ್ಬ ಕೋಟಿ ಸಂಖ್ಯೆ ಏನಾಶ್ಚರ್ಯವೇನು. ಸಪ್ತ ಮಾತೃಗೆಯನ್ನು ಕೊಳತ ಇಂದ್ರಾಣಿ ವಜ್ರಾಯುಧದಿಂದ ನನ್ನ ಹಣೆಗೆ ಹೊಡೆದೇ ಬಿಟ್ಟಾಳಲ್ಲ, ಒಳಿತಾಯಿತು. ಬ್ರಹ್ಮದೇವರಿಂದ ವರ, ಒಂದು ಬಿಂದು ರಕ್ತ ಭೂಮಿಗೆ ಸಾಕಿ. ಹೀರಗದವನೆಲ್ಲ ಮಾನವನನ್ನು
ನಾಶವಾದ ಧರ್ಮನ ಕೈಯುಟ್ಟಿನ ಸಂದರ್ಭ ಸತ್ಯನೇ ನಾಶವಾದ ಸತ್ಯನೇ ತೆರೆದಿರ್ಪುಣ ಸಂದರ್ಭ ನ್ಯಾಯನೇ ನಾಶವಾದ ಅನ್ಯಾಯನ ಒರಿಪಿನಂಚದ ಸಂದರ್ಭತ್ತೆ ಮೂಜಿ ಮಾಡ್ತಿಲ್ಲ ಶಕ್ತಿ ಬಾಲಡ ಒಂಜಾದ ಪುಣ್ಣನು ಬರಾದ ಭೂಮಿಗೆ ಜತ್ತಿಂಚಿಂದ ವೇಳೆ ರಕ್ತ ಬೀಜನ ಗೆರೆಯ ರಕ್ತೇಶ್ವರ ಪನ್ಪನಿಂದ ಅಭಿಧಾನ ಮತ್ತೊಂದು ಭೂಮಿದ ಮಿತ್ತ ಆರಾಧನೆ ಕತ್ತೊಂದು ಒತ್ತಿನಿಂಚದ ಪೊರ್ತು ಹತ್ತಪ್ಪೆ ಜೋಕುಲು ಒಂಜಾಯರಿ ಈ ಪುಣ್ಯ ಬಣ್ಣ ಮಣ್ಣಿಡುವ ಉಂಡು ಮಲ್ಪನಂಚಿನ ವೇಳೆ ಅಂಬರ ಬಿಡಿಯ ಭೂಮಿಗಾಯ ಭೂಮಿ ಬಿಡಿಯ ರಾಜ್ಯ ಸೇರಿ ರಾಜ್ಯ ಬಿಡಿ ಗುತ್ತುಗಾಯ ಗುತ್ತು ಬಲಿಕದ ಕದಂಗಳ ದಮ್ಮಲ ಜೋಕುಲು ಬಾಲಿನ ಪತ್ತೆರಿಶ್ಚರ್ ಬಿನ್ನರ್ ಗಿನ್ನರ್ ಅರವರು ಪರವರು ರಾಜ್ಯದ ಕುಟುಂಬ ಈ ಪುಣ್ಯ ಮಣ್ಣದ ಉಂಡಾಪಿನಂಚದ ವೇಳೆ ಎಂಟ ಭಾಗವತರ ಉಂಡಾ ನೆಂಚದ ದಿನಮಾನ ಕಟ್ಟಿ ಪೂತುತ್ತಿ ಸೀರೆ ಪಾಡಾಯಿ ಬಣ್ಣ ಕೊಲ್ಪ ನೆಂಚದ ಒಂಜಿ ಬರ್ತದ ಸೇವೆ ಏರ ಮೀರ ವಿಷನ ಅಮೃತ ನೆರ್ತನ ಜಪ್ಪೆಲ ಬಂಪಿನಂಚದ ನ್ಯಾಯಕ್ಕೆ ನೊಂಡೆ ಬಾರಿ ವ್ಯಕ್ತಿ ಕೊರ್ನ ಸೇವೆ ಎಟ್ಟೆ ಮದಿಪು ಆನೆ ತಿರ್ಕೆರೆ ಅಂಕುಶದ ಬಲಗೆ ಮಾಯ ತಿರ್ಕೆರೆ ಮದಿಪುದ ಬಲಗೆ ಅಪಗಾನಗ ಈ ಪುಣ್ಯ ಕ್ಷೇತ್ರಡು ಭಯ ಭಕ್ತಿಡು ಕೊರ್ಪಿನಂಚಂದ ಈ ಸೇವೆ ಪೊರ್ಲುಡು ತಪ್ಪುನು ತಪ್ಪಾಲ ಒಪ್ಪುನು ಒಪ್ಪಾಲ ಕೊರ್ನಂಚಂದ ಸೇವೆನು ಮಟ್ಟೆಲಿಗೆ ಪಾಡೋಲ್ಲ ಪನ್ಪಿನಂಚನ ನುಡಿಯತ್ತೆ ಸಂತೋಷಾಂಡಿ ಕೊರ್ನಂಚಂದ ಸೇವೆನ ಅಪ್ಪ ಉಳ್ಳಾಲ್ತಿ ಸಂಪೂರ್ಣವಾದ ಸ್ವೀಕಾರ ಮಾಡ್ತದೆ ರಕ್ಷಣೆ ಮಲ್ತು ಕುರಿಯಲ್ಲಿ ಬಿಟ್ಟರು ಸತ್ಯವಾಕ್ಯ ಮೇರೆ ಪಾದು ಕೊರ್ಪೆ ಭಾಗವತಾರೆ ಮಾನಾದಿಗದ ಮನೆಗೂ ಕೊರ್ಪಿನಂಚಂದ ಪುಣ್ಯ ಪ್ರಸಾದ ನೇಪತ್ತೊಲ್ಲೆ ಪತ್ತೆ ಸಿರಿ ಸಿಂಗಾರವು ಕೊರ್ಪಿ ನಂಬಿಕೆಗೆ ದೇವರಪ್ಪಣೆ ಬ್ರಹ್ಮಲಿಪಿ ಕಾಲ ಮುಟ್ಟ ಆಯುಷಕು ಪಟ್ಟ ಜೀವಗುರಕ್ಕೆ ನಾಲೆದು ಕೊಟ್ಟಿಟ್ಟು ವಾಗ್ದೈವ ರಕ್ತೇಶ್ವರಿ ಆತನಲ್ಲಿ ತಂದು ನೀರಿದ ವರ್ಣ ಪಗರ ಲೆಕ್ಕ ದೈವತನ್ನ ತಗ್ಗಲ್ ಲೆಕ್ಕ ಮಲ್ತಿಮಾಟ ಬಲಿಬಲ್ ಲೆಕ್ಕ ಎದುರು ಸಾರಥಿ ಪಿರೌಡು ಪಾಸಾಡಿ ಆದಿ ಅರಳಿಂಚಿಂದ ಮೂಬೀಜಿಂದ ಗಾಡಿ ರಟ್ಟ ತಂದ ದೈವ ಸಾರಥ್ಯ ಆದ ಉಂಡು ಬರ್ಪಿನ ಸತ್ಯವಾಕ್ಯ ಮೇಲೆ ಪಾದು ಕೊಡ್ತು ಗಾನ ಮಂದಾರ ಗಾನ ವಿಶಾರದೆ ಗಾನ ಕೋಗಿಲೆ ಯಕ್ಷ ಧ್ರುವ ಯಕ್ಷ ಕಲಾನಿಧಿ ಸ್ವರ್ಣ ನಿಧಿ ಯಕ್ಷ ಕಲ್ಪ ವೃಕ್ಷ ಪನ್ಪಿನಂಚದ ಅಪ್ಪನ ಅನುಗ್ರಾಟು ಮಧ್ಯದಲ್ಲಿ ದಿಕ್ಕಿನಂಚದ ಪುದರದೊಟ್ಟಿಗೆ ನಲ್ಲಾತು ಪುದರ ನಾಲ್ಗುತ್ತು ನಾಲ್ಕು ದೇಶ ನಾಲ್ಕು ರಾಜ್ಯ ನಾಲ್ಕು ಕೋಟಿ ಒದಗಾದು ಕೊಡ್ದು ವಿದ್ಯೆ ಬುದ್ಧಿ ಆರೋಗ್ಯ ಐಶ್ವರ್ಯ ಅನುಗ್ರಹ ಮಲ್ತು ಕೊಡ್ದು ಪೊಯ್ನಲ್ಪ ಬತ್ತಿನಲ್ಪ ಲಕ್ಕಿನಲ್ಪ ಇತ್ತಿನಲ್ಪ ಅಪ್ಪೆ ಉಳ್ಳಾಲ್ತಿ ಕಾತಲ್ಗೆ ಪಟ್ಲಕ್ಕೇರ್ತಿ ಪರಂಪರೆ ಬಡಕಾಯಿ ಗಂಗೆ ತೆಂಕಾಯಿ ತೀರ್ಥ ಕಂಚಿದ ಕೋಟೆ ಕರ್ಪದ ಬೇಲಿ ಇಕ್ಕಟ್ಟಿತ್ತಿನ ಒಕ್ಕಟ್ಟು ಮಲ್ಪದ ರಂಗಡ ಮೇಲೆ ಪದ ಅಪ್ಪೆ ಉಳ್ಳಾಲ್ತಿ ಕಾತಲು ಮತ್ತಲೆ ಸಾಲಿಗೆ ಬಲ್ಪದ ಜೀಟಿಗೆ ಅಪ್ಪೆ ಪಯಣದ ಸಾಲಿಗೆ ಕೈ ಸಾಂದ ಅಪ್ಪೆ ಕೆಟ್ಟದ ವರ್ಷದ್ದು ಕರ್ಪದ ಕೊಡೆಯಲ್ಲಪ್ಪೆ ಉಳ್ಳಾಲ್ತಿ ಕಾತಲು ಬರ್ತದೆ ಮುಖ್ಯವಾಕ್ಯ ಮೇಲೆ ಪಾದು ಕೊಡ್ತೆ ಹೋಗಿನ ಬಲ್ಪಿನ ಸಾಲಿಗೆ ಉಳ್ಳಾಲ್ತಿ ಬಿಡಿ ಸಾಯಿನ ಕೊಡ್ದ ಅಪ್ಪೆ ಲಕ್ಷಣ ಬಲ್ತು ಕೊರಿಯಲ್ಲಿ ಬರ್ತದೆ ಮುಖ್ಯವಾಕ್ಯ ಮೇಲೆ ಪಾದು ಕೊಡ್ತೆ ಬಾಲಗದ ಕುಲ ಸಕಾಲಗು ಬರ್ತಾರಪ್ಪ ಉಳ್ಳಾಲ್ತಿನ ಸೇವೆನ ಭಯ ಭಕ್ತಿ ನಿಷ್ಠೆಡ್ ಮಲ್ತೊಂದು ಬರ್ತಾರೆ ಸಂತೋಷ ಹಾಡಿ ನಿಖಿಲ ಕೈకి ನಲ್ಲಾತಿ ಕಸಬು ಸೇರಾದು ಕೊಡ್ದು ನಿಖಿಲ ಕೈತಿ ಎಟ್ಟ ಕಸಬುನು ಮಲ್ಪಾದು ಕೊಡ್ದು ಅಪ್ಪೆ ಉಳ್ಳಾಲ್ತಿ ವಿದ್ಯಾ ಬುದ್ಧಿ ಆರೋಗ್ಯ ಐಶ್ವರ್ಯ ಅನುಗ್ರಹ ಮಲ್ತು ಕೊಡ್ದು ಭಾಗವತರೆ ಅಪ್ಪ ಕನಗ ಊರಿನ ತಿಪ್ಪನ ಮಲ್ತೊಂದು ರಾಜ್ಯನ ಸೇದ್ಯ ಮಲ್ತೊಂದು ಇನಿಕಾನಗ ಇನ್ನ ಪವಿತ್ರವಾಗಿ ನಿಂತದ ಆಯುಧವನ್ನು ಪತ್ತೊಂದು ಈ ಮಣ್ಣಿಗೆ ಉಂಡಾಪಿನಂಚದ ವೇಳೆ ಒರಿಯಲ್ಲೆತ್ತಲಿಗೆ ಒರಿಯಲ್ಲೆತ್ತಿ ಜಲಿಗೆ ಬಂದ್ಬಿಡ ಅಪವಾದದ ಕೀರ್ತಿ ಬರ್ರ ಬಲಿಯತ್ತೆ ನೂಲುಪಾಡಿ ತಂತ್ರಿದಾಯ ಬಲ್ವೆ ಪಂಚಿ ಬಲಿಯಾಯ ಮೌಲ್ಯ ತುಪ್ಪಿ ಸೇನವೇ ಭಂಡಾರ ಕೊರಿ ಕೊಟ್ಟಾರಿ ದೇವರಿ ಮಲ್ಲೆ ಸೇರಿಗಾರಿ ಒರಿಯಂದಿಗೆ ಒರಿಯತ್ತಿಗೆ ರಾಶಿ ಮಾತನ್ವೇ ರಾಜ್ಯದ ಸರ್ವೇರಿಗಳ ಅಪ್ಪ ಉಳ್ಳಾಲ್ತಿ ಕಾತೊಂದು ಭಾಗವತಾರೆ ಇನ್ನಿತ ಸೇವಾದಾರ್ಯರಿ ಆ ಅಪ್ಪನ ಪೂರ್ವದ ಸೇವೆದೊಟ್ಟಿಗೆ ಅಪ್ಪ ಉಳ್ಳಾಲ್ತಿನ ಈ ಸೇವೆಯನ್ನ ತೂವಡು ಬಂದ್ಬಿಡಂಚದ ಭಯ ಭಕ್ತಿ ನಿಷ್ಠೆಡು ಕೊರನಂಚಂದ ಸೇವೆ ಪೊರ್ಲೋಡು ಮಟ್ಟಲಿಗೆ ಸ್ವೀಕಾರ ಮಲ್ತೊಂದೆ ಮಲ್ತಿನಂಚಂದ ಸೇವೆ ಮಾತ್ರ ಸಂತೋಷ ಹಾಂಡಿ ವಿದ್ಯಾ ಬುದ್ಧಿ ಆರೋಗ್ಯ ಐಶ್ವರ್ಯ ಅನುಗ್ರಹ ಮಲ್ತು ಕೊಡ್ದು ನಲ್ಲಾತು ಉತ್ತರ ಅಭಿವೃದ್ಧಿ ಮಲ್ತು ಕೊಡ್ದು ಅಪ್ಪ ಉಳ್ಳಾಲ್ತಿ ಕಾತಲಿಗೆ ಬಂದಿದೆ ಸತ್ಯವಾಕ್ಯ ಸೇವಾದಾರ್ಯರಿಗೆ ಸೇವಾದಾರ್ಯ ಭಲೆ ಅಪ್ಪನ ಸನ್ನಿಧಾನ ಆವಡಿ ಸೇವಾದಾರ್ಯರೇ ಸಂತೋಷ ಅಂಡಿ ಉಳ್ಳಾಲ್ತಿನ ಈ ಸೇವೆನ ಬಾರಿ ಭಕ್ತಿ ಭಯ ಭಕ್ತಿ ಮತ್ತೊಂದು ಬರ್ತಾರೆ ಎಣ್ಣೆ ರಂಜಿ ಕಾಲಗೆ ಬೂಟ ರಂಜಿ ಕಾಲಗೆ ಅಪಗಾಲಗೆ ಈ ಪೊರ್ತುಡು ಈ ಅಪ್ಪನ ಸೇವೆದೊಟ್ಟಿಗೆ ಈ ಸೇವೆಲ ಆವಡು ಪಂಪಿನಂಚನ ಕಟ್ಟಿನಂಚನ ಕನ ಈ ಪೊರ್ತುಡು ಈ ಕಾಲೋಡು ಸಾಕಾರ ಆದುಕೊಂಡು ಎನ್ನ ಸೇವೆಗೆ ಬೋಡದ ಪಗೆಲ್ದ ಬೇಲೆನು ಬಿಡಿಯರ ರಾತ್ರಿ ನಿದ್ರೆನು ಬಿಡಿಯರು ಬೆಂದದು ಸೊಂದದು ಸರ್ವೇರಲ್ಲ ಭಯ ಭಕ್ತಿ ಈ ಸೇವೆನು ಶ್ರದ್ಧಾಭಕ್ತಿ ಮಲ್ತೊಂದು ಬರ್ತಾರೆ ನಿಗುಲು ಕಲ್ಪನಂಚಂದ ವಿದ್ಯೆ ಮಲ್ಪನಂಚಂದ ಬೇಲೆ ತಿಂಪಿನಂಚಂದ ತೆರಸು ತೆರ್ಪಿನಂಚಂದ ನೀರ್ಗ ಉವಿಯ ರೀತಿ ಕುಂದು ಕೊರತೆ ತಪ್ಪು ತಾಂಗ ಬರಂದಿಲೆಕ್ಕ ರಟ್ಟಿ ಕಾರುತ್ತ ನಡೆ ನಾಲ್ಕು ಕಾರದ ಪ್ರಾಣಿಲೆಗೆ ಬರ್ಪಿನಂಚಂದ ದುರ್ತ ದುರ್ಮಾನ ಕಷ್ಟ ಕೊಟ್ಟಲೆ ಮಾತ ತಟ್ಟು ಪಾರಾದು ಕೊಟ್ಟು ಈ ಸೇವೆದಾತ್ರ ಉತ್ತರೋತ್ತರ ಅಭಿವೃದ್ಧಿ ಆಂಡು ಪಂಪಿನಂಚಂದ ಸತ್ಯವಾಕ್ಯ ನಾಲೈದು ಕೊಟ್ಟಿಟ್ಟು ಪರಿಪಾದು ಕೊರ್ಪೆ ಸಂತೋಷ
ಅವರನ್ನು ಕೊಂದೆಯ ರಕ್ಷಿಸುವುದಕ್ಕಾಗಿ ಬಂದವ ಸುಮ್ಮನ ತಮ್ಮಡಿ ಜಯದಿಂದಾಯ್ತೆಂಬುದಾಗಿ ಭಾವಿಸಬೇಡ. ಮುಂದೆ ನಿಂತವ ನಾನು ಸಲಗಿದೆ ಸಂಭ್ರಮದಾರತಿ ಬೆಳಗಿರಲು ಕಂಡೆಯಾಸುರನಾಥ ದೈತ್ಯರ ರುಂಡವನು ಸಂಯೋಮದಲ್ಲಿ ಭೂಮಂಡಲಕ್ಕೆ ಕಡಗಿರ್ಪ ಹದನವ ಚೌದವಾಗಿ ದ್ವಾಪರ ಯುಗದೊಳಗೆ ಒಮ್ಮೆಗೆ ಶ್ರೀಪತಿಗೆ ಸಕಭವೆನಿಸಿದ ರೂಪದೂರ್ವ ಹೊರತು ಅನ್ಯತಾಯಿ ಪರಿಯೇ ಸುರಪ
ದಾರಿ ಕಾಣದೆ ಭಕ್ತಿಯ ಕಾಣಿಕೆಯನ್ನೇ ಮುಂದಿರಿಸಿದೆಯಾ? ಇದೋ ಶಾಂತಳಾಗಿದ್ದೇನೆ. ದುರುಳನಾದಂತಹ ಶುಂಭನಿ ಶುಂಭಾದಿ ದೈತ್ಯರನ್ನೆಲ್ಲ ಸಂಹರಿಸಿ ಈ ಕುಂಬಿನಿಯ ಭಾರವನ್ನು ಕಳೆದಿದ್ದೇನೆ. ಇದುವೇ ನನ್ನ ಲೀಲೆ, ಇದುವೇ ನನ್ನ ಮಹಿಮೆ, ಇದುವೇ ನನ್ನ ಮಹಾತ್ಮೆ, ಇದುವೇ ದೇವಿ ಮಹಾತ್ಮೆ. ಸುರಪಾಲ, ನಾಕದ ಪೀಠ ಬರಿದಾಗಿದೆ, ಹೋಗಿ ಧೈರ್ಯದಿಂದ ನಾಕವನ್ನಾಡು. ನಿನ್ನ ಆಜ್ಞೆ ಶಿರೋಧಾರ್ಯ, ಆದರೆ ಮುಂದೆ ನಿನ್ನನ್ನು ಕಾಣುವ ಬಗೆ ಹೇಗೆ? ತಾಯಿಯ ಮುಖವನ್ನು ಮತ್ತೊಮ್ಮೆ ಕಾಣಬೇಕು, ಪಾದ ಪೂಜೆಯನ್ನು ಮಾಡಬೇಕೆನ್ನುವಂತಹ ಆಶಾ ಗೋಪುರವನ್ನು ಕಟ್ಟಿಕೊಂಡರೆ ತಪ್ಪಲ್ಲ ಮಗನೇ. ಆದರೆ ಇನ್ನು ಮುಂದೆ ನಾನು ನಿನಗೆ ಈ ರೂಪದಲ್ಲಿ ಕಾಣ ಸಿಗಲಾರೆ ಚಿಂತಿಸುವಂತಹ ಪ್ರಮೇಯವಿಲ್ಲ. ಮುಂದಕ್ಕೆ ದ್ವಾಪರಾಯುಗದಲ್ಲಿ ಶ್ರೀಕೃಷ್ಣನಿಗೆ ಭಗಿನಿಯಾಗಿ ಅಂಬರದಲ್ಲಿ ಮಾಯೆ ಎನ್ನುವಂತಹ ಹೆಸರಿನಿಂದ ಕ್ಷಣ ಮಾತ್ರ ಗೋಚರಿಸಲಿಕ್ಕಿದ್ದೇನೆ. ಆ ಹೊತ್ತಿನಲ್ಲಿ ನನ್ನನ್ನು ಕಂಡು ಸಂತೋಷ ಪಡಬಹುದು ಮಗನೇ. ಮಾತ್ರವಲ್ಲ, ರಣಕ್ಷೇತ್ರ ತಲೆಮರೆಸಿಕೊಂಡು ಹೋಗಿದ್ದಾನೆ. ಹೋಗಲಿ ಬಿಡು, ಮುಂದೆ ಅವನ ನಾಶಕ್ಕೆ ಬೇಕಾಗಿ ಕಲಿಯುಗದ ಆದಿಯಲ್ಲಿ ನಾನು ಭ್ರಮರಾಂಬಿಕೆಯಾಗಿ ಆವಿರ್ಭವಿಸುವಳಿದ್ದೇನೆ. ಅಲ್ಲಿಯವರೆಗೆ ನೀವೆಲ್ಲವರು ಅರ್ಚಿಸಿ ಮೆಚ್ಚಿಸಿ ಕೃತಾರ್ಥರಾಗಿರಿ. ಅದು ತನಕ ಈ ಮಣಿದ್ವೀಪದಲ್ಲಿ ತ್ರಿಪುರಾಂಬಿಕೆಯಾಗಿ ನೆಲೆಗೊಳ್ಳುತ್ತೇನಂತೆ. ಅಂತರ್ಧನಳಾಗುತ್ತೇನೆ. या धूम्राक्ष चंडमुंड शमनी या रक्त बीजाशिनी या शंभोनि बंदर्प रमणी या सिद्ध लक्ष्मी पर साचड़ी नवकोटि शक्ति सहित मां पातु सर्वेश्वरी मां पातु जगदीश्वरी मां पातु महेश्वरी स्मरिಸುತ್ತಲೇ ದೇವಿ ಚರಣ ಮಹರ್ಷಿದಲ್ಲಿ ಸುಮನತರ ಗೂಡಿದ ಬೆರೆದನ ಪುರುಹೂತನಾಗಲಿ ರಾಜ ತೇಜದಲ್ಲಿಯೇ ಕ್ಷಣವೇ ರಾಜತೇಜ ಒದಗಿ ಬಂದಿದೆ. ಮೇಲುಲೋಕವಾಸಿಗಳಾಗಿದ್ದೇವೆ, ಸಿಂಹಾಸನಾರೋಹಣ ಮಾಡಿದ್ದೇನೆ ಎಂಬಲ್ಲಿಗೆ ಶ್ರೀ ದೇವಿ ಮಹಾತ್ಮೆ ಎನ್ನುವಂತಹ ಪುಣ್ಯ ಕಥಾಭಾಗವನ್ನು ಶ್ರದ್ಧಾ ಭಕ್ತಿಗಳು ಯಾರು ಆಡ್ತಾರೋ, ಆಡಿಸ್ತಾರೋ, ನೋಡ್ತಾರೋ, ನೋಡುವುದಕ್ಕೆ ಅನುಕೂಲ ಮಾಡಿಕೊಡ್ತಾರೋ ಅಂತಹ ಪುಣ್ಯಾತ್ಮರಿಗೆ ನಾವು ನಂಬಿಕೊಂಡು ಬರುತ್ತಿರುವಂತಹ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಹಾಗೂ ಈ ಸ್ಥಳದ ಮಹಾತ್ಮೆ ದೇವಿ ಆಯುಷ್ಯ, ಆರೋಗ್ಯ, ಭಾಗ್ಯಗಳನ್ನು ಏನೇನು ಕೇಳಿಕೊಳ್ಳುತ್ತಾ ಪುಣ್ಯ ಕಥಾಭಾಗಕ್ಕೆ ಮಂಗಳಗೀತೆಯಲ್ಲಿ ಹಾಡುವರೆ ಸಭ್ಯರ ಪಡೆ ಪಡೆಯುತ್ತಾ ಇದ್ದೇವೆ. ಸತ್ಯಂ ಶಿವಂ ಶರಣಿಂಬೆ ಶರಣಿಂಬೆ ಶ್ರೀ ಸುಬ್ರಹ್ಮಣ್ಯ ಶರಣಿಂಬೆ ಶರಣಿಂಬೆ ಶ್ರೀ ಸುಬ್ರಹ್ಮಣ್ಯ ಕರುಣದ ದೇವ ಗುರು ವಿಶ್ವಮಾನ್ಯ ಕರುಣದ ದೇವ ಗುರು ವಿಶ್ವಮಾನ್ಯದ ಶ್ರೀ ಸುಬ್ರಹ್ಮಣ್ಯ ಶರಣೋ ಮಯೂರವಾಹನ ದೇವದೇವ ಶರಣೋ ಮಯೂರವಾಹನ ದೇವದೇವ ಚರಣಕ್ಕೆ ಮಣಿವಿವು ಕಳಿವೆಮ್ಮ ನೋವ ಚರಣಕ್ಕೆ ಮಣಿವಿವು ಕಳಿವೆಮ್ಮ ನೋವ ಶರಣಿಂಬೆ ಶರಣಿಂಬೆ ಶ್ರೀ ಸುಬ್ರಹ್ಮಣ್ಯ ಕರುಣದ ದೇವ ಗುರು ವಿಶ್ವಮಾನ್ಯ ಕರುಣದ ದೇವ ಗುರು ವಿಶ್ವಮಾನ್ಯದ ಶ್ರೀ ಸುಬ್ರಹ್ಮಣ್ಯ ಗುರು ವಿಶ್ವಮಾನ್ಯ ಶ್ರೀ ಸುಬ್ರಹ್ಮಣ್ಯ घर जुड़ बदराता के प्रति तोड़ घर जुड़ बदराता मामा के प्रति तिरवानी नदीर पाठी शरणार्थ की धड़बरी मालिक दरबार का बोल रहे मंगलम जय मंगलम शिव मंगलम नित्य मंगलम
ಗಣಪಗೆ ಮಂಗಲಂ ಶುಭ ಮಂಗಲಂ 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 ಶುಭ ಮಂಗಲಂ ಶುಭ ಮತ್ತು ಬಾರಕೂರು ಶ್ರೀ ಸರಸ್ವತಿ ನಾರಾಯಣ ದೇವಸ್ಥಾನದ ಆಡಳಿತ ಮಂಡಳಿ ಮತ್ತು ಅರ್ಚಕ ವೃಂದದವರು, ಬಾರಕೂರು ಶ್ರೀ ಸರಸ್ವತಿ ನಾರಾಯಣ ದೇವಾಲಯದ ಆಡಳಿತ ಮಂಡಳಿಯವರು ಹಾಗೂ ಅರ್ಚಕ ವೃಂದದವರು, ಅರ್ತಿಗಾರ ಕುಶಾಲಗಾರ ಮೋಜಿಗಾರರು ಭಕ್ತಿಪೂರ್ವಕವಾಗಿ ಕೊಟ್ಟಿರತಕ್ಕಂತಹ ಕಾಂಚನ ಶಿವಾರ್ಪಣ ಶ್ರೀ